ಮಾಡ್ತಾ ಇದ್ದಾರೆ. ಇರುವ ಜೋಡಿಗಳು ಮೈದಾನಕ್ಕೆ ಮೋಡಿಯನ್ನು ಮಾಡುತ್ತಾ ಇರುವಂತಹ ವೇಳೆಗಳು ಕೂಡ ಖಂಡಿತವಾಗಿ ಕೂಡ ಕಾಣಿಸುತ್ತಾ ಇದೆ. ಅವಳಿ ಓಟಗಳನ್ನು ಸಂಪಾದಿಸಿಕೊಂಡು ಅಂಕಿಅಂಶ ಪಟ್ಟಿಯಲ್ಲಿದೆ 11 ಡಬಲ್ ಡಿಜಿಟ್ 11 ಕಾಣಸಿಗುವಂತ ವೇಳೆಯಾಗಲಿಕ್ಕಿದೆ. ಪಂದ್ಯಾಟ 6 ಚೆಂಡುಗಳ ಆಟ ಮುಕ್ತಾಯಗೊಂಡಿದೆ. 18 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಅಂದರೆ 3 ಓವರ್ಗಳು ಕೂಡ ಇನ್ನೂ ಕೂಡ ಈ ಮೈದಾನಕ್ಕೆ ಬಾಕಿ ಇದೆ. ರಾಕ್ ಸ್ಟಾರ್ ರಾಯಲ್ ತನ್ನ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಇಲ್ಲಿ ದಾಂಡುಗಾರಿಕೆಯಲ್ಲಿ ಬಂಗಾಡಿ ಸ್ಟ್ರೈಕರ್ಸ್ ತಂಡ ದಾಂಡುಗಾರಿಕೆಯನ್ನು ಬಿಚ್ಚಿ ಹೊಡೆಯಬೇಕಾಗಿದೆ. ಒಂದೆಡೆಯಲ್ಲಿ ಅಲ್ತಾಫ್ ಕೊಕ್ಕಡ ಜೊತೆ ಆಟದಲ್ಲಿ ಅಮೀರ್ ಕಾಚೂರ್ ಕೂಡ ಕಾಣಿಸುತ್ತಾ ಇದೆ. ಖಂಡಿತ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿ ಈ ಕೊಕ್ಕಡ ಅಲ್ತಾಫ್ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಗುರು ಖಂಡಿತವಾಗಿ ಕೂಡ ಅಲ್ತಾಫ್ ಕೊಕ್ಕಡರ ಕಡೆಗೆ ಸ್ವೀಪ್ ಮಾಡತಕ್ಕಂಥ ಪ್ರಯತ್ನದಲ್ಲಿತ್ತು. ಆದರೆ ಇಲ್ಲಂದು ಘೋಷಿತ ವಲಯಕ್ಕೆ ಒಂಟಿ ಓಟಗಳನ್ನು ಮಾತ್ರ ಪಡೆದುಕೊಳ್ಳುತ್ತಾ ಒಂಟಿ ಜೊತೆಯಾಟವನ್ನು ಸೇರಿಸಿಕೊಳ್ಳುತ್ತಾ ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿ, ದ್ವಿತೀಯ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಕಾಣಿಸುತ್ತವೆ. ಅಂಕಿಅಂಶ ಪಟ್ಟಿಯಲ್ಲಿದೆ 12. 7 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿದೆ 12. ಗುರು ಮುಂದುವರಿಸಬೇಕಾಗಿದೆ ನೇರವಾಗಿ ಅಮೀರ್ ಅವರ ಕಡೆಗೆ. ದ್ವಿತೀಯ ಚೆಂಡು ತೀರ್ಪುಗಾರರು ದಾಟುತ್ತಾ ಬಲಾಸ್ತ ರೀತಿಯಲ್ಲಿ ಸೊಗಸಾಗಿರ್ತಕ್ಕಂಥ ಚೆಂಡು ಉಲ್ಟಾ ದಂಡಿಗೆ ಪ್ರಯತ್ನವನ್ನು ಮಾಡಿದ್ದು ನಕ್ಷತ್ರ ಮಾರ್ಗ ಚೆಂಡನ್ನು ತಡೆ ಹಿಡಿದರು. ಒಂಟಿ ಓಟಕ್ಕೆ ಮಾತ್ರ ಎದುರಾಳಿ ತಂಡ ಬಂಗಾಡಿ ತಂಡಕ್ಕೆ ಬಿಟ್ಟು ಕೊಡುವಂತ ವೇಳೆಯಲ್ಲಿ 13 ಜಮೆಯಾಗ್ತಾ ಇದೆ. ಒಂಟಿ ಮುಟ್ಟಾಟ ಒಂಟಿ ಸುಲಭದಾಯಕ ಒಂಟಿ ಸುಲಭದಾಯಕ ಓಟಗಳು ಕೂಡ ಬಂದಾಗಿದೆ. ಇಲ್ಲಂತೂ 14 ಜಮೆಯಾಗಿದೆ. 3 ಚೆಂಡುಗಳು ಮುಕ್ತಾಯದ ಬಳಿಕ 4ನೇ ಬಾರಿ ಎಸೆಯಬೇಕಾಗಿದೆ ಮಿಸ್ಟರ್ ಗುರು ಖಂಡಿತವಾಗಿ ಕೂಡ ಈ ಮೈದಾನದಲ್ಲಿ ಗುರು ಆಗಬಹುದೇ. ಗುರು ನೇರವಾಗಿ ಅಮೀರ್ ಅವರ ಕಡೆಗೆ ಸೊಗಸಾಗಿರ್ತಕ್ಕಂಥ ದಂಡನೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟು ಅಮೀರ್, ಆದರೆ ದೊಡ್ಡ ಪ್ರಯತ್ನಕ್ಕೆ ಯಾವುದೇ ರೀತಿಯ ದಾಳಿಯನ್ನು ಸಂಘಟಿಸ್ತಾ ಇಲ್ಲ, ಕನೆಕ್ಷನ್ ಆಗ್ತಾ ಇಲ್ಲ, ಚೆಂಡು ಚುಕ್ಕಿ ಆಗ್ತಾ ಇದೆ. ಇದರೊಂದಿಗೆ 14ರಲ್ಲಿ ಪಂದ್ಯಾಟ ಸಾಗಿಕೊಂಡು ಬರುವಂತ ವೇಳೆಯಲ್ಲಿ 5ನೇ ಎಸೆಯಬೇಕಾಗಿದೆ. ಗುರು ನೇರವಾಗಿ ಸೊಗಸಾಗಿರ್ತಕ್ಕಂಥ ಪ್ರಯತ್ನ. ಇಲ್ಲಂತೂ ಚೆಂಡು ರಕ್ಷಣಾತ್ಮಕ ಶೈಲಿಯ ಹೊಡೆತಗಳೊಂದಿಗೆ ಲೆಗ್ ವಿಭಾಗದಲ್ಲಿ ಚೆಂಡು ಹೊಟ್ಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುತ್ತಾ ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ. ದ್ವಿತೀಯ ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. 15 ಜಮೆಯಾಗಿದೆ. ಅಂತಿಮ 1 ಚೆಂಡು ನೇರವಾಗಿ ತೀರ್ಪುಗಳನ್ನು ದಾಟುತ್ತಾ ಬಲಾಸ್ತ ರೀತಿಯಲ್ಲಿ ಸೊಗಸಾಗಿರ್ತಕ್ಕಂಥ ಚೆಂಡು, ಸೊಗಸಾಗಿರ್ತಕ್ಕಂಥ ದಂಡನೆ. ಇಲ್ಲಂತೂ ಘೋಷಿತ ವಲಯಕ್ಕೆ ಚೆಂಡು ಧುಮುಕಿಕೊಂಡು ಹೋಗುವಂತ ವೇಳೆಯಲ್ಲಿ ಓವರ್ ಸಂಖ್ಯೆ 7 ಮುಕ್ತಾಯವಾಗಲಿಕ್ಕಿದೆ. ಓವರ್ ಸಂಖ್ಯೆ 7 ಮುಕ್ತಾಯದ ಬಳಿಕವಾಗಿ ಅಂಕಿಅಂಶ ಪಟ್ಟಿಯನ್ನು ಗಮನಿಸಿದರೆ 1-6 ಅಂದರೆ 16 ಅಂಕಿಅಂಶ ಪಟ್ಟಿಯಲ್ಲಿದೆ. 12 ಚೆಂಡುಗಳ ಮುಕ್ತಾಯದ ಬಳಿಕ 16 ಜಮೆಯಾಗಿದೆ. 12 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪಂದ್ಯಾಟ 4 ಓವರ್ಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಿದು. ಖಂಡಿತ 12 ಚೆಂಡುಗಳು ಕೂಡ ಮುಕ್ತಾಯವಾಗಿದೆ. ಇನ್ನೂ ಕೂಡ 12 ಎಸೆತಗಳು ಬಾಕಿ ಇದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಂತೂ ನೇರವಾಗಿ ಸುಬ್ರಹ್ಮಣ್ಯ ಎಸೆತಕ್ಕಂಥ ಆ ಶೈಲಿಯ ತಾಲಿ ನೇರವಾಗಿ ದಾಂಡುಗಾರ ಲೆಗ್ ಸ್ಕ್ವೇರ್ ವಿಭಾಗದಲ್ಲಿ ದಂಡಿಸಿದ್ರು. ಆದರೆ ನೇರವಾಗಿ ಅಲ್ತಾಫ್ ಕೊಕ್ಕಡ ಎನ್ನತಕ್ಕಂಥ ಬ್ಯಾಟ್ಸ್ಮನ್ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡುವಂತ ವೇಳೆಯಲ್ಲಿ ಅಲ್ತಾಫ್ ಕೊಕ್ಕಡ ಇವರ ಆಟಕ್ಕೆ ಅಂತ್ಯ ಕಾಣಿಸುತ್ತಾ ಇದೆ. ಇವರ ಬಲವಾದ ಸ್ಥಾನಕ್ಕೆ 210ನೇ ಕ್ರಮಾಂಕದ ಆಟಗಾರ ನವಾಜ್ ಖಂಡಿತ ಕಳೆದ ಪಂದ್ಯಾಟದಲ್ಲಿ ಆ ವಿಜೇತ ಸ್ಥಾನೀಯಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿರತಕ್ಕಂಥ ಅದ್ಭುತ ರೀತಿಯ ಆಟಗಾರ ಈ ನವಾಜ್. ಜರ್ಸಿ ನಂಬರ್ 00 ಆಟಗಾರ ಈ ನವಾಜ್. ಸುಬ್ಬಾ ದ್ವಿತೀಯ ಚೆಂಡು ನೂತನ ಕ್ರಮ ದಾಂಡುಗಾರನ ಕಡೆಗೆ ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಂತೂ ಒಂಟಿ ಓಟಗಳಿಗೆ ಪ್ರಯತ್ನವನ್ನು ಮಾಡುತ್ತಿಕೊಳ್ಳುತ್ತಾ ಇರುವ ತೀರ್ಪುಗಾರರ ಸಮಾಲೋಚನೆಯ ಬಳಿಕವಾಗಿ ನಿರ್ಣಯ ಕೂಡ ಹೊರಬೀಳಲಿದೆ. ಇರುವ ತೀರ್ಪುಗಾರರು ಕೂಡ ಸಮಾಲೋಚನೆಯಲ್ಲಿ ಮುಂದಾಗಿದ್ದಾರೆ. ಆ ತೀರ್ಪುಗಾರ ಯಾವ ತೀರ್ಪನ್ನು ನೀಡುತ್ತಾರೋ 3ನೇ ತೀರ್ಪುಗಾರಿಗೆ ಹೊರ ಹೋಗ್ತಾ ಇದೆ. ಇಲ್ಲಂತೂ 3ನೇ ತೀರ್ಪುಗಾರ ಹೊರ ಹೋಗ್ತಾ ಇದೆ. ಚೆಂಡು ವೈಡು ಅಥವಾ ಇಲ್ಲವೋ
ಮೂರನೇ ತೀರ್ಪುಗಾರಿಕೆ ಮೊರೆ ಹೋಗ್ತಾ ಇದೆ. ಇಲ್ಲ ಆ ಚೆಂಡು ಯಾವ ರೀತಿ ದಾಳಿಯನ್ನು ಸಂಘಟಿಸಬಹುದು ನೋಡ್ಬೇಕಿದ್ದು ಸುಬ್ಬ. ಪ್ರಥಮ ಚೆಂಡು, ಮೂರನೇ ಓವರಿನ ಪ್ರಥಮ ಚೆಂಡು ನಿಭಾಯಿಸತಕ್ಕಂತ ವೇಗಗಳು ಕೂಡ ಬಲು ಸೊಗಸಾಗಿತ್ತು. ಪ್ರಥಮ ಚೆಂಡು ನೇರವಾಗಿ ಅಲ್ತಾಫ್ ಕೊಕಡೆ ಎನ್ನತಕ್ಕಂಥ ಬೆಸ್ಟ್ ಬ್ಯಾಟ್ಸ್ಮನ್, ತಂಡದ ಆಧಾರ ಸ್ತಂಭನಾಗಿರತಕ್ಕಂಥ ಆಟಗಾರನನ್ನೇ ನೇರವಾಗಿ ವೀಕ್ಷಕನಂತ ಮುಖವನ್ನು ಮಾಡಲಿಕ್ಕೆ ಕಲಿಸಿಕೊಡಲಾಗ್ತಾ ಇದೆ. ಇನ್ನು ಈ ಎರಡನೇ ಚೆಂಡು ಇಲ್ಲಿ ಯಾವ ಸಂದರ್ಭದಲ್ಲಿ ಆ ತೀರ್ಪುಗಾರ ನೀಡಿರ್ತಕ್ಕಂಥ ಮೂರನೇ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದೆ. ಇಲ್ಲಿ ಮೂರನೇ ತೀರ್ಪುಗಾರ ಯಾವ ರೀತಿ ತೀರ್ಮಾನವನ್ನು ನಿಭಾಯಿಸುತ್ತಾರೋ ಎಂದು ಖಂಡಿತ ಆ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವು ನಿಮಿಷಗಳಲ್ಲಿ ಸಿಗಬಹುದು. ಮೂರನೇ ತೀರ್ಪುಗಾರರು ಆ ಕ್ಯಾಮರಾದ ಕಣ್ಣುಗಳ ಟಿವಿಯಲ್ಲಿ ನೋಡುತ್ತಾ ಇದ್ದಾರೆ. ಸೆರೆ ಹಿಡಿಯಲಾಗಿದೆ. ಮೂರನೇ ತೀರ್ಪುಗಾರ ಯಾವ ರೀತಿ ತೀರ್ಪನ್ನು ನೀಡುತ್ತಾರೆ ಎಂದು ಪರೀಕ್ಷೆಯನ್ನು ಮುಂದಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ತೀರ್ಮಾನ ಹೊರಬೀಳಬಹುದು ಕಾದು ನೋಡಬೇಕಾಗಿದೆ. ಕಳೆದ ಪಂದ್ಯ ಕೂಡದ ಮ್ಯಾನ್ ಆಫ್ ದ ಮ್ಯಾಚ್ ಸಮೀರ್ ತಿಡುಪೆ ತಾವೆಲ್ಲರೂ ಕೂಡ ತಮ್ಮ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವ ಮೇಲೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸಮೀರ್ ತಿಡುಪೆ ತಾವೆಲ್ಲರೂ ಕೂಡ ನಮ್ಮ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವ ಮೇಲೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಪ್ರಶಸ್ತಿಯನ್ನು ಎಂಟೆಕ್ ಮೂಲ ಮಾಲಕರಾಗಿರತಕ್ಕಂಥ ಬಶೀರ್ನವರು ನೀಡಿ ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಳೆದ ಪಂದ್ಯ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಸಮೀರ್ ತಿಡುಪೆ ಎಲ್ಲರೂ ಕೂಡ ಬರಬೇಕಾಗಿದೆ. ಮ್ಯಾನ್ ಆಫ್ ದ ಮ್ಯಾಚ್ ತೀರ್ಪುಗಾರರೇ, ಯಾವ ತೀರ್ಪು ತೀರ್ಮಾನಿಸಬಹುದೆಂದು ಕೆಲವಾರು ನಿಮಿಷಗಳಲ್ಲಿ ತಿಳಿಸಬೇಕಾಗಿದೆ. ತೀರ್ಪುಗಾರ ಮೈದಾನಕ್ಕೆ ಹೋಗುವಂತ ವೇಳೆಯಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ಎರಡು ತಂಡಗಳು ಕೂಡ ಕಾಯಲಿಕ್ಕಿದೆ. ತೀರ್ಪುಗಾರ ಯಾವ ತೀರ್ಮಾನವನ್ನು ನಿಭಾಯಿಸತಕ್ಕಂಥ ತೀರ್ಪುಗಳು ಕೂಡ ಹೌದು. ಇಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಎಷ್ಟು ಮುಖ್ಯವೋ ಕ್ರಿಕೆಟ್ ನಲ್ಲಿ ತೀರ್ಪುಗಾರರು ಅಷ್ಟೇ ಮುಖ್ಯ. ತೀರ್ಪುಗಾರ please, ತೀರ್ಪುಗಾರ ಥ್ಯಾಂಕ್ ಯು. ಓಟಗಳ ನೆಕ್ಸ್ಟ್ ಪಂದ್ಯ ಕೂಡ ಕೆಎಫ್ಸಿ ಗಿಲೂರು ಹಾಗೂ ಜಿಎಂ ಬ್ರದರ್ಸ್ ತಂಡದ ಕಪ್ತಾನ್ ಆದರ್ಶ್ ಬರಬೇಕಾಗಿದೆ. ಒಂಟಿ ಓಟಗಳೊಂದಿಗೆ 17 ಜಮಾವಣೆಯಾಗ್ತಾ ಇರಲಿ. 17 ಜಮಾವಣೆಗೊಳ್ಳುತ್ತಾ ಇರತಕ್ಕಂಥ ವೇಳೆಯಲ್ಲಿ ತೃತೀಯ ಚೆಂಡು ಎಸೆಯಬೇಕಾಗಿ ಸುಬ್ಬ. ಇಲ್ಲಿ ಉದ್ದಾರಿಗಳ ಮಧ್ಯೆ ಓಡಾಟಗಳಿಗೆ ಒಂಟಿ ಸುಲಭದಾಯಕವಾಗಿ ನಿರ್ಣಾಯಕ ಆ ಓಟಗಳನ್ನು ಪಡೆದುಕೊಳ್ಳುತ್ತಾ ಸುಬ್ಬ ಎಸೆತಕ್ಕಂತ ಆ 3 ಚೆಂಡುಗಳು ಕೂಡ ಬಲು ಸೊಗಸಾಗಿತ್ತು. ಸುಬ್ಬ ಇಲ್ಲಿ ಸುಬ್ರಹ್ಮಣ್ಯ ಯಾನ್ಯ ಸುಬ್ಬ ಬಲು ವೇಗವಾಗಿತ್ತು. ಆ ಚೆಂಡು ಎಸೆತಕ್ಕಂತ 3 ಚೆಂಡುಗಳು ಸೊಗಸಾಗಿ, 4ನೇ ಚೆಂಡು ಸೊಗಸಾಗಿರತಕ್ಕಂಥ ಚೆಂಡು. ಇಲ್ಲಿ ದಾಂಡುಗಾರರಿಗೆ ಯಾವುದೇ ರೀತಿಯಂತಹ ದೊಡ್ಡ ಹೊಡೆತಗಳಿಗೆ ಯಾವುದೇ ರೀತಿಯ ಪ್ರಯತ್ನವನ್ನು ಬಿಟ್ಟುಕೊಡ್ತಾ ಇಲ್ಲ ಈ ಸುಬ್ಬ. ಕಾರಣ ಬಲಿಷ್ಠತೆಯ ದಾಳಿಗಾರ, ಕರಾರ ಬೊಕ್ಕ ದಾಳಿಯನ್ನು, ಹುರಿ ಮಿಂಚಿನ ದಾಳಿಯನ್ನು ಈ
ಈ ಮೈದಾನದಲ್ಲಿ ನಿಭಾಯಿಸಿಕೊಳ್ಳುತ್ತಾ ಇದ್ದಾನೆ. 5ನೇ ಬಾರಿ ಸೊಗಸಾಗಿರ್ತಕ್ಕಂಥ ಉಲ್ಟ ದಂಡೆಗೆ ಪ್ರಯತ್ನವನ್ನು ನೀಡುತ್ತಿಕೊಳ್ಳುತ್ತಾ ಮೈದಾನದ ನಿಯಮ ಅವಳಿ ಅನುಸಾರವಾಗಿ ಘೋಷಿತ ವಲಯಕ್ಕೆ ಚೆಂಡು ಚಲಿಸ್ತಾ ಇದೆ. ಚೆಂಡು 1 ಓಟಗಳಿಗೆ ಮಾತ್ರ ಯಶಸ್ವಿಪೂರಿತವಾಗಿರತಕ್ಕಂಥ ಈ ಚೆಂಡಾಗಿತ್ತು. 20 ಅಂತಿಮ 1 ಚೆಂಡುಗಳಾಟ ಮಾತ್ರ ಬಾಕಿ. ಸುಬ್ಬ ಮಾಲಕರ ಭರವಸೆ ದಾಳಿಗಾರ ಆಗಬಹುದೇ? ಖಂಡಿತವಾಗಿ ಕೂಡ ಎಸೆತಕ್ಕಂಥ ಪ್ರಥಮ ಚೆಂಡು ಔಟ್. ಉದ್ದರಿಗಳ ಒಪ್ಪಿಸುತ್ತಾ ಉಳಿದಂತೆ ಎಲ್ಲ ಚೆಂಡುಗಳು 1 ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ ಚೆಂಡು ಚುಕ್ಕಿ, ಅಂತಿಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡುವಿನಲ್ಲಿ ಎಸೆತಕ್ಕಂಥ ಪ್ರಥಮ ಚೆಂಡು ನೇರವಾಗಿ ಹುದ್ದರಿಯನ್ನು ಬಿಟ್ಟುಕೊಡುತ್ತಾ ಅಂತಿಮ ಚೆಂಡು ಚುಕ್ಕಿಗೊಳಿಸುತ್ತಾ ತದನಂತರದ ಮಧ್ಯದ ಚೆಂಡು 1 ಓಟಗಳಿಗೆ ಮಾತ್ರ ಸೀಮಿತಗೊಂಡು ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 22-0 ಆಟ ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. 3 ಓವರ್ ಮುಕ್ತಾಯದ ಬಳಿಕ 4ನೇ ಓವರ್ ಅಂತಿಮ 6 ಚೆಂಡುಗಳಾಟ ಬಾಕಿ ಇದೆ. 20 ಖಾತೆಯಲ್ಲಿ ಜಮೆ ಹಾಕ್ಲಿಕ್ಕಿದೆ. 6 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ರಾಕೇಶ್ ದಾಳಿಯಲ್ಲಿ ಮುಂದುವರಿಸಬೇಕಾಗಿದೆ. ಅಂತಿಮ ಓವರ್ ಎಸೆತಕ್ಕಂಥ ದಾಳಿಗಾರ ಈ ರಾಕೇಶ್ ಟು ಅಮೀರ್, ಎಸೆತಕ್ಕಂಥ ಶೈಲಿ, ಎಸೆತಕ್ಕಂಥ ಜವಾಬ್ದಾರಿ. ಸೊಗಸಾಗಿರತಕ್ಕಂಥ ಚೆಂಡು ನೇರವಾಗಿ ಹಲಿ ತಪ್ತಾ ಇದೆ. ಚೆಂಡು ಎಸೆತಕ್ಕಂಥ ಪ್ರಥಮ ಚೆಂಡು ಹಲಿ ತಪ್ತಾ ಇರತಕ್ಕಂಥ ಚೆಂಡಾಗಿತ್ತು. ಆದ್ರೆ ಅಂಕಿಅಂಶ ಪಟ್ಟಿಯನ್ನು ಗಮನಿಸಿಕೊಳ್ಳುವಂತ ವೇಳೆಯಲ್ಲಿ 21 ಜಮೆಯಾಗಿದೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಂತೂ ಸ್ಟಾಂಪ್ ಔಟ್. ಇಲ್ಲಂತೂ ಮಾಡಿರತಕ್ಕಂಥ ಶೈಲಿ ಅಮೀರ್ ಮಾಡಿರತಕ್ಕಂತ ತಪ್ಪುಗಳು ಇಲ್ಲಂತೂ ಮೈದಾನದ ಹೊರಭಾಗಕ್ಕೆ ಅಮೀರ್ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡಲೇಬೇಕಾಗಿದೆ. ಕಾರಣ ಸ್ಟಾಂಪ್ ಔಟ್ ಮುಖೇನವಾಗಿ ದುಡುಕಿ ಹೊಡೆತಗಳನ್ನು ಹೊಡೆಯತಕ್ಕಂಥ ಪ್ರಯತ್ನದಲ್ಲಿತ್ತು. ಎಲ್ಲೋ ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಮುಂದಾಲೋಚನೆಯನ್ನು ಮಾಡಿದ್ರು. ಆದ್ರೆ ಆ ಚೆಂಡು ಆ ದಂಡೆದಿಗೆ ಸಂಪರ್ಕ ಸಿಗದ ಕಾರಣ ದಾಂಡುಗಾರಿಕೆಯಲ್ಲಿ ಖಂಡಿತವಾಗಿ ಕೂಡ ಜರ್ಸಿ ನಂಬರ್ 7 ಮುಸ್ತಫಾ ಇವರ ಆಗಮನಗೊಂಡಾಗಿದೆ. ಖಂಡಿತವಾಗಿಯೂ ಕೂಡ ಕ್ರೀಡಾಭಿಮಾನಿಗಳ ಒಂದೊಮ್ಮೆ ಆ ಮೈದಾನದ ಹಿಂಭಾಗದಲ್ಲಿ ಇರತಕ್ಕಂಥ ಬ್ಯಾನರ್ ನ ಪಕ್ಕದಲ್ಲಿ ಇರತಕ್ಕಂಥ ಆ ಒಂದು ಹಗ್ಗವನ್ನು ಯಾರು ಕೂಡ ಮುಟ್ಟುವಂಗಿಲ್ಲ. ಒಂದು 2 ಹೆಜ್ಜೆ ಹಿಂದಕ್ಕೆ ಸರಿಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪದೇ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರಣ ಆ ಗೆರೆಯ ಹಿಂಭಾಗಕ್ಕೆ ಬಂದು ಸಹಕರಿಸಬೇಕಾಗಿದೆ. ನೇರವಾಗಿ ಮುಸ್ತಫರವರ ಕಡೆಗೆ ಚೆಂಡು ಎಸೆತಕ್ಕಂಥ ದಾಳಿಗಾರ ತೀರ್ಪುಗಾಟದ ಸೊಗಸಾಗಿರ್ತಕ್ಕಂಥ ಚೆಂಡು ಇಲ್ಲಂತೂ ಹುದ್ದಾರಿಗಳ ಮಧ್ಯೆ ಓಡಾಟ ಒಂಟಿ ಸುಲಭ. ಒಂಟಿಯ ಬಳಿಕ ಅವಳಿಗಳು ಕೂಡ ಸುಲಭದಾಯಕವಾಗಿ ಚೆಂಡುಗಳು ಕೂಡ ಲಭ್ಯವಾಗ್ತಾ ಇದೆ. ಎದುರಿಸಿರ್ತಕ್ಕಂತಹ 22 ಜಮೆಯಾಗ್ತಾ ಇದೆ. 23 ಜಮೆಯಾಗ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ 23 ಜಮೆಯಾಗ್ತಾ ಇದೆ. ದಾಳಿಗಾರಿಕೆ ರಾಕೇಶ್ ಮುಂದುವರಿಸಿಕೊಳ್ಳುತ್ತಾ 3ನೇ ಬಾರಿ ನೇರವಾಗಿ ಮುಸ್ತಫರವರಿಗೆ ಸೊಗಸಾಗಿರ್ತಕ್ಕಂಥ ದಂಡನೆ ಜಾಲ್ಮೆ ರೀತಿ ದಂಡನೆ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು 1 ಓಟಗಳಿಗೆ ಮಾತ್ರ ಸೀಮಿತಗೊಂಡಿರತಕ್ಕಂಥ ಈ ದಾಳಿ, ಈ ಚೆಂಡು 24ನೇ ಎಸೆಯಬೇಕಾಗಿದೆ. ರಾಕೇಶ್ ನೇರವಾಗಿ ನವಾಜ್ ರವರ ಕಡೆಗೆ ಬಂಗಾಡಿ ಪರಿಸರದ ನವಾಜ್ ರವರ ಕಡೆಗೆ ರಾಕೇಶ್ ಸೊಗಸಾಗಿರ್ತಕ್ಕಂಥ ಚೆಂಡು ನೇಲಮಾಟಿನ ಚೆಂಡು ಹಾಲಿ ತಾಪ್ತಾ ಇದೆ. ಅಗಲ ಎಸೆತಗಳೊಂದಿಗೆ ಅಂಕಾಂಶ ಪಟ್ಟಿಯ ಪರಿಣಾಮಗಳು ಕೂಡ ಕೊಡುಗೆಗಳ ಮುಖೇನವಾಗಿ 25 ಕಾರಣ ಸಿಗ್ತಾ ಇದೆ. 4ನೇ ಬಾರಿ ಎಸೆಯಬೇಕಾಗಿದೆ ಈ ರಾಕೇಶ್. ನವಾಜ್ ಸೊಗಸಾಗಿರತಕ್ಕಂಥ ದಂಡನೆ ಇಲ್ಲಂತೂ ಚೆಂಡು ಕ್ಷೇತ್ರಪಾಲಕ ಜಾಲ್ಮೆ ರೀತಿ ರಕ್ಷಣಾತ್ಮಕ ಶೈಲಿ ಹೊಡೆತ ಕಡೆಗೆ ಪ್ರಯತ್ನವನ್ನು ಮುಂದಾಲೋಚನೆಯನ್ನು ಮಾಡಿದ್ರು. ಆದ್ರೆ 20 ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುತ್ತಾ ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಅಂತಿಮ 1 ಚೆಂಡುಗಳ ಮಾತ್ರ ಬಾಕಿ ಇದೆ. ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಆರಂಭಿಕತೆ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಎಸೆಗಾರಿಕೆಯಲ್ಲಿ ಸೊಗಸಾಗಿರ್ತಕ್ಕಂಥ ಚೆಂಡು ಈ ಬಾಧೆ ಇಲ್ಲಂತೂ ಗೂಟ ಪಾಲಕನ ಮಧ್ಯೆ ಚೆಂಡು ಒಂಟಿಯ ಬಳಿಕ ಅವಲಿ ಓಟಗಳು ಕೂಡ ಓಡಾಟದೊಂದಿಗೆ ತ್ರಿವಳಿ ಓಟಗಳಿಗೆ ಪ್ರಯತ್ನ ಕರೆಗೆ ನೀಡಿದ್ರು. ಆದ್ರೆ ಆ ದಾಂಡುಗಾರ ಹಿಡಿದಿದ್ರು. 2 ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಿಸುತ್ತಾ ಹಾಗೆ ಉಳಿದಂತ
ರಿವ್ಯೂ ಹಾಕ್ಲಿಕ್ಕಿದೆ, ಥರ್ಡ್ ಅಂಪೈರ್ ಮರ ಹೋಗ್ಲಿಕ್ಕಿದೆ, ರನ್ ಔಟ್ ಅಥವಾ ಇಲ್ಲೋ. ರಿವ್ಯೂ ಥರ್ಡ್ ಅಂಪೈರ್ಗೆ ಮರ ಹೋಗ್ಲಿಕ್ಕಿದೆ. ಅಂಪೈರ್ 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 ಒಂದೊಮ್ಮೆ ಬನ್ನಿ. ಮೂರನೇ ತೀರ್ಪುಗಾರಿಗೆ ಮರ ಹೋಗ್ಲಿಕ್ಕಿದೆ. ಅಂಪೈರ್ ಓಡೋಡಿಕೊಂಡು ಒಂದೊಮ್ಮೆ ಬನ್ನಿ. ಯಾವುದೇ ಆಟಗಾರ ಅಥವಾ ಇತರ ಆಟಗಾರ ಬರಲಿಕ್ಕೆ ಅವಕಾಶವಿಲ್ಲ. ಖಂಡಿತ ತೀರ್ಪುಗಾರರಿಗೆ ಮಾತ್ರ ಅವಕಾಶ. ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್, ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಆಟಗಾರ ಡಿಐಪಿ ತಂಡದ ಆಟಗಾರ ಸಮೀರ್. ಎಲ್ಲಿದ್ರು ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಳ್ಬೇಕು. ಸಮೀರ್ ದಿಡುಪೆ. ಸಮೀರ್ ಅವರಿಗೆ ಬಶೀರ್ ಅವರು ನೀಡಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ನೀಡಿ ಸಹಕಾರ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಿಸಿಷನ್ ಇನ್ನು ಕೂಡ ಪೆಂಡಿಂಗ್ ನಲ್ಲಿದೆ. ಯಾವ ರೀತಿಯ ಪರಿಶೀಲನೆಯನ್ನು ಮಾಡಿಕೊಂಡು ಆ ಒಂದು ತೀರ್ಪುಗಾರ ಯಾವ ರೀತಿಯ ಒಂದು ಡಿಸಿಷನ್ ಅನ್ನು ನೀಡುತ್ತಾರೆ ಎಂದು ನೋಡಬೇಕಾಗಿದೆ. ಯಾವ ರೀತಿಯಾಗಿ ತಾಂಡುಗಾರ ಔಟೋ ಅಥವಾ ಇಲ್ಲವೋ ರನ್ಗಳು ಪಾಸ ನೋಡಬೇಕಾಗಿದೆ. Yes, out, clean out. Okay. ಒಂದು ನಿಮಿಷ. ಔಟ್. ಯಾವುದೇ ಓಟಗಳು ಕೂಡ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇಲ್ಲಿ 26. ಅಂತಿಮ ಒಂದು ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಂತೂ ಘೋಷಿತ ವಲಯಕ್ಕೆ ಒಂದು ಓಟಗಳ ಸೇರ್ಪಡೆಯೊಂದಿಗೆ ಇದರೊಂದಿಗೆ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. ಇದರೊಂದಿಗೆ ಇನ್ನಿಂಗ್ಸ್ ನಂಬರ್ 1 ಮುಕ್ತಾಯವಾಗ್ತಾ ಇದೆ. 27 4 ಓವರ್ ಪಂದ್ಯಾಟದಲ್ಲಿ 27 ಜಮೆಯಾಗಿದೆ. 28 ಓಟಗಳಿಗೆ ಬೆನ್ನಟ್ಟಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಜಿಎನ್ ಬ್ರದರ್ಸ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡದ ಆಟಗಾರರು ನಾಣ್ಯ ಸೀಮಿಕೆಯಾಗಿ ಬನ್ನಿ. ಕೆಎಫ್ಸಿ ಕಿಲ್ಲೂರು ಜಿಎನ್ ಬ್ರದರ್ಸ್ ತಂಡದ ಕ್ಯಾಪ್ಟನ್ ಪ್ಲೀಸ್ ನಾಣ್ಯ ಸೀಮಿಕೆಯಾಗಿ ಬರಬೇಕೆಂದು ಕೇಳಿಕೊಳ್ಳುತ್ತಾ ಮುಂದಿನ ಪಂದ್ಯ ಕೂಡ ವೀಕ್ಷಕ ವಿವರಣೆಯಲ್ಲಿ ಜಾಬೀರ್ ಕಿಲ್ಲೂರು ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. Thank you. Yes, sir. Rockstar.
24 ಚೆಂಡುಗಳ ಮುಂದೆ 27 ಬೇಕಾಗಿದೆ. 27-28 ಬೆನ್ನಟ್ಟಬೇಕಾಗಿದೆ ಟೀಮ್ ರಾಕ್ ಸ್ಟಾರ್ ಲೈಲಾ. ಎಬಿ ಗ್ರೂಪ್ಸ್ ಕಾಜೂರು ಹಾಗೂ ಕೆಎಫ್ಸಿ ಗಿಲು ತಂಡದ ಕಪ್ತಾನ್ ಆದಷ್ಟು ಬೇಗ ನಾನೆಚ್ಚಿಮಿಗೆ ಬರಬೇಕಾಗಿದೆ. ಎಬಿ ಗ್ರೂಪ್ಸ್ ಕಾಜೂರು ತಮಗಿದು ಅಂತಿಮ ಗರೆ, ಕೆಎಫ್ಸಿ ಗಿಲ್ಲೂರು ತಮಗಿದು ಅಂತಿಮ ಗರೆ, ನಾನೆಚ್ಚಿಮಿಗೆ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸಾರಿ, ಎಬಿ ಗ್ರೂಪ್ಸ್ ಅಲ್ಲ, ಜಿಎಂ ಬ್ರದರ್ಸ್ ತಂಡ. ಸಾರಿ, ಜಿಎಂ ಬ್ರದರ್ಸ್ ಹಾಗೂ ಕೆಎಫ್ಸಿ ಗಿಲ್ಲೂರು. ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಂಡಾಗಿದೆ. ಪ್ರಥಮ ಓವರ್ ಕೈ ಎತ್ತಿಕೊಂಡಾಗಿದೆ. ಪವರ್ ಪ್ಲೇಯ ನಮ್ಮ ತಾಣ ಎನ್ನತಕ್ಕಂಥ ಪ್ರಶ್ನೆಯೊಂದಿಗೆ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ ಅಸೈನಾರ್. ನಾವರ ಪರಿಸರದಲ್ಲಿ ಇಂತು ಅಂತಲ್ಲ, ಹಲವಾರು ವರ್ಷಗಳಿಂದ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಿರತಕ್ಕಂಥ ದಾಳಿಗಾರ ಕೂಡ ಹೌದು. ಪವರ್ ಪ್ಲೇ ಎನ್ನುವ ನಾಮ ತನ್ನ ಕೈಗೆ ಕೈ ಕೊಟ್ಟ ಸಮಯದಲ್ಲಿ ತಮ್ಮ ದಾಳಿಗಾರಿಕೆಯನ್ನು ಮುಂದುವರಿಸಿರತಕ್ಕಂಥ ದಾಳಿಗಾರ ಕೂಡ ಹೌದು ಈ ಅಸೈನಾರ್. ನಾವು ಕಾದು ನೋಡೋಣ. 24 ಚೆಂಡುಗಳ ಮುಂದೆ 28 ಬೇಕಾಗಿದೆ. ಪರಿಶ್ರಮವನ್ನು ಮಾಡಲೇಬೇಕಾಗಿದೆ. ಒಂದು ಕಡೆಯಲ್ಲಿ ರಾಕ್ ಸ್ಟಾರ್ ಲೈಲಾ. ಕಳೆದ ಪಂದ್ಯಾಕೂಟದಲ್ಲಿ ಟೈ ಎಂಬ ನಿಶಾನೆಯನ್ನು ಸಿಕ್ಕದ ಸಮಯದಲ್ಲಿ ರಾಕ್ ಸ್ಟಾರ್ ಲೈಲಾ ಕೇವಲ ಟೈ ಅನ್ನು ಮಾಡಿದ್ರು. ಆದರೆ ಕಾದು ನೋಡೋಣ, ರಾಕ್ ಸ್ಟಾರ್ ಲೈಲಾ ವಿರುದ್ಧವಾಗಿ ನಡೀತಾ ಇದೆ ಟೀಮ್ ಬಂಗಾಡಿ ಸ್ಟ್ರೈಕರ್ಸ್. ಒಂದು ಕಡೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಹಲವಾರು ಹಿಂದೆ ವರ್ಷಗಳಲ್ಲಿ ತನ್ನ ದಾಂಡುಗಾರಿಕೆ ಉತ್ತೇಜಿಸಬಲ್ಲಂತ ಅವರು ಕ್ರೀಡಾಪಟು ಕೂಡ ಹೌದು. ಜಲೀಲ್ ಬಾಬಾ ಬೆಳ್ತಂಗಡಿ ಜೊತೆಗೂಡುತ್ತಾ ರವಿ ಲೈಲಾ ಇವರ ಆಗಮನವಾಗ್ತಾ ಇದೆ. ಈ ಜೊತೆಯಾಟ ಪಂದ್ಯಾಕೂಟದ ಮೂಡಿ ಮಾಡಬಹುದೇ? ಕಾದು ನೋಡೋಣ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಇದೆ. ನೇರವಾಗಿ ಬಲಸ್ತ್ರ ಕಡೆಗೆ ಜಲೀಲ್ ಬಾಬಾನವರ ಕಡೆಗೆ ಪ್ರಥಮ ಚೆಂಡು ನೇರವಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ದಾಟುತ್ತಲೇ. ಅಗೇನ್ ಅಸೈನ್ ಪ್ರಥಮ ಚೆಂಡುಗಳ ಮುಂದೆ ಸೊಗಸಾದ ಜಲೀಲ್ ಬಾಬಾ ಎನ್ನತಕ್ಕಂಥ ದಾಂಡಿಗ ನೇರವಾಗಿ ಪೆವಿಲಿಯನ್ ಕಡೆ ಸಾಕ್ತಿರುವ ಸಮಯದಲ್ಲಿ ಡಕ್ಔಟ್ ಎನ್ನತಕ್ಕಂಥ ನಿಶಾನೆಯೊಂದಿಗೆ ಜಲೀಲ್ ಬಾಬಾ ಇಲ್ಲಿ ಅಂತೂ ಡಕ್ಔಟ್ ಕಡೆಗೆ ಸಾಕ್ತಾ ಇದೆ. ದ ಬೌಲರ್ ಆಫ್ ಅಸೈನಾರ್. Asainar is one of the most line clip of the to ball to the Altaf Kokora long on region from the catch of Jalil Baba. Jalil Baba ಎನ್ನತಕ್ಕಂಥ ದಾಂಡುಗಾರ ನಿರ್ಗಮನಗೊಂಡಾಗ ಇವರ ತೆರವಾದ ಸ್ಥಾನವನ್ನು ತುಂಬಲು ದೊಡ್ಡ ಹೊಡೆತಕ್ಕೆ ಹೆಸರಾಂತ ಕ್ರೀಡಾಪಟು ಇಲ್ಲಿ ನಿರ್ಗಮನವಾಗ್ತಾ ಇದೆ. ಆದರೆ ತಟ್ಟಿ ಮುಟ್ಟಿಗೆ ಹೆಸರಾಂತ ಕ್ರೀಡಾಪಟು ಸುಬ್ಬ ನವರಾಗಮನವಾಗ್ತಾ ಇದೆ. ವರ್ಷಗಳ ಹಿಂದೆ ಪಂದ್ಯದ ಹಿಡಿತಗಳನ್ನು ಹಿಡಿಯತಕ್ಕಂಥ ತಂಡವಾಗಿದೆ ರಾಕ್ ಸ್ಟಾರ್ ಲೈಲಾ. ಏಕೆಂದರೆ ಅನುಭವ ಇದೆ ಈ ಸುಬ್ಬನಿಗೆ. ಖಂಡಿತವಾಗಿಯೂ ಒಂದು ಕಡೆ ಜಲೀಲ್ ಬಾಬಾ ಎನ್ನತಕ್ಕಂಥ ದಾಂಡುಗಾರ ದೊಡ್ಡ ಹೊಡೆತಕ್ಕೆ ಹೆಸರುವಾಸಿ ನಿರ್ಗಮನಗೊಂಡಾಗ ಇಲ್ಲಿ ಅಂತೂ ತಾಪುಗಾಲ ತನ್ನ ತಂಡಕ್ಕೆ ಜವಾಬ್ದಾರಿ ಎಲ್ಲವೂ ನಡೆದುಕೊಂಡು ಆಡಬೇಕಾಗಿದೆ ಟೀಮ್ ರಾಕ್ ಸ್ಟಾರ್ ಲೈಲಾ. ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 8 ತಂಡಗಳ ಬಿಗ್ ಮಾದರಿಯ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಬೆಳಗಿನಿಂದ ಬಹಳ ಸುಸೂತ್ರವಾಗಿ ಈ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ನಮ್ಮ ಈ ಪಂದ್ಯಾಕೂಟಕ್ಕೆ ಬೆಳ್ತಂಗಡಿ ಆರಕ್ಷಣಾ ಠಾಣೆಯ ಸಿಬ್ಬಂದಿಗಳು ನವೀನ್ ಸರ್ ಹಾಗೂ ಹನುಮಂತ್ ಸರ್, ಈ ಸುನೀಲ್ ಹಾಗೂ ಹನುಮಂತ್ ಸರ್ ಅವರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ತಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. Thank you, Nawaz. Yes, Asainar, what a fantastic delivery doing to the Bangladesh strikers. Very fantastic delivery doing to the Asainar again. Third was over to the Subba. Big one shots, very fantastic gap shot, long on dish and going to the over radish and going to the radish and getting the 3 runs over completion of 3 runs and getting also the ball is going over left it and scored was on 3. Scored was over to the completion of 3 runs, getting the 3 runs. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಇದಾಯತ್ ಗೇರುಗಟ್ಟೆ ತಾವು ಹೇಳಿದ್ರು ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದೀರಾ. ತಾವು ಹೇಳಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇದಾಯತ್ ಗೇರುಕಟ್ಟೆ ತಾವು ಹೇಳಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸೊಗಸಾಗಿತ್ತು ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿಯೊಂದಿಗೆ
ಎಸ್, ವ್ಯವಸ್ಥಾಪಕರು ನೀರಿನ ವ್ಯವಸ್ಥೆ ಒಂದು ಮಾಡಬೇಕಾಗಿದೆ. ಎಲ್ಲ ಆಟಗಾರರಿಗೆ ಒಂದು ವ್ಯವಸ್ಥಾಪಕರು ನೀರಿನ ವ್ಯವಸ್ಥೆ ಮಾಡಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸದಾಲಿಗಾರಿಕೆಯಲ್ಲಿ ಮುಂದುವರಿಸ್ತಾ ಸೈನಾರ್ ರವಿ ಅದ್ಭುತವಾಗಿರತಕ್ಕಂಥ ದಾಳಿ ವಾಯ್ಡೆ ಮನುಷ್ಯನೀಯವಾಗ್ತಾ ಇದೆ. ಅಡ್ಡ ಚೆಂಡು ಲಾಭದೊಂದಿಗೆ ತನ್ನ ಗುರಿಗಳ ಮೊಟ್ಟವನ್ನು ಅಂಕಿಯನ್ನು ಪಡುತ್ತಾ ಇದ್ದಾರೆ ಟೀಮ್ ರಾಕ್ ಸ್ಟಾರ್ ರಾಯಲ್ ಅಂಕಿಅಂಶ ಪಟ್ಟಿಯಲ್ಲಿ 4 ಗಣ ಸಿಗ್ತಾ ಇದೆ. ಲಾಸ್ ಆಫ್ 1 ವಿಕೆಟ್ಸ್ ಫ್ರಮ್ ದ ಜಲೀಲ್ ಬಾಬಾ ಟು ಅಗೇನ್ ಅಸೈನ್ ಔಟ್ ಶೋ ದಟ್ಸ್ ಬೌಲರ್ ಆಫ್ ರವಿ ಅಂಡ್ ಸುಬ್ಬಾ. ಸೈನಾರ್ ಮುಂದುವರಿಸಬೇಕಾಗಿದೆ. ಸುಂದರತೆಯ ದಾಳಿಯಾಗಿತ್ತು. ಕೆಪಿಎಲ್ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 8 ತಂಡಗಳ ಬಿಡ್ಡಿಂಗ್ ಮಾದರಿಯ ಕ್ರೀಡಾಕೂಟ ನೇತ್ರಾವತಿ ಕ್ರೀಡಾಂಗಣದಲ್ಲಿ ಬಹಳ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ವಿಶೇಷವಾಗಿ ಸಹಕರಿಸಿದಂತಹ ಓರ್ವ ಮುಖ್ಯ ಅತಿಥಿಗಳಾದಂತಹ RK ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇದರ ಮಾಲಕರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು ನವಾಜ್. Yes, score was on 9. The first over completion of power play. The score was on 9. One of the loss, big wicket is lost. This very fantastic delivery from that bowler of Altaf Kokada is getting that very fantastic bowler of in Beltangadi Taluk from the last previous year also. One of the most dangerous batsmen he called of one of the best all-rounder called of in Beltangadi in Kokada in area. But he doing such a way to the fantastic match from that man is Altaf Kokada and to the Ravi. ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಕ್ರೀಡಾಕೂಟಕ್ಕೆ ವಿಶೇಷವಾಗಿ ಸಹಕರಿಸಿದ ಓರ್ವ ಕೊಡುಗೈ ದಾನಿಗಳಾದಂತಹ RK ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇವರ ಮಾಲಕರು ನಮ್ಮ ಈ ಕಾರ್ಯಕ್ರಮದ ಕ್ರೀಡಾಕೂಟದ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಮತ್ತೊಂದು ಎಲ್ಲ ಈ ಕ್ರೀಡಾಕೂಟದ ಆಯೋಜಕರ ಪರವಾಗಿ ಹಾಗೂ ಎಲ್ಲ ತಂಡದ ಮಾಲಕರು, ಕಪ್ತಾನರು ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ವಿಶೇಷವಾದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. This is very fantastic match. 17 gets 17 runs from that another bowling it sets. Run rate is getting that 1-1 over getting the 6 runs to the winning this match. Looking Ravi again, Altaf Kokada doing this ball judgment and going to the such kind of mistake they doing the Bangladesh strikers from the Altaf Kokada is doing the such kind of the mistake. But were in the first previous over getting the big loss of wicket Jalil Baba and getting that wicket is very fantastic. Mustafa going to the catch out but not getting to the hands and going to the singles over at is +1 and score was on 13 on the scoreboard again. Altaf Kokada going to the sweep shot but not getting to the another ball, direct it and it is Disher is not out to the ನಮ್ಮ ಈ ಕ್ರೀಡಾಕೂಟದ ವೇದಿಕೆಗೆ ಡ್ರೀಮ್ ಡೇಲ್ ಕಂಪನಿ ಇದರ ಸಿಇಒ ಆದಂತಹ ಸಾಜಿದ್ ಕಾಜೂರು ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಸಲೀಂ ಹೈಟೆಕ್ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶರೀಫ್ ಹೈಟೆಕ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. 12 runs required from 12 balls required, 13 runs to get from the remaining the 12 balls. 2 over remaining, 13 to get from the another delivery. Fantastic match. Fantastic match between that Rockstar Laila Bangladesh Strikers. 1 run is to that man. 12 balls is into the 2 overs. 13 gets from the another balls. 13 is over to the completion of 2 overs. Score was on 15, loss of 1 wicket. Again Amir to the 3rd over and over to the Amir to
ಸುಬ್ಬ. Big one shot hits. What a shot! ನಮ್ಮ ಇವತ್ತಿನ ಈ ಕ್ರೀಡಾಕೂಟಕ್ಕೆ ಎಲ್ಲ ಬಹುಮಾನಗಳನ್ನು ಈ ಟ್ರೋಫಿಗಳನ್ನು RK ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇದರ ಮಾಲೀಕರು ನೀಡಿ ನಮಗೆ ವಿಶೇಷವಾಗಿ ಸಹಕರಿಸಿದ್ದಾರೆ. ನಮ್ಮ ಕ್ರೀಡಾಕೂಟದ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಜೊತೆ ಸಂಪೂರ್ಣವಾಗಿ ಸಹಕರಿಸಿ ಈ ಕ್ರೀಡಾಕೂಟಕ್ಕೂ ಕೂಡ ವಿಶೇಷ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ಮತ್ತೊಂದು ಅನಿವಾರ್ಯ ಕಾರಣಗಳಿಂದ ಅವರು ಈ ತಾತ್ಕಾಲಿಕವಾಗಿ ಈ ಕ್ರೀಡಾಕೂಟದಿಂದ ತೆರಳುತ್ತಾ ಇದ್ದಾರೆ. ಸಮಾರಂಭದ ವೇದಿಕೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಯಾದಂತಹ ಹಿದಾಯತ್ ಜೇರುಕಟ್ಟು ಇವರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. Yes, thank you, Nawaz. What a fantastic match! There's a stroke coming from the Suba. He getting the ball. It's going to the three runs from the scoreboard again. Oh, what a considerably! I said that first he was one of the running batsmen also from Laila. He come to the one-down batsman, getting the very fantastic partnership. Scoreboard on 20, getting the 9 balls. 9 balls having to getting the 8 runs to the one ball is remaining for the again. What a delivery, man! Fantastic delivery. Yes, ಇಲ್ಲಿ ಒಂದು ಕೀ ಸಿಕ್ಕಿದೆ. ಈ ರೌಂಡ್ ಗಾಡಿಯ ಕೀ ಸಿಕ್ಕಿದೆ. ತಮ್ಮದಾದಲ್ಲಿ ತಾವು ಇಲ್ಲಿ ಮೈಕ್ ಪಾಯಿಂಟ್ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇಲ್ಲಿ ಒಂದು ಹೀರೋ ಹೊಂಡದ ಕೀ ಒಂದು ಸಿಕ್ಕಿದೆ. ತಾವು ತಮ್ಮದಾದ್ರೂ ಕೂಡ ತಾವು ಇಲ್ಲಿದ್ರು ಕೂಡ ನಮ್ಮ ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ನಮ್ಮ ಆಯೋಜಕರು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಅತಿಥಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಆ ಆಸನವನ್ನು ಬಿಟ್ಟು ಈ ಕ್ರೀಡಾಕೂಟದ ಯಶಸ್ವಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ಈ ಕ್ರೀಡಾಕೂಟದ ಮುಖ್ಯ ಅತಿಥಿಯಾದಂತಹ ಮೊಹಮ್ಮದ್ ನಜೀರ್ ಗೋಲ್ಡ್ ಬೆಳ್ತಂಗಡಿ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಸರ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿ ಕುಳಿತಿರುವ ನಮ್ಮ ಆಯೋಜಕರು ದಯವಿಟ್ಟು ಆಸನದ ವ್ಯವಸ್ಥೆಯನ್ನು ನಮ್ಮ ಅತಿಥಿಗಳಿಗೆ ಮಾಡಿಕೊಡಬೇಕು. His ball is landing to the hold of boundary and getting the very fantastic batsman of Suba and getting the loss of 1 wicket and 7 ball remaining. 2 runs required from the 7 balls. Again Amir again lost ball of third over. Suba fantastic batting from that match is tie over to the competition of tie and scoreboard on 27. 6 balls remaining, 1 run gets to that bowler and batsman. Six ball is remaining, 1 run gets. Chin is the last delivery to that batsman. ನಮ್ಮ ಈ ಕ್ರೀಡಾಕೂಟಕ್ಕೆ ವಿಶೇಷವಾಗಿ ಸಹಕಾರವನ್ನು ನೀಡಿದಂತ ಇವತ್ತಿನ ಕಾಜೂರು ಪ್ರೀಮಿಯರ್ ಲೀಗ್ ಇದರ ಮುಖ್ಯ ಅತಿಥಿಗಳಲ್ಲಿರುವಂತಹ ಮೊಹಮ್ಮದ್ ನಜೀರ್ ಗೋಲ್ಡ್ ಇವರಿಗೆ ಕ್ರೀಡಾಕೂಟದ ಆಯೋಜಕರ ಪರವಾಗಿ ಸಲೀಂ ಹೈಟೆಕ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಎಸ್, ಪಂದ್ಯ ಕೂಡ ಜಯಶಾಲಿ ಆಗ್ತಾ ಇದೆ. ಸೂಪರ್ ಯು ಬ್ಯೂಟಿ. ಪಂದ್ಯ ಕೂಡ ಮುಕ್ತಗೊಳ್ಳುತ್ತಾ ಇದೆ. ಗಫೂರ್ ಬಾಯ್ 6 or 4 6. ಎಸ್, ಥ್ಯಾಂಕ್ ಯು. ಇಲ್ಲಿ 33 ಅದ್ಭುತವಾಗಿತ್ತು. ಎಸ್, ಮ್ಯಾನ್ ಆಫ್ ದ ಮ್ಯಾಚ್ ಕರೆಕ್ಟ್. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು none other than Suba. 4. Yes, 4. Boundary is going to the boundary. Yes. ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ಸವ ಪ್ರಶಸ್ತಿ ಸುಬ್ಬಾ ಬರಬೇಕಾಗಿದೆ. ಪಂದ್ಯ ಪುರುಷೋತ್ಸವ ಪ್ರಶಸ್ತಿ ಸುಬ್ಬಾ ಲಾಯ್ಲಾ ನವರು ಪಡೆದುಕೊಳ್ಳಬೇಕಂತ ಮೇಲೆ ವಿನಂತಿ ಮಾಡುತ್ತಿದ್ದೇನೆ. ಸುಬ್ಬಾ ಲಾಯ್ಲಾ ಈ ಪ್ರಶಸ್ತಿಯನ್ನು ಈ ಮ್ಯಾನ್ ಆಫ್ ಮ್ಯಾಚ್ ಅನ್ನು ಕೊಡಲು ನಜೀರ್ ನವರು ಕೊಟ್ಟು ಸಹಕರಿಸಬೇಕಂತ ಮೇಲೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಪಂದ್ಯಕೂಟದ ಪಂದ್ಯ ಪುರುಷ ಪ್ರಶಸ್ತಿ ಸುಬ್ಬಾ ಲಾಯ್ಲಾ. ಥ್ಯಾಂಕ್ ಯು. ನೆಕ್ಸ್ಟ್ ಓವರ್ ಟು ದ ಮಿಸಾಫ್ ಅದ್ಮನ್ ಶಾ. KFC ಕಿಲ್ಲೂರು ವಿರುದ್ಧವಾಗಿ GN ಬ್ರದರ್ಸ್ ಬನ್ನಿ. ಎರಡು ತಂಡಗಳು ಕೂಡ ಆದಷ್ಟು ಬೇಗ ಮೈದಾನಕ್ಕೆ ಪ್ರವೇಶವನ್ನು ಮಾಡಬೇಕು. KPL ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಹನುಮಂತ ಬೆಳ್ತಂಗಡಿ
ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಈ ಮಿತ್ತವಾಗಿಲ ಪರಿಸರದ ಬೀಟ್ ಪೊಲೀಸರು ಕೂಡ ಹೌದು. ಇವರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಕ್ರೀಡಾಕೂಟದ ಆಯೋಜಕರಲ್ಲಿರುವಂತಹ ಅಜೀಜ್ ಜಿಯನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಆರಕ್ಷಕ ಠಾಣಾ ಸಿಬ್ಬಂದಿಗಳಾದಂತಹ ಸುನಿಲ್ ಸರ್ ಇವರಿಗೆ ಸುನಿಲ್ ಸರ್ ಸುನಿಲ್ ಸರ್ ಇವರಿಗೆ ಕ್ರೀಡಾಕೂಟದ ಆಯೋಜಕರಾಗಿರುವಂತಹ ಆಸಿಫ್ ಕಾಜೂರ್ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಸಿಫ್ ಎರಡು ತಂಡಗಳು ಆದಷ್ಟು ಬೇಗ ಮೈದಾನಕ್ಕೆ ಬಂದು ಸಹಕರಿಸತಕ್ಕದ್ದು. ಜಿಎನ್ ಬ್ರದರ್ಸ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡ. ಎರಡು ತಂಡಗಳು ಆದಷ್ಟು ಬೇಗ ಮೈದಾನಕ್ಕೆ ಬಂದು ಸಜ್ಜಾಗಿರಿ. ಜಿಎನ್ ಬ್ರದರ್ಸ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡ. ಅದೇ ರೀತಿ ಕಾಜೂರ್ ಪ್ರೀಮಿಯರ್ ಲೀಗ್ ಸೀಸನ್ 5 ಇದರ ಕ್ರೀಡಾಕೂಟಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಬಾದಿಶಾ ದುಬೈ ಕಾಜೂರ್. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದ ಕ್ರೀಡಾಕೂಟಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡು ತಂಡಗಳು ಆದಷ್ಟು ಬೇಗ ಬಂದು ಸಹಕರಿಸಬೇಕಾಗಿದೆ. ಕೆಎಫ್ಸಿ ಕಿಲ್ಲೂರು ಜೊತೆ ಆಟವನ್ನು ಮುಂದುವರಿಸಬೇಕಾಗಿದೆ. ಜಿಎನ್ ಬ್ರದರ್ಸ್ ನಾವೂರು ತಂಡ. ಉದಯ್ ಎಲ್ಲಿದ್ರು ಕೂಡ ವೇದಿಕೆ ಬಂದು ಸಹಕರಿಸಬೇಕು. ಉದಯ್
ಕೆಎಫ್ಸಿ ಕಿಲ್ಲೂರು ತಂಡದ ಇರುವ ಆಟಗಾರರು ರಹಮಾನ್ ವಜೀರ್, ಅದೇ ರೀತಿಯಾಗಿ ನವಾಜ್ ಬಿಲಾಲ್ ಎಲ್ಲಿದ್ರು ತಂಡಕ್ಕೆ ಸೇರ್ಕೊಳ್ಬೇಕು. ನವಾಜ್ ಬಿಲಾಲ್ ಅದೇ ರೀತಿಯಾಗಿ ರಹಮಾನ್ ವಜೀರ್. ಬನ್ನಿ, ಆದಷ್ಟು ಬೇಗ ಎರಡು ತಂಡಗಳು ಸಜ್ಜಾಗಿರ್ಬೇಕು. ಮುಂದಿನ ಪಂದ್ಯಾಟಕ್ಕೆ ಸಿದ್ಧರಾಗಿರಿ. ನಾನೇ ಚಿಮ್ಮೆಕ್ಕಾಗಿ ಬನ್ನಿ. ಸ್ವಾಗತ ಮಂಜಟ್ಟಿ ವಿರುದ್ಧವಾಗಿ ಟಿ ಮೊಬೈಲ್ ಲೈನ್. ನಾನೇ ಚಿಮ್ಮೆಕ್ಕಾಗಿ ಬನ್ನಿ. ಸ್ವಾಗತ ಮಂಜಟ್ಟಿ ವಿರುದ್ಧವಾಗಿ ಟಿ ಮೊಬೈಲ್ ಲೈನ್. ನಾನೇ ಚಿಮ್ಮೆಕ್ಕಾಗಿ ಬನ್ನಿ. ತಂಡದ ನಾಯಕ ಕ್ಯಾಪ್ಟನ್ ಪ್ಲೀಸ್ ಬರಬೇಕು ನಾನೇ ಚಿಮ್ಮೆಕ್ಕಾಗಿ. ಇಬ್ರಾಹಿಂ ಬಾತೀಶ್ ಅವರು ನನ್ನ ಚಿಮ್ಮೆಕ್ಕೆ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ್ ಮಂಜಟ್ಟಿ ವಿರುದ್ಧವಾಗಿ ಟೀಮ್ ಮೊಬೈಲ್ ಲೈನ್. ನನ್ನ ಚಿಮ್ಮೆಕ್ಕಾಗಿ ಬನ್ನಿ. ಇಬ್ರಾಹಿಂ ಬಾತೀಶ್ ಅವರ ನನ್ನ ಚಿಮ್ಮೆಕೆಯನ್ನು ನೆರವೇರಿಸಬೇಕಾಗಿದೆ.
ಸ್ವಾಗತ್ ಮಂಜಟ್ಟಿ ಆಯ್ಕೆ ಸ್ವಾಗತ್ ಮಂಜಟ್ಟಿ ತಮ್ಮ ಆಯ್ಕೆ ಅನುಸಾರಕ್ಕೆ ಮೈದಾನಕ್ಕೆ ಕ್ಷೇತ್ರ ಪಾಲನೆ ಸ್ವಾಗತ್ ಮಂಜಟ್ಟಿ ಕ್ಷೇತ್ರ ಪಾಲನೆ ಆಯೋಜಿಸ್ತಾ ಇದೆ. ಮೊಬೈಲ್ ಲೈನ್ ಟೀಮ್ ಮೊಬೈಲ್ ಲೈನ್ ಎರಡು ತಂಡಗಳು ಬರಬೇಕಾಗಿದೆ. ಸ್ವಾಗತ್ ರೋಡ್ ಲೈನ್ ಸ್ವಾಗತ್ ಮಂಜಟ್ಟಿ
ಮುಬಾರಕ್. ಇರ್ಷಾದ್ ಓರ್ವ ಅದ್ಭುತ ರೀತಿಯ ಆಟಗಾರ, ಎಡಗೈ ಆಟಗಾರ ಕೂಡ ಹೌದು. ಓರ್ವ ದಂಡನೆಗೆ ಸೀಮಾರೇಖೆ ಹೊರಭಾಗಕ್ಕೆ ಚೆಂಡು ಚಲಾವಣೆಗೊಳಿಸಲು ಸಾಮರ್ಥ್ಯ ಹೊಂದಿರತಕ್ಕಂಥ ಅದ್ಭುತ ರೀತಿ ಕ್ರೀಡಾಪಟು ಈ ಇರ್ಷಾದ್. ದಾಳಿಗಾರಿಕೆಯಲ್ಲಿ ಗಫೂರ್. ದಾಳಿಗಾರಿಕೆಯಲ್ಲಿ ಗಫೂರ್. ಪ್ರಥಮ ಚೆಂಡು ಸೊಗಸಾಗಿರ್ತಕ್ಕಂಥ ಚೆಂಡು, ಇಲ್ಲಂದು ದಂಡಿಸಿದ್ರು. ನೇರವಾಗಿ ದಂಡನೆಗೆ ಹೊರಬರತಕ್ಕಂಥ ಚೆಂಡು, ಕ್ಷೇತ್ರಪಾಲಕ ಚೆಂಡನ್ನು ತಡೆ ಹಿಡಿಯುತ್ತ ಲಾಂಗ್ ಆನ್ ಪರ್ ವಿಭಾಗದಲ್ಲಿದ್ದ ಚೆಂಡು ನೇರವಾಗಿ 2 ಓಟಗಳಿಗೆ ಪ್ರವೇಶ ಮಾತ್ರವನ್ನು ಆ ಚೆಂಡು ಬಿಟ್ಟುಕೊಡುವಂತ ವೇಳೆಯಲ್ಲಿ 2 ಓಟಗಳ ಅವಶ್ಯಕತೆವಾಗಲಿದೆ. 2 ಓಟಗಳು ಸಂಪೂರ್ಣವಾಗಿ ಹಿಡಿತದಲ್ಲಿ ಸಾಧಿಸ್ತಾ ಇದೆ ಟೀಮ್ ಮೊಬೈಲ್ ಲೈನ್ ಪರವಾಗಿ. ದಾಳಿಗಾರಿಕೆಯಲ್ಲಿ ಸ್ವಾಗತ ಪರವಾಗಿ ಮಂಜುಟ್ಟಿ ತಂಡಗಳಿಗೆ ದಾಳಿಯಲ್ಲಿ ಮುಂದುವರಿಸಬೇಕು. ಸೊಗಸಾಗಿರ್ತಕ್ಕಂಥ ಚೆಂಡು, ಫುಲ್ ಟಾಸ್ ಮಾದರಿದ ಚೆಂಡು. ಇಲ್ಲಿ ನೇರವಾಗಿ ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಕೂಡ 1 ಓಟಗಳ ಅನುಸಾರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 3 ಇದೆ. 3 ಎಸೆತಗಳ ಮುಕ್ತಾಯದ ಬಳಿಕ 3 ಕಾಣ ಸಿಗ್ತಾ ಇದೆ 0 ಹುದ್ದಾರಿಗಳ ನಷ್ಟಕ್ಕೆ. 4ನೇ ಬಾರಿ ಎಸೆತಕ್ಕಂಥ ದಾಳಿಗಾರ, ಸರಿ 3ನೇ ಚೆಂಡು ಗಫೂರ್. ತನ್ಕೂಟದ 3ಯ ಚೆಂಡು ಎಸೆ ದಾಳಿಗಾರ ಮುಬಾರಕ್ ಅವರ ಕಡೆಗೆ. ಸೊಗಸಾಗಿರತಕ್ಕಂಥ ದಾಳಿ. ಈ ಮಾದೆಯಲ್ಲಿ ತೀರ್ಪುಗಾರ ವೈಡ್ ಆಗ್ತಾ ಇದೆ. ಅಗಲ ಸನ್ನೆ ವೈಡ್ಗಳ ಮುಖೇನವಾಗಿ 4 ಅಂಕಾಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ 4 ಕ್ಷಮೆಯಾಗಿದೆ. 3ನೇ ಚೆಂಡು ನೇರವಾಗಿ ಮುಬಾರಕ್ ರವರ ಕಡೆಗೆ. ಗಫೂರ್ ತನ್ಕೂಟದ 3ನೇ ಚೆಂಡು ಎಸೆತಕ್ಕಂಥ ಶೈಲಿ ತೀರ್ಪುಗಳನ್ನು ದೊಡ್ಡ ಬಲ ಹಸ್ತೈತೆ. ಸೊಗಸಾಗಿರ್ತಕ್ಕಂಥ ಚೆಂಡು ದಂಡಿಸಿದ್ರು. ಇಲ್ಲಂತೂ ಲಾಂಗ್ ಆನ್ ವಿಭಾಗದಲ್ಲಿತ್ತು ಚೆಂಡು. ಒಂಟಿ ಬಳಿಕ ಅವಳಿಗಳು ಕೂಡ ಸಂಪೂರ್ಣವಾಗಿ ಸಹಕಾರದೊಂದಿಗೆ ತ್ರಿವಳಿಗಳು ಕೂಡ ಕಂಪ್ಲೀಟ್ ಆಗಿ ಸಹ ಹೊಂದುತ್ತಾ ಇದೆ. 3 ಓಟಗಳು ಕೂಡ 3 ಓಟಗಳು ಕೂಡ ಸಂಪೂರ್ಣವಾಗಿ ಕಾಣ ಸಿಗ್ತಾ ಇದೆ. ಇಲ್ಲಂತೂ ಇರ್ಷಾದ್ ಅವರಿಗೆ ಸ್ಟ್ರೈಕ್ ಅನ್ನು ಬಿಟ್ಟು ಕೊಡುವುದರಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 7 ಕಾಣುವಂತ ವೇಳೆಯಲ್ಲಿ ಉಳಿದಂತಹ 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 7. 4ನೇ ಬಾರಿ ಎಸೆಬೇಕಾ. ಸೊಗಸಾಗಿರ್ತಕ್ಕಂಥ ಅದೇ ಶೈಲಿಯಲ್ಲಿ ಲಾಂಗ್ ಆನ್ ಪರ್ ವಿಭಾಗದಲ್ಲಿ ಚೆಂಡು ಕ್ಷೇತ್ರಪಾಲಕ ಮಿಸ್ ಮಾಡಿದ್ರು, ಕ್ಷೇತ್ರಪಾಲಕ ತಪ್ಪಿದ್ರು. ಆ ಕ್ಷೇತ್ರಪಾಲಕ ಚೆಂಡನ್ನು ಹಿಡಿಯುವಲ್ಲಿ ವೈಫಲ್ಯಗೊಂಡಿದ್ರು. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಇಲ್ಲಿ ಇರ್ಷಾದ್ ರವರ ತಂಡುವಿನ ಮುಖೇನವಾಗಿ ಬೌಂಡರಿ ದಾಖಲೆಯನ್ನು ಮಾಡುವಂತ ವೇಳೆಯಲ್ಲಿ 11 ಜಮೆಯಾಗ್ತಾ ಇದೆ 0 ಹುದ್ದಾರಿಗಳ ನಷ್ಟಕ್ಕೆ. ಯಾವುದೇ ಹುದ್ದಾರಿಯನ್ನು ಬಿಟ್ಟುಕೊಡದೆ 11 ಓಟಗಳು ಕೂಡ ಜಮೆಯಾಗ್ತಾ ಇದೆ. 4 ಎಸೆತಗಳು ಕೂಡ ಮುಕ್ತಾಯದ ಬಳಿಕ 5ನೇ ಬಾರಿ ಗಫೂರ್ ನೇರವಾಗಿ ಇರ್ಷಾದ್ರವರಿಗೆ ನಡೆಸಿದ ದೊಡ್ಡ ಪ್ರಯತ್ನ. ಕ್ಯಾಚ್ ಔಟ್ಗೆ ಅವಕಾಶವಿತ್ತು. ಆದರೆ ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಒಂಟಿಯ ಸುಲಭವಾಗಲಿಕ್ಕಿದೆ. 12 ಖಾತೆಯಲ್ಲಿ ಜಮೆಯಾಗಲಿಕ್ಕಿದೆ. ಅಂತಿಮ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 1 ಚೆಂಡು ಪವರ್ ಪ್ಲೇ ವಿಭಾಗದ ದಾಂಡುಗಾರಿಕೆ ತಂಡಕ್ಕೆ ಸ್ವರ್ಗತಾನ. ಅದೆಷ್ಟರ ಮಟ್ಟಿಗೆ ದಾಂಡುಗಾರ ಈ ದಾಳಿಯನ್ನು ಈ 1 ಚೆಂಡುವನ್ನು ಯಾವ ರೀತಿ ಬಳಸಬಹುದು ಖಂಡಿತ ನೋಡಬೇಕಾಗಿದೆ. 5 ಚೆಂಡುಗಳ ಮುಂದೆ 12 ಓಟವನ್ನು ಕಲೆ ಹಾಕಿಕೊಂಡಂತ ತಂಡ ಈ 1 ಚೆಂಡುಗಳ ಆಟ ಬಾಕಿ ಇದೆ. ಚೆಂಡು ಚುಕ್ಕಿಗೊಳ್ಳುತ್ತಾ ಇದೆ. ಓವರ್ ಸಂಖ್ಯೆ 1 ಇಲ್ಲಿ ಮುಕ್ತಾಯವಾಗ್ತಾ ಇದೆ. ಓವರ್ ಸಂಖ್ಯೆಯಲ್ಲಿ 1 ಮುಕ್ತಾಯದ ಬಳಿಕ 6 ಎಸೆತಗಳು ಕೂಡ ಮುಕ್ತಾಯವಾಗಲಿಕ್ಕಿದೆ. 6 ಎಸೆತ ಮುಕ್ತಾಯದ ಬಳಿಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ 12. ಖಂಡಿತವಾಗಿ ಕೂಡ ಅದ್ಭುತ ರೀತಿಯ ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡುತ್ತಿರತಕ್ಕಂತ ಅಭಿಮತ ಆ ಒಂದು ಸಂಸ್ಥೆ, ಅದೇ ರೀತಿಯಾಗಿ ಇಲ್ಲಿ ಕುಳಿತಕ್ಕಂತಹ 4 ಸಹ ಕೆಲಸಗಾರರು, ಅಭಿಮತ ಟಿವಿ, ಅಭಿಮತ ಚಾನೆಲ್ ಒಂದಿಗೆ ತಮ್ಮ ಈ ಒಂದು ಪಂದ್ಯಾಟದ ಮೂಲೆಗಳಿಗೂ ಕೂಡ ದಾಂಡುಗಾರ ಯಾವ ರೀತಿ ದಂಡಿಸತಕ್ಕಂಥ ದಾಳಿಗಾರ ಯಾವ ರೀತಿ ದಾಳಿ ನಿಭಾಯಿಸ್ತಾನೋ ಪ್ರತಿ ಒಂದು ಇಂಚುಗಳನ್ನು ಕೂಡ ಅಭಿಮತ ಆ ಒಂದು ಸಂಸ್ಥೆ ಯೂಟ್ಯೂಬ್ ಮುಖೇನವಾಗಿ ದೇಶ ವಿದೇಶಗಳಲ್ಲಿ ತನ್ನ ಒಂದು ಸಂಸ್ಥೆ ತನ್ನ ಮೂಲಕ ತನ್ನ ಶೈಲಿಯಲ್ಲಿ ತನ್ನ ವಿಭಿನ್ನ ಕ್ಯಾಮರಾದ ಮುಖೇನವಾಗಿ ಇಡೀ ಒಂದು ಸಂಸ್ಥೆ ಆ ಜೋರಾದ ಚಪ್ಪರೆ ಬರಲಿ ತಂಡಕ್ಕೆ ಮಗದೊಮ್ಮೆ ಸ್ವಾಗತಗಳನ್ನು ಬಯಸುತ್ತಾ ಅಂತಿಮವಾಗಿ ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ಇಲ್ಲಿ ಸಿದ್ದಿ ನೇರವಾಗಿ ಎಡಗೈ ದಾಂಡುಗಾರಗಳಿಗೆ ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಇಲ್ಲೊಂದಿಗೆ ಇಲ್ಲಂತೂ ಅವಕಾಶ ಮನವಿ ಇಲ್ಲಂತೂ ಔಟ್, ರನ್ ಔಟ್ ಮುಖೇನವಾಗಿ ಇರ್ಷಾದ್ ರವರ ಹುದ್ದಾರಿಗಳು ಕೂಡ ನೆಲಕ್ಕೆ ಉರುಳು ಬೀಳ್ತಾ ಇದೆ. ಇರ್ಷಾದ್ ನೇರವಾಗಿ ತಪ್ಪುಗಳನ್ನು ನಿಭಾಯಿಸಿದ್ರು. ರಕ್ಷಣಾತ್ಮಕ ಶೈಲಿ ಹೊಡೆತಗಳನ್ನು ಮುಬಾರಕ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಮುಬಾರಕ್
ಎ ಬಿ ಫಾರೂಕ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು, ಅರ್ಜೆಂಟ್. ಮುಬಾರಕ್ ರವರ ಆಟಕ್ಕೆ ಅಂತ್ಯವನ್ನು ಕಾಣಸಿಗುವಂತ ವೇಳೆಯಲ್ಲಿ ಇಲ್ಲಿ ನೇರವಾಗಿ ಮುಬಾರಕ್ ನೇರವಾಗಿ ಪೆವಿಲಿಯನ್ ಕಡೆಗೆ ದಾಪುಗಾಲನ್ನು ಇಡುವಂತ ವೇಳೆಯಲ್ಲಿ ಜರ್ಸಿ ನಂಬರ್ 33 ಆಟಗಾರ ಇರ್ಫಾನ್ ರವರ ನಾಮಗಳು ಕೂಡ ಕಾಣಸಿಗ್ತಾ ಇದೆ. ಇರ್ಫಾನ್ ಮೈದಾನಕ್ಕೆ ಓಡೋಡಿಕೊಂಡು ಬಂದಂತಹ ಆ ಶೈಲಿ, ಅದೇ ತನಕ ಕೊನೆಯ ತನಕ ಈ ಶೈಲಿ, ಈ ದಾಂಡು, ಈ ದಾಳಿಗಾರಿಕೆಯಲ್ಲಿ ಕಿಂಚತಕ್ಕಂಥ ಅವಕಾಶ ಬಿಟ್ಟುಕೊಡಬಹುದೇ ಇರ್ಷಾದ್. ನೋಡಬೇಕಾಗಿದೆ ದಾಳಿಗಾರಿಕೆಯಲ್ಲಿ ಸಿದ್ದೀಕ್ ಮುಂದುವರಿಸಬೇಕಾಗಿದೆ, ಸ್ವಾದಿಕ್ ಮುಂದುವರಿಸಬೇಕಾಗಿದೆ. ಲಯಭರಿತ ಚೆಂಡು ಚುಕ್ಕಿಕೊಳ್ಳುತ್ತಾ ಇದೆ. ಯಾವ ರೀತಿಯ ಪ್ರಯತ್ನಗಳನ್ನು ಬಿಟ್ಟುಕೊಡ್ತಾ ಇಲ್ಲ, ಕಿಂಚತಕ್ಕಂಥ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಂತೂ ಅದ್ದೂರಿಯ ಪಂದ್ಯಾಟ. ಕೆಪಿಎಲ್ ಸೀಸನ್ ಪ್ರಸ್ತುತ ಪಡಿಸಿರತಕ್ಕಂತಹ ಅದ್ಭುತ ರೀತಿಯ ಈ ಪಂದ್ಯಾಟದಲ್ಲಿ ಸಾಕ್ಷಿಯಾಗಲಿಕ್ಕಿದೆ. ಖಂಡಿತವಾಗಿ ಕೂಡ ಅದ್ಭುತ ರೀತಿಯ ಪಂದ್ಯಾಟವೇ ಇಲ್ಲಿ ಸರಿಯಾಗಲಿಕ್ಕಿದೆ. ಎರಡು ತಂಡಗಳು ಕೂಡ ಆಡತಕ್ಕಂಥ ತಂಡ, ಬಲಿಷ್ಠವಾಗಿರತಕ್ಕಂಥ ಎರಡು ತಂಡಗಳು. ಒಂದೆರಡು ಟೀಮ್ ಮೊಬೈಲ್ ಲೈನ್ ಪರವಾಗಿ ಸ್ವಾಗತ್ ಮಂಜೋಟಿ ತಂಡ, ಹಲವಾರು ಮೈದಾನದಲ್ಲಿ ಸ್ವಾಗತ್ ಮಂಜೋಟಿ ತಂಡ ಆಡಿರತಕ್ಕಂಥ ಅನುಭವ ನೆನಪುಗಳು ಕೂಡ ಇದೆ. ಈ ಸ್ವಾಗತ ಮಂಜೋಟಿ ತಂಡ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದೆ. ಒಂದು ತಂಡವಾಗಲಿದೆ. ಸ್ವಾದಿಕ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ಇರ್ಷಾದ್ ರವರ ಖಂಡಿತವಾಗಿ ಕಾಣಸಿಗ್ತಾ ಇದ್ದಾರೆ. ಪ್ರಥಮ ಓವರ್ನಲ್ಲಿ 12 ಓಟವನ್ನು ಕಳೆ ಹಾಕಿಕೊಂಡು ಒಂದು ಹುದ್ದರಿಯನ್ನು ಬಿಟ್ಟುಕೊಟ್ಟಂತಹ ತಂಡವಾಗಿದೆ. 2 ಎಸೆತಗಳು ಕೂಡ ಮುಕ್ತಾಯ ಬಳಿಕವಾಗಿದೆ. ಸ್ವಾದಿಕ್ ಎಸೆತಕ್ಕಂಥ 2 ಎಸೆತ ಮುಕ್ತಾಯದ ಬಳಿಕ ಮೂರನೇ ಚೆಂಡು ನೇರವಾಗಿ ಇರ್ಷಾದ್ ರವರಿಗೆ ಸೊಗಸಾಗಿರತಕ್ಕಂಥ ಚೆಂಡು. ಈ ಮಾತೆ ಯಾವುದೇ ಓಡಾಟವಿಲ್ಲ. ಚೆಂಡು ಚುಕ್ಕಿ ಸತತವಾಗಿಯೂ ಕೂಡ 2 ಚೆಂಡುಗಳ ಚುಕ್ಕಿಯ ಬಳಿಕವಾಗಿ ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಮುಬಾರಕ್ ತಂಡ ದಂಡುವಿನ ಮುಖೇನವಾಗಿ ಯಾವುದೇ 1 ಇಂಚು ಅಲ್ಪ ಕೂಡ ತಗುಲ್ತಾ ಇಲ್ಲ. ಚೆಂಡು ಚುಕ್ಕಿ 4ನೇ ಬಾರಿ ಎಸೆಯಬೇಕಾಗಿದೆ. ಸ್ವಾದಿಕ್ ನೇರವಾಗಿ ಮುಬಾರಕ್ ಸೊಗಸಾಗಿರತಕ್ಕಂಥ ಚೆಂಡು ಫುಲ್ ಮಾದರಿತ ಚೆಂಡು ಗಗನಕ್ಕೆ ಚೆಂಡು. ಇಲ್ಲಂತೂ ಕ್ಯಾಚ್ ಪಡೆದುಕೊಳ್ಳತಕ್ಕಂಥ ಆಟಗಾರ ಜರ್ಸಿ ನಂಬರ್ 9 ಆಟಗಾರ ಕ್ಯಾಚ್ ಅನ್ನು ಪಡೆದುಕೊಂಡಿದ್ರು. ಇಲ್ಲಿ ಮುಬಾರಕ್ ರವರ ಆಟಕ್ಕೆ ಅಂತ್ಯ ಕಾಣಸಿಗ್ತಾ ಇದೆ. ಖಂಡಿತ ಈ ಮುಬಾರಕ್ ನೇರವಾಗಿ ಪೆವಿಲಿಯನ್ ಕಡೆಗೆ ದಾಪುಗಾಲನ್ನು ಇಡುವಂತ ವೇಳೆಯಲ್ಲಿ ಜರ್ಸಿ ನಂಬರ್ 3 ಜುನೈದ್ ರವರ ಆಗಮನಗೊಳ್ಳುತ್ತಾ ಇದೆ. ಜುನೈದ್ ರವರ ಮುಖ ಪರಿಚಯ ಗೊತ್ತಾಗಿದೆ. ಪಂದ್ಯಾಟದಲ್ಲಿ ಡಿಎಪಿ ಪ್ರದರ್ಶನದ ಮಾಲಕರಾಗಿರತಕ್ಕಂತ ಬ್ಲೂ ಲೈನ್ಸ್ ಹಾಲಿಡೇಸ್ ತಮಗೆ ಫಂಕ್ಷನ್ ಯಾವುದೇ ಮದುವೆಯಲ್ಲಿ ಕರೆ ಮಾಡಿ. ಬ್ಲೂ ಲೈನ್ಸ್ ಹಾಲಿಡೇಸ್ ಹಬ್ಬವರ ಮಾಲಕರು ಈ ಬ್ಲೂ ಲೈನ್ಸ್ ಹಾಲಿಡೇಸ್ ಇದೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಡಿಐಪಿ ಪ್ರದರ್ಶನದ ಮಾಲಕರಾಗಿರತಕ್ಕಂತ ಬ್ಲೂ ಲೈನ್ಸ್ ಹಾಲಿಡೇಸ್ ಇವರಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಾದಿಕ್ ನಿಭಾಯಿಸತಕ್ಕಂಥ ಅದ್ಭುತ ರೀತಿಯ ಶೈಲಿಯ ದಾಳಿಯನ್ನು ಸಂಘಟಿಸಿದಿರುವೆ ನೂತನ ಕ್ರಮದ ದಾಂಡುಗಾರನಾಗಿ ಆಗಮಿಸತಕ್ಕಂಥ ದಾಂಡುಗಾರ ಇರ್ಫಾನ್ ರವರ ಸ್ಟ್ರೈಕ್ ಅನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಇರ್ಫಾನ್ ನೇರವಾಗಿ ಸ್ವಾದಿಕ್ ಟು ಇರ್ಫಾನ್ ಶೈಲಿಯಲ್ಲಿ ತೀರ್ಪುಗಳನ್ನು ದಾಟುತ್ತಾ ಸೊಗಸಾಗಿರ್ತಕ್ಕಂಥ ಚೆಂಡು ಬುಲ್ಟ್ರಾಸ್ ಮಾದರಿದ ಚೆಂಡು. ಇಲ್ಲಂತೂ ಚೆಂಡು ಚುಕ್ಕಿ ಆಗ್ತಾ ಇದೆ. ವೈಟ್ ಬಾಲ್ ಅಗಲ ಚೆಂಡು ನಿಶಾನೆ ಆಗ್ಲಿಕ್ಕಿದೆ. ಅಗಲ ಚೆಂಡು ಬಂದಂತ ವೇಳೆಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 14 2 ಹುದ್ದರಿಗಳ ಕೂಡ ನಷ್ಟಕ್ಕೆ. ಅಂತಿಮ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ದ್ವಿತೀಯ ವರ್ಣ ಅಂತಿಮ 1 ಚೆಂಡು ನೇರವಾಗಿ ಇರ್ಫಾನ್ ರವರ ಕಡೆಗೆ ಸೊಗಸಾಗಿರ್ತಕ್ಕಂಥ ಚೆಂಡು ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಇಲ್ಲಂತೂ 1 ಓಟಗಳೊಂದಿಗೆ ಲಭ್ಯವಾಗಿರತಕ್ಕಂಥ ಪ್ರಯತ್ನದಲ್ಲಿ 2 ಓವರ್ಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. 12 ಚೆಂಡುಗಳ ಆಟಗಳು ಕೂಡ ಮುಕ್ತಾಯದ ಬಳಿಕವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 15 ತೋರ್ಪಡೆಯಾಗ್ತಾ ಇದೆ. 2 ಹುದ್ದರಿಗಳ ನಷ್ಟಕ್ಕೆ 15 ಬಂದಾಗಿದೆ. 12 ಚೆಂಡುಗಳು ಮುಕ್ತಾಯವಾಗಿದೆ. 12 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಸ್ವಾಗತ್ ಮಂಜಟ್ಟು ವಿರುದ್ಧವಾಗಿ ಟೀಮ್ ಮೊಬೈಲ್ ಲೈನ್ ತಂಡ ಆಡಬೇಕಾಗಿದೆ. 2 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಮೈದಾನದಲ್ಲಿ 2 ತಂಡಗಳು ಕೂಡ ಬಾಕಿ ಇದೆ. ಕಳೆದ ಕೆಎಫ್ಸಿ ಕಿಲ್ಲೂರು ಹಾಗೂ ಎಪಿ ಗ್ರೂಪ್ ತಂಡದ ನಡೆದಂತಹ ಆ ಒಂದು ಪಂದ್ಯದ ಫಲಿತಾಂಶದಲ್ಲಿ ಸಣ್ಣ ಒಂದು ತಕರಾರು ಬಂದ ಕಾರಣ ಕಡೆಯದಾಗಿ
ಆಯೋಜಕರು ಹಾಗೂ ಎಲ್ಲ ಆ ಎರಡು ತಂಡಗಳ ಆಟಗಾರರು ಹಾಗೂ ಕಪ್ತಾನರು ಸೇರಿಕೊಂಡು ಮಾಡಿದ ನಿರ್ಧಾರದಂತೆ ಆ ಪಂದ್ಯಾಕೂಟದಲ್ಲಿ ಎಬಿ ಗ್ರೂಪ್ ತಂಡ ಕಾಜೂರು ಜಯಗಳಿಸಿದೆ. ಈ ಒಂದು ಅಂತಿಮ ತೀರ್ಪು ನೀಡಲು ನಮ್ಮ ಜೊತೆ ವಿಶೇಷವಾಗಿ ಸಹಕರಿಸಿದಂತಹ ಕೆಎಫ್ಸಿ ಕಿಲ್ಲೂರು ತಂಡಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಕೆಪಿಎಲ್ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಇದರ ಎಲ್ಲ ತಂಡದ ಆಯೋಜಕರು ಹಾಗೂ ಎಲ್ಲ ತಂಡದ ಮಾಲಕರು ಹಾಗೂ ಕಪ್ತಾನರ ಹಾಗೂ ಆಟಗಾರರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದು, ಇನ್ನು ಮುಂದೆ ಹಲವಾರು ತಂಡಗಳು ನಡೆಯಲಿರುವ ಕಾರಣ ಎಲ್ಲ ಕ್ರೀಡಾಪಟುಗಳು ಹಾಗೂ ಎಲ್ಲ ತಂಡದ ಕಪ್ತಾನರು ಮಾಲಕರು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ನಮ್ಮ ಜೊತೆ ಸಹಕರಿಸಿ ಈ ಪಂದ್ಯಾಕೂಟದ ಯಶಸ್ಸಿಗೆ ತಾವುಗಳು ಕೂಡ ರಿವಾರಿಯಾಗಬೇಕೆಂದು ತಮ್ಮಲ್ಲಿ ವಿಶೇಷವಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರ ಆಗಮನಗೊಂಡಂತಹ ವೇಳೆಯಲ್ಲಿ ಅದೇ ರೀತಿ ನಮ್ಮ ಈ ಕ್ರೀಡಾಕೂಟದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಬಾದಿಶಾ ಕಾಜೂರು ಇವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಶೌಕತ್ ಅಲಿ ಕಾಜೂರು ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಟಕ್ಕೆ ನೇರ ವೀಕ್ಷಣೆ ಮುಖವನ್ನು ಮಾಡುವುದಾದರೆ ಎಸ್ 17 ಸಮಯಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 17 2 ಹುದ್ದರಿಗಳ ನಷ್ಟಕ್ಕೆ ಸಲೀಂ ಚೆಲ್ಲಿ ಇರ್ಫಾನ್ ಅವರ ಆಟಕ್ಕೆ ಅಂತ್ಯ ಕಾಣ ಸಿಗ್ತಾ ಇದೆ. ಹುದ್ದರಿಗಳ ಮಧ್ಯೆ ಹುದ್ದರಿಗಳನ್ನು ಬಿಟ್ಟುಕೊಡುತ್ತಾ 3 ಹುದ್ದರಿಗಳನ್ನು ಪಡೆದುಕೊಳ್ಳತಕ್ಕಂತ ಆಟಗಾರ ಇಲ್ಲಿ ಇರ್ಫಾನ್. ಶೌಕತ್ ರವರಿಗೆ ಇಬ್ರಾಹಿಂ ಬಾತಿಶ್ ಅವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ಜುನೈದ್ ಅವರ ನಿರ್ಗಮನದ ಬಳಿಕ ದಾಂಡುಗಾರಿಕೆ ಪರವಾಗಿ ಫಯಾಜ್ ಅವರ ಆಗಮನಗೊಳ್ಳುತ್ತಾರೆ. ಸಲೀಂ ಚಲ್ಲಿಕಟ್ಟ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಬೆಳ್ತಂಗಡಿ ತಾಲೂಕಿನ ಅದ್ಭುತ ರೀತಿಯ ಈ ದಾಳಿಗಾರ ಖಂಡಿತವಾಗಿ ಕೂಡ ಜಿಲ್ಲೆಯ ಶ್ರೇಷ್ಠ ಮಟ್ಟಿನ ಆಟಗಾರ, ಸೊಗಸಾಗಿರತಕ್ಕಂಥ ಶೈಲಿಯ ಕ್ಷೇತ್ರ ಪಾಲನೆಯನ್ನು ಗಮನಿಸಬೇಕಾಗಿದೆ, ದಾಳಿಗಾರಿಕೆ ಸಂಘಟಿಸಬೇಕಾಗಿದೆ. ಇಲ್ಲಂತೂ ಚೆಂಡು ತೀರ್ಪುಗಾರ ನೀಡಿದಂತಹ ಆ ತೀರ್ಮಾನಕ್ಕೆ ಬದ್ಧರಾಗಿರತಕ್ಕಂಥ ಆಟಗಾರ ನೇರವಾಗಿ ತೀರ್ಪುಗಾರರನ್ನು ಆ ಒಂದು ಮೈದಾನವನ್ನು ಬಿಟ್ಟುಕೊಂಡು ಆಡತಕ್ಕಂಥ ಅವಶ್ಯಕತೆ ಇಲ್ಲಿ. ನೇರವಾಗಿ ಮೈದಾನದ ಹೊರಭಾಗಕ್ಕೆ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡುವಂತಹ ವೇಳೆಯಲ್ಲಿ ಫಯಾಜ್ ರವರ ನಿರ್ಗಮನಗೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಶಫೀಕ್ ರವರ ಆಟ ಇನ್ನೂ ಕೂಡ ಬಾಕಿ ಇದೆ. ಶಫೀಕ್ ರವರ ಮುಖ ಪರಿಚಯವಾಗ್ತಾ ಇದೆ. ಸಲೀಂ ಚಲ್ಲಿಕಟ್ಟೆ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಅದ್ಭುತ ರೀತಿಯ ದಾಳಿಗಾರ, ಖಂಡಿತ ಐಕನ್ ಮಾದರಿಯ ಈ ಆಟಗಾರ. ಸ್ವಾಗತ ಮಂಜುಟ್ಟಿ ಪರವಾಗಿ ಐಕನ್ ಮಾದರಿಯ ಆಟಗಾರ, ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ಅದ್ಭುತ ರೀತಿಯ ಆಟಗಾರಿಕೆಯನ್ನು ಪ್ರದರ್ಶನಗೊಂಡಿರತಕ್ಕಂತಹ ದಾಳಿಗಾರ ಮತ್ತು ದಾಂಡುಗಾರ. ಖಂಡಿತವಾಗಿ ಕೂಡ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಅದ್ಭುತ ರೀತಿಯ ಆಟಗಾರ ಕೂಡ ಹೌದು. ಅಂತಿಮ ಚೆಂಡು ಸೊಗಸಾಗಿರ್ತಕ್ಕಂಥ ದಾಳಿಯ ಶೈಲಿ ನೋಡಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಓವರ್ ಸಂಖ್ಯೆ ಮುಕ್ತಾಯ ಬಳಿಕವಾಗಿದೆ. ಓವರ್ ಸಂಖ್ಯೆ 3 ಮುಕ್ತಾಯದ ಬಳಿಕ ಅಂಕಿಅಂಶ ಪಟ್ಟಿಯಲ್ಲಿ ನೋಡುವುದಾದರೆ 18 ಜಮೆಯಾಗಿದೆ. 4 ಹುದ್ದರಿಗಳ ನಷ್ಟಕ್ಕೆ 18 ಜಮಾವಣೆಗೊಂಡಂತ ವೇಳೆಯಲ್ಲಿ ಅದ್ಭುತ ರೀತಿಯ ಓವರನ್ನು ನಿಭಾಯಿಸಿಕೊಂಡ ಸಲೀಂ ಚೆಲ್ಲಿ ಅದ್ಭುತ ರೀತಿಯ ಓಟವನ್ನು ಬಿಟ್ಟುಕೊಟ್ಟು ಕೇವಲ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಕ್ಕಂತ ಈ ದಾಳಿಗಾರ. 18 ಜಮೆಯಾಗಿದೆ. ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸಿಕೊಂಡು ಅಂತಿಮ 1 ಓವರ್ಗಳು ಮಾತ್ರ ಬಾಕಿ ಇದೆ. 6 ಎಸೆತಗಳು ಬಾಕಿ ಇದೆ. ಸ್ವಾಗತ್ ರೋಡ್ ಲೈನ್ ಪರವಾಗಿ ದಾಳಿಗಾರಿಕೆ ಸಂಘಟಿಸಿಕೊಂಡ ದಾಳಿಗಾರ ಯಾರು? 18 ಜಮಾವಣೆಗೊಂಡಿದೆ. 18 ಖಾತೆಯಲ್ಲಿ ಜಮಾವಣೆಗೊಳ್ಳುವಂತ ವೇಳೆಯಲ್ಲಿ 4 ಉದ್ದರಿಗಳ ನಷ್ಟವಾಗಿದೆ. 18 ಸ್ಕೋರ್ ಎಷ್ಟಿದೆ ಬಲ್ಲ ಅದರಲ್ಲಿ?
ಮುಂದುವರಿಸಿ ತೀರ್ಪುಗಾರರೇ 18 ಸಮಯವಾಣಿಗೊಂಡಾಗಿದೆ 4 ಹುದ್ದಾರಿಗಳ ನಷ್ಟಕ್ಕೆ 18 ಸಮಾನವಾಣಿಗೊಂಡಾಗಿದೆ 4 ಹುದ್ದಾರಿಗಳ ನಷ್ಟಕ್ಕೆ. ಸ್ವಾಗತ ಮಂಜಟ್ಟಿ ಪರವಾಗಿ ದಾಳಿಗಾರಿಕೆಯಲ್ಲಿ ಸೊಗಸಾಗಿರತಕ್ಕಂಥ ಶೈಲಿ, ಸುಂದರತೆ ದಾಳಿ, ಅದ್ಭುತ ರೀತಿಯ ಕಂಬ್ಯಾಕ್ ಅನ್ನು ಮಾಡಲೇಬೇಕಾಗಿರತಕ್ಕಂಥ ದಾಳಿ. ಇಲ್ಲಂತೂ ರನ್ ಔಟ್ ಯಾವುದೇ ರೂಪದಲ್ಲಿ ಕೂಡ ಸಿಗ್ತಾ ಇಲ್ಲ. ಬ್ಯಾಟ್ಸ್ಮನ್ ಬಚಾವಾಗಿರತಕ್ಕಂಥ ಶೈಲಿಗಳು ಕೂಡ ಕಾಣಿಸ್ತಾ ಇದೆ. ಸೊಗಸಾಗಿರತಕ್ಕಂಥ ದಂಡಿಸಿದ್ರು, ಬಲವಾದ ಪ್ರಹಾರವಾಗಲಿಕ್ಕಿತ್ತು. ಆದರೆ ಗಗನದೆತ್ತರಕ್ಕೆ ಚೆಂಡು ಒಂಟಿ ಬಳಿಕ ಅವಳಿಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗ್ತಾ ಇದೆ. ಅವಳಿಗಳು ಓಟಗಳ ಮುಖೇನವಾಗಿ ಸಿಂಗಲ್ ಮತ್ತು ಡಬಲ್. ಪ್ರಥಮ ಚೆಂಡು ಒಂಟಿ ಓಟಗಳಿಗೆ, ದ್ವಿತೀಯ ಚೆಂಡು ಅವಳಿ ಓಟಗಳಿಗೆ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ 3 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ಪ್ರಥಮ ಚೆಂಡು ಚುಕ್ಕಿ, ದ್ವಿತೀಯ ಚೆಂಡು ಅವಳಿ ಓಟಗಳಿಗೆ ಪ್ರಯತ್ನವನ್ನು ನೀಡುವಂತ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 24 ಹುದ್ದಾರಿಗಳು ಕೂಡ ನಷ್ಟವಾಗಲಿಕ್ಕಿದೆ. ಸೊಗಸಾಗಿರ್ತಕ್ಕಂಥ ಪ್ರಯತ್ನ ದಂಡಿಸಿದ್ರು. ಆದರೆ ಲೆಗ್ ಸ್ಕ್ವೇರ್ ವಿಭಾಗದ ಚೆಂಡು ಕ್ಷೇತ್ರಪಾಲಕ ಚೆಂಡನ್ನು ತಡೆ ಹಿಡಿಯುವಂತ ವೇಳೆಯಲ್ಲಿ ಕ್ಷೇತ್ರಪಾಲಕ ಕೈ ತಪ್ಪಿದ್ರು ಆ ಚೆಂಡು ನೇರವಾಗಿ ಬೌಂಡರಿ ದಾಖಲೆ ಆಗ್ತಾ ಇದ್ದೀನಿ. ಅಂಪೈರ್ ಒಂದು ನಿಮಿಷ. ಅಂಪೈರ್ ಒಂದು ನಿಮಿಷ. ಮುಂದುವರಿಸಿ ತೀರ್ಪುಗಾರರೇ ಆದಷ್ಟು ಬೇಗ. 29 ಜಮೆಯಾಗಿದೆ. 4 ಹುದ್ದಾರಿಗಳ ನಷ್ಟಕ್ಕೆ 29 ಜಮೆಯಾಗಿದೆ. ಹಾಲ್ Okay. Now will be 27. Blue line holidays ಇದರ ಮಾಲೀಕರಾದಂತಹ ಅಬ್ಬುನವರು ಸ್ಟೇಜ್ಗೆ ಬರಬೇಕಾಗಿ ಕೇಳಿ. ಬ್ಲೂ ಲೈನ್ ಹಾಲಿಡೇಸ್ 27. ಕ್ಷಮಿಸಿ. ಅದೇ ರೀತಿಯಾಗಿ ಇಲ್ಲಿ ವೀಕ್ಷಕ ವಿವರಣಾ ಕೊಠಡಿಯ ಮುಂಭಾಗದ ಅಥವಾ ಹಿಂಭಾಗದಲ್ಲಿ ಯಾರು ಕೂಡ ಮಾತಾಡಲಿಕ್ಕಿಲ್ಲ. ಸ್ವಾಗತ್ ರೋಡ್ ಲೈನ್ ಮಂಜಟ್ಟಿ ಇತರ ಆಟಗಳನ್ನು ಕಲಿಸಿಕೊಡಬೇಕಾಗಿದೆ. ಚರ್ಚೆಗೆ ಯಾವುದೇ ಆಸ್ಪಾದನೆ ನೀಡ್ತಾ ಇಲ್ಲ. ಅದೇ ರೀತಿಯಾಗಿ ದಾಳಿಗಾರಿಕೆಯಲ್ಲಿ ರಫೀಕ್ ಮುಂದುವರಿಸಬೇಕಾಗಿದೆ. ಸೊಗಸಾಗಿರ್ತಕ್ಕಂಥ ಪ್ರಯತ್ನ. ಇಲ್ಲಂತೂ ಚೆಂಡು ಒಂಟಿ ಓಟಗಳಿಗೆ ಮಾತ್ರ ಪಡೆದುಕೊಳ್ಳುತ್ತಾ ಘೋಷಿತ ಬಳಿಕ ಒಂಟಿ ಓಟಗಳನ್ನು ಪಡೆದುಕೊಳ್ಳುವಂತ ವೇಳೆಯಲ್ಲಿ 28 ಜಮೆಯಾಗ್ತಾ ಇದ್ದೀನಿ.
ಅಂಕಿಅಂಶ ಪಟ್ಟಿಯಲ್ಲಿ 28 ಜಮಾವಣೆಗೊಳ್ಳುವಂತ ವೇಳೆಯಲ್ಲಿ 4 ಎಸೆತಗಳು ಮುಖ್ಯವಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ. ದಂಡಿಸಿದ್ರು ನೇರವಾಗಿ ಕ್ಷೇತ್ರಪಾಲಕ ಚೆಂಡನ್ನು ತಡೆ ಹಿಡಿಯುವಂತ ವಿಫಲತೆಯನ್ನು ಕಾಣುವಂತ ವೇಳೆಯಲ್ಲಿ ಒಂಟಿ ಓಟಗಳು ಮಾತ್ರ ಪಡೆದುಕೊಂಡು ಸಂದರ್ಭ ಕಾಣಸಿಗ್ತಾ ಇದೆ. ಒಂಟಿಯ ಓಟವನ್ನು ಪಡೆದುಕೊಳ್ಳುವಂತ ವೇಳೆಯಲ್ಲಿ 29 ಸಮಯ ಆಗ್ತಾ ಇದೆ. ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳು ಅಂತಿಮ 1 ಚೆಂಡು. ರಫೀಕ್ ನೇರವಾಗಿ ಸೊಗಸಾಗಿರ್ತಕ್ಕಂಥ ಪ್ರಯತ್ನ ಇಲ್ಲ ಅಂತೂ ಚೆಂಡು ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಕೂಡ ಬರ್ತಾ ಇದೆ. ಇಲ್ಲಿ ಲೆಗ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ಚಲಾವಣೆಗೊಳ್ಳುವಂತ ವೇಳೆಯಲ್ಲಿ ಒಂಟಿ ಓಟ ಅವಳಿ ಪ್ರಯತ್ನ ಅವಳಿ ಕೂಡ ಸಂಪೂರ್ಣವಾಗಿ ಕಾಣುವಂತ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 32 ಓಟಗಳಿಗೆ ಬೆನ್ನಟ್ಟಬೇಕಾಗಿದೆ ಟೀಮ್ ಸ್ವಾಗತ್ ಮಂಜೊಟ್ಟಿ ತಂಡ. 14 ಚೆಂಡುಗಳ ಮಧ್ಯೆ 32 ಓಟಗಳನ್ನು ಬೆನ್ನಟ್ಟಬೇಕಾಗಿರತಕ್ಕಂಥ ಸ್ವಾಗತ್ ಮಂಜೊಟ್ಟಿ ತಂಡ ದಾಳಿಗಾರಿಕೆಯನ್ನು ನಿಲ್ಲಿಸತಕ್ಕಂಥ ತಂಡವೇ ಸರಿಯಾಗಬಹುದಾ? ಮೊಬೈಲ್ ಲೋಡ್ ಲೈಟ್ ಮೊಬೈಲ್ಸ್ ಅದೇ ರೀತಿಯಾಗಿ ಸ್ವಾಗತ್ ಮಂಜೊಟ್ಟಿ ತಂಡ ಈ ತಾಂಡುಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಪಂದ್ಯಾಕೂಟಕ್ಕೆ ಕರೆ ನೀಡ್ತಾ ಇದ್ದಾನೆ. ಕೆಎಫ್ಸಿ ಕಿಲ್ಲೂರು ವಿರುದ್ಧವಾಗಿ ಜಿಎಂ ಬ್ರದರ್ಸ್ ನಡುವೆ ಮುಂದಿನ ಪಂದ್ಯಾಕೂಟ. ತಮ್ಮ ನ್ಯಾಯಚನೆಗಾಗಿ ತಂಡದ ಕಪ್ತಾನ ಕಲಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. Let's begin the second innings of 8th match. ಟೀಮ್ ಮೊಬಿಲೈನ್ ವಿರುದ್ಧವಾಗಿ ಟೀಮ್ ಸ್ವಾಗತ್ ಮಂಜೋಟಿ. ವ್ಯವಸ್ಥಾಪಕರು ಉದೈಫ್ನವರು ಎಲ್ಲರೂ ಕೂಡ ಬರಬೇಕಾಗಿದೆ. ಉದೈಫ ಅಜೀಜ್ನವರು, ಜಿಎನ್ ತಂಡದ ಅಜೀಜ್ನವರು. ನಮ್ಮ ಮಾಲಕರಾಗಿರತಕ್ಕಂತ ಜಿಎನ್ ಮಾಲಕರಾಗಿರತಕ್ಕಂತ ಅಜೀಜ್ನವರು ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲ 8 ತಂಡಗಳ ಮಾಲಕರು ಹಾಗೂ ಕಪ್ತಾನರ ಗಮನಕ್ಕೆ, 8 ತಂಡಗಳ ಮಾಲಕರು ಹಾಗೂ ಕಪ್ತಾನರ ಗಮನಕ್ಕೆ, ತಮ್ಮ ತಂಡದ ಪ್ರವೇಶ ಶುಲ್ಕ ಹಾಗೂ ಆಟಗಾರರ ಶುಲ್ಕವನ್ನು ದಯವಿಟ್ಟು ಮುಂದಿನ ಪಂದ್ಯ ತಾವು ಆಡುವುದಕ್ಕಿಂತ ಮುಂಚಿತವಾಗಿ ವ್ಯವಸ್ಥಾಪಕರೊಂದಿಗೆ ನೀಡಿ ಸಹಕರಿಸಬೇಕು. ಇಲ್ಲದಿದ್ದಲ್ಲಿ ಖಂಡಿತವಾಗಿಯೂ ಮುಂದಿನ ಪಂದ್ಯವನ್ನು ಆಡಲು ಅವಕಾಶವನ್ನು ನೀಡುವುದಿಲ್ಲ. ಎಲ್ಲ ತಂಡದ ಕಪ್ತಾನರು ಹಾಗೂ ಮಾಲಕರು ದಯವಿಟ್ಟು ತಮ್ಮ ತಮ್ಮ ತಂಡದ ಪ್ರವೇಶ ಶುಲ್ಕ ಹಾಗೂ ಆಟಗಾರರ ಶುಲ್ಕವನ್ನು ದಯವಿಟ್ಟು ಆದಷ್ಟು ಬೇಗ ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಥ್ಯಾಂಕ್ ಯು. ತಂಡದ ಆಟಗಾರರ ಶುಲ್ಕ ಹಾಗೂ ಪ್ರವೇಶ ಶುಲ್ಕ ತಮಗಿದು ಅಂತಿಮ ನಿರ್ವಹಣೆ ಸೂಚನೆ ನೀಡ್ತಾ ಇದ್ದೇನೆ. ತಂಡದ ಆಟಗಾರರ ಶುಲ್ಕ ಹಾಗೂ ಮಾಲಕರ ಪ್ರವೇಶ ಶುಲ್ಕ ಆದಷ್ಟು ಬೇಗ ಸಿದ್ಧವಾಗಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸೆಕೆಂಡ್ ಇನ್ನಿಂಗ್ಸ್ ಆಫ್ ದ 7th ಮ್ಯಾಚ್ ಬಿಟ್ವೀನ್ ಮೊಬೈಲ್ ಲೈನ್ಸ್ ಕಾಜೂರು ವಿರುದ್ಧವಾಗಿ ಸ್ವಾಗತ್ ಮಂಚೋಟಿ, ಒನ್ ಆಫ್ ದ ಮೇಸ್ಟರ್ ಟೀಮ್ ಆಫ್ ಲಾಯ್ಲ ಪಂಚಾಯತಿನ ಅತ್ಯಂತ ಪ್ರಮುಖ ತಂಡವಾಗಿದೆ. ಒಂದು ಕಡೆಯಲ್ಲಿ ಸ್ವಾಗತ್ ಮಂಚೋಟಿ, ಇನ್ನೊಂದು ಕಡೆಯಲ್ಲಿ ಮೊಬೈಲ್ ಲೈನ್ ಕಾಜೂರು. ದಾಂಡುಗಾರಿಕೆಯಲ್ಲಿ ಪ್ರಥಮವಾಗಿ ಒಂದು ತಿಳಿಸಿದ್ದ ಹೊನ್ನಳ್ಳಿ ಬೆಳಕಿನಲ್ಲಿ ಅತ್ಯಂತ ಪ್ರಶಸ್ತಿ ಪಡೆಯತಕ್ಕಂಥ ಕ್ರೀಡಾಪಟು ಕೂಡ ಅದು ಸೆಲಿಕಟ್ಟ. ಒಂದು ಕಡೆಯಾದರೆ ಸ್ವಾದಿಕ್ ಮಂಚೋಟಿ ಜೊತೆ ಕೊಡುತ್ತಾ ಇದೆ. ದಾಳಿಗಾರಿಕೆಯಲ್ಲಿ ಎಕ್ಸ್ಪ್ರೆಸ್ ದಾಳಿಗಾರಿಕೆಯನ್ನು ಮುಂದುವರಿಸ್ತಾ ಇದೆ. ಅಕೀಮ್ ಎಕ್ಸ್ಪ್ರೆಸ್ ದಾಳಿಯೊಂದಿಗೆ ಪ್ರಥಮ ಮುಂದುವರಿಸಬೇಕಾಗಿದೆ. ರೈಟ್ ಓವರ್ ವಾಟ್ ಅ ಡೆಲಿವರಿ ಮ್ಯಾನ್. ಪ್ರಥಮ ಚೆಂಡಿನಲ್ಲಿ ವೈಡ್ ಮನುಷ್ಯನಿಯಾಗ್ತಾ ಇದೆ. ವೈಡ್ ಮನುಷ್ಯನ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. ಶುಭ ಹಾರೈಕೆ. 1 run from the score was is 1
Again, Akim, one of the most critical bowler of underarm against Akim. What a delivery, fantastic delivery. Feels a field, just miss the field and going to the radish region, going to the dot and delivery. Scored was on one over completion of first ball. Again, second balls of to that bowler batsman Salim Chelli. Salim, big love it, strike it, and going to the fielder. Radish is going to that fantastic fielding from that long gone. Very fantastic from the bowler of Akim, doing that. It's very fantastic bowling from the Akim again, right up over the wickets. Bowler of batsman of again Sadiq. Sadiq doing the big shot bat. He not getting the ball and bats to the bat. It's going to the leg bias and single runs from that banner. Getting that's very fantastic ball from Akim. Very speedless ball, but he getting the ball and batting very fantastic delivery from very speed ball also. Akim capsical ka Akim Suraj hai, but here is Killor sa Akim Killor. Very getting the ball of Akim again right up over the wickets. Oh, I love it, and getting that swift connection to the leg side and going to that overthrow. Chuni, you is overthrow the completion of that span, man. Very fantastic throw of getting that 2 runs. Their score was on 25 on the scoreboard. Remaining 20 ball getting the 27 runs. So score was on 5. No less of the wicket. The ball is over completed of 4 ball and 5th ball's moving to that against. To that batsman Chelli going to the big shot but not getting to the bat, and ball is very completion of that ball. Chelli is not getting the tight the batsman. 5th ball is over. The last ball is remaining from the first over. Akim again. He lofted into the water delivery back. This was the funny umpire Ismail, one of the funny umpire who scored was on 6, loss of 0 wicket. The funny umpire Ismail Navur, he doing that just as the funny also. He lofted very soft-laced umpire also. He became that one of the most talented umpire Ismail Navur and. Siddiq Killor, the big air strike. Over Salim is decision pending, and Salim is going to the pavilion, and Salim going to the big wickets on duckouts. Salim Katta is going to the pavilion. What a fantastic, brilliant fielding from that Akim, getting that very fantastic wicket, but big wicket gone to the pavilion and one down batsman to that Anam Rafiq. Anam Rafiq is the man, very fantastically doing that. Man is very sensible playing of one round. He getting experienced batsman. Anam Rafiq, one of the best experienced batsman also. Call of Manchoti. The score was is over. Score was on 6 runs, giving the Akim one of the best bowler of underarm cricket also. So over is completed. Possible. ಆದಷ್ಟು ಬೇಗ ಬಾಲ್ ಕೊಟ್ಟು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸರ್ ಇಸ್ ಫನ್ನಿ ಎಂಪೈರ್ ಸ್ಮೈಲ್. There is judging the team DIP brothers. What we are doing, that's their Abu is manager. He doing the money to collect to his team.
Abu Blue Lines Holidays, one of the owner of Blue Line Holidays, he giving the receipt to the KPL match. Blue Lines Holidays, Mangalore and Tirupati, one of the experience holidays. Okay, the functions we have ought to the Abu giving the Jeep and TT out to that Blue Lines Holidays, Mangalore and Tirupati. Thank you. Over to that. Add to that. So here coming to over completion of first over. Score was 6 runs. Again, Chunes to the right to the batsman, but not getting the ball and back to the wicket keeper. That wicket keeper is trying to take the wickets, but not getting that very few catches. Current run rate get to that batsman. They needed push over on 88 runs for the victory to the batsman. Yes, again, while lofting the big shots, but not getting the batsman to the wild the radish region and getting that the score was on 7. I feel 7 on the scoreboard, loss of 1 wickets of the completion of 3 ball of 4th ball is going to the over to the batsman. Again, Sadiq, that's batsman. Again, lofting the ball but not getting the bat and ball. Going to the over additional region is complete of on the scoreboard 1 and the scoreboard is 8 and ಅದೇ ರೀತಿ ನಮ್ಮ ಈ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಕ್ರೀಡಾಕೂಟಕ್ಕೆ ಬೆಳ್ತಂಗಡಿ ತಾಲೂಕು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಜಯರಾಮ್ ಅಲಂಗಾರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. Look at that umpire, very smartly playing that Ismail, one of the bowler batsmen. He confused the umpire, but getting the famous of umpire is one of the experienced umpires called Ismail. Now again Chunich to the batsman. He going to the big shots and what a field, man! What a fantastic field from the Mustafa. He is getting the radish of regions. He put off the getting the batsman going to the single runs and scored was on 10-1-0 or loss of 1 wicket. So last ball remaining the first second over. Junaid is bowling to the second ball of last ball second over. Lofting that ball, he not getting the chance, mid wickets and over completion of and getting the scoreboard 10, 12 balls remaining, 22 required for run rates, getting the over to the 10 balls, 10 runs from the 6 balls getting the there is 10 runs is the currently required to that to the 1 over per over. ಎಸ್ಐ ನಮ್ಮಲ್ಲಿ ಜೊತೆಗೂಡುತ್ತಾ ಇದ್ದಾರೆ. ನೇರ ಪ್ರಸಾರವಾಗಿ ಅಜಿತ್ ಜೊತೆಗೂಡುತ್ತಾ ಅಕ್ಷಯ್ ಪಂದ್ಯಾಕೂಟದಲ್ಲಿ ನಮ್ಮ ಸ್ಕೋರ್ ಕಾರ್ಡ್ ನಲ್ಲಿ ಹಾಗೂ ನೇರ ಪ್ರಸಾರದಲ್ಲಿ ಬಂದಿದ್ದಾರೆ. ಬೆಳಗಿನಿಂದ ಮಧ್ಯಾಹ್ನ ಹೊತ್ತಿಗೆ ತಮ್ಮ ಶ್ರಮವನ್ನು ಪಟ್ಟು ತಮ್ಮ ಎಲ್ಲವನ್ನು ಅರಿತುಕೊಂಡು ಅದ್ಭುತವಾದ ನೇರ ಪ್ರಸಾರ ನೀಡ್ತಾ ಇದ್ದಾರೆ. ಅಭಿಮತ ಟಿವಿ ಇವರಿಗೆ ಆತ್ಮೀಯವಾಗಿ ಇನ್ನೊಮ್ಮೆ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ಸ್ಕ್ವಾಡ್ ಖಾತೆಯಲ್ಲಿ ಅಮೀರ್ ನವರಿದಾರಿ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಖಾತೆಯಲ್ಲಿ 10 on the scoreboard, loss of 1 wicket, so 2 overs completion and 2 overs remaining. ತಾಲಿಗಾರಿಕೆಯಲ್ಲಿ ತೃತೀಯ ಓವರ್ ಕೈ ಎತ್ತಿಕೊಂಡು ಹಾಕಿದೆ. Irfan from time is over. Impact player. The batsman is going to impact player. Irfan Pathan is coming to the over when he gets the ball into the Irfan Pathan. Right up over the wickets, push ball off for the third over again. This time, what a delivery, man! He become the delivery. That is very fantastic. Everybody is going to the single runs.
The single is getting that's very fabulous. Scored was on double one. 11 on the scoreboard. The over completion of second over and first ball. Scored was on 11. Loss of 1 wicket. Again, there is he left it, and long on distance going to that's a very fantastic, not connection, but he tried the batsman, not getting the fantastic connection between the bat and ball. He going to the pavilion, and Sadiq is very fantastic batsman. Is going to the pavilion, and score was on pavilion. Score was on 11, loss of 2 wicket. Jason is coming to the fourth batsman of Swagat Manjoti. There are 10 balls remaining, 21 to get just not a easily score, but trying is the best score of the Swagat Manjoti. That previous match they getting 2 balls 5 runs, but they were completion of they were tied that match. Here again 10 ball remaining, 21 runs gets from the remaining 10 balls again. He lofting the ball or here the sum. To the try to the pavilion, but not getting that fantastic delivery, but getting 1 run. There is the appeal, but not getting that appeal to the umpire. That is on again. Score was on over to that 9 ball remaining, 20 runs gets 9 chindu 20 ota 9 ball. Love it, and now traffic, and it's going to the pavilion. What a fantastic shot! Getting that bat of but not getting the connections. Here going to there's Radish region Akim and the long on straight forward. The fantastic catch out from that Anam Rafi. Yes, the score was on 12 on the scoreboard. There is Fayaz, Junni and Akim. Jersey number 18, the long on straight forward into the square leg, and long there is Mustafa Kiluru into the batsman is Avil, looking that's like that Avil. There again 2 ball remaining. Again, lofting the ball, on the Radish. There is the overthrow, and getting the 1 runs and 2 runs to that plus 1 and going to the 14 runs of the last balls remaining from the 3rd over. Scored was on the 14, a loss of 3 wickets from that remaining 7 balls, 18 runs required. The last ball of 3rd over again, Irfan Pathan. Again of the other wicket. Irfan. Love it, straight in, and it's gone to the pavilion to the catch out of the ball. The jersey number 18, fantastic, brilliant, put the efforts of Jason. Jason is going to the pavilion, and Riaz is back to that batsman. The 6 ball remaining, 18 runs required. 6 ball, 18 runs. 6 ಚೆಂಡು 18 ಓಟದ ಅವಶ್ಯಕತೆ ಇದೆ. 6 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ ಕೂಡ ಇದೆ.
Avil Andreas. They were putting the effort to the match, winning the point. The 6 ball remaining, 18 runs required. What a fantastic match. They will put the 3 6 into that remaining 6 balls. They were 3 6 were putting and getting the won the match. Swagat Munchuti, there were the fantastic match. Again, Akbar is the death over to the Tex. It's death over taken over that Akbar. Akbar is the man over to the very fantastic man also called of the Akbar. 6 ball, 18 runs required. 6 ball, 18 runs from that 4th over. Again, first ball is very fantastic. Not is but conditional. The ball is dot and delivery. Full toss, over drop, and over is just as a dotting delivery. Again, right on the over the wicket to that Akbar to the batsman Avil. Avil is lofted and it's going to the overhead, but not is very going to the reach, and the batsman is going to the pavilion. And 4 balls over, 2 balls over, scored balls is only 14, loss of 5 wickets, another 4 balls remaining, 18 runs required. Akbar is the bowler of in the previous year he get the in Killuru very fantastic best bowler in the KFC Killuru trophy. He gets the best bowler in the KFC, best experienced bowler also. Akbar, one of the talented bowler of Kajur, he gets the 2 balls get not given the runs also. 3rd ball again Akbar. Akbar is one of the fantastic delivery. Akbar, you beauty. Akbar, you getting the bowling fantastic, and it was oh my goodness, funny moment Ismail. Funny movement is my one of the umpires very sad is yeah, this time it's a very fantastic delivery. We are dotting what a delivery from Akbar. He was happy. He coming happy from the Akbar. There are supporter of Akbar. There is the fan of Akbar in the stage. They are looking the stage in the Tama Abhimanigalallo ಕೂತಾ ಇದ್ದಾರೆ. ತಮ್ಮ ಅಭಿಮಾನಿಗಳು ಅಕ್ಬರ್ ಎನ್ನುವ ನಾಮದಲ್ಲಿ ಇಲ್ಲಿ ಕಾಣಿಸುತ್ತಾ ಇದೆ. ಅಕ್ಬರ್ ಪ್ರಶಸ್ತಿ ಪಡೆದಿರತಕ್ಕಂತ ಆಟಗಾರ. Again Akbar, full toss delivery. Here is confusing the ball. Akbar, fantastic ball here getting, that's Akbar, very fantastically. Scored was over and 1 ball remaining, 17 runs required. He given the just 1 run. What a fantastic delivery, and is over completed. ಒಂದೊಂದು ಚಪ್ಪಾಳೆ ಕೊಟ್ಟುಬಿಡಿ ಖಂಡಿತವಾಗಿ, ಏಕೆಂದರೆ 6 ಚೆಂಡುಗಳ ಮುಂದೆ ಕೇವಲ 1 ಮಾತ್ರ ಬಿಟ್ಟು ಕೊಟ್ಟದ್ದು. ಅಂಕಿಅಂಶ ಪಟ್ಟಿಯಲ್ಲಿ 15, 7 ವಿಕೆಟ್ ನಷ್ಟಕ್ಕೆ ಓವರ್ ಮುಕ್ತಾಯ. ಖಂಡಿತವಾಗಿಯೂ ಕೇವಲ 1 ಓಟಗಳನ್ನು ಬಿಟ್ಟುಕೊಟ್ಟ ತಂಡಕ್ಕೆ ಆಸರಿಯಾಗ್ತಾ ಇದ್ದಾರೆ ಟೀಮ್ ಮೊಬೈಲ್ ಅಂಡ್ ಕಾಜೂರು. 2 ತಂಡಕ್ಕೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಕೂಟ KFC ಕಿಲ್ಲೂರು ಅಂಡ್ GN ಬ್ರದರ್ಸ್ ಜಿನಗರ. Yes, the man of the match goes to none other than Irfan Kajuru. Panda Purushostam ಪ್ರಶಸ್ತಿ ಕಾಣಿಸುತ್ತಾ ಇದೆ ಇರ್ಫಾನ್ ಕಾಜೂರ್. ಎಸ್, ಮುಂದಿನ ವೀಕ್ಷಕ ವರ್ಣಗಾರರಲ್ಲಿ ಬದಲಾವಣೆ. ಥ್ಯಾಂಕ್ ಯು ಮಿಸಾಬ್ ಪದ್ಮಂಚಿನವರ ಕಾಣಿಸುತ್ತಾ ಇದೆ. ಥ್ಯಾಂಕ್ ಯು. ಮ್ಯಾನ್ ಆಫ್ ದ ಮ್ಯಾಚ್ ಇರ್ಫಾನ್ ಅವರು. ಅಲ್ಲಿ ಹೋಗಿ ಮುಂಚೆ ಒಮ್ಮೆ ಇಂದಲೇ ಬನ್ನಿ ಹೋಗಿ. ಇರ್ಫಾನ್ ಕಾಜೂರು, ಇರ್ಫಾನ್ ಎಲ್ಲಿದ್ದೀರಾ? ಇರ್ಫಾನ್ ಕಾಜೂರ್ ಅನ್ನ ಬೇಗ ಬನ್ನಿ, ಕರೀತಿದ್ದೀರಾ? ಎಸ್, ಈ ಪ್ರಶಸ್ತಿಯನ್ನು ಶಾಕಿರ್ ಅವರು ನೀಡಿ ಸಹಕರಿಸಬೇಕು ನಮ್ಮಲ್ಲಿ.
ಕೊಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಟೈಲ್ಸ್ ಮಾಲಕರಾಗಿರತಕ್ಕಂತಹ ಶಾಕಿರ್ ಅವರು ಕೊಟ್ಟು ಸಹಕರಿಸಬೇಕಂತ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾನೆ. ಥ್ಯಾಂಕ್ ಯು ಇರ್ಫಾನ್, ಅದ್ಭುತವಾದಂತಹ ಆಟ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಜಿಆರ್ ಬ್ರದರ್ಸ್ ಪರವಾಗಿ ದಾಂಡುಗಾರಿಕೆ ಶ್ರೀಕರ್ ಪರವಾಗಿ ಖಂಡಿತವಾಗಿ ಕೂಡ ಹೇಳಲೇಬೇಕಾಗಿರತಕ್ಕಂಥ ದಂಡನೆ, ಖಂಡಿತವಾಗಿ ಕೂಡ ಹೇಳಲೇಬೇಕಾಗಿರತಕ್ಕಂಥ ಮಾತು. ಇಲ್ಲಿ ಎರಡು ತಂಡಗಳು ಕೂಡ ಬಲಿಷ್ಠವಾಗಿದೆ. ಒಂದೆಡೆಯಲ್ಲಿ ಜಿಎನ್ ಬ್ರದರ್ಸ್ ಪರವಾಗಿ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿರತಕ್ಕಂಥ ದಾಳಿಗಾರ ಅಚ್ಚು ಬಂಗೇರಘಟ್ಟ, ಇಂಡಿಯನ್ ಬಂಗೇರಘಟ್ಟ ಪರವಾಗಿ ಆಡತಕ್ಕಂಥ ಅದ್ಭುತ ರೀತಿಯ ಆಟಗಾರ ಸವ್ಯಸಾಚಿ ಕ್ರಿಕೆಟಿಗ ಎಂದು ತಪ್ಪಾಗಲಾರದು ಈ ಅಚ್ಚು ಬಂಗೇರಘಟ್ಟ. ಖಂಡಿತವಾಗಿ ಕೂಡ ಒಂದೆಡೆಯಲ್ಲಿ ಕೆಎಫ್ಸಿ ಕಿಲ್ಲೂರು ತಂಡದಲ್ಲಿ ಆಡತಕ್ಕಂಥ ಅದ್ಭುತ ರೀತಿ ಇರುವ ದಾಂಡುಗಾರರು, ಜೊತೆಯಾಟದಲ್ಲಿ ಮುಂದುವರಿಸತಕ್ಕಂಥ ಇರುವ ಆಟಗಾರರು ನೋಡಿದರೆ ಹೆಸರನ್ನು ನೋಡುವುದಾದರೆ ಖಂಡಿತ ಹೆಸರನ್ನು ಪರಿಚಯಿಸಬೇಕಾಗಿದೆ. ಕಾರಣ ಲೆಫ್ಟಿ ನವಾಜ್ ಬಿಲಾಲ್ ಪರಿಸರದಲ್ಲಿ ಇತ್ತೀಚಿನ ದಿನದಲ್ಲಿ ತನ್ನ ದಂಡನೆಯನ್ನು ಅಂಡರ್ ಆರ್ಮ್ ಜಗತ್ತಿನಲ್ಲಿ, ಅದೇ ರೀತಿ ವಾರಂ ಜಗತ್ತಿನಲ್ಲಿ, ಅಂಡರ್ ಆರ್ಮ್ ಮತ್ತು ವಾರಂ ಜಗತ್ತಿನಲ್ಲಿ ಎರಡರಲ್ಲೂ ಕೂಡ ಸೈ ಖಂಡಿತ ಅದ್ಭುತ ರೀತಿಯ ಆಟವನ್ನು ತನ್ನ ತಂಡಕ್ಕೋಸ್ಕರ ಜವಾಬ್ದಾರಿತ ಆಟವನ್ನು ನಿಭಾಯಿಸಿಕೊಂಡು ತನ್ನ ಗೆಲುವಿಗೆ ಬಹಳಷ್ಟು ಪ್ರಾಮುಖ್ಯ ಪಾತ್ರವನ್ನು ವಹಿಸಿಕೊಂಡಂತಹ ಅದ್ಭುತ ರೀತಿಯ ಈ ಆಟಗಾರ ಬೆಳ್ತಂಗಡಿ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸರಾಂತ ತಂಡದಲ್ಲಿ ಆಡತಕ್ಕಂಥ ಅದ್ಭುತ ರೀತಿಯ ಈ ಆಟಗಾರ ಲೆಫ್ಟಿ ನವಾಜ್ ಬಿಲಾಲ್. ಖಂಡಿತವಾಗಿ ಕೂಡ ಎದುರಾಳಿ ತಂಡ ಕೂಡ ಬಲಿಷ್ಠವಾಗಿದೆ. ಒಂದೆಡೆಯಲ್ಲಿ ಸ್ಟ್ರೈಕರ್ ಪರವಾಗಿ ಲೆಫ್ಟಿ ನವಾಜ್ ಅವರಿದ್ದರೆ, ಮತ್ತೊಂದೆಡೆಯಲ್ಲಿ ಫಾರೂಕ್ ಬಿಎಂ. ಖಂಡಿತವಾಗಿ ಕೂಡ ಈತ ಕೂಡ ಹೌದು ಬೆಳ್ತಂಗಡಿ ತಾಲೂಕಿನ ಬಲಿಷ್ಠಿತ ಪ್ರತಿಷ್ಠಿತ ತಂಡದಲ್ಲಿ ಆಡತಕ್ಕಂಥ ಅದ್ಭುತ ರೀತಿಯ ಆಟಗಾರ ಕೂಡ ಹೌದು. ಕೆಎಫ್ಸಿ ಕಿಲ್ಲೂರು ತಂಡದಲ್ಲಿ ಆಡತಕ್ಕಂಥ ಅದ್ಭುತ ರೀತಿಯ ಕ್ರೀಡಾಪಟು ಕೂಡ ಹೌದು ಫಾರೂಕ್ ಬಿಎಂ. ಅದೇ ರೀತಿ ಪ್ರಥಮ ಚೆಂಡು ಸೊಗಸಾಗಿರ್ತಕ್ಕಂಥ ಚೆಂಡು, ಲಯ ಬರಿತ ಚೆಂಡು, ಇಲ್ಲಂತೂ ಲಾಂಗ್ ಆನ್ ಪರ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರರಕ್ಷ 1-1 ಬಳಿಕ 2 ಓಟಗಳನ್ನು ಕೂಡ ಸಂಪೂರ್ಣವಾಗಿ ಕಾಣಸಿಗ್ತಾ ಇದೆ. ಚಿರಂತ ಮಾರಿಯ ಓಡಾಟದೊಂದಿಗೆ 2 ಓಟಗಳು ಕೂಡ ಸಂಪೂರ್ಣವಾಗಿ ಹಿಡಿತದೊಂದಿಗೆ ಸಾಧಿಸಿಕೊಂಡು 1 ಚೆಂಡುಗಳ ಮುಕ್ತಾಯದ ಬಳಿಕ 2 ಓಟಗಳೊಂದಿಗೆ ಸಂಪೂರ್ಣವಾಗಿ ಸಾಗಿಕೊಂಡು ಬರುವಂತಹ ಪಂದ್ಯ ಕೂಟವಿದು. ಬಲಿಷ್ಠ ತಂಡಗಳು ಕೂಡ ವಾಗ್ಗಿದೆ. 4 ಓವರ್ಗೆ ಪಂದ್ಯ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ. ಇಲ್ಲಿ ಅಚ್ಚು ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ದಾಂಡುಗಾರಿಕೆ ಪರವಾಗಿ ಲೆಫ್ಟಿ ಇಸ್ ದ ಸೇಫ್ಟಿ. ಖಂಡಿತವಾಗಿ ಕೂಡ ದಾಳಿಗಾರಿಕೆಯನ್ನು ಮುಂದುವರಿಸಬೇಕು. ಅಚ್ಚು ನೇರವಾಗಿ ನವಾಜ್ ರವರ ಕಡೆಗೆ ಸೊಗಸಾಗಿರುತ್ತದೆ ಚೆಂಡು, ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕ ಜಾಲ್ಮೇರಿ ದಂಡನೆ ನಿಭಾಯಿಸಿಕೊಂಡು ಹೊಂಟಿ ಓಟಕ್ಕೆ ಮಾತ್ರ ಪ್ರಯತ್ನವನ್ನು ಪಡುವಂತ ವೇಳೆಯಲ್ಲಿ 2 ಚೆಂಡುಗಳು ಮುಕ್ತಾಯವಾಗಿದೆ. 3 ಓಟಗಳ ಪ್ರಯತ್ನವಾಗ್ತಾ ಇದೆ. 2 ಚೆಂಡು ಮುಕ್ತಾಯದ ಬಳಿಕ 3 ಓಟಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಇಲ್ಲಿ ತಂಡ ಕೆಎಫ್ಸಿ ಕಿಲ್ಲೂರು ತನ್ನ ಖಾತೆಯಲ್ಲಿ 3 ಕಾಣ ಸಿಗ್ತಾ ಇದೆ.
ಇದೆ ದಾಳಿಗಾರಿಗೆ 2 ಚೆಂಡು ಮುಕ್ತಾಯವಾಗಿದೆ. ಪವರ್ ಪ್ಲೇ ವಿಭಾಗದಲ್ಲಿ ಖಂಡಿತವಾಗಿಯೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ಸಿಡಿಯಬಲ್ಲಂತ ಸಾಮರ್ಥ್ಯ ಹೊಂದಿರತಕ್ಕಂಥ ಇರುವ ದಾಂಡುಗಾರರು ಮೈದಾನದ ಒಳ ಭಾಗದಲ್ಲಿ ಕಾಣುತ್ತಾ ಇದ್ದಾರೆ. ಖಂಡಿತ ದಾಳಿಗಾರಿಕೆಯಲ್ಲಿ ಮುಂದುವರಿಸತಕ್ಕಂಥ ದಾಳಿಗಾರ ಅಚ್ಚು ಬಂಗೇರಗಟ್ಟೆ ಖಂಡಿತವಾಗಿಯೂ ಕೂಡ ದಾಂಡುಗಾರಿಕೆ ಪರವಾಗಿ ಫಾರೂಕ್ ಬಿಎಂ ಮಾದರಿ ದಾಳಿಗಾರಿಕೆಯಲ್ಲಿ ಅಚ್ಚು ಬಂಗೇರಗಟ್ಟೆ ಜೊತೆಯಾಟವನ್ನು ಮುಂದುವರಿಸಬೇಕಾಗಿದೆ. ಎದುರಾಳಿ ತಂಡದ ಆಟಗಾರ ಅಚ್ಚು ಟು ಫಾರೂಕ್. ತೃತೀಯ ಚೆಂಡು ಸೊಗಸಾಗಿರತಕ್ಕಂಥ ಪ್ರಯತ್ನ ಸ್ವೀಪ್ ಮಾಡುವ ಮುಖೇನವಾಗಿ ಘೋಷಿತ ವಲಯಕ್ಕೆ 1 ಓಟಗಳೊಂದಿಗೆ ಅನುಸಾರವನ್ನು ಕಾಣಿಸಿಕೊಳ್ಳುವಂತ ವೇಳೆ ಹಾಕಲಿಕ್ಕಿದೆ. ಇದು ಚೆಂಡು 3 ಚೆಂಡುಗಳ ಮುಖ್ಯವಾಗಿದೆ. 4 ಓಟಗಳ ಅವಶ್ಯಕತೆ. 3 ಚೆಂಡುಗಳ ಮುಕ್ತಾಯ. 4 ಓಟಗಳು ಕೂಡ ಕಾಣಿಸುತ್ತಾ ಇದೆ. 4ನೇ ಬಾರಿ ಎಸೆಯತಕ್ಕಂಥ ದಾಳಿಗಾರ ಅಚ್ಚು ನೇರವಾಗಿ ಲೆಫ್ಟ್ ಅವರ ಕಡೆಗೆ ಸೊಗಸಾಗಿ ದಂಡಿಸಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ ಇದು ಚೆಂಡು ಒಂಟಿಯ ಸುಲಭ ಅವಳಿಗಳು ಕೂಡ ಕರೆಯನ್ನು ನೀಡ್ತಾ ಇದ್ದಾರೆ. ಅವಳಿ ಒಂಟಿಗಳು ಕೂಡ ಸಂಪೂರ್ಣ ಹಾದಿಗೆ ಇಳಿತದಲ್ಲಿ ಸಾಗಿಸಿಕೊಂಡು ಬರುವಂತ ವೇಳೆಯಲ್ಲಿ 6 ಜಮ ಮಾಡಿಕೊಂಡಿದೆ. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. 6 ಇಲ್ಲಿ ಪಂದ್ಯಾಟ ಗೆಲ್ಲುವವರ 6 ಜಮೆಯಾಗಿದೆ. ಪವರ್ ಪ್ಲೇ ವಿಭಾಗ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. 5ನೇ ಬಾರಿ ಪಂಚಮಿ ಬಾರಿ ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ಪ್ರತಿಭೆ ಉತ್ತಮ ರೀತಿಯ ಪ್ರಯತ್ನವನ್ನು ನಿಭಾಯಿಸಿಕೊಂಡು ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ಪರಿವರ್ತನೆ ಹೊಂದುವಂತ ವೇಳೆಯಲ್ಲಿ 1 ಸುಲಭ ಹಾದಿಯಲ್ಲಿ 2 ಓಟವನ್ನು ಪ್ರಯತ್ನವನ್ನು ಮಾಡುವ ಮುಖೇನವಾಗಿ ಖಂಡಿತವಾಗಿಯೂ ಕೂಡ ಹೇಳಿ ತಿಳಿಸಿದ್ದ ಬಲಿಷ್ಠ ಹೊಡೆತಕ್ಕೆ ಬಲಿಷ್ಠ ಹೆಸರುವಾಸಿ ದಾಳಿಗಾರಿಕೆಯಲ್ಲಿ ಅಚ್ಚು ನೇರವಾಗಿ ಅಂತಿಮ 1 ಚೆಂಡು ಎಸೆಯಬೇಕಾದ ದಾಳಿಗಾರ ಲೆಫ್ಟ್ ಅವರ ಕಡೆ ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಂತೂ ಚೆಂಡು ಮಿಡ್ಲ್ ವಿಕೆಟ್ ಪರವಾಗಿ ಓಟಗಳೊಂದಿಗೆ ಒಂಟಿಯ ಬಳಿಕ ಅವಲಿ ಲೆಗ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಒಂದು ಜೊತೆಗೂಡುತ್ತಾ 2 ಜೊತೆಗೂಡುತ್ತಾ 3 ಉತ್ತಮ ರೀತಿಯ ಪ್ರಯತ್ನವನ್ನು ಸಂಘಟಿಸಿದ್ರು. ಉತ್ತಮ ರೀತಿಯ ತಾಳಿಯನ್ನು ಉತ್ತಮ ರೀತಿಯ ದಂಡುಗಾರಿಕೆಯಲ್ಲಿ ಇಲ್ಲಿ ಖಂಡಿತವಾಗಿ ಕೂಡ 3 ಓಟಗಳ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ದಿಢೀರನೆ ಹೆಚ್ಚಿಕೊಳ್ಳುವಾಗ ಡಬಲ್ ಡಿಜಿಟ್ ಹಣ್ಣು ಕಾಣಿಸುತ್ತಾ ಇದೆ. ಒಂದು ಪಂದ್ಯಾಟ ಇನ್ನೂ ಕೂಡ 6 ಎಸೆತಗಳು ಕೂಡ ಮುಕ್ತಾಯ ಬಳಿಕವಾಗಿದೆ. 18 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 11 ಜಮೆಯಾಗಿದೆ. ಯಾವುದೇ ಹುದ್ದಾರಿಗಳ ನಷ್ಟಕ್ಕೆ 11 ಜಮವಣೆಗೊಂಡಾಗಿದೆ. 6 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟದು 11 ಓಟವಾದರೆ ಯಾವುದೇ ಹುದ್ದಾರಿಗಳ ನಷ್ಟಕ್ಕೆ ಜಿಎನ್ ತಂಡ ಸಮಾಲೋಚನೆಯನ್ನು ಹೊಂದುತ್ತಾ ಇರತಕ್ಕಂಥ ಸಮಾಲೋಚನೆಯಲ್ಲಿ ಜಿಎನ್ ಸಮಾಲೋಚನೆ ಮುಕ್ತಾಯದ ಬಳಿಕ ದ್ವಿತೀಯವನ್ನು ಎಸೆಯತಕ್ಕಂಥ ದಾಳಿಗಾರ ಯಾರು ನೋಡಬೇಕಾಗಿದೆ. ದಾಂಡುಗಾರಿಗ ಶ್ರೇಖರ್ ಪರವಾಗಿ ಲೆಫ್ಟಿ ನವಾಜ್ ಜೊತೆಯಾಟವನ್ನು ಮುಂದುವರಿಸತಕ್ಕಂಥ ದಾಂಡುಗಾರ ಈ ಫಾರೂಕ್. ಖಂಡಿತವಾಗಿ ಕೂಡ ಇರುವ ದಾಂಡುಗಾರ ಬಗ್ಗೆ ಎಚ್ಚೆತ್ತುಕೊಳ್ಳುವ ಮಾತನ್ನು ಹೇಳಬೇಕಾಗಿದೆ. ಹೇಳಿ ಮುಗಿಯಲಷ್ಟ ಮಾತುಗಳು ಖಂಡಿತವಾಗಿ ಕೂಡ ಹಲವಾರು ಮೈದಾನದಲ್ಲಿ ತನ್ನ ಆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನು ಪಡೆದುಕೊಂಡಿರತಕ್ಕಂಥ ಅದ್ಭುತ ರೀತಿಯ ದಾಂಡುಗಾರರು ಇದ್ದರು. ಖಂಡಿತ ಈ ಲೆಫ್ಟಿ ನವಾಜ್ ಬಗ್ಗೆ ಹೇಳುವುದಾದರೆ ಅಂಡರ್ ಆರ್ಮಿನಲ್ಲಿ ಕೂಡ ಆರಂಭದಲ್ಲೂ ಕೂಡ ಹಲವಾರು ಪಂದ್ಯಾಟದಲ್ಲಿ ಹಲವಾರು ಪ್ರಶಸ್ತಿ ಪ್ರಥಮ ಸ್ಥಾನ ಅದೇ ರೀತಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿರತಕ್ಕಂಥ ತಂಡದಲ್ಲಿ ಆಡಿರತಕ್ಕಂಥ ಅದ್ಭುತ ರೀತಿಯ ಆಟಗಾರರು ಈ ಲೆಫ್ಟಿ ನವಾಜ್. ಜರ್ಸಿ ನಂಬರ್ 23 ಆಟಗಾರ ಖಂಡಿತವಾಗಿ ತಲೆಯ ಮೇಲೆ ಇದೆ ಟೋಫಿ ಕೆಂಪು ರೆಡ್ ಅಲರ್ಟ್. ಖಂಡಿತವಾಗಿ ಕೂಡ ಘೋಷಣೆಯ ಗಂಟವೇ ಸರಿ. ಇಲ್ಲಿ ರೆಡ್ ಅನ್ನುವುದು ಎಚ್ಚರಗೊಳ್ಳಬೇಕಾಗಿದೆ. ಅಪಾಯಕಾರಿ ಸಿಗ್ನಲ್ಗಳು ಕೂಡ ಲಭ್ಯವಾಗ್ತಾ ಇದೆ. ನವಾಜ್ ಅವರ ತಲೆಯ ಮೇಲೆ ಇದೆ ಟೊಪ್ಪಿಗಳು ಕೂಡ ಕೆಂಪಾಗ್ಲಿಕ್ಕಿದೆ. ಖಂಡಿತವಾಗಿಯೂ ಕೂಡ 1 ಓವರ್ ಮುಕ್ತಾಯದ ಬಳಿಕ 11 ಸಮಯ ಆಗ್ಲಿಕ್ಕಿದೆ. ದ್ವಿತೀಯ ಓವರ್ ಎಸೆಯತಕ್ಕಂಥ ದಾಳಿಗಾರ ಮಿಸ್ಟರ್ ಫಾರೂಕ್ ರವರ ಮೇಲೆ ದ್ವಿತೀಯ ಓವರ್ ಎಸೆಯಬೇಕಂತ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ಲೆಫ್ಟ್ ಅವರ ವಾಸ್ತವರ ಕಡೆಗೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಿ ಒಂದರ ಬಳಿಕ ಅವಲಿ ಮಿಡ್ ವಿಕೆಟ್ ಪರವಾಗಿ ಇಲ್ಲಂತೂ ಚೆಂಡು ಒಂಟಿ ಓಟಗಳ ಬಳಿಕ ಅವಲಿ ಓಟಕ್ಕೆ ಪ್ರಯತ್ನ. ಅವಲಿ ಓಟಗಳು ಕೂಡ ಸಂಪೂರ್ಣವಾಗಿ ಹಿಡಿತದಲ್ಲಿ ಸಾಧಿಸಿತು. ಅಂಕಿಅಂಶ ಪಟ್ಟಿಯಲ್ಲಿ ನೋಡುವುದಾದರೆ ಕಣ್ಣಾಯಿಸುತ್ತದೆ 13 ಯಾವುದೇ ಹುದ್ದರಿಗಳ ನಷ್ಟಕ್ಕೆ 13 ಜಮಾವಣೆಗೊಳ್ಳುತ್ತಾ ಇದ್ದೇವೆ. ಫಾರೂಕ್ ಎಸೆತಕ್ಕಂಥ ಶೈಲಿಯಲ್ಲಿ ತನ್ನದೇ ಜವಾಬ್ದಾರಿಯಲ್ಲಿ ತನ್ನದೇ ಆದ ಆ ಚೆಂಡುಗಳ ಬಳಿಕವಾಗಿ 2ನೇ ಚೆಂಡು ಎಸೆತಕ್ಕಂಥ ಶೈಲಿ ಲೆಫ್ಟ್ ಅವರ ಕಡೆಗೆ ನವಾಜ್ ಅವರ ಕಡೆಗೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಂತೂ ಉದ್ದಾರಿಗಳ ಮಧ್ಯೆ ಓಡಾಟದೊಂದಿಗೆ ಚೆಂಡು ಚುಕ್ಕಿಗಾಳಿತಾ ಇದೆ. ಪ್ರಥಮ ಚೆಂಡು 2 ಓಟಗಳನ್ನು ಬಿಟ್ಟುಕೊಟ್ಟರೆ ತದನಂತರದ ಚೆಂಡು ಚುಕ್ಕಿಯಾಗಿ ಪರಿಣಮಿಸಿತು. ಕಾರಣ ಇದು ಚೆಂಡು ಚುಕ್ಕಿಯಾಗ್ತಾ ಇದೆ. 13 ಜಮಾವಣೆಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ನೋಡುವುದಾದರೆ ಕೂಡ ದ್ವಿತೀಯ ಚೆಂಡು ಎಸೆಯಬೇಕಾಗಿರುತ್ತದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ ಉತ್ತಮ ರೀತಿಯ ಹೊಡೆತಗಳು ಘೋಷಿತ ವಲಯಕ್ಕೆ 1 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಣ್ಣಾಯಿಸಿದರೆ 14 ಯಾವುದೇ ಹುದ್ದಾರಿಗಳು ಬಿಟ್ಟುಕೊಡ್ತಾ ಇಲ್ಲ. ಜೋಡಿಗಳು ಮೋಡಿ ಮಾಡತಕ್ಕಂಥ ಪಂದ್ಯಾಟವಿದು.
ಇದು ಖಂಡಿತ ಜೋಡಿಗಳು ಈ ಮೈದಾನದಲ್ಲಿ ಮೋಡಿ ಮಾಡಿರಬಹುದೇ. ಖಂಡಿತ ಜೊತೆಯಾಟದಲ್ಲಿ ನವಾಜ್, ಜೊತೆಯಾಟದಲ್ಲಿ ಫಾರೂಕ್ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಫಾರೂಕ್ 4ನೇ ಬಾರಿ ತೀರ್ಪುಗಾರನ್ನು ಬಿಟ್ಟು ಪರಾಸ್ತ ರೀತಿಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು ದಂಡಿಸಿದ್ರು ಬಿಗಿ ಪ್ರಹಾರವಾಗ್ತಾ ಇದೆ. ರೇಖೆಯ ಹೊರ ಭಾಗದಲ್ಲಿ ಚೆಂಡು ಬಿಗಿಯಾಗ್ತದೆ. ಇಸಬ್ಬೆಗೆ ಹೇಳಿದ್ದೆ ತಿಳಿಸಿರ್ತಕ್ಕಂಥ ಪಂದ್ಯಾಟವೇ ಸರಿ. ಬಿಎಂ ಫಾರೂಕ್ ಜೊತೆಯಾಟದಲ್ಲಿ ನವಾಜ್ ಇಬ್ಬರು ಕೂಡ ಸಿಡಿಯಬಲ್ಲಂತ ಶ್ರೇಷ್ಠ ಮಟ್ಟಿನ ಸಾಮರ್ಥ್ಯ ಹೊಂದಿರತಕ್ಕಂಥ ತಾಂಡುಗಾರರೇ ತಿಳಿಸಿದ್ದೆ. ಖಂಡಿತವಾಗಿ ಕೂಡ ಈ ಫಾರೂಕ್ ರವರ ತಂಡವಿನ ಮುಖೇನವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್ ದಾಖಲೆಯನ್ನು ಮಾಡುವಂತ ಮುಖೇನವಾಗಿ ಅಂಕಾಂಶ ಪಟ್ಟಿಯಲ್ಲಿ ದಿಢೀರನ ಎಚ್ಚರಿಗೊಳ್ಳುವಂತ ವೇಳೆಯಲ್ಲಿ 2-0 20 ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 20-20 ಸ್ಕೋರ್ ಬೋರ್ಡ್ ಕಾಣುವಂತ ವೇಳೆಯಲ್ಲಿ 5ನೇ ಬಾರಿ ಎಸೆತಕ್ಕಂಥ ದಾಳಿ, ಸುಂದರ ದಾಳಿ, ಮಗವನ್ನು ದಂಡಿಸತಕ್ಕಂಥ ಪ್ರಯತ್ನ, ದಂಡಿಸಿದ್ರು. ಬಿಗಿ ಪ್ರಹಾರ ಸೀಮಾ ರೇಖೆಯ ಹೊರಭಾಗದಲ್ಲಿ ಚೆಂಡು ನೇರವಾಗಿ ಮರಳಿ ಮೈದಾನಕ್ಕೆ ಚೆಂಡು ಹೇಳ್ತಾ ಇದೆ. ಹಲೋ ಹಾಯ್ ಟಾಟಾ ಬಾಯ್ ಬಾಯ್. ಬಿಗಿಯಾಗ್ತಾ ಇದೆ ಇಲ್ಲಿ ಫಾರೂಕ್ ದಂಡುವಿನ ಮುಖೇನವಾಗಿ ಅವಲಿ ಸಿಕ್ಸರ್ ದಾಖಲೆಯನ್ನು ಮಾಡುವಂತ ವೇಳೆಯಲ್ಲಿ 26 ಜಮೆಯಾಗ್ತಾ ಇದೆ. ಎದುರಾಳಿ ತಂಡದ ದಾಳಿಗಾರ ಖಂಡಿತ ಬೆವರನ್ನು ಇಳಿಸಬೇಕಾಗಿದೆ. ಅಪಾಯಕಾರಿ ದಾಂಡುಗಾರ ತಿಳಿಸಿದ್ದೇ, ಇತರ ಬಗ್ಗೆ ತಿಳಿಸಲೇಬೇಕಾಗಿದೆ, ಇನ್ನೂ ಕೂಡ ತಿಳಿಯಲೇಬೇಕಾಗಿದೆ. ಕಾರಣ 2 ಸಿಕ್ಸರ್ ದಾಖಲೆಯನ್ನು ಮಾಡುವ ಮುಖೇನವಾಗಿ ಚೆಂಡು ಚುಕ್ಕಿಗೊಳ್ಳುತ್ತಾ ಇದೆ. ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸಿಕೊಳ್ಳತಕ್ಕಂಥ ಅದ್ಭುತ ರೀತಿಯ ದಂಡನೆಯನ್ನು ಬಿಚ್ಚಿ ಹೊಡೆಯತಕ್ಕಂಥ ದಾಂಡುಗಾರ ಇಲ್ಲಿ ರಿವಿ ಆಗ್ತಾ ಇದೆ. ಇಲ್ಲಿ 3ನೇ ತೀರ್ಪುಗಾರರಿಗೆ ಹೋಗ್ತಾ ಇದೆ. ಇಲ್ಲಿ ರಿವ್ಯೂ ಆಗ್ತಾ ಇದೆ. 3ನೇ ತೀರ್ಪುಗಾರರಿಗೆ ಹೊರವನ್ನು ಹೋಗುವಂತ ವೇಳೆಯಲ್ಲಿ It is going to the pavilion. ಇಲ್ಲಿ ಅಂತೂ ಫಾರೂಕ್ ನವರ ನಿರ್ಗಮನವಾಗ್ತಾ ಇದೆ. ಅದ್ಭುತವಾಗಿರತಕ್ಕಂತ ಆಟದೊಂದಿಗೆ ಪಂದ್ಯಾಕೂಟದ ನೇರವಾಗಿ ಪೆವಿಲಿಯನ್ ಕಡೆ ಸಾಗ್ತಾ ಇದೆ. What a fantastic stroke from that batsman while getting the radish region. 2 ಚೆಂಡು ನೇರವಾಗಿ ಸೀಮಾರಿಗೆ ಅಡಿಯಾಡ್ತಾ ಇದೆ. ಇಲ್ಲಿ ಫಾರೂಕ್ ನವರ ನಿರ್ಗಮನವಾಗ್ತಾ ಇದೆ. ಖಂಡಿತ ತಾನು ಎದುರಿಸಿರತಕ್ಕಂತ ಚೆಂಡುಗಳ ಮಧ್ಯಗಳ ಹೋರಾಟದೊಂದಿಗೆ ನೇರವಾಗಿ ಸೀಮಾರೇಖೆ ಗಡಿಯನ್ನಿಡ್ತಾ ಇದೆ. ಖಂಡಿತ ಇವತ್ತಿನ ದಿನದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಮಾಡಿರತಕ್ಕಂತ ಫಾರೂಕ್ ನವರ ಹುಟ್ಟು ಹಬ್ಬ ದಿನದಲ್ಲಿ ತನ್ನ ಪ್ರಯತ್ನಗಳ ಮೇಲೆ ದೊಡ್ಡ ಹೊಡೆತಕ್ಕೆ ಬೇಸರಾಂತ ಕ್ರೀಡಾಪಟ್ಟು ಕೂಡ ಅದು ನಿರ್ಗಮನವಾಗ್ತಾ ಇದೆ. ಮುಜೀಬ್ ಕಾಜೂರ್ ನವರ ಆಗಮನವಾಗ್ತಾ ಇದೆ. ದ ಬಿಗ್ ಹಿಟ್ಟರ್ ಆಫ್ ಕಾಜೂರು ಹೇಳ್ತಾ ಇದೆ. ಹಲವಾರು ಪ್ರಾಂತ್ಯದಲ್ಲಿ, ಹಲವಾರು ಗ್ರಾಮ ಮಟ್ಟದಲ್ಲಿ, ಹಲವಾರು ಮೈದಾನದಲ್ಲಿ ತನ್ನ ತಕ್ಕಂತ ದಾಂಡುಗಾರಿಕೆಯನ್ನು ಬಿಚ್ಚಿ ಒಡೆಯಬಲ್ಲಂತ ಸಾಮರ್ಥ್ಯವುಳ್ಳಂತ ಆಟಗಾರ ಕೂಡ ಹೌದು ಮುಜೀಬ್ ಕಾಜೂರ್. ಒಂದೇ ಜೊತೆಗೂಡುತ್ತ ನವಾಜ್ ಬೆಲಾಲ್ ಅನ್ನತಕ್ಕಂಥ ದಾಂಡಿಗ, ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ದ ಬ್ಯಾಟ್ಸ್ಮನ್, ಡೇಂಜರಸ್ ಬ್ಯಾಟ್ಸ್ಮನ್ ಆಫ್ ಬೆಲಾಲ್. ಇನ್ ಉರ್ವಾ ಗ್ರೌಂಡ್ಸ್ ಹಲವಾರು ಪಂದ್ಯಾಕೂಟದಲ್ಲಿ ಪ್ರಶಸ್ತಿಗಳನ್ನು ಪಾತ್ರವನ್ನು ಮಾಡಿರತಕ್ಕಂಥ ಎಲ್ಲಿ ಆಟಗಾರ ಕೂಡ ಹೌದು ನವಾಜ್ ಬೆಲಾಲ್. ದಾಳಿಗಾರಿಕೆಯಲ್ಲಿ ತೃತೀಯ ಓವರ್ ಕೈ ಎತ್ತಿಕೊಂಡಾಗಿದೆ ದೇವೇಂದ್ರ ಯಾಣೆಕುಟ್ಟ. 26 ಖಾತೆಯಲ್ಲಿದೆ ದೇವೇಂದ್ರ ಯಾಣೆಕುಟ್ಟ ದಾಳಿಗಾರಿಕೆಯಲ್ಲಿ.
ಪ್ರಥಮ ಚೆಂಡುಗಳ ವಾಯ್ಡ್ ನಿಶಾನೆಯಾಗ್ತಾ ಇದೆ, ಅಡ್ಡ ನಿಶಾನೆಯಾಗ್ತಾ ಇದೆ. ಅಂಕ ಪಟ್ಟಿಯಲ್ಲಿ 27 ಕಾಣಿಸ್ತಾ ಇದೆ. 27 on the scoreboard. Again Kutta, he lofting the delivery but not getting a chance to the hit of the ball. Is wide delivery ಅಡ್ಡ ಚೆಂಡು wide ಎಂಬ ನಿಶಾನೆಯಾಗ್ತಾ ಇದೆ. ಅಂಕ ಪಟ್ಟಿ 28 on the scoreboard. Nawaz left again. Left it, oh, big shots, but not getting the chance to the fielders and Radish region getting 1+1 running to that from the wicket of Mujib and Nawaz getting the 30 on the scoreboard, 30 on the 3-0 on the scoreboard. There is no complete of 3 overs, but they complete the 30 runs of the Kutta against again Kutta to Nawaz. Again, Kutta, Nawaz Bilal. He's putting this ball is very fantastic, but not getting Radish is what ball? Umpire? Oh, this is a wide delivery. Fantastic umpire. White +1. Fantastic umpires. That's getting the funny moments of Ismail. They were getting the look at the umpire. He doing the decision of umpire. Very fantastic, but not getting the sensible funny moments get of the Ismail and Misbah from the umpiring. You are of the looking. The batsman is while Radish off reach and again Kutta show the batsman again. Mujib, you going that baller, Kutta, what you are doing that? You can't doing the mistakes to the bats to the batsman and bowling. You get over to the bat and ball, not getting the line is very temporarily. The ball is going to the out of the line and getting the line is very fantastic. The delivery of Kutta and going to the wide delivery. The scoreboard moves on white +1, white plus and that is 4 run and getting the scoreboard on 34. What a fantastic scoring that team KFC Hilluru getting that very fantastic. There is not happy Aziz. Why are not happy? Again Kutta choose that batsman Nawaz Bilal lofting the ball, very fantastic creation. What a running between wickets, fantastic running. Nawaz, the 3 steps he completing the 1 runs. What a fantastic runs from that getting that batsman Nawaz Bilal. Again Kutta to the batsman Nawaz. Fantastic delivery and it's a wide call from umpire. Wide and getting the over of that not overing that combination of Kutta and run is improvising 37. What a score they doing. 38 over of the completion of 3 ball. Yes, 3 ball is over and 3 ball is remaining. 30. There is score 38 on scoreboard. 38 on the scoreboard. Again, the batsman of Kutta and batsman is Mujib. Again, he was doing the jumping that very fantastic, but not. What a fantastic! This is a very always they giving us wide going that and score was on 39. Kutta given the run. 13 run he given from the 3 balls. Kutta, you doing the mistakes. You given the 3 balls from the 13 runs. They were upping that thing that that ball is going to the Radish and wide and this again wide +1. What a fantastic! This is the fantastic highest score they lifting to the KPL season 5 41. Oh my goodness, highest score of KPL. Again 3 balls remaining from the Kutta's over again. Again Nawaz Bilal, jersey number 23, one of the most experienced batsmen. Again the batsman of Wailing, that's Radish of Regions is going this Kutta to the batsman of
Nawaz Bilal. Oh, that fantastic stroke, but not getting the bats to the fielder and over dotted to that last two ball remaining from the third over. The score was on 41. Highest score of KPL season. One of the highest score. This is the radish region and outline of the wide is aerobics smiling birds like that's birds of the umpire. The 1+1 and Y+1 and score was on 43. ಆದಿತ್ಯವಾರ ದಿನ ಮಕ್ಕಳಿಗೆ ಸ್ಕೂಲ್ ಇಲ್ಲದ ದಿನವಾಗಿದೆ. ಎಲ್ಲರೂ ಕೂಡ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಖಂಡಿತ ಮಕ್ಕಳು ಎಲ್ಲರೂ ಕೂಡ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಖಂಡಿತ ಇವತ್ತು ಪಂದ್ಯಾಕೂಟ ನೋಡಬಹುದು. ಮುಂದಿನ ದಿನದಲ್ಲಿ ತಮ್ಮ ಆಟಗಳನ್ನು ಪ್ರದರ್ಶಿಸಿ ಮುಂದಿನ ಮಕ್ಕಳು ಎಲ್ಲರೂ ಪಂದ್ಯಾವಳಿಯಲ್ಲಿ ಸೇರಿಸಬಹುದು. Why delivery Kuta? What you doing, the man? What you doing this very fantastic ball? But from the previous match, but you not getting that ball is an again. Mujib is lofting the ball but not getting the batter to that span. Score was on 40. What a running between the wickets! White +2, 2 runs. White +2, 3 runs. What a fantastic running! The Nawaz Bilal, one of the batsman is wild running. That's they are improvising the bats. That ball is very fantastic. Fantastic ball from that the batsman Nawaz Bilal. Nawaz Bilal, one of the deep runner of under-arm cricket. He got the just runner into that celebrate also called that's batsman Nawaz Bilal. Again, Mujibi lofting the ball and not getting the ball to the stump to that batter. Scoreboard on 48. 48. Last ball remaining. The third over, last over remaining, and that not getting to the bat and ball is over completed. And one run remaining, 2 run remaining for the 50. What a fantastic batting from that team KFC Killuru. 6 ball is there. The 48 on the scoreboard. The Nizam Killer, one of the experienced bowler of Fandrama. 48 on the scoreboard. Third over completion of third over. Nawaz Bilal. Loss of 1 wicket. What a fantastic wicket. The partnership getting that Nawaz Bilal and the team with the batsman of Mujib. Getting the loft hand shots and getting that single run. Mujib not getting the loft hit but getting the single runs. Mujib. 5 balls remaining. 49 on the scoreboard. There is 1 run for the off century to the KFC Killuru. Big one, loved it, and Achu dropped this catch. Achu, you dropped this catch. There is the powerful hitter of Andram. Yes, ಒಂದೊಮ್ಮೆ ಚಪ್ಪಾಳೆ ಕೊಟ್ಟಿಬಿಡಿ. KPL ನ ಪ್ರಥಮ ಅರ್ಧಶತಕ ಬರುತ್ತಾ ಇದೆ KFC ತಂಡ ಪರವಾಗಿ. KPL ನ ಪ್ರಥಮ ಅರ್ಧಶತಕ 50 ಆನ್ ದ ಸ್ಕೋರ್ ಬೋರ್ಡ್ ಖಾತೆಯಲ್ಲಿ ಕಾಣಸಿಗ್ತಾ ಇದೆ. ಖಂಡಿತವಾಗಿಯೂ ದೊಡ್ಡ ಹೊಡೆತ ಮುಜೀಬ್ ಲವ್ಡ್ ಇಟ್. ದೊಡ್ಡ ಹೊಡೆತ ಆದರೆ ನೇರವಾಗಿ ಕ್ಷೇತ್ರ ಪಾಲಕರ ಬೊಗಸೆಯೊಂದಿಗೆ ಚೆಂಡು ದಾಖಲಾಗ್ತಾ ಇದೆ. A 50 on the scoreboard. Rahman is on the strike to the hold. The completer, the batsman of Rahman is on coming to the strike. There is going to the pavilion. Mujib. As time is over, the 30 ಗಜಗಳ ಲಾಂಗ್ ಅಂತರದಲ್ಲಿರತಕ್ಕಂತ ಆಟಗಾರ ಓರ್ವ ಕ್ಷೇತ್ರಪಾಲಕ ನೇರವಾಗಿ 30 ಗಜಗಳ ಆಟಗಾರರಿಗೆ ಪ್ರವೇಶ ಮಾಡುವಂತೆ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.
20 ನಿಮಿಷ ಒಳ್ಳೆದಾಗಿದೆ. Fantastic shot! What it is! It's it! And Rahman ಎದುರಿಸುತ್ತಿರತಕ್ಕ ಚೆಂಡಿಗೆ ಸೀಮಾ ರೇಖೆಗೊಳಿದಾಡ್ತಾ ಇದ್ದ. What it's punch! The ball is going to the reach and what a fantastic stroke of Rahman! ಅದ್ಭುತವಾಗಿರತಕ್ಕಂಥ ಕನೆಕ್ಷನ್ ಇಲ್ಲಿ ಮೂಡಿ ಬರೆದಿರೋ ಸಮಯದಲ್ಲಿ ದಾಂಡುಗಾರಿಕೆ ದೊಡ್ಡ ಓಟದ ಬರ್ತಾರ. ಫ್ಯಾಂಟಾಸ್ಟಿಕ್ ಶಾಟ್ ಫ್ರಮ್ ದಟ್ ಬ್ಯಾಟ್ಸ್ಮನ್ ಆಫ್ ರಹಮಾನ್. ಅದ್ಭುತವಾಗಿರತಕ್ಕಂಥ ದಾಳಿಯೊಂದಿಗೆ ಸ್ಪಷ್ಟತೆಯ ನವಾಜ್ ಬಿಲಾಲ್ on the strike. Last ball remaining from the over to that man. Last ball remaining. 57 on the scoreboard. 57. What a batsman hitting that bat, Rahman and Farooq. ಸೊಗಸಾದ ದಾಳಿಯೊಂದಿಗೆ ಇಲ್ಲಿ ಓವರ್ ಕಂಪ್ಲೀಷನ್ ಆಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 58, 57, 58 ಬೆನ್ನಟ್ಟಬೇಕಾಗಿದೆ ಟೀಮ್ GN ಬ್ರದರ್ಸ್ ತಂಡ. ಎಸ್, ಥ್ಯಾಂಕ್ ಯು. ಮುಂದಿನ ವೀಕ್ಷಕರು ನಗರ ವಿಸಾಪತ್ ಮುಚ್ಚ. ಉತ್ತಮ ರೀತಿಯ ಓಟಗಳೊಂದಿಗೆ ಉತ್ತಮ ರೀತಿಯ ಹೊಡೆತಗಳನ್ನು ನಿಭಾಯಿಸಿಕೊಂಡು ಬಂದಿರತಕ್ಕಂಥ KFC ಕಿಲ್ಲೂರು ತಂಡ ಬಲಿಷ್ಠ ಬಲಾಢ್ಯ ಹೊಂದಿರತಕ್ಕಂಥ ತಂಡವೇ ಇಲ್ಲಿ ಸಹಿಯಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಫಾರೂಕ್ ಜೊತೆಯಾಟದಲ್ಲಿ ನವಾಜ್ ಲೆಫ್ಟಿ, ರಹಮಾನ್ ಅದೇ ರೀತಿಯಾಗಿ ಇನ್ನೋರ್ವ ಅದ್ಭುತ ರೀತಿಯ ಆಟವನ್ನು ಸಂಘಟಿಸಿಕೊಂಡು ಸಿಕ್ಸರ್ಗಳ ಮೇಲೆ ಸಿಕ್ಸರ್, ಒಂಟಿ, ಜಂಟಿ, ಅವಳಿ, ತ್ರಿವಳಿ ಓಟಗಳನ್ನು ಪಡೆದುಕೊಂಡು ಅಂಕಿಅಂಶ ಪಟ್ಟಿಯಲ್ಲಿ ದಿಢೀರನೆ 58, 59 ಓಟಕ್ಕೆ ಬೆನ್ನಟ್ಟ ಬೇಕಾಗಿದೆ. 24 ಚೆಂಡುಗಳ ಮುಂದೆ 59 ಓಟದ ವಿಜಯ ಎಂದು ಖಂಡಿತವಾಗಿಯೂ ಕೂಡ ಹೊಂದೆಡೆಯಲ್ಲಿ ದಾಳಿಗಾರಿಕೆ ಸಂಘಟಿಸತಕ್ಕಂಥ ಅದ್ಭುತ ರೀತಿಯ ದಾಳಿಗಾರರು ಕೂಡ ಇದ್ದಾರೆ, ಅದ್ಭುತ ರೀತಿಯ ದಾಂಡುಗಾರರು ಕೂಡ ಇದ್ದಾರೆ. ಖಂಡಿತ GN ಬ್ರದರ್ಸ್ ಪರವಾಗಿ ದಾಂಡುಗಾರರು ಇದ್ದಾರೆ, ಅದೇ ರೀತಿ KFC ಕಿಲ್ಲೂರು ತಂಡದ ಪರವಾಗಿ ಅದ್ಭುತ ರೀತಿಯ ದಾಳಿಗಾರರು ಕೂಡ ಇದ್ದಾರೆ. ಖಂಡಿತ ಯಾವ ತಂಡ ಅದ್ಭುತ ರೀತಿಯ ಇವತ್ತಿನ ದಿನದ ಈ KPL ಸಾಧನೆ ಪ್ರಸ್ತುತಪಡಿಸಿರತಕ್ಕಂತಹ 8 ತಂಡಗಳ ಅಂಡರ್ ಆಫ್ ಲೀಗ್ ಮಾದರಿಯ ಪಂದ್ಯಾಟದ ಪ್ರಥಮ ಅರ್ಧಶತಕ ದಾಖಲೆಯನ್ನು ಮಾಡಿರತಕ್ಕಂಥ ತಂಡವಾಗ್ತಾ ಇದೆ KFC ಕಿಲ್ಲೂರು. ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಬಿಡಿ, ಕಾರಣ ಇವತ್ತಿನ ದಿನದ KFC ಕಿಲ್ಲೂರು ತಂಡ ಅರ್ಧಶತಕವನ್ನು ದಾಖಲಿಸಿಕೊಂಡು ರಾರಾಜಿಸ್ತಾ ಇದೆ. ಖಂಡಿತ ಈ ಪಂದ್ಯಾಟದ ವಿಜೇತ ಸ್ಥಾನ ಯಾರಾಗಬಹುದು ನೋಡಬೇಕಾಗಿದೆ. ಖಂಡಿತ ಎರಡು ತಂಡಗಳು ಕೂಡ ಈ ಮೈದಾನದಲ್ಲಿ ಅಂಟಿಕೊಂಡು ಆಡಲೇಬೇಕಾಗಿದೆ. ಎರಡು ತಂಡಗಳಿಗೂ ಕೂಡ ಬಹಳಷ್ಟು ಸಂದರ್ಭ, ಸಮಯ, ಅವಕಾಶಗಳು ಇದ್ದೇ ಇದೆ. ಕಾರಣ ಈ ಪಂದ್ಯಾಟವನ್ನು ಗೆಲ್ಲತಕ್ಕಂಥ ತಂಡ ಯಾವುದು? KFC ಕಿಲ್ಲೂರು ಒಂದು ಜೊತೆಯನ್ನು ಕೂಡುತ್ತಾ GN ಬ್ರದರ್ಸ್ ಕರವಾಗ್ತಾ ಇದ್ದೀನಿ. GN ಬ್ರದರ್ಸ್ ಪರವಾಗಿ KFC ಕಿಲ್ಲೂರು ತಂಡ ಒಂದೆಡೆಯಲ್ಲಿ ಎರಡು ತಂಡಗಳು ಕೂಡ ಬಲಿಷ್ಠವಾಗ್ತಾ ಇದೆ. ಕಾರಣ ಇರುವ ತಂಡಗಳು ಕೂಡ ಆದಷ್ಟು ಬೇಗ ಮೈದಾನಕ್ಕೆ ಪ್ರವೇಶವನ್ನು ಮಾಡಲೇಬೇಕಾಗಿದೆ. ಖಂಡಿತ ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆದುಕೊಂಡು ಬಂದಿತ್ತು, ಆದರೆ ಈ ಪಂದ್ಯಾಟಗಳು ಇನ್ನೂ ಕೂಡ ಬಾಕಿ ಇದೆ. ಇನ್ನೂ ಕೂಡ ಎರಡು ತಂಡಗಳು ಈ ಪಂದ್ಯಾಟದ ಎರಡು ತಂಡಗಳು ಕೂಡ ಮೈದಾನಕ್ಕೆ ಬಂದು ಸಹಕರಿಸಬೇಕಾಗಿದೆ. ಮುಂದಿನ ಪಂದ್ಯಾಟದಿಂದ 3 ಓವರ್ಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ. ಮುಂದಿನ ಪಂದ್ಯಾಟದಿಂದ 3 ಓವರ್ಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ. ಕಾರಣ ಸಮಯ, ಸಂದರ್ಭಗಳು ಕೂಡ ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಸಮಯ 2:48 ಕಾರಣ ಸಿಗ್ತಾ ಇದೆ. 5:05ವರೆಗೆ ಈ ಮೈದಾನದಲ್ಲಿ ಸೆಮಿಫೈನಲ್, ಫೈನಲ್ ಪಂದ್ಯಾಟ ಸಾಗಿಕೊಂಡು ಬರಬೇಕಾಗಿದೆ.
ನೋಡಿ ಕ್ರೀಡಾಭಿಮಾನಿಗಳೇ, ಪ್ರೇಮ ಲೋಕದಲ್ಲಿ ಮುಳುಗಿ ಹೋಗಿರೋ ಪ್ರೇಮಿಗಳಿಗೆ ಒಂದು ಮಾತು, ಯಾರೊಬ್ಬರಿಗಾಗಿ ನೀವು ಅಳಬೇಡಿ, ಯಾರೊಬ್ಬರಿಗಾಗಿ ನೀವು ಅಳಬೇಡಿ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಖಂಡಿತವಾಗಿ ಕೂಡ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳುತ್ತಾ ಈ ಪಂದ್ಯಾಟಗಳು ಕೂಡ ಬಹಳಷ್ಟು ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇದೆ. KFC ಕಿಲ್ಲೂರು ಜೊತೆಗೆ ಆಡ್ತಾ ಇದೆ GN ಬ್ರದರ್ಸ್ ತಂಡ. ಇಲ್ಲಿ ಎರಡು ತಂಡಗಳು ಪ್ರಥಮ ಚೆಂಡು ಸೊಗಸಾಗಿತ್ತು, ಆದರೆ -1 ಅಂಕದೊಂದಿಗೆ ಎರಡು ಖಾತೆಯಲ್ಲಿ ಆರಂಭಿಕಗೊಳ್ಳುವಂತ ವೇಳೆಯಲ್ಲಿ ದ್ವಿತೀಯ ಚೆಂಡು ವೈಟ್. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಿ ತನ್ಮಾದೆಯಲ್ಲಿ ಘೋಷಿತ ವಲಯಕ್ಕೆ ಇಲ್ಲ ಸಾರಿ ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಒಂಟಿ ಓಟಗಳನ್ನು ಹೊಡೆದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಜಮಾವಣೆಗೊಳ್ಳುತ್ತಾ ಇದೆ. ಒಂದು ಚೆಂಡು 4 ಓಟಗಳು ಕೂಡ ಬಂದಾಗಿದೆ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಅಚ್ಚೂರವರ ಕಡೆಗೆ. ಸೊಗಸಾಗಿರತಕ್ಕಂಥ ಪ್ರಯತ್ನ, ಈ ಮಾಧ್ಯ ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಕೂಡ ಬಂದಾಗಿದೆ. ಅವಕಾಶ ಇತ್ತು, ರನ್ನುಡಿಗೆ ಬಹಳಷ್ಟು ಅವಕಾಶವಿತ್ತು, ಆದರೆ ಕ್ಷೇತ್ರ ಬಾಲಕ ಚೆಂಡನ್ನು ತಡೆ ಹಿಡಿದಿದ್ರು, ಆದರೆ ಎಸೆತಕ್ಕಂಥ ಶೈಲಿಗಳು ಕೂಡ ನೋಡಬೇಕಿತ್ತು. ಆದರೆ ಇಲ್ಲಿ 2 ಚೆಂಡುಗಳು ಮುಕ್ತಾಯವಾಗಿದೆ. 3ನೇ ಬಾರಿ ಎಸೆಯಬೇಕಾಗಿದೆ. ಮುಜೀಬ್ ದಾಳಿಗಾರಿಕೆಯಲ್ಲಿ 5-6 ಓಟಗಳು ಕೂಡ ಜಮೆಯಾಗಿದೆ. 2 ಚೆಂಡುಗಳ ಮುಕ್ತಾಯಕ್ಕೆ 6 ಓಟಗಳು ಕೂಡ ಬಂದಾಗಿದೆ. ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ. 6 ಓಟಗಳು ಕೂಡ ಬಂದಾಗಿದೆ. 2 ಚೆಂಡು ಮುಕ್ತಾಯವಾಗಿದೆ. 3ನೇ ಬಾರಿ ಎಸೆಯಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಮುಜೀಬ್, ದಾಂಡುಗಾರಿಕೆ ಶ್ರೀಕರ ಪರವಾಗಿ ಅಚ್ಚು ಬಂಗೇರಿಘಟ್ಟ. ಖಂಡಿತವಾಗಿಯೂ ಕೂಡ ಈತ ಕೂಡ ಬಲು ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿ. ದಂಡುಗೆ ಮತ್ತು ದಾಳಿ ನಿಕಟಪೂರ್ವಕ ಸಂಪರ್ಕ ಸಿಕ್ಕಿದಾಗಲಿ ಸಿಹಿ ಮಾರಿಕೆ ಹೊಡೆಯಬಲ್ಲಂತ ಸಾಮರ್ಥ್ಯ ಹೊಂದಿರತಕ್ಕಂಥ ಅದ್ಭುತ ರೀತಿಯ ಆಟಗಾರ. ಬೆಳ್ತಂಗಡಿ ಪರಿಸರ ಕಂಡಂತ ಶ್ರೇಷ್ಠ ಮಟ್ಟಿನ ಆಟಗಾರ ಕೂಡ ಹೌದು ಈ ಅಚ್ಚು ಬಂಗೇರಿಕಟ್ಟೆ. ಜೊತೆಗೆ ಆಟದಲ್ಲಿ ಖಂಡಿತ ಅಮೀರ್ ಖಾನ್ ಸಿಗ್ತಾ ಇದ್ದಾರೆ. ಅದೇ ರೀತಿ ದಾಳಿಗಾರಿಕೆ ತಂಡವನ್ನು ನೋಡುವುದಾದರೆ KFC ಕಿಲ್ಲೂರು ಪರವಾಗಿ ದಾಳಿಗಾರಿಕೆ ಅದ್ಭುತ ರೀತಿಯ ದಾಳಿಗಾರರು ಇದ್ದಾರೆ. ದಾಳಿಗಾರಿಕೆಯನ್ನು ಮುಂದುವರಿಸತಕ್ಕಂಥ ದಾಳಿಗಾರ ಮುಜೀಬ್ 3ನೇ ಬಾರಿ. ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಂತೂ ಇಲ್ಲಿ ಚೆಂಡು ಉತ್ತಮ ರೀತಿಯಲ್ಲಿತ್ತು. ಕರಾರವಕ್ಕ ದಾಳಿ ಉರಿ ಬೆಂಕಿನ ಚೆಂಡಾಗಿತ್ತು. ಯಾವುದೇ ಓಟಗಳಿಗೆ ಚೆಂಡು ಬಿಟ್ಟುಕೊಡದೆ ಚುಕ್ಕಿ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಜಮೆಯಾಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯಕ್ಕೆ 6. 4ನೇ ಬಾರಿಗೆ ಎಸೆಯಬೇಕಾಗಿರತಕ್ಕಂಥ ದಾಳಿಗಾರ ಮುಜೀಬ್ ನೇರವಾಗಿ ತೀರ್ಪುಗಳನ್ನು ದಾಟುತ್ತಾ ಅಮೀರ್ ಅವರ ಕಡೆಗೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಿ ತೀರ್ಪುಗಾರ ವೈಟ್ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅಗಲ ಚೆಂಡಾಗಿತ್ತು. 7 ಜಮೆಯಾಗ್ತಾ ಇದೆ. 3 ಚೆಂಡುಗಳ ಮುಂದೆ 7 ಜಮೆಯಾಗ್ಲಿಕ್ಕೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟಗಳನ್ನು ಬಿಟ್ಟುಕೊಡುವಂತಹ ಪಂದ್ಯಾಟ ಇನ್ನು ಕೂಡ ಬಾಕಿ ಇದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ ತಕ್ಕಂತ ಲಾಂಗ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಒಂಟಿಯ ಬಳಿಕ ಒಂಟಿ ಮಾತ್ರ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 8 ಕಾಣಿಸುತ್ತಾ ಇದೆ. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. ಪಂಚಬೇರನೆ ಸಹಾಯದೊಂದಿಗೆ ಪಂಚಮಿ ಬಾರಿ ಎಸೆತಕ್ಕಂಥ ದಾಳಿಗಾರ ಮುಜೀಬ್ ತನ್ಕೂಟದ 5ನೇ ಚೆಂಡು ನೇರವಾಗಿ ಅಚ್ಚೂರವರ ಕಡೆಗೆ. ಸೊಗಸಾಗಿರತಕ್ಕಂಥ ತಂಡನೆ ಈ ತನ್ಮಾದೆ ಎಲ್ಲೊಂದು ಕ್ಯಾಚ್ ಅವಕಾಶವಿತ್ತು, ಆದರೆ ಇಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮ್ಯಾಚ್ ಡ್ರಾಪ್ ಆಗಬಹುದೇ. ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಒಂದರ ಬಳಿಕ 2 ಓಟವನ್ನು ಪಡೆದುಕೊಳ್ಳುತ್ತಾ ಅಚ್ಚು ಬಂಗೇರಿಕಟ್ಟೆ ಇನ್ನೂ ಕೂಡ ಜೀವಂತ ಹಾದಿಯಲ್ಲಿ ಮೈದಾನಕ್ಕೆ ಅಂಟಿಕೊಂಡು ಆಡಲೇಬೇಕಾಗಿದೆ. ಮುಂದಿನ ಪಂದ್ಯಾಟ ತದನಂತರದ ಪಂದ್ಯ ಕೂಟವಾಗಲಿಕ್ಕಿದೆ. ಟೀಮ್ ಮೊಬೈಲ್ ಲೈನ್ ವಿರುದ್ಧವಾಗಿ ರಾಕ್ ಸ್ಟಾರ್ ಲಾಯಲ್ ತಂಡದ ಅದೃಷ್ಟ ನಾಣ್ಯ ಚಿಮ್ಮಿಕೆಗಾಗಿ ದಯಮಾಡಿ ಬರಬೇಕೆಂದು ಕೇಳಿಕೊಳ್ಳುತ್ತಾ ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. ಪವರ್ ಪ್ಲೇ ವಿಭಾಗದ ಅಂತಿಮ 1 ಚೆಂಡು ನೇರವಾಗಿ ಅಚ್ಚೂರವರ ಕಡೆಗೆ. ಎಸೆತಕ್ಕಂಥ ದಾಳಿ ತೀರ್ಪುಗಾರನ್ನು ಬಿಟ್ಟು ಬಲಹಸ್ತ ರೀತಿಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು ಈ ಮಾತೆ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ನೇರವಾಗಿ 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಬೌಂಡರಿ ದಾಖಲೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಸ್ಕೋರ್ ರಿಸಲ್ಟ್ ನೋಡುವುದಾದರೆ 14 ಜಮೆಯಾಗ್ತಾ ಇದೆ. 6 ಚೆಂಡು 14 ಓಟಗಳನ್ನು ಬಿಟ್ಟು ಕೊಡತಕ್ಕಂಥ ತಂಡವಾಗಲಿದೆ KFC ಕಿಲ್ಲೂರು ತಂಡ. ಮೊಬೈಲ್ ಲೈನ್ ತಂಡದ ಕ್ಯಾಪ್ಟನ್ ತಮಗಾಗಿ ಎದುರಾಳಿ ತಂಡದ ರಾಕ್ ಸ್ಟಾರ್ ಲಾಯ್ಲ ತಂಡದ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ. ಮೊಬೈಲ್ ಲೈನ್ ತಂಡದ ಕ್ಯಾಪ್ಟನ್ ಇದ್ದೀರಾ?
18 ಚೆಂಡುಗಳ ಆಟ ಬಾಕಿ ಇದೆ. 44 ವಿಜಯದ ಗುರಿ. 14-44 ಬೇಕಾಗಿದೆ. ಸಾರಿ, 18 ಚೆಂಡು 45 ಓಟದ ವಿಜಯದ ಗುರಿ ಬೇಕಾಗಿದೆ. ದ್ವಿತೀಯ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ನಿಭಾಯಿಸಬೇಕಾಗಿದೆ ಫಾರೂಕ್ ರವರು. ಅದೇ ರೀತಿಯಾಗಿ ಈ ಒಂದು ಸುಂದರವಾದಂತಹ ಪಂದ್ಯಾಕೂಟಕ್ಕೆ ಶ್ರೀ ರವಿ ನೇತ್ರಾವತಿ ನಗರ ಇಂದ ಬಿಟ್ಟು ಇವರು ಆಗಮಿಸಿದ್ದಾರೆ. ಆತ್ಮೀಯವಾಗಿ ಪಂದ್ಯಾಟಕ್ಕೆ ಸ್ವಾಗತಗಳು ಸರ್. ತಾವುಗಳು ಎಲ್ಲಿದ್ದರೂ ಕೂಡ ಭವ್ಯ ವೇದಿಕೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನೇರವಾಗಿ ಪಂದ್ಯಾಕೂಟಕ್ಕೆ ವೀಕ್ಷಣೆಯನ್ನು ಮಾಡುವುದಾದರೆ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನೋಡುವುದಾದರೆ ಫಾರೂಕ್ ಅವರ ದಾಳಿಗಾರಿಕೆಯನ್ನು ಚಮತ್ಕಾರ ರೀತಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಕಾರಣ ದಾಳಿಗಾರಿಕೆಯಲ್ಲಿ ದ್ವಿತೀಯ ದಾಳಿಗಾರ ಫಾರೂಕ್ ಪ್ರಥಮ ಚೆಂಡು 20 ಓಟದ ಬಳಿಕವಾಗಿ ಯಾವುದೇ ಓಟಗಳು ಬಿಟ್ಟುಕೊಡದೆ 1 ಓಟಗಳು ಕೂಡ 1 ಚೆಂಡುಗಳು ಮುಕ್ತಾಯವಾಗಿದೆ. 1 ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. 15 ಜಮಾವಣೆಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 15 ಕಾಣುವಂತ ವೇಳೆಯಲ್ಲಿ 1 ಎಸೆತಗಳು ಕೂಡ ಕಂಪ್ಲೀಟ್ ಆಗಿ ನೀವು ಸಾಗಿಕೊಂಡು ಬರುವಂತ ವೇಳೆಯಲ್ಲಿ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 5 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 1 ಓಟಗಳು ಕೂಡ ಬಿಟ್ಟು ಕೊಡ್ತಾ ಇದ್ದಾರೆ. ದ್ವಿತೀಯ ಬಾರಿ ನೇರವಾಗಿ ಅಚ್ಚುರವರಿಗೆ ಸೊಗಸಾಗಿರ್ತಕ್ಕಂಥ ದಂಡನೆ ಇಲ್ಲಂತೂ ಇಲ್ಲಿ ಮಿಡ್ ಆನ್ ಪರವಾಗಿ ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕ ಚೆಂಡನ್ನು ತಡೆ ಹಿಡಿಯುತ್ತಾ 20 ಓಟಗಳಿಗೆ ಮಾತ್ರ ಪಡೆದುಕೊಳ್ಳುತ್ತಾ ಯಾವುದೇ ದೊಡ್ಡ ಹೊಡೆದಕ್ಕೆ ಪ್ರಯತ್ನವನ್ನು ಬಿಟ್ಟು ಕೊಡ್ತಾ ಇಲ್ಲ ಫಾರೂಕ್. ಖಂಡಿತವಾಗಿ ಕೂಡ ಒಂದೆಡೆಯಲ್ಲಿ ಸಂತೋಷದ ಮುಖದಲ್ಲಿ ಹಾಡ್ತಾ ಇದ್ದಾರೆ ಈ ಫಾರೂಕ್. ಒಂದೆಡೆಯಲ್ಲಿ ತಂಡ ಬಲು ದೊಡ್ಡ ಮೊತ್ತವನ್ನು ದಾಖಲಿಸಿಕೊಂಡು ಮೈದಾನಕ್ಕೆ ಆಡ್ತಾ ಇದೆ. ಮತ್ತೊಂದೆಡೆಯಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡು ಈ ಮೈದಾನದಲ್ಲಿ ಮಿಂಚತಕ್ಕಂಥ ದಾಳಿಗಾರನಾಗಬಹುದೇ ಫಾರೂಕ್. ಮಗದ್ಮೆ ಬಾರಿ ಸೊಗಸಾಗಿರತಕ್ಕಂಥಲ್ಲಿ ಊರಿ ಮಿಂಚಿನ ದಾಳಿ ಚೆಂಡು ಆ ಮಾಧ್ಯೆ ಇಲ್ಲಂತೂ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕ 20 ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ 20 ಓಟಗಳೊಂದಿಗೆ ಪ್ರಯತ್ನವನ್ನು ಮಾಡುವ ಮುಖೇನವಾಗಿ ಒಂದರ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದ್ದೇಳು. 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಬಾರಿ ಎಸೆಯಬೇಕಾಗಿರುವ ದಾಳಿಗಾರ ಫಾರೂಕ್ ನೇರವಾಗಿ ಅಚ್ಚೂರವರ ಕಡೆಗೆ. ಅಚ್ಚು ಬಲಿಷ್ಠ ಹೊಡೆತಕ್ಕೆ ಹೆಸರುವಾಸಿ. ಖಂಡಿತ ಸೊಗಸಾಗಿರತಕ್ಕಂಥ ದಂಡನೆ ಇಲ್ಲಂತೂ ಚೆಂಡು. ಪಂದ್ಯಾಕೂಟಕ್ಕೆ ವೀಕ್ಷಣೆಯಲ್ಲಿದ್ದೀರಾ? ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನೇತ್ರಾವತಿ ನಗರ ಇಂದು ಬಿಟ್ಟು ಇವರು ರವಿನವರಿದ್ದಾರೆ. ಹಲವಾರು ಪಂದ್ಯಾಕೂಟದಲ್ಲಿ ತನ್ನ ಆಟಗಾರರನ್ನು ಪ್ರೋತ್ಸಾಹಿಸಿ ಹಲವಾರು ವಾಲಿಬಾಲ್ ಆಟಗಾರರನ್ನು ಪ್ರೋತ್ಸಾಹಿಸಿರತಕ್ಕಂಥವರು ಆಟಗಾರರನ್ನು ಹಾಗೂ ಕ್ರಿಕೆಟಿನಲ್ಲಿ ಪ್ರೋತ್ಸಾಹಿಸಿರತಕ್ಕಂಥ ಕ್ರೀಡಾಪಟು ಕೂಡ ಹೌದು ರವಿ ನವರಿದ್ದಾರೆ. ನೇತ್ರಾವತಿ ಕ್ರೀಡಾರಂಗನ ಆಗಿರತಕ್ಕಂಥ ರವಿ ಇಂದು ಬಿಟ್ಟು ಇವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾನೆ. ಇವರಿಗೆ ಒಂದು ಚಿಕ್ಕದಾದಂತಹ ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಗೌರವ ಸ್ಮರಣಿಕೆಯನ್ನು ಸಿದ್ದಿಕ್ನವರು ನೀಡಿ ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಅಂತಿಮ 1 ಚೆಂಡುಗಳ ಆಟ. ಓಕೆ 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 ಎಸ್ ಓಕೆ 1+1 ಒಂದು ಸೇರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 20 ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡುಗಳ ಆಟ ಬಾಕಿ. 1 ಚೆಂಡು ನೇರವಾಗಿ ವೈಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಎಸೆತಕ್ಕಂಥ ಶೈಲಿ ಫಾರೂಕ್ ರವರು ಬಿಟ್ಟುಕೊಟ್ಟದ ಪ್ರಥಮ ಬಲಿಷ್ಠತೆ ಚೆಂಡು ನಿಭಾಯಿಸಿದ್ರು. ಕಡೆಯ ಪಕ್ಷ ಚೆಂಡುವಿನ ಅಲ್ಪ ಕೂಡ ಬದಲಾವಾಗ್ತಾ ಇಲ್ಲ. ಚೆಂಡು ವೈಟ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಸೊಗಸಾಗಿರತಕ್ಕಂಥ ದಾಳಿ ಉತ್ತಮ ರೀತಿಯ ಪ್ರಯತ್ನ ತಕ್ಕಂತೆ ಹೊಡೆತಗಳು ಕೂಡ ಬಂದಾಗಿದೆ. 2 ಓವರ್ಗಳು ಕಂಪ್ಲೀಟ್ ಆಗಿ ಸಾಗಿಕೊಂಡು ಬರುವಂತ ವೇಳೆಯಲ್ಲಿ 21 ಕಾಣಸಿಗ್ತಾ ಇದೆ. ಸಾರಿ 22 ಕಾಣಸಿಗ್ತಾ ಇದೆ. 12 ಚೆಂಡುಗಳ ಮುಕ್ತಾಯದ ಬಳಿಕ 22 ಅಂಕಿಅಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಯಾವುದೇ ಹುದ್ದರಿಗಳ ನಷ್ಟವಿಲ್ಲ. 4 ಓವರ್ಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ ಇಲ್ಲಿ 22 ಅಂಕಿಅಂಶ ಪಟ್ಟಿಯಲ್ಲಿ ತೋರಿಸ್ತಾ ಇದೆ. 12 ಎಸೆತಗಳು ಇನ್ನೂ ಕೂಡ ಬಾಕಿ. 2 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 12 ಚೆಂಡುಗಳು ಬಾಕಿ ಇದೆ. 12 ಚೆಂಡುಗಳ ಮುಂದೆ 37 ಓಟದ ವಿಜಯ ದೂರಿ. ಖಂಡಿತವಾಗಿ ಕೂಡ ಅಂಡರಾಮ್ ಜಗತ್ತಿನಲ್ಲಿ ಹೇಳುವುದಾದರೆ 12 ಚೆಂಡುಗಳ ಮುಂದೆ ಅದೆಷ್ಟೋ ಓಟವನ್ನು ಬಿಟ್ಟುಕೊಟ್ಟಂತ ಮಾತಿದೆ. ಅದೆಷ್ಟೋ ಓಟವನ್ನು ಗಟ್ಟಿಯಾಗಿರತಕ್ಕಂತಹ ತಂಡವೂ ಕೂಡ ಇದೆ. 12 ಚೆಂಡುಗಳ ಮುಂದೆ 37 ಓಟದ ವಿಜಯದ ಗುರಿ. ಖಂಡಿತವಾಗಿಯೂ ಕೂಡ ಮನಸ್ಸಿದ್ದರೆ ಮಾರ್ಗ. ಖಂಡಿತ ಮನಸ್ಸು ಇದ್ದರೆ ಮಾರ್ಗ ದಾಳಿಗಾರಿಕಾ ಪರವಾಗಿ
ಆರೀಫ್ ರವರ ಮುಖ ಪರಿಚಯವಾಗ್ತಾ ಇದ್ದೀನಿ. ಆರೀಫ್ ರವರನ್ನು ಕರೆತಲಾಗ್ತಾ ಇದ್ದೀನಿ. ದಾಳಿಗಾರಿಕೆಯಲ್ಲಿ ಆರೀಫ್, ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ಅಚ್ಚು ಬಂಗೇರ ಕಟ್ಟ. ಖಂಡಿತ ಆರೀಫ್ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಖಂಡಿತ ಒಂದು ಅಲ್ಪವೂ ಕೂಡ ತನ್ನ ದಾಳಿಗಾರಿಕೆಯಲ್ಲಿ ಅಲ್ಪವೂ ಕೂಡ ಎಡವಿದ್ದರೂ ಕೂಡ ಸಿಕ್ಸರ್ ಬರುವಂತ ಸಾಮರ್ಥ್ಯವಿದೆ. ಅಪಾಯಕಾರಿ ದಾಂಡುಗಾರ ಹಿತ ತಿಳಿಸಿದ್ದೆ. ಇಲ್ಲಿ ನೇರವಾಗಿ ಚೆಂಡು ಈದಾರೊಂದಿಗೆ ಇಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕ್ಯಾಚ್ ಡ್ರಾಪ್, ಮ್ಯಾಚ್ ಡ್ರಾಪ್ ಆಗಬಹುದೇ. ಖಂಡಿತ ಅಪಾಯಕಾರಿ ಈತ ದಾಂಡುಗಾರ. ನೋ ಬಾಲ್ ಚೆಂಡು ನೇರವಾಗಿ 2 ಓಟಗಳು ಕೂಡ ಬಂದಾಗಿದೆ. ನೋ ಬಾಲ್, ಫ್ರೀ ಹಿಟ್ಗಳು ಕೂಡ. ನೋ ಬಾಲ್ ಚೆಂಡನ್ನು ಬಳಸಬಹುದೇ. ಒಪಿಲಿಯನ್ ತಂಡದ ಎಲ್ಲ ಆಟಗಾರರು ತನ್ನ ತಂಡವನ್ನು ಸೇರ್ಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. 3 ಓಟಗಳನ್ನು ಫ್ರೀ ಹಿಟ್ಗಳ ಲಾಭವನ್ನು ಪಡೆದುಕೊಳ್ಳಬಹುದೇ. ಅಚ್ಚು ಹೇಳಿದ್ದೆ, ಒಂದು ಅಲ್ಪವೂ ಕೂಡ ಎಡವಿದ್ರು ಕೂಡ ದಾಂಡುಗಾರ ಬಲಿಷ್ಠ ಹೊಡೆತಗಳಿಗೆ ಹೆಸರುವಾಸಿ. ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಪ್ರಯತ್ನವನ್ನು ಮಾಡುವಂತ ವೇಳೆಯಲ್ಲಿ ಅಂಕಾಂಶ ಪಟ್ಟಿಯನ್ನು ಗಮನಿಸುವುದಾದರೆ 26 ಒಂದು ಚೆಂಡುಗಳ ಮುಕ್ತಾಯದ ಬಳಿಕ 26 ಜಮೆಯಾಗ್ತಾ ಇದೆ. ಯಾವುದು ಹುತ್ತರಿಗೆ ನಷ್ಟಕ್ಕೆ, ಯಾವುದು ಹುತ್ತರನ್ನು ಬಿಟ್ಟುಕೊಳ್ಳದೆ ನೇರವಾಗಿ ಅಚ್ಚೂರವರ ಕಡೆಗೆ ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಂತೂ ಚೆಂಡು ಓಡಾಟಗಳೊಂದಿಗೆ ಚಿರತೆ ಮಾರಿ ಓಡಾಟದೊಂದಿಗೆ ವಾಯ್ಡ್ ಡೆಲಿವರಿ ಆಗ್ತಾ ಇದೆ. 1 ಸೇರುತ್ತಾ 1+1 ಸೇರುತ್ತಾ ಅಂಕಾಂಶ ಪಟ್ಟಿಯಲ್ಲಿ 28 ಕಾಣಿಸುತ್ತಾ ಇದೆ. 28 ತೋರಿಕೆ ಆಗ್ತಾ ಇದೆ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಅಚ್ಚುರವರ ಕಡೆಗೆ. ಸೊಗಸಾಗಿರತಕ್ಕಂಥ ಚೆಂಡು. ಇಲ್ಲಿ ನೋ ಬಾಲ್. ತಪ್ಪುಗಳ ಮೇಲೆ ತಪ್ಪನ್ನು ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯಾಟದಲ್ಲಿ ಖಂಡಿತವಾಗಿ ಕೂಡ ಈ ದೇವೇಂದ್ರ ಮಾಡಿರತಕ್ಕಂಥ ತಪ್ಪುಗಳನ್ನು ಇಲ್ಲಿ ಈ ನೋ ಬಾಲ್ ಚೆಂಡು ನಿಯಮವಿಲ್ಲದಂತ ಚೆಂಡು ಆಗ್ತಾ ಇದೆ. ಚೆಂಡು ಇಲ್ಲಿ ಅಚ್ಚು ಬಂಗೇರ್ಕಟ್ಟ ದಾಂಡುಗಾರಿಕ ಸ್ಟ್ರೈಕ್ ಅನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಖಂಡಿತ ಕಳೆದ ಪಂದ್ಯ ಕೂಡ ದಾಳಿಗಾರ ಮಾಡಿರ್ತಕ್ಕಂಥ ಬಲಿಷ್ಠ ತಪ್ಪುಗಳು ಈ ಇನ್ನಿಂಗ್ಸ್ ನಲ್ಲಿ ಈ ದಾಳಿಗಾರ ಮಾಡಿರ್ತಕ್ಕಂಥ ತಪ್ಪು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಖಂಡಿತವಾಗಿ ಕೂಡ ಅದೇ ಈ ಮಾತುಗಳು ಕೂಡ ಇಲ್ಲಿ ಸಾಕ್ಷಿ ಆಗ್ಲಿಕ್ಕಿದೆ. ಇಲ್ಲಿ ಖಂಡಿತವಾಗಿ ಕೂಡ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಬಿಟ್ಟುಕೊಡದೆ ಯಾವುದೇ ಅಲ್ಪ ಮಟ್ಟಿ ಕೂಡ ಎಡವಿದ್ರು ಕೂಡ ಖಂಡಿತ ಇಲ್ಲಿ ದಾಳಿಗಾರಿಕೆ ತಂಡವನ್ನೇ ಈ ಕಟ್ಟಿಯಬಹುದು. ಖಂಡಿತ ಕಾರಣ ಬಲಿಷ್ಠ ಹೊಡೆತಗಾರರು ಇದ್ದರು. ಖಂಡಿತ ದಾಳಿಯಲ್ಲಿ ಮುಂದುವರಿಸಬೇಕಾಗಿರುವ ದಾಳಿಗಾರ ಆಸೀಫ್. ಸೊಗಸಾಗಿರತಕ್ಕಂತ ಪ್ರಯತ್ನ. ಚೆಂಡು ವೈಡ್ ಬಾಲ್ ಆಗ್ತಾ ಇದೆ. ಇಲ್ಲಿ ಚೆಂಡು ಅಗಲವಾಗ್ತಾ ಇದೆ. ಇಲ್ಲಿ ಖಂಡಿತ ಕೂಡ ದೇವೇಂದ್ರ ಮಾಡಿರತಕ್ಕಂಥ ತಪ್ಪುಗಳನ್ನು ಇಲ್ಲಿ ಈ ದಾಳಿಗಾರ ಆರೀಫ್ ಮಾಡತಕ್ಕಂಥ ದಾಳಿ 31 ಜಮೆಯಾಗ್ತಾ ಇದೆ. ಸೊಗಸಾಗಿರತಕ್ಕಂಥ ಪ್ರತಿಭೆ. ಇಲ್ಲಿ ನೋ ಬಾಲ್ ಚೆಂಡು, ನಿಯಮವಲ್ಲದ ಚೆಂಡು. 1+1 ಸೇರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ. ಖಂಡಿತ ಹೇಳಿದ್ದೆ, ಈ ಅಂಡರ್ ಆರ್ಮ್ ಜಗತ್ತಿನಲ್ಲಿ 12 ಚೆಂಡುಗಳ ಮುಂದೆ ಅದೆಷ್ಟೋ ಓಟವನ್ನು ಬಿಟ್ಟುಕೊಟ್ಟಿದ್ದ ದಾಖಲೆ ಇದೆ, ಅದೆಷ್ಟೋ ಓಟವನ್ನು ಕಟ್ಟಿ ಹಾಕಿದ ದಾಖಲೆ ಇದೆ. ಇಲ್ಲಿ ಈ ಮೈದಾನದಲ್ಲಿ ಅದ್ಯಾವ ರೀತಿಯಾಗಬಹುದು ಪ್ರಶ್ನೆಯಾಗಲಿಕ್ಕಿದೆ. ಖಂಡಿತ ಅದ್ದೂರಿಯಾದಂತಹ ಪಂದ್ಯಾಟ, ರೋಮಾಂಚಕಾರಿಯಾಗಿರತಕ್ಕಂಥ ಪಂದ್ಯಾಟ ಕೆಪಿಎಲ್ ಕಾಜೂರು ಮೈದಾನದಲ್ಲಿ ಸಾಗಿಕೊಂಡು ಬರತಕ್ಕಂಥ ಪಂದ್ಯಾಟ 33 ಘಾಟಿಯಲ್ಲಿ ಜಮಾವಣೆಗೊಂಡಾಗಿದೆ. ಖಂಡಿತವಾಗಿ ಕೂಡ 2 ಚೆಂಡುಗಳು ಮಾತ್ರ ಮುಕ್ತಾಯವಾಗಿದೆ. ಉಳಿದಂತ 4 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 10 ಚೆಂಡು ಇನ್ನೂ ಕೂಡ 26 ಓಟಗಳ ಅವಶ್ಯಕತೆ ಇದೆ. 10 ಚೆಂಡು 26 ಓಟಗಳ ಅವಶ್ಯಕತೆ. ಇನ್ನೂ ಕೂಡ ಅವಕಾಶ ಇದೆ ಅಚ್ಚು ಬಂಗೇರ್ ಕಟ್ಟಿದವರಿಗೆ. ಆರೀಫ್ ರವರು ಎತ್ತಿಕೊಳ್ಳಬೇಕಾಗಿದೆ. ಆರೀಫ್ ಸೊಗಸಾಗಿರ್ತಕ್ಕಂಥ ಪ್ರಯತ್ನ. ಇಲ್ಲೊಂದು ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಕ್ಷೇತ್ರಪಾಲದ ಒಂಟಿ ಪುಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ 34 ಜಮೆಯಾಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 9 ಚೆಂಡುಗಳ ಆಟ ಬಾಕಿ ಇದೆ.
ಸೊಗಸಾಗಿರತಕ್ಕಂಥ ಪ್ರಯತ್ನ. ಚೆಂಡು 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 ತಪ್ಪುಗಳ ಮೇಲೆ ತಪ್ಪು ಅಲ್ಲಿ ತಪ್ಪುತ್ತಾ ಇದೆ. ಕೊಡುಗೆಗಳ ಮುಖೇನವಾಗಿ ಕೊಡುಗೆಗಳನ್ನು ನೀಡಿಕೊಂಡು ಕೊಡುಗೆಗಳ ಮುಖೇನವಾಗಿ ಕೊಡುಗೆಗಳನ್ನು ಬಿಟ್ಟು ಕೊಡುತ್ತಾ 1 2 3 ಅಲ್ಲ, ಸತತವಾಗಿ ಕೊಡುಗೆಗಳ ಮುಖೇನವಾಗಿ ಕೊಡುಗೆಯನ್ನು ಬಿಟ್ಟು ಕೊಡುವಂತ ವೇಳೆಯಲ್ಲಿ ಚೆಂಡು 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 ಕ್ಲೀನ್ ಬೌಟ್. ತಾನು ಬಿಟ್ಟಂತಹ ಬದ್ದಲಿಕೆಯಿಂದ ಬಿಟ್ಟಂತಹ ಬಾಣ ನೇರವಾಗಿ ಎದುರಾಳಿ ಎದೆ ಸೀಳುವಂತೆ ರೀತಿಯಲ್ಲಿ ತನ್ನ ಅಶೈಲಿಯುತ ದಾಳಿಯನ್ನು ಸಂಘಟಿಸಿದ್ರುವೆ. ವೈಡ್ಗಳ ಮುಖೇನವಾಗಿ ವೈಡ್ಗಳನ್ನು ಅತಿರಿಕ್ತ ಬೋಟಗಳನ್ನು ನೋಬಾಲನ್ನು ಬಿಟ್ಟುಕೊಟ್ಟರುವೆ. ಆ ದಾಂಡುಗಾರರ ಹುದ್ದಾರಿಯನ್ನು ಪಡೆದುಕೊಳ್ಳತಕ್ಕಂಥ ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸಿದ್ರು ಈ ಆರೀಫ್. ಖಂಡಿತವಾಗಿ ಕೂಡ 35 ಓಟಗಳು ಕೂಡ ಬಂದಾಗಿದೆ. 1 ಹುದ್ದಾರಿಗಳ ನಷ್ಟಕ್ಕೆ 2 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಖಂಡಿತ ಇನ್ನೂ ಕೂಡ 1 ಓವರ್ಗಳು ಕೂಡ ಬಾಕಿ ಇದೆ. 8 ಚೆಂಡು 24 ಓಟಗಳ ಅವಶ್ಯಕತೆ ಇದೆ. 8ರ ಮುಂದೆ ಬೇಕಾಗಿದೆ 24. 8 to go, 24 to get. ಖಂಡಿತವಾಗಿ ಕೂಡ ಈ ಮೈದಾನದಲ್ಲಿ ಸಾಕ್ಷಿಯಾಗಬಹುದು ಯಾವ ತಂಡ ಈ ಪಂದ್ಯಾಟದಲ್ಲಿ ಗೆದ್ದು ಬೀಗಬಹುದು. ಒಂದೆಡೆಯಲ್ಲಿ ದಾಳಿಗಾರಿಕೆಯಲ್ಲಿ ಆರೀಫ್ ಮುಂದುವರಿಸಬೇಕಾಗಿದೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಿ ದಾಂಡಿಸಿದ್ರು ಬಿಗಿ ಪ್ರಹಾರವಾಗ್ತಾ ಇದೆ. ತಾನು ಎದುರಿಸಿದ ಪ್ರಥಮ ಚೆಂಡು ಬಲಿಷ್ಠ ಬಲ್ಲಾಟ್ಗೆ ಸಿಕ್ಸರ್ ಕೂಡ ಆಗ್ತಾ ಇದೆ. ಇಲ್ಲಿ ಬಿಗಿ ಆಗ್ತಾ ಇದೆ. ಇಲ್ಲಿ ಎದುರಿಸತಕ್ಕಂಥ ಪ್ರಥಮ ಚೆಂಡುವೆ ಸೀಮಾ ರೇಖೆಯ ಹೊರಭಾಗದಲ್ಲಿ ಚೆಂಡು ಚಲಾವಣೆಗೊಳ್ಳುವಂತ ವೇಳೆಯಲ್ಲಿ 41 ಓಟಗಳು ಕೂಡ ಬಂದಾಗಿದೆ. 41 ಚೆಂಡುಗಳು ಕೂಡ ಇನ್ನೂ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ. 7 ಚೆಂಡು 18 ಓಟ ಬೇಕಾಗಿದೆ. ಇಲ್ಲಂತೂ ಈ 1 ಚೆಂಡು 1ರ ಬಳಿಕ ಅವಳಿಗಳು ಕೂಡ ಪ್ರಯತ್ನವಾಗ್ತಾ ಇದೆ. ಇದರೊಂದಿಗೆ ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ಪಂದ್ಯಾಟ ರೋಚಕವಾಗಿದೆ. ಕ್ರೀಡಾಭಿಮಾನಿಗಳೇ, 6 ಚೆಂಡುಗಳು ಬೇಕಾಗಿದೆ. 16 ಓಟದ ವಿಜಯದ ಗುರಿ. 6 ಚೆಂಡು 16 ಓಟ. ಇಲ್ಲಿ ಹೇಳಿದ್ದ ಈ ದಾಂಡುಗಾರರು ಬಂದ ಹಾದಿಗೆ ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ಈ ಪಂದ್ಯ ಕೂಟವನ್ನು ಟರ್ನ್ ಮಾಡಿರತಕ್ಕಂಥ ಆ ದಾಂಡುಗಾರ ಖಂಡಿತವಾಗಿಯೂ ಕೂಡ ಇಲ್ಲಿ ವೈಡ್ಗಳ ರೂಪದಲ್ಲಿ ವೈಡ್ಗಳನ್ನು ಬಿಟ್ಟುಕೊಟ್ಟು ನೋ ಬಾಲ್, ಅದೇ ರೀತಿ ಸಿಕ್ಸರ್ ಗಳನ್ನು ಬಿಟ್ಟು ಹಾಕಿಕೊಂಡು 43 ಓಟಗಳನ್ನು ಬೆನ್ನಟ್ಟಿದೆ. ಇಲ್ಲಿ 6 ಚೆಂಡುಗಳಿವೆ, 16 ಓಟ. ಈ ಅಚ್ಚು ಬಂಗೇರ್ ಕಟ್ಟೆ ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿದ್ದಾರೆ. ಒಂದೇ ಒಂದು ಸಿಕ್ಸರ್ ಬರಬಹುದೇ. ದಾಳಿಗಾರಿಕೆಯಲ್ಲಿ ಬಿಟ್ಟುಕೊಡಕ್ಕೆ ಮಾತೇ ಇಲ್ಲ. ಕಾರಣ ನವಾಜ್ ಲೆಫ್ಟಿ, ಅದ್ಭುತ ರೀತಿಯ ದಾಳಿಗಾರ ನವಾಜ್ ಲೆಫ್ಟಿ. ಖಂಡಿತವಾಗಿಯೂ ಕೂಡ ಈ ದಾಳಿಗಾರ ಖಂಡಿತ ಜಿಲ್ಲಾ ಕಂಡಂತ ಶ್ರೇಷ್ಠ ಮಟ್ಟಿನ ಆಟಗಾರ. ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಪ್ರಯತ್ನದಲ್ಲಿ 6 ಚೆಂಡುಗಳಿವೆ. 6 ಚೆಂಡು ಮಾಲಕನ ಭರವಸೆ ಹೊಂದಿರತಕ್ಕಂಥ ದಾಳಿಗಾರನಾಗಬಹುದೇ. ಕಾರಣ ನೋಡಬೇಕಾಗಿದೆ. 6 ಚೆಂಡು 16 ಓಟ. ನಿಲ್ಲಿಸಬೇಕಾಗಿದೆ ನವಾಜ್, ದಂಡಿಸಬೇಕಾಗಿದೆ ಅಚ್ಚು ಬಂಗೇರಿ ಕಟ್ಟೆ ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ. ಆರು ಚೆಂಡುಗಳಿವೆ. 6 ಚೆಂಡುಗಳ ಮುಂದೆ 16 ಓಟಗಳು ಬೇಕಾಗಿದೆ. ಖಂಡಿತವಾಗಿಯೂ ಕೂಡ ನಿಲ್ಲಿಸತಕ್ಕಂಥ ಅದ್ಭುತ ರೀತಿಯ ದಾಳಿಗಾರ ಈತ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಹಲವಾರು ಮೈದಾನದಲ್ಲಿ ಹಲವಾರು ತಂಡವನ್ನು ಕಟ್ಟಿ ಹಾಕಿರತಕ್ಕಂಥ ಅದ್ಭುತ ರೀತಿಯ ದಾಳಿಗಾರ. ಖಂಡಿತವಾಗಿಯೂ ಕೂಡ 6 ಚೆಂಡುಗಳ ಮುಂದೆ 1 ಓಟವನ್ನು ನಿಲ್ಲಿಸತಕ್ಕಂಥ ಅದ್ಭುತ ರೀತಿ ಈ ದಾಳಿಗಾರ ಬಾಸ್. ಪ್ರಥಮ ಬಾರಿ ಸೊಗಸಾಗಿರತಕ್ಕಂಥ ಚೆಂಡು ದಾಂಡಿಸಿದ್ರು ಬಿಗಿ ಪ್ರಹಾರ. ಸೀಮಾ ರೇಖೆಯ ಹೊರಭಾಗದಲ್ಲಿದ್ದು ಚೆಂಡು ಮರಳಿ ಮೈದಾನಕ್ಕೆ ಹೇಳ್ತಾ ಇದ್ದೆ ಹಲೋ ಹಾಯ್ ಟಾಟಾ ಬಾಯ್ ಬಾಯ್. बिगी ಆಗ್ತಾ ಇದೆ. कॉलेज में लड़की नहीं है तो पढ़ने में तो क्या मजा, क्रिकेट का छक्का नहीं है तो देखने को क्या मजा. ಅಚ್ಚು ಬಂಗೇರ್ ಕಟ್ಟೆ ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ಸಿಕ್ಸರ್ ಅನ್ನು ಘೋಷಿಸಿಯಾಗಿದೆ. ಸಿಕ್ಸರ್ ಬಂದಾಗಿದೆ. 5 ಚೆಂಡು 10 ಓಟ ಇನ್ನೂ ಬೇಕಾಗಿದೆ. ಇನ್ನೂ ಕೂಡ ಪಂದ್ಯಾಟ ಜೀವಂತದಲ್ಲಿದ್ದಾರೆ ಫಾರೂಕ್ ಬಿಎಂ ತಂಡದಲ್ಲಿ. ಖಂಡಿತವಾಗಿ ಕೂಡ ಮಂದಾಸದ ಮುಖದಿಂದ ಬೇಸರದ ಮುಖವಾಗ್ತಾ ಇದೆ. ದಂಡಿಸಿದ್ರು ಬಿಗಿ. ಇಲ್ಲಿ ಚೆಂಡು ಇದು ಪಂದ್ಯಾಟ ರೋಚಕ ರೋಮಾಂಚಕಾರಿ. ತಿಳಿಸಿದ್ದ ಈತನ ಬಗ್ಗೆ ತಿಳಿಸಿದ್ದ ದಾಳಿಗಾರ ಅಲ್ಪ ಮಟ್ಟಿಗೂ ಕೂಡ ಎಡವಿದ್ರು. ಈ ಪಂದ್ಯಾಟ 5 ಚೆಂಡು
4 ಚೆಂಡು 4 ಓಟದ ಅವಶ್ಯಕತೆ. ಪಂದ್ಯಾಟ ಮುಕ್ತಾಯವಾಗಿಲ್ಲ. ಕ್ರೀಡಾಭಿಮಾನಿಗಳೇ, ನಿಮ್ಮ ಮುಖದಲ್ಲಿ ಸಂತೋಷ ಇದ್ದಾಗಿದೆ. ಇದು ಬೇಸರದ ಸಂಗಾತಿಯನ್ನು ತರಬಹುದು. ದಾಳಿಗಾರಿಕೆಯಲ್ಲಿ ಮುಂದುವರಿಸತಕ್ಕಂಥ ದಾಳಿಗಾರ ಈ ಲಫ್ಟಿ. ದಾಂಡುಗಾರಿಕೆಯಲ್ಲಿ ಅಚ್ಚು ಬಂಗೇರಕಟ್ಟೆ. ಅಚ್ಚು ಬಂಗೇರಕಟ್ಟೆ ದಾಂಡುಗಾರಿಕೆಯಲ್ಲಿ 12 ಚೆಂಡುಗಳ ಮುಂದೆ 21 ಓಟ ವೈಯಕ್ತಿಕ ಮೊತ್ತವಾಗ್ತಾ ಇದೆ. ಇಲ್ಲಿ ಖಂಡಿತವಾಗಿಯೂ ಕೂಡ 4 ಚೆಂಡುಗಳಿವೆ. 4 ಓಟಗಳ ವಿಜಯದ ಗುರಿ ಯಾವ ತಂಡ ನೋಡಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಬಹುದಾ? ಅಚ್ಚು ಇಷ್ಟ ಫೈರ್ ಆಗ್ತಾ ಇದೆ. ಇಲ್ಲಿ ಸೊಗಸಾಗಿರ್ತಕ್ಕ ಪ್ರಯತ್ನ. ಇಲ್ಲಿ ಓ ಮೈ ಗುಡ್ನೆಸ್, ಇದರೊಂದಿಗೆ ಹುದ್ದಾರಿಯನ್ನು ಒಪ್ಪಿಸ್ತಾ ಇದ್ದಾನೆ ಅಚ್ಚು ಬಂಗೇರಕಟ್ಟೆ. ಒಂದೆಡೆಯಲ್ಲಿ ಅಚ್ಚುರವರ ಮುಖದಲ್ಲಿ ಮಂದಹಾಸ ಕಾಣ ಸಿಗ್ತಾ ಇದೆ. ಕಾರಣ 2 ಸಿಕ್ಸರ್ ಹೊಡೆದುಕೊಂಡು ಪ್ರೆವಿಲಿಯಂ ಕಡೆಗೆ ದಾಪುಗಾರನ್ನು ಇಡುವಂತ ವೇಳೆಯಾಗ್ತಾ ಇದೆ ಇಲ್ಲಿ ಅಚ್ಚು ಬಂಗೇರಕಟ್ಟೆ. ಖಂಡಿತವಾಗಿಯೂ ಕೂಡ 4 ಚೆಂಡು 3 ಓಟಗಳು ಬೇಕಾಗಿದೆ. 4ರ ಮುಂದೆ 3. 4 to go 3 to get. 4 to get 3 to go 4 to get. 4 ಚೆಂಡು 3 ಓಟಗಳ ಅವಶ್ಯಕತೆ ಇದೆ. ಇನ್ನು ಕೂಡ ಪಂದ್ಯಾಟ ಮುಕ್ತಾಯವಾಗಿಲ್ಲ. ಸಮಯ ಮುಕ್ತಾಯವಾಗಿದೆ. ಓರ್ವ ಕ್ಷೇತ್ರಪಾಲಕ 30 ಗಜಗಳ ಒಳಭಾಗಕ್ಕೆ ಬಂದು ಸಹಕರಿಸಬೇಕು. ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ಅಶ್ಫಾಕ್ ಒಂದೊಮ್ಮೆ ಜೋರಾದ ಚಪ್ಪಾಳೆ ಕೊಟ್ಟು ಬಿಡಿ. 3 ಚೆಂಡುಗಳು ಬಾಕಿ ಇದೆ. 4 ಓಟ. ಓರ್ವ ಕ್ಷೇತ್ರಪಾಲಕ 30 ಗಜಗಳ ಒಳಭಾಗಕ್ಕೆ ಬಂದು ಸಹಕರಿಸಬೇಕು. ಅಲ್ಲಿರ್ತಕ್ಕಂತಹ ಕ್ಯಾಮರಾಗೆ ಯಾರು ಕೂಡ ಅಡ್ಡಿ ಆಗಬಾರದು. 4 ಚೆಂಡು 3 ಚೆಂಡು 4 ಓಟ. ಎಸ್, ನವಾಜ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. 4ನೇ ಬಾರಿ ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಿ ನವಾಜ್ ತಪ್ಪುಗಳನ್ನು ಮಾಡಿದ್ರು. ತಪ್ಪುಗಳ ಮೇಲೆ ತಪ್ಪು. ವೈಟ್ ಡೆಲಿವರಿ ಆಗ್ತಾ ಇದೆ. ಸಿಕ್ಸರ್ ಮೇಲೆ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟು ಕಡೆಯ ಪಕ್ಷದಲ್ಲಿ ಆ ಚೆಂಡು ಡಾಟ್ ಅಂಡ್ ಡೆಲಿವರಿ ಆಗಬೇಕಿತ್ತು. ಆದರೆ ಆ ಚೆಂಡು 3 ಬೇಕಾಗಿದೆ. 3 ಓಟಗಳ ವಿಜಯದ ಗುರಿ. ಸೊಗಸಾಗಿರತಕ್ಕಂಥ ಚೆಂಡು. ಇಲ್ಲಿ ಯಾವುದೇ ದಾಂಡುಗಾರ 3 ಚೆಂಡುವೆ 3 ಓಟದ ವಿಜಯದ ಗುರಿ. ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಇಲ್ಲಿ ನವಾಜ್ ಮಾಡಿರತಕ್ಕಂತ ತಪ್ಪುಗಳ ಮೇಲೆ ತಪ್ಪನ್ನು ಮಾಡಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಚೆಂಡು ಹುದ್ದಾರಿಗಳ ನಷ್ಟವಾಗ್ತಾ ಇದೆ. 2 ಚೆಂಡುಗಳಿವೆ 3 ಓಟಗಳು ಬೇಕಾಗಿದೆ. 2 ಚೆಂಡು 3 ಓಟಗಳು ಬೇಕಾಗಿದೆ. ಖಂಡಿತವಾಗಿಯೂ ಕೂಡ ನಿಲ್ಲಿಸಬೇಕಾದ ಅವಕಾಶ ಇದ್ದೇ ಇದೆ ಈ ನವಾಜ್ನವರಿಗೆ. ತಂಡದ ಮಾಲಕನ ಭರವಸೆ ಹೊಂದಿರತಕ್ಕಂಥ ದಾಳಿಗಾರನಾಗಬಹುದೇ? ಖಂಡಿತ. ಒಂದೆಡೆಯಲ್ಲಿ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ದಾಂಡುಗಾರಿಕೆಯಲ್ಲಿ ಜರ್ಸಿ ನಂಬರ್ 07 ಸಾಜೀದ್ ಅವರ ಆಗಮನವಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಈ ಸಾಜೀದ್ ಖಂಡಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. 2 ಚೆಂಡುಗಳಿವೆ 3 ಓಟದ ವಿಜಯದ ಗುರಿ. 2 ಚೆಂಡು 3 ಓಟಗಳು ಬೇಕಾಗಿದೆ. ನವಾಜ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ತೀರ್ಪುಗಾರನ್ನು ದಾಟಬೇಕಾಗಿದೆ. ನವಾಜ್ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಫಾರೂಕ್ ಕಾಣಿಸಿಕೊಳ್ಳುವುದಾದರೆ ದಾಳಿಗಾರಿಕೆಯಲ್ಲಿ ನವಾಜ್ ಲೆಫ್ಟ್ ಇರವರು ಕಾಣುವಂತ ವೇಳೆ ಆಗ್ತಾ ಇದೆ. 2 ಚೆಂಡು 3 ಓಟ ಬೇಕಾಗಿದೆ. ಪಂಚಬೆರಳಿನ ಸಹಾಯದೊಂದಿಗೆ ಪಂಚಮಿ ಬಾರಿ ಎಸೆಯತಕ್ಕಂಥ ದಾಳಿಗಾರ. 2 to go 3 to get. 2 ಚೆಂಡು 3 ಓಟ ಬೇಕಾಗಿದೆ. 2ರ ಮುಂದೆ 3 ಬೇಕಾಗಿದೆ. ಪಂದ್ಯ ಕೂಡ ಇನ್ನು ಮುಕ್ತಾಯವಾಗಿಲ್ಲ. ಪಂಚಮಿ ಬಾರಿಗೆ ತೀರ್ಪುಗಳನ್ನು ಬಲ ಹಸ್ತ ರೀತಿಯಲ್ಲಿ ಚೆಂಡು ಸೋಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಿ ಉತ್ತರಿಗಳ ಮಧ್ಯೆ ಓಡಾಟ. ಇದರೊಂದಿಗೆ ಇಲ್ಲಿ ರನ್ ಔಟ್ ಮುಖೇನ ಬೇಕಾಗಿದೆ. ಇಲ್ಲಂತೂ ಈ ದಾಳಿಗಾರ ಎಚ್ಚೆತ್ತುಕೊಳ್ಳತಕ್ಕಂಥ ದಾಳಿಗಾರ ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸಿಕೊಂಡು ತನ್ನದೇ ಆದ ಶೈಲಿಯಲ್ಲಿ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟು 2 ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟುವೆ. ತದನಂತರದ ಚೆಂಡುಗಳನ್ನು ಕಂಬ್ಯಾಕ್ ರೂಪದಲ್ಲಿ ಮಾಡಿಕೊಂಡು ಅದ್ಭುತ ರೀತಿಯ ಮಾಯಾ ಜಾಲವಾಗಿ 3 ಹುದ್ದಾರಿಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. 1 ಚೆಂಡು 3 ಓಟ. ಹೇಳಿದ್ದೆ, ತಿಳಿಸಿದ್ದೆ, ಈತನ ಬಗ್ಗೆ ತಿಳಿಸಲೇಬೇಕಾಗಿದೆ. 1 ಚೆಂಡು 3 ಓಟಗಳು ಬೇಕಾಗಿದೆ. ಖಂಡಿತ ವಿಸಾಬ್ನವರ ಪಂದ್ಯ ಕೂಟ ಬಹಳ ರೋಚಕವಾಗಿ
ಸಮವಾಗಿದೆ. ಒಂದು ಚೆಂಡುಗಳ ಮುಂದೆ 3 ಬೇಕಾಗಿದೆ. ಎಲ್ಲಿದ್ದ ಪಂದ್ಯ ಎಲ್ಲಿಗೆ ಮರಳುತ್ತಾ ಇದೆ? ಬಾಯಿಗೆ ಬಂದು ತುತ್ತು ನೇರವಾಗಿ ಬಾಯಿಗೆ ಬರ್ತಾ ಇದೆ. ಏಕೆಂದರೆ ಪಂದ್ಯಾವಳಿ ಇರತಕ್ಕಂಥ ಪಂದ್ಯಾವಳಿಯಲ್ಲಿ ಕಳೆದ 6 ಚೆಂಡುಗಳ ಮುಂದೆ 16 ಬೇಕಾಗಿರತಕ್ಕಂಥ ಸಮಯದಲ್ಲಿ ಕೇವಲ 2 ಚೆಂಡುಗಳ ಮುಂದೆ ಷಡಕವನ್ನು ಬಾರಿಸಿ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿರತಕ್ಕಂಥ GM ಬ್ರದರ್ಸ್ ತಂಡ. ಆದರೆ ಕೊನೆ ಕ್ಷಣದಲ್ಲಿ 4 ಚೆಂಡುಗಳ ಮುಂದೆ 4 ಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ 1 ಚೆಂಡುಗಳ ಮುಂದೆ ಬೇರೆ 3 ಬೇಕಾಗಿದೆ. ಬಹಳ ರೋಚಕವಾಗಿದೆ. ನವಾಜ್ ಒನ್ ಆಫ್ ದ ಮ್ಯಾನ್ ಆಫ್ ದ ಅಂಡರಾಮಿನ ನವಾಜ್ ಬೆಲಾಲ್ ಎನ್ನತಕ್ಕಂಥ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಏಕೆಂದರೆ ಇಷ್ಟರ ಜವಾಬ್ದಾರಿಯುತ ಆಟವನ್ನು ಆಡಬೇಕಾಗಿದೆ. ಕಾದು ನೋಡೋಣ. 1ರ ಮುಂದೆ 3 ಬೇಕಾಗಿದೆ. ಎಷ್ಟರ ಮೊತ್ತವನ್ನು ದಾಖಲಿಸಬಹುದು ಕಾದು ನೋಡೋಣ. 1 to go, 3 wickets. Here the ball of Nawaz Belal going to the Anas, right arm over the wickets and Nawaz. ಇಲ್ಲಿ ದೊಡ್ಡ ಹೊಡೆತಗಳೊಂದಿಗೆ ಸ್ಪಷ್ಟತೆಯ ಹೊಡೆತಗಳು. ಇಲ್ಲಿ ಜವಾಬ್ದಾರಿಯುತ. ಇಲ್ಲಿ ಮ್ಯಾಚ್ ಈಸ್ ಟೈಡ್. What a match, man! What a match! This is the match into the fans. ಅದ್ಭುತವಾಗಿರತಕ್ಕಂಥ ದಂಡನೆಯೊಂದಿಗೆ ಕ್ಷೇತ್ರಪಾಲಕದೊಂದಿಗೆ ಪಂದ್ಯದ ಹಿಡಿತವನ್ನು ಇಡುತ್ತ ಸಮಯದಲ್ಲಿ ಕೊನೆಯ ಕ್ಷಣದಲ್ಲಿ ಮ್ಯಾಚ್ ಈಸ್ ಟೈ ಓವರ್. ಫ್ಯಾಂಟಾಸ್ಟಿಕ್ ಮ್ಯಾಚ್ ಈಸ್ brilliant. 8 by and the team is on the match tie. ಪಂದ್ಯ ಬಹು ರೋಚಕವಾಗ್ತಾ ಇದೆ. ಅದ್ಭುತ ರೀತಿಯ ಕ್ಷೇತ್ರ ಪಾಲನೆ, ಅದ್ಭುತ ರೀತಿಯ ದಂಡನೆಯನ್ನು ನಿಭಾಯಿಸಿಕೊಂಡು ಇಲ್ಲಿ ದಾಂಡುಗಾರಿಕೆಯಲ್ಲಿ ಸಮಬಲಗೊಳ್ಳುತ್ತಾ ಇದೆ. KFC ಕಿಲ್ಲೂರು ಒಂದು ರೀತಿಯಾಗಿ JN ಬ್ರದರ್ಸ್ ಖಂಡಿತವಾಗಿಯೂ ಕೂಡ ಇಲ್ಲಿ ಅಚ್ಚು ಬಂಗೇರ್ ಕಟ್ಟೆ ದೊಡ್ಡ ಹೊಡೆತವನ್ನು ನಿಭಾಯಿಸಿಕೊಂಡು ಅಂತಿಮವರೆಗೆ ಹೋರಾಡಿಕೊಂಡು ಬಂದಿರತಕ್ಕಂಥ ಅದ್ಭುತ ರೀತಿಯ ದಾಂಡುಗಾರ ಖಂಡಿತ ಪಂದ್ಯದ ಸಮಬಲಗೊಳ್ಳುತ್ತಾ ಇದೆ. ಒಂದೊಂದು ಅಂಕಗಳು ಕೂಡ 2 ತಂಡಕ್ಕೂ ಸಮಾನವಾಗಿ ನೀಡಿರತಕ್ಕಂಥ ಪಂದ್ಯಾಟದಲ್ಲಿ 2 ತಂಡಗಳಿಗೂ ಕೂಡ ಅಭಿನಂದನೆಗಳು, ಅಭಿವಂದನೆಗಳು. ಉದೈಫಾ ಈಗಿನಿಂದ ಪಂದ್ಯಾಟ 3 ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಿದು. 4 ಓವರ್ನಿಂದ 1 ಓವರ್ ಕಡಿತಗೊಂಡು 3 ಪಂದ್ಯಾಟ ಸೀಮಿತ. ಖಂಡಿತ ಸಮಯಗಳು ಕೂಡ ಅಭಾವ ಇರ್ತದೆ. ಒಂದು ಇನ್ನಿಂಗ್ಸ್ಗೆ 15 ನಿಮಿಷಗಳು ಮಾತ್ರ. 3 ಓವರ್ಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಿದು. ಇಪ್ಪಲ್ಲೇ ಮ್ಯಾಚ್ ಇಲ್ಲ, ಒಲಿ ಮಾತೆ ಮ್ಯಾಚ್ ಇಲ್ಲ. KFC DIP ಇಪ್ಪ ಅವನ ಇಲ್ಲ ಒಂದು ಮ್ಯಾಚ್ ಅಪರಿ ಬರ ಹಾಕಿದಾರ. KFC ಇನ್ನೂರು DIP ದಿರಿಪ ಇಟ್ಲಲ್ಲಿ KFC ಕಿಲ್ಲೂರು GN ಬ್ರದರ್ಸ್ ಸೆಂಟ್ರಲ್ಲಿ ಸ್ವಾಗತ್ ಮಂಜಟ್ಟಿ ಟೀಮ್ ಮೊಬೈಲ್ ಇನ್ನೂ ಪಟ ಇದೆ. ಇದು ಅವ್ರ ಮ್ಯಾಚ್ ಅಪರಿ ಬರ ಹಾಕಿದ್ದಾರೆ.
ಮುಂದುವರಿಸಿ ತೀರ್ಪುಗಾರ ಆದಷ್ಟು ಬೇಗ ಒಂದೆಡೆಯಲ್ಲಿ ತೀರ್ಪುಗಾರರೇ ಒಂದ್ ನಿಮಿಷ ಮೈದಾನದ ಒಳಗೆ ಬಂದಂತ ಎಲ್ಲ ಆಟಗಾರರು ಒಂದೊಮ್ಮೆ ಹೊರಗೆ ಬಂದು ಸಹಕರಿಸಿ. ಅಂಪೈರ್ ಒಂದ್ ನಿಮಿಷ. ಓಕೆ ಓಕೆ ಎಸ್ ಮುಂದುವರಿಸಿ ತೀರ್ಪುಗಾರ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಜಲೀಲ್ ನೇರವಾಗಿ ಎಡಗೈ ದಾಂಡುಗಾರರಿಗೆ ಪ್ರಥಮ ಚೆಂಡು ಸೊಗಸಾಗಿರತಕ್ಕಂಥ ದಾಳಿಯಾಗಿತ್ತು. ಉತ್ತಮ ರೀತಿಯ ಪ್ರಯತ್ನದೊಂದಿಗೆ ಒಂಟಿ ಓಟಗಳು ಕೂಡ ಖಾತೆ ಆರಂಭಗೊಳ್ಳುತ್ತಾ ಇದೆ. ಖಾತೆ ಆರಂಭಗೊಂಡಂತ ವೇಳೆಯಲ್ಲಿ ಒಂದು ಚೆಂಡುಗಳ ಮುಕ್ತಾಯಕ್ಕೆ ಬಳಿಕ ಒಂದು ಓಟಗಳು ಕೂಡ ಬಂದಾಗಿದೆ. ದ್ವಿತೀಯ ಬಾರಿ ಎಸೆಯತಕ್ಕಂಥ ದಾಳಿಗಾರ ಜಲೀಲ್ ನೇರವಾಗಿ ಬಲಗೈ ದಾಂಡುಗಾರರಿಗೆ ಸೊಗಸಾಗಿರ್ತಕ್ಕಂಥ ಪ್ರಯತ್ನ, ತಟ್ಟಿ ಮುಟ್ಟಿ ಆಟದ ಪ್ರಯತ್ನದಲ್ಲಿ ಇಲ್ಲಂತೂ ಅವಕಾಶವಿತ್ತು. ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ ತೀರ್ಪುಗಾರ ಸಣ್ಣ ಯಾವುದೇ ಹೊರ ಬೀಳುತ್ತಾ ಇಲ್ಲ. ಕಾರಣ ಚೆಂಡು ಚುಕ್ಕಿ ಆದ ಬಳಿಕವಾಗಿ ಚೆಂಡು ಚುಕ್ಕಿಗೊಳ್ಳುತ್ತಾ ಇದೆ. ಮೂರು ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಾಂಶ ಪಟ್ಟಿಗೆಲ್ಲಿದೆ 3 ಕಾಣ ಸಿಗ್ತಾ ಇದೆ. ಎಸ್ 3 ಚೆಂಡು 2 ಓಟಗಳು ಮಾತ್ರ ಬಂದಾಗಿದೆ. ಮುಂದುವರಿಸಿ ತೀರ್ಪುಗಾರ ಆದಷ್ಟು ಬೇಗ 4ರ ಬಾರಿ ಸೊಗಸಾಗಿರತಕ್ಕಂಥ ಪ್ರಯತ್ನ. ಮಿಡ್ ಆನ್ ಪರ ವಿಭಾಗದಲ್ಲಿ ಚೆಂಡು ಒಂಟಿ ಓಟಗಳಿಗೆ ಪ್ರಯತ್ನವನ್ನು ಮಾಡಿಕೊಡುತ್ತಾ ಪಂದ್ಯಾಟಗಳು ಕೂಡ ಬಾಕಿ ಇದೆ. ಪ್ರಥಮ ಪವರ್ ಪ್ಲೇ ನಾಲ್ಕು ಚೆಂಡುಗಳ ಮುಕ್ತಾಯ ಬಳಿಕ 3 ಓಟಗಳನ್ನು ಮಾತ್ರ ಕಬಳಿಕೆಗೊಳ್ಳುತ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ 3 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ದಾಳಿಗಾರ ತಂಡ ಮಾಡಿರಬೇಕಾಗಿದೆ, ಚಮತ್ಕಾರವನ್ನು ಮಾಡಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಇಟ್ಟರು, ಆದರೆ ಇಲ್ಲಿ ಚೆಂಡು ಡಾಟ್ ಡೆಲಿವರಿ ಆಗ್ತಾ ಇದೆ. ಚೆಂಡು ಚುಕ್ಕಿ ಆಗ್ತಾ ಇದೆ. ಚೆಂಡು ಚುಕ್ಕಿ ಬಂದಂತ ವೇಳೆಯಲ್ಲಿ 5 ಚೆಂಡುಗಳ ಮುಕ್ತಾಯವಾಗ್ತಾ ಇದೆ. ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. ಸೊಗಸಾಗಿರತಕ್ಕಂಥ ಲಾಂಗ್ ಆನ್ ವಿಭಾಗದ ಚೆಂಡು ಒಂಟಿ ಓಟಗಳನ್ನು ಪಡೆದುಕೊಳ್ಳುತ್ತಾ ಒಂಟಿ ಓಟಗಳಿಗೆ ಮಾತ್ರ ಯಶಸ್ವಿಯನ್ನು ಪಡೆದು ಇದರ ಓವರ್ ಸಂಖ್ಯೆ 1 ಮುಕ್ತಾಯವಾಗ್ತಾ ಇದೆ. ತೀರ್ಪುಗಾರರೇ ಓವರ್ ಸಂಖ್ಯೆ 1 ಮುಕ್ತಾಯದ ಬಳಿಕ ಅಂಕಾಂಶ ಪಟ್ಟಿಯಲ್ಲಿದೆ 4-0 ಉದ್ದರಿಗಳಷ್ಟಕ್ಕೆ 6 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟದ್ದು ಕೇವಲ 4 ಓಟಗಳು ಮಾತ್ರ. ಮುಂದಿನ ಪಂದ್ಯಾಟಕ್ಕೆ ಆದಷ್ಟು ಬೇಗ ನಾಯಕರು ಬರಬೇಕು. ಎಬಿ ಗ್ರೂಪ್ ಆಫ್ ಕಾಜೂರು ವಿರುದ್ಧವಾಗಿ ಜಿಎನ್ ಬ್ರದರ್ಸ್ ತಂಡ. ಎಬಿ ಗ್ರೂಪ್ ಆಫ್ ಕಾಜೂರು ಜೊತೆಗೂಡುತ್ತಾ ಜಿಎನ್ ಬ್ರದರ್ಸ್ ಅದೃಷ್ಟದ ನಾಣ್ಯ ಚಿಮಿಕ್ಕಾಗಿ ದಯಮಾಡಿಕೊಂಡು ಬರಬೇಕು.
ಸಮಯ ಇಲ್ಲ, ಕಾರಣ ಸಮಯ ಇಲ್ಲ, ಆದಷ್ಟು ಬೇಗ ಬಂದು ಸಹಕರಿಸಬೇಕು. ಸಿಎನ್ ಬ್ರದರ್ಸ್ ತಂಡದ ಕ್ಯಾಪ್ಟನ್, ಅದೇ ರೀತಿ ಎಬಿ ಗ್ರೂಪ್ ಆಫ್ ಕಾಜೂರು ತಂಡದ ಕ್ಯಾಪ್ಟನ್. ದ್ವಿತೀಯ ಓವರ್ ನಿಭಾಯಿಸತಕ್ಕಂಥ ದಾಳಿಗಾರ 3 ಓವರ್ಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ ಇದು. ಸೊಗಸಾಗಿರ್ತಕ್ಕ ಪ್ರಯತ್ನ, ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ನೀಡಿದ್ರು, ಆದರೆ ಇಲ್ಲಿ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ, ಡೀಪ್ ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಚೆಂಡು ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ ಚೆಂಡು 4 ಓಟಗಳನ್ನು ಕಾಣಿಸುತ್ತಾ ಇದೆ. ಎಬಿ ಗ್ರೂಪ್ ಆಫ್ ಕಾಜೂರು ವಿರುದ್ಧವಾಗಿ ಜಿಎನ್ ಬ್ರದರ್ಸ್ ಮುಂದಿನ ಪಂದ್ಯ ಕೂಡಕ್ಕೆ ದಯಮಾಡಿಕೊಂಡು ಬರಬೇಕು. നിങ്ങൾ അവിടെ ഒന്ന് ഇതാക്കിയല്ലേ ഞങ്ങളെ മാച്ച് കളിക്കും ആവണം അങ്ങനെ പെൻഡിങ് ടീം മൊബൈൽ പിന്നെ റോക്ക് സ്റ്റാർ ലൈൻ പിന്നെ ಕ್ಷಮಿಸಿ, ಕೆಎಫ್ಸಿ ಕಿಲ್ಲೂರು ಜೊತೆಯಾಟದಲ್ಲಿ ಡಿಐಪಿ ಬ್ರದರ್ಸ್ ತಂಡ ಮುಂದಿನ ಪಂದ್ಯ ಕೂಡ ಆಡ್ಲಿಕ್ಕಿದೆ. ಕೆಎಫ್ಸಿ ಕಿಲ್ಲೂರು ಡಿಐಪಿ ಬ್ರದರ್ಸ್. ಎಸ್, ಮೂರನೇ ಅಂಪೈರ್ಗೆ, ಮೂರನೇ ತೀರ್ಪುಗಾರಿಗೆ ಬರಹೋಗ್ತಾ ಇದೆ. ಇಲ್ಲಿ ಡಿಐಪಿ ವಿರುದ್ಧವಾಗಿ ಕಾಣಿಸುತ್ತಾ ಇದೆ ಎನ್ಎಫ್ಸಿ ಕಿಲ್ಲೂರು ತಂಡ. ಮುಂದಿನ ಪಂದ್ಯಾಟ ತನ್ನ ಆ ಧ್ವನಿಯನ್ನು ಕೇಳಿಸುವುದಾದರೆ ಆದಷ್ಟು ಬೇಗ ಬಂದು ಸೇಕರಿಸಬೇಕಾಗಿದೆ. ಪಂದ್ಯಾಟ ಮೂರನೇ ತೀರ್ಪುಗಾರಿಗೆ ಬರುವ ಕಾಯ್ದೆ ಪರಿಶೀಲನೆ ಹೊಂದಿರತಕ್ಕಂತಹ ಸಮಯದಲ್ಲಿ ಪರೀಕ್ಷೆ ಇಲ್ಲಿ ಮುಕ್ತಾಯವಾಗ್ತಾ ಇದೆ. ತೀರ್ಪುಗಾರ ಯಾವ ತೀರ್ಪನ್ನು ನೀಡುತ್ತಾರೆ ಎಂದು ನೋಡಬೇಕಾಗಿದೆ. ಡಿಐಪಿ ದುಡುಪೆ ವಿರುದ್ಧವಾಗಿ ಕೆಎಸ್ ಕಿಲ್ಲೂರು ತಂಡ ಮುಂದಿನ ಪಂದ್ಯ ಕೂಡ ಆಡ್ಲಿಕ್ಕಿದೆ. ನನ್ನ ಸಿಮಿಕೆ ದಯಮಾಡಿಕೊಂಡು ಬರಬೇಕು. ಎಸ್ ಅಂಪೈರ್, ತೀರ್ಪು 3 ಚೆಂಡು ಮುಕ್ತಾಯವಾಗಿದೆ. ಓಕೆ 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 3 ಚೆಂಡು ಮುಕ್ತಾಯವಾಗಿದೆ, 4 ಚೆಂಡು ಮುಕ್ತಾಯವಾಗಿದೆ. ಎಸ್, ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ನೋಡುವುದಾದರೆ 8 ಸಮಯ ಆಗ್ತಾ ಇದೆ. 2 ತಂಡದ 12 ಆಟಗಾರರು ಬಂದು ಸಹಕರಿಸಬೇಕಾಗಿದೆ. 2 ತಂಡದ 12 ಆಟಗಾರರಿಗೆ ಕಳಿಸಿಕೊಡಿ ಆದಷ್ಟು ಬೇಗ. ಪಂದ್ಯಾಟ ತಾವುಗಳು
ಇಲ್ಲಿ ಚರ್ಚೆ ಕಂಡು ಬಂದಲ್ಲಿ ತಾವುಗಳು ಜವಾಬ್ದಾರರಲ್ಲ. ಯಾವುದೇ ಒಂದು ಅಂಕಾಂಶ ಪಟ್ಟಿಗಳು ಕೂಡ ಬದಲಾವಣೆ ಆದ್ರೂ ಕೂಡ ತಾವುಗಳು ಜವಾಬ್ದಾರರಲ್ಲ. ಎರಡು ತಂಡಗಳ 12 ಆಟಗಾರರು ಕಲಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಸ್, ಇಲ್ಲಿ ಪಂದ್ಯಾಟವನ್ನು ಕಣ್ಣಾಯಿಸುವುದಾದರೆ ಇಲ್ಲಿ ಹುದ್ದಾರಿಗಳ ನಷ್ಟವಾಗ್ತಾ ಇದ್ದೀನಿ. ಜರ್ಸಿ ನಂಬರ್ 33 ಇರ್ಫಾನ್ ರವರ ಆಗಮನಗೊಳ್ಳುತ್ತಾ ಇದ್ದೀನಿ. ಮುಬಾರಕ್ ರವರ ಹುದ್ದರಿಗಳು ಕೂಡ ನೆಲಕ್ಕೆ ಉರುಳು ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 8. 2-3ವರೆಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ 1.5 ಚೆಂಡುಗಳು ಮುಕ್ತಾಯವಾಗಿದೆ. 1 ಚೆಂಡುಗಳು ಬಾಕಿ ಇದೆ. ದ್ವಿತೀಯ ಇನ್ನಿಂಗ್ಸ್ ನ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಎದುರಿಸತಕ್ಕಂಥ ದಾಂಡುಗಾರ ಇರ್ಫಾನ್ ರವರು ಕೂಡ ಸ್ಟ್ರೈಕ್ ಅನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇರ್ಫಾನ್ ಸ್ಟ್ರೈಕರ್ ಅನ್ನು ಕಾಯ್ದುಕೊಳ್ಳುವಂತ ವೇಳೆಯಲ್ಲಿ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಅಂತಿಮ ಚೆಂಡು ದಾಳಿಗಾರಿಕೆಯಲ್ಲಿ ನಿಭಾಯಿಸತಕ್ಕಂಥ ದಾಳಿಗಾರ ಗುರು ನೇರವಾಗಿ ಇರ್ಫಾನ್ ರವರ ಕಡೆಗೆ. ಅಂತಿಮ ಚೆಂಡು ಸೊಗಸಾಗಿರ್ತಕ್ಕಂಥ ಚೆಂಡು, ಅಷ್ಟೇ ಉತ್ತಮವಾದ ಪ್ರಯತ್ನ. ಇಲ್ಲಂತೂ ಮಿಡ್ ವಿಕೆಟ್ ಪರವಾಗಿ ಆಡತಕ್ಕಂಥ ಚೆಂಡು ಬಂದಿತ್ತು, ಆದ್ರೆ ಇಲ್ಲಂತೂ ಕೆಎಫ್ಸಿ ಕಿಲ್ಲೂರು ಮಾದರಿ ರೀತಿಯಾಗಿ ಡಿಐಪಿ ದಿಡುಪೆ ತಂಡ, 2 ತಂಡಗಳು ಆದಷ್ಟು ಬೇಗ ಬನ್ನಿ. ಕೆಎಫ್ಸಿ ದಿಡುಪೆ ಡಿಐಪಿ ದಿಡುಪೆ ಬರಬೇಕಾಗಿದೆ. ತಮಗಾಗಿ ಕೆಎಫ್ಸಿ ಕಿಲ್ಲೂರು ತಂಡ ಕಾಯ್ದುಕೊಳ್ತಾ ಇದ್ದಾರೆ. ದಿಡುಪೆ ತಂಡದ ಆಟಗಾರ ಬಂದು ಸಹಕರಿಸಿ ಇವರಿಗೆ ನಾಣ್ಯ ಚಿಮ್ಮಿಕೆಯನ್ನು ರವಿರವರು ನೀಡಿ ಮಾಡತಕ್ಕದ್ದು. ಶ್ರೀಯುತ ರವಿ ರವರು ಕೆಎಫ್ಸಿ ಕಿಲ್ಲೂರು, ಅದೇ ರೀತಿಯಾಗಿ ಡಿಐಪಿ ದಿಡುಪೆ ತಂಡಕ್ಕೆ ನಾಣ್ಯ ಚಿಮ್ಮಿಕೆಯನ್ನು ಮಾಡಿ ಸೇಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದರೊಂದಿಗೆ ದ್ವಿತೀಯ ಓವರ್ಗಳು ಕೂಡ ಮುಕ್ತಾಯವಾಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ಸುಬ್ಬರವರನ್ನು ಕಾಣಿಸಿಕೊಂಡ ವೇಳೆಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು ದಂಡಿಸಿದ್ರು. ಆದರೆ ಇಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್, ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಚೆಂಡು ಇಲ್ಲಿ ಒಂಟಿ ಓಟ ಬಳಿಕ ಅವಳಿ ಓಟಗಳಿಗೆ ಪ್ರಯತ್ನವನ್ನು ನೀಡಿದ್ರು. ಅವಳಿಗಳು ಕೂಡ ಸಂಪೂರ್ಣವಾಗಿತ್ತು. 10 ಓಟಗಳು ಕೂಡ ಯಶಸ್ವಿ ಆಗ್ತಾ ಇದೆ. 12 ಓಟಗಳು ಕೂಡ ಯಶಸ್ವಿ ಆಗ್ತಾ ಇದೆ. 1 ಚೆಂಡುಗಳ ಮುಕ್ತಾಯದ ಬಳಿಕ ಅಂತಿಮ ಓವರ್ನ 1 ಚೆಂಡುಗಳ ಡಿಐಪಿ ತಂಡದ ಆಟಗಾರ ಬನ್ನಿ. ಡಿಐಪಿ ದಿಡುಪೆ ತಂಡದ ಆಟಗಾರ ಕಾದು ಕುಳಿತ ಗಿಡಗಳಂತೆ ಓಡೋಡಿಕೊಂಡು ಬಂದು ಆ ಚೆಂಡನ್ನು ಕ್ಯಾಚ್ ಪಡೆದುಕೊಳ್ಳುವಂತ ಶೈಲಿ, ಕ್ಯಾಚ್ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ನೇರವಾಗಿ ಪ್ರವೀಲೆಗೆ ದಾಪುಗಾಲನ್ನು ಇಡುವಂತ ವೇಳೆಯಲ್ಲಿ ಇರ್ಷಾದ್ ರವರ ಉದ್ದಾರಿಗಳು ಕೂಡ ಹೊರಬೀಳ್ತಾ ಇದೆ. ಇರ್ಷಾದ್ ಏನತಕ್ಕಂಥ ದಾಂಡುಗಾರ ಕೂಡ ನೆಲಕ್ಕೆ ಉರುಳಿ ಬೀಳುವಂತ ವೇಳೆಯಾಗ್ಲಿಕ್ಕಿದೆ. ಖಂಡಿತವಾಗಿ ಕೂಡ ನೋಡಬೇಕಾಗಿದೆ. ನೂತನ ಕ್ರಮಾಂಕನಾಗಿ ಜುನೈದ್ ರವರ ಆಗಮನಗೊಳ್ಳುತ್ತಾ ಇದೆ. ಖಾತೆಯಲ್ಲಿ 12 ಜಮೆಯಾಗ್ತಾ ಇದೆ. 2 ಹುದ್ದಾರಿ ಕೂಡ ನೆಲಕ್ಕೆ ಉರುಳುವಂತ ಸಂದರ್ಭದಲ್ಲಿ 3 ಓವರ್ಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟ 3ನೇ ಬಾರಿ ಎಸೆಯಬೇಕಾದ ಸೊಗಸಾಗಿರ್ತಕ್ಕಂಥ ಪ್ರಯತ್ನ. ಇಲ್ಲಿ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿತ್ತು ಚೆಂಡು, ಆದರೆ ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಚೆಂಡು ಬಿಟ್ಟುಕೊಡುವಂತ ವೇಳೆಯಲ್ಲಿ 13 ಜಮೆಯಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13. ಇನ್ನು 3 ಚೆಂಡುಗಳ ಆಟ ಬಾಕಿ ಇದೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ಖಂಡಿತ ಮುಂದುವರಿಸಬೇಕಾಗಿದೆ. ಸುಬ್ಬ ತನ್ಕೂಟದ 4ನೇ ಬಾರಿ ಡಿಐಪಿ ತಂಡದ ನಾಣ್ಯ ಚಿಮ್ಮಿಕೆಯನ್ನು ಡಿಐಪಿ ತಂಡ ದಿಡುಪೆ ತಂಡ ಗೆದ್ದಿದೆ. ತಮ್ಮ ಆಯ್ಕೆನುಸಾರವಾಗಿ ಮುಂದಿನ ಪಂದ್ಯಕೂಟಕ್ಕೆ ಸಜ್ಜಾಗಿರಬೇಕು. ಸಮಯ ಸಂದರ್ಭಗಳು ಕೂಡ ಇಲ್ಲ. ಸಮಯ ಬಹಳಷ್ಟು ಮಿತಿಮೀರಿ ಹೋಗಿದೆ. ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 14 ಖಾತೆಯಲ್ಲಿ ಜಮೆಯಾಗ್ತಾ ಇದೆ. ಖಂಡಿತ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 2 ಚೆಂಡುಗಳ ಆಟ ಬಾಕಿ ಇದೆ. 14 ಜಮೆಯಾಗ್ತಾ ಇದೆ. 5ನೇ ಬಾರಿ ಸುಬ್ಬ ಎಸೆತಕ್ಕಂಥ ದಾಂಡುಗಾರರಿಗೆ ಸೊಗಸಾಗಿರ್ತಕ್ಕಂಥ ಚೆಂಡು ಈ ತನ್ಮಧ್ಯೆ ಔಟ್. ತನ್ನ ಬಾದಳಿಕೆಯಿಂದ ಬಿಟ್ಟ ಬಾಣ ಎದುರಾಳಿ ಎದೆಸೀಲುವಂತೆ ರೀತಿಯಲ್ಲಿ ಸುಬ್ಬ ಮಾಡಿರ್ತಕ್ಕಂಥ ಮಾಯಾ ಜಾಲವಾಗಿ, ಲೀಲಾ ಜಾಲವಾಗಿ ಚೆಂಡು ಬಿಟ್ಟಂತ ಶೈಲಿ, ಚೆಂಡು ಬಿತ್ತಂತ ಪ್ರಯತ್ನವನ್ನು ನೇರವಾಗಿ ಗಮನಿಸುವುದಾದರೆ, ಕಣ್ಣನ್ನು ಆಯಿಸುವುದಾದರೆ ಹುದ್ದಾರಿಗಳ ಮೇಲೆ ಹುದ್ದಾರಿಯನ್ನು ಬಿಟ್ಟುಕೊಡುತ್ತಾ ಇಲ್ಲಿ ಸುಬ್ಬ ಎನ್ನತಕ್ಕ ದಾಳಿಗಾರ ತಂಡವನ್ನು ಬಲಿಷ್ಠತೆಯಾಗಿ ಪರಿಣಮಿಸಬಲ್ಲದ ಶ್ರೇಷ್ಠ ಮಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಸುಬ್ಬ. ಅಂತಿಮ 1 ಚೆಂಡುಗಳ ಆಟ ಬಾಕಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಅಂತಿಮ 1 ಚೆಂಡು ಫಯಾಜ್ ರವರ ಆಗಮನಗೊಳ್ಳುತ್ತಾ ಇದೆ. ಫಯಾಜ್ ಅಂತಿಮ 1 ಚೆಂಡು
ಸೊಗಸಾಗಿರುವ ಪ್ರಯತ್ನ, ಬೀಸಿ ಹೊಡೆಯಲು ಪ್ರಯತ್ನ, ಚೆಂಡು ಉದ್ದಾರಿಗಳ ಮಧ್ಯೆ ಓಡಾಟ, ಔದ್ದಾರಿಗಳ ಮಧ್ಯೆ ಓಡಾಟದೊಂದಿಗೆ ಒಂಟಿ ಸುಲಭ ಇದರೊಂದಿಗೆ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗುವಂತ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 15 ಬೇಕಾಗಿದೆ. 15 ಅಂಕಿಅಂಶ ಪಟ್ಟಿಯಲ್ಲಿ 15 ಇದೆ. 18 ಚೆಂಡುಗಳ ಮುಂದೆ ಬೇಕಾಗಿದೆ 16 ಓಟದ ವಿಜಯದ ಗುರಿ. ಎಸ್, ಮುಂದಿನ ಪಂದ್ಯಾಟಕ್ಕಾಗಿ ಡಿಐಪಿ ದಿಡುಪ್ಪೆ ತಂಡ ಸಜ್ಜಾಗಬೇಕು. ಆದಷ್ಟು ಬೇಗ ಎರಡು ತಂಡಗಳು ಸಜ್ಜಾಗಬೇಕು. ಡಿಐಪಿ ದಿಡುಪ್ಪೆ ವಿರುದ್ಧವಾಗಿ ಕಾಣ ಸಿಗ್ತಾ ಇದೆ ಕೆಎಫ್ಸಿ ಕಿಲ್ಲೂರು ತಂಡ. ದಾಂಡುಗಾರಿಕೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆರಂಭಿಕ ದಾಂಡುಗಾರನಿಗೆ ಆಗಮಿಸಿಕೊಂಡಿರತಕ್ಕಂಥ ಅದ್ಭುತ ರೀತಿಯ ದಾಂಡುಗಾರರು, ಖಂಡಿತವಾಗಿ ಕೂಡ ಬಲಿಷ್ಠ ಹೊಂದಿರತಕ್ಕಂಥ ಅದ್ಭುತ ರೀತಿಯ ದಾಂಡುಗಾರಿಕೆಯಲ್ಲಿ ನಿಭಾಯಿಸಿಕೊಂಡಿರ ಬಂದಂತಹ ಅದ್ಭುತ ರೀತಿಯ ದಾಂಡುಗಾರಿಕೆಯಲ್ಲಿ ಒಂದೆಡೆಯಲ್ಲಿ ರವಿ ಜೊತೆಯಾಟವನ್ನು ಮುಂದುವರಿಸಬೇಕಾಗಿದೆ ಜಲೀಲ್. ರಾಕ್ ಸ್ಟಾರ್ ರಾಯಲ ಪರವಾಗಿ ಆಡತಕ್ಕಂಥ ಅದ್ಭುತ ರೀತಿಯ ದಾಂಡುಗಾರರು ಜಲೀಲ್ ಜೊತೆ ಆಟದಲ್ಲಿ ರವಿ ರವರ ಕಾಣ ಸಿಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಅಕೀಬ್ ರವರ ಕೈಯಲ್ಲಿದೆ ಚೆಂಡು. ದಾಂಡುಗಾರಿಕೆಯಲ್ಲಿ ಜಲೀಲ್ ರವರು ಮುಂದುವರಿಸಬೇಕಾಗಿದೆ. ಜಲೀಲ್ ಖಂಡಿತವಾಗಿಯೂ ಕೂಡ ಹುಡಗಡಿ ಆಟಗಾರ, ಐಕಾನ್ ಮಾದರಿ ಆಟಗಾರ, ಬೆತ್ತಂಗಡಿ ಪರಿಸರದಲ್ಲಿ ಕನ್ನಡದ ಶ್ರೇಷ್ಠ ಮಟ್ಟಿನ ಆಟಗಾರ ಈ ದಾಂಡುಗಾರ. ಸೊಗಸಾಗಿರ್ತಕ್ಕಂಥ ಚೆಂಡು ಊರಿ ಮಿಂಚಿನ ದಾಳಿಗಾರಿಕೆಗೆ ತಕ್ಕಂತ ಪ್ರತಿಫಲ. ಒಂಟಿಯ ಬಳಿಕ ಅವಳಿಗಳು ಕೂಡ ಸಂಪೂರ್ಣವಾಗ್ತಾ ಇದೆ. ಅವಳಿಯ ಬಳಿಕ ಯಾವುದೇ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಚೆಂಡು ಎರಡರ ಮಧ್ಯೆ ಓಡಾಟಗಳು ಕೂಡ ಕಾಣಸಿಗ್ತಾ ಇದೆ. ಒಂದು ಚೆಂಡು 2 ಓಟಗಳು ಸಂಪೂರ್ಣವಾಗಿ ನಿಶಾನವಾಗಿ ಹೊರಬೀಳುತ್ತಾ ಇರತಕ್ಕಂಥ ಸಮಯದಲ್ಲಿ 6 ಚೆಂಡು, 5 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಓವರಿನ 5 ಚೆಂಡುಗಳ ಆಟ ಬಾಕಿ. ದ್ವಿತೀಯ ಬಾರಿ ಎಸೆಯಬೇಕ ದಾಳಿಗಾರ ಜಲೀಲ್ ರವರ ಕಡೆಗೆ. ಸೊಗಸಾಗಿರ್ತಕ್ಕಂಥ ಪ್ರಯತ್ನ, ಇಲ್ಲಂತೂ ಚೆಂಡು ಮಿಡ್ ಆಫ್ ಡೀಪ್ ಸ್ಕ್ವೇರ್ ಡೀಪ್ ಪರವಾಗಿ ಚೆಂಡು. ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಚೆಂಡು ಬಿಟ್ಟು ಕೊಡುವಂತ ವೇಳೆಯಲ್ಲಿ 3 ಓಟಗಳು ಮಾತ್ರ ಪಡೆದುಕೊಳ್ಳುತ್ತಾ ಇದೆ. 2 ಚೆಂಡುಗಳು ಮುಕ್ತಾಯವಾಗಿದೆ. 3 ಓಟಗಳು ಕೂಡ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 3ನೇ ಬಾರಿ ಎಸೆಯಬೇಕಾದ ದಾಳಿಗಾರ ಅಕೀಮ್ ಟು ರವಿ ರವರ ಕಡೆಗೆ. ಸೊಗಸಾಗಿರ್ತಕ್ಕಂಥ ಪ್ರಯತ್ನ, ದಟ್ಟಿ ಮುಟ್ಟಿ ಆಟ. ಇಲ್ಲಿ ರಕ್ಷಣಾತ್ಮಕ ಶೈಲಿ ಹೊಡೆತಗಳೊಂದಿಗೆ ಸಾಬೀತುಗಳನ್ನು ಮಾಡತಕ್ಕಂಥ ದಾಳಿಗಾರ. ಇಲ್ಲಿ ಅಂತೂ ಅವಕಾಶಗಳನ್ನು ಯಾವುದೇ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಬಿಟ್ಟು ಕೊಡ್ತಾ ಇಲ್ಲ. 4 ಬಂದಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ ದಾಳಿಗಾರ ತಂಡ. ಖಂಡಿತವಾಗಿ ಕೂಡ ಚಮತ್ಕಾರವನ್ನು ಮಾಡಲೇಬೇಕಾದ ದಾಳಿಗಾರ ತಂಡ. ಖಂಡಿತವಾಗಿ ಕೂಡ ನೋಡಬೇಕಾದ ಎಷ್ಟರ ಮಟ್ಟಿಗೆ ದಾಳಿಯನ್ನು ಸಂಘಟಿಸಬಹುದು. ಸೊಗಸಾಗಿರ್ತಕ್ಕಂಥ ದಾಳಿ, ಉತ್ತಮ ರೀತಿಯ ಪ್ರಯತ್ನ. ಇದರೊಂದಿಗೆ ರಕ್ಷಣಾತ್ಮಕ ಶೈಲಿ ಹೊಡೆತ ಕ್ಷೇತ್ರ ಬಾಲಕ ಚೆಂಡನ್ನು ತಡೆ ಹಿಡಿದು, ಆದರೆ ಆ ಕ್ಷೇತ್ರ ಬಾಲಕ ಚೆಂಡನ್ನು ಬಿಟ್ಟುವಂತ ವೇಳೆಯಲ್ಲಿ ಒಂಟಿಯ ಬಳಿಕ ಯಾವುದೇ ಓಟವನ್ನು ಕಾರ್ಯ ನೀಡುತ್ತಾ
ಇಲ್ಲ. 1 ಓಟಗಳಿಗೆ ಮಾತ್ರ ಸೀಮಿತಗೊಂಡಿರತಕ್ಕಂಥ ಈ ದಾಳಿ ಉತ್ತಮ ರೀತಿಯ ದಾಳಿಯ ಸಂಘಟಿಸಿಕೊಂಡು 5 ಓಟಗಳಿಗೆ ಮಾತ್ರ ಪಂದ್ಯಾಟ ಮುಂದುವರಿತಾ ಇದೆ. 4 ಚೆಂಡುಗಳು ಮುಕ್ತಾಯ 5 ಓಟಗಳು ಕೂಡ ಇನ್ನೂ ಕೂಡ ಪಂದ್ಯಾಟ ಬಾಕಿ ಇದೆ. 2 ಚೆಂಡುಗಳ ಆಟ ಬಾಕಿ ಇದೆ. ಪಂಚಮಿ ಬಾರಿ ಘೋಷಿತ ವಲಯಕ್ಕೆ ಚೆಂಡು ಘೋಷಿತ ವಲಯಕ್ಕೆ ಚೆಂಡು 20 ಓಟಗಳೊಂದಿಗೆ ಲಭ್ಯವಾಗುವಂತ ವೇಳೆಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ತೋರ್ಪಡೆಯಾಗ್ತಾ ಇದೆ 6. ಪಂದ್ಯಾಟವನ್ನು ಗೆಲ್ಲುವವರು ಯಾರು? 6 ಪಂದ್ಯಾಟ, ಇನ್ನು 5 ಬೇಕಾಗಿದೆ. ಸಾರಿ 10 ಬೇಕಾಗಿದೆ. ಉಳಿದಂತ ಚೆಂಡುಗಳ ಮುಂದೆ 10 ಓಟಗಳ ವಿಜಯದ ಗುರಿ ಬೇಕಾಗಿದೆ. 6 ಜಮಾವಣೆಗಳು ಅಂತಿಮ ಚೆಂಡು ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ ದಂಡಿಸಿದ್ರು, ಆದರೆ ಇಲ್ಲಿ ಚೆಂಡು ಇಲ್ಲಂತೂ ಹೊಂಟಿ ಯಾವುದೇ ಓಟಗಳು ಪ್ರಯತ್ನ ಮಾಡ್ತಾ ಇಲ್ಲ. 1 ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ 7 ಜಮೆಯ ಆಗ್ತಾ ಇದೆ. 7 ಜಮೆಯನ್ನೇ ಕೊಳ್ಳುವಂತ ವೇಳೆಯಲ್ಲಿ ಪ್ರಥಮ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಓವರ್ಗೆ ನಾಂದಿಯನ್ನು ಆಡುವಂತ ವೇಳೆಯಲ್ಲಿ ದ್ವಿತೀಯವನ್ನು ಎಸೆಯಬೇಕಾಗಿರ್ತಕ್ಕಂಥ ದಾಳಿಗಾರ ಜುನೈದ್. ನಾಲ್ಕು 12 ಚೆಂಡುಗಳಿಗೆ 9 ಓಟದ ಅವಶ್ಯಕತೆ. ಇದರೊಂದಿಗೆ ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಮಿಡ್ ಆನ್ ಡೀಪ್ ಸ್ಟಾರ್ ವಿಭಾಗದಲ್ಲಿ ಚೆಂಡು ರಕ್ಷಣಾತ್ಮಕ ಶೈಲಿ ಹೊಡೆತಗಳನ್ನು ನಿಭಾಯಿಸಿಕೊಂಡು 20 ಓಟಗಳನ್ನು ಮಾತ್ರ ಪಡೆದುಕೊಳ್ಳುತ್ತಾ 2 ಓಟಗಳನ್ನು ಪಡೆದುಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ ಎಚ್ಚರಗೊಳ್ಳುತ್ತಾ ಇದೆ. 9-1 ಎಸೆತಗಳು ಮುಕ್ತಾಯ ಬಳಿಕ 9 ಓಟಗಳು ಕೂಡ ಕಾಣಸಿಗ್ತಾ ಇದೆ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಜುನೈದ್ ನೇರವಾಗಿ ಜಲ್ಲಿನ ಸೊಗಸಾಗಿ ತಂಡನೆ ಬೀಸಿ ಹೊಡಿತಕ್ಕಂಥ ಪ್ರಯತ್ನ. ಇದರೊಂದಿಗೆ ಪಂದ್ಯಾಟ ಮುಕ್ತಾಯವಾಗ್ತಾ ಇದೆ. ಸೀಮಾ ರೇಖೆಯ ಗಡಿಯನ್ನು ದಾಖಲಿಸಿಕೊಳ್ಳುತ್ತಾ 6 ಅನ್ನು ದಾಖಲಿಸಿದ್ರು ಜಲೀಲ್. ಆದ್ರೆ 1 ಓಟಗಳು ಬೇಕಾಗಿದೆ. ಕ್ಷಮಿಸಿ, 1 ಓಟಗಳು ಬೇಕಾಗಿದೆ. 15 ಬಂದಾಗಿದೆ. 15 ಓಟಗಳು ಬಂದಾಗಿದೆ. 1 ಓಟಗಳು ಬೇಕಾಗಿದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ. ಇದರೊಂದಿಗೆ ಗೆದ್ದೇ ಬೀಗಿತು. ಇದರೊಂದಿಗೆ ಗೆದ್ದಿತ್ತು ಟೀಮ್ ರಾಯಲ್ ಲಾಯ್ಲಾ ತಂಡ, ರಾಕ್ ಸ್ಟಾರ್ ಲಾಯ್ಲಾ ತಂಡ. ಇದರೊಂದಿಗೆ ಗೆದ್ದೇ ಬೀಗಿತು. ಮುಂದಿನ ಪಂದ್ಯಾಟಕ್ಕಾಗಿ ದಯಮಾಡಿ ಬರಬೇಕು. ಡಿಐಪಿ ನಿರೂಪೆ ಪರವಾಗಿ ಕಾಣಿಸಿದ ಕೆಎಫ್ಸಿ ಕಿಲ್ಲೂರು. 2 ತಂಡಗಳು ಸಮಾಲೋಚನೆ ಮುಂದಾಗಿ ಮುಕ್ತಾಯಗೊಂಡಿರಬಹುದು. ಆದರೆ ಪಂದ್ಯಾಟ ಮೈದಾನಕ್ಕೆ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಮುಸ್ತಫಾ ಕಾಜೂರ್ ವ್ಯವಸ್ಥಾಪಕರು ಎಲ್ಲಿದ್ರು ಇಲ್ಲಿ ಬರಬೇಕು.
ಕೆಎಫ್ಸಿ ಕಿಲ್ಲೂರು ತಂಡದ ಆಟಗಾರರನ್ನು ಕಳಿಸಿಕೊಡಬೇಕಾಗಿದೆ. ಎರಡೂ ತಂಡದ 12ನೇ ಆಟಗಾರರನ್ನು ಕಳಿಸಿಕೊಡಬೇಕು. ಎರಡು ತಂಡದ 12 ಆಟ ಕಳಿಸಿಕೊಡಬೇಕು. ಡಿಐಪಿ ದಿಡುಪ್ಪೆ ಪರವಾಗಿ ಕೆಎಫ್ಸಿ ಕಿಲ್ಲೂರು ತಂಡ ಆಡಬೇಕಾಗಿದೆ. ಆದಷ್ಟು ಬೇಗ ಬಂದು ಸಹಕರಿಸಿ ದಾಂಡುಗಾರರ ಫಾರೂಕ್ ರವರ ಆದಷ್ಟು ಬೇಗ ಕಳಿಸಿಕೊಡಬೇಕು. ಕೆಎಫ್ಸಿ ಕಿಲ್ಲೂರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಆರಂಭಿಕಗೊಳ್ಳುತ್ತಾ ಇದೆ. ನವಾಜ್ ತಂಡದಲ್ಲಿ ಫಾರೂಕ್ ಅವರನ್ನು ಕಳಿಸಿಕೊಡಲಾಗ್ತಾ ಇದೆ. ನೋಡಿ ಕ್ರೀಡಾಭಿಮಾನಿಗಳೇ, ಅದೆಷ್ಟೋ ಕನಸುಗಳನ್ನು ಹೊಲೆಯಲ್ಲಿಟ್ಟು ಒತ್ತಿಸಿ ದಿನವಿಡೀ ಕಷ್ಟಪಟ್ಟು ಬೀಡಿ ಕಟ್ಟಿ ಮುಖದಲ್ಲಿ ಬಂದ ಹಸ ಬೀರಿದ ಸ್ತ್ರೀಯ ಹೆಸರೇ ಅಮ್ಮ ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ಸುಂದರವಾದಂತಹ ಮೈದಾನದಲ್ಲಿ ಸುಂದರವಾದಂತಹ ಕ್ಷಣಗಳು ಕೂಡ ಸಾಕ್ಷಿಯಾಗಲಿದೆ. ಕೆಪಿಎಲ್ ಪ್ರಸ್ತುತಪಡಿಸಿರತಕ್ಕಂಥ ಅದ್ಭುತ ರೀತಿಯ ಪಂದ್ಯಾಟದಲ್ಲಿ 8 ತಂಡಗಳ ಅಂಡರ್ ಆರ್ಮ್ ಲೀಗ್ ಮಾದರಿಯ ಶೈಲಿತ ಪಂದ್ಯಾಟದಲ್ಲಿ ಅಂತಿಮ ಪಂದ್ಯಾಟಗಳು ಕೂಡ ಬಾಕಿ ಇದೆ. ಪಂದ್ಯಾಟಗಳು ಕೆಎಫ್ಸಿ ಕಿಲ್ಲೂರು ಪರವಾಗಿ ಡಿಐಪಿ ದಿಡುಪ್ಪೆ ತಂಡಗಳು ಕೂಡ ಸಾಕ್ಷಿಯಾಗಲಿಕ್ಕಿದೆ. ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯಲ್ಲಿ ಧ್ವನಿಯನ್ನು ಬದಲಾವಣೆಗೊಳ್ಳುತ್ತಕ್ಕಂತಹ ಪಂದ್ಯಾಟ, ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಧ್ವನಿಯನ್ನು ನೀಡತಕ್ಕಂಥ ದಾಳಿ ವೀಕ್ಷಕ ವಿವರಣೆಗಾರ ಜಾಬೀರ್ ಅವರನ್ನು ಆತ್ಮೀಯವಾಗಿ ಪಂದ್ಯಾಟಕ್ಕೆ ಸ್ವಾಗತವನ್ನು ಮಾಡ್ತಾ ಇದೆ. ಥ್ಯಾಂಕ್ ಯು ಮಿಸ್ ದಾಳಿಗಾರಿಕೆಯಲ್ಲಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ವೈಡ್ ಶ್ರೇಣಿಯಾಗ್ತಾ ಇದೆ. ಕಳೆದ ಪಂದ್ಯಾಕೂಟದ ವೀಕ್ಷಣೆ ಮಾಡಿರತಕ್ಕಂಥ ಮಿಸ್ ಅವರವರೇ ಧನ್ಯವಾದಗಳು. ದಾಳಿಗಾರಿಕೆಯಲ್ಲಿ ಮುಂದುವರಿಸ್ತಾ ಇದೆ. ಅತೀಬ್ ದಾಳಿಗಾರಿಕೆಯಲ್ಲಿ ಒಂದು ಕಡೆಯಲ್ಲಿ ಚೆನ್ನ ಮಾತ್ರದಲ್ಲಿ ದಾಳಿಗಾರಿಕೆ ಮುಂದುವರಿಸ್ತಾ ಇದೆ. ಡಿಎಪಿ ಪ್ರತಿಸ್ಪರವಾಗಿ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಬಹುದಾದರೂ ನೋಡೋಣ. ಪ್ರಥಮ ಚೆಂಡುಗಳು ಮುದ್ದಿಗಳೊಂದಿಗೆ ದ್ವಿತೀಯ ಚೆಂಡು ಕೂಡ ವಾಯ್ಡ್ ಡೆಲಿವರಿ ಅಡ್ಡ ನಿಶಾಣಿಯೂ ಆಗ್ತಾ ಇದೆ. ಫ್ಯಾಂಟಾಸ್ಟಿಕ್ ದ ಪ್ಯಾನ್ ಇಸ್ ವೆರಿ ಫೈನ್ಲೆಸ್ ಗೋಯಿಂಗ್ ಟು ದ ವಾಯ್ಡ್ ಡೆಲಿವರಿ ಫ್ರಮ್ ದ ಟೂ ಬ್ಲಾಸ್. ಕಳೆದ ಪಂದ್ಯಾಕೂಟದಲ್ಲಿ ಹೇಳ್ತಾ ಇದೆ, ಕ್ರಿಕೆಟ್ ಅನ್ನುವುದು ಒಂದು ತೋರ್ಪಡಿಸಿದ್ದಾಗೆ ಕ್ರಿಕೆಟ್ ಅನ್ನೋದು ಖಂಡಿತವಾಗಿ 3 ಅಕ್ಷರ, ಅದೃಷ್ಟ ಅನ್ನೋದು 3 ಅಕ್ಷರ, ಹೇಳಲು ಕೂಡ ಸಾಧ್ಯವಿಲ್ಲ. ಏಕೆಂದರೆ ಕಳೆದ 2 ಪಂದ್ಯಾಕೂಟ ವೀಕ್ಷಣೆ ಮಾಡಿರುವ ಸಮಯದಲ್ಲಿ ಕಿಲ್ಲೂರು ಹಾಗೂ ಜಿಎನ್ ಬ್ರದರ್ಸ್ ತಂಡಗಳ ಪಂದ್ಯಾಕೂಟದಲ್ಲಿ ತನ್ನ ಪ್ರಸ್ಥಾನವನ್ನು ದಾಂಡುಗಾರಿಕೆಯನ್ನು ಎಲ್ಲವನ್ನು ಬದಿಗಿಟ್ಟುಕೊಂಡು ಪಂದ್ಯಾಕೂಟ ಬಹಳಷ್ಟು ಟೈ ರೂಪಣೆಯೊಂದಿಗೆ ಪಂದ್ಯಾಕೂಟ ಮುಕ್ತಾಯಗೊಂಡಿತ್ತು. ಆದರೆ ಪಂದ್ಯಾಕೂಟವನ್ನು ಗೆಲ್ಲಲು ಸಾಧ್ಯವಿಲ್ಲ. ಬಹಳಷ್ಟು ನತ್ತ ಕಡೆಗೆ ಸುತ್ತ ಕಡೆಗೆಯನ್ನು ಎನ್ನುವ ಸಮಯ ಮುಖ್ಯ ಪಂದ್ಯಾವಳಿಯಲ್ಲಿ ನಿರಾಶೆರಬೇಕಾಗಿದೆ. ಕಾದು ಇಷ್ಟರ ಮಟ್ಟಿಗೆ ವಿಫಲತೆಯನ್ನು ಅನುಭವಿಸಬಹುದು ಇಲ್ಲಿ ಅಂತೂ
5 ಚೆಂಡು ಮುಕ್ತಾಯಗೊಂಡಾಗಿದೆ. ಖಾತೆಯಲ್ಲಿ 7 ಗಣ ಸಿಗ್ತಾ ಇದೆ. ದಾಂಡುಗಾರಿಕೆ ನಡೆತಕ್ಕಂಥ ಆಟಗಾರ ಫಾರೂಕ್ ಎನ್ನತಕ್ಕಂಥ ದಾಂಡಿಗ ನಿರ್ಗಮನವಾಗ್ತಿರುವಂತಹ ಸಮಯದಲ್ಲಿ ಮುಜೀಬ್ ಎನ್ನತಕ್ಕಂಥ ದಾಂಡುಗಳನ್ನು ಖಂಡಿಸಿಕೊಳ್ಳಲಾಗಿದೆ. ಪಂದ್ಯಾಕೂಟ ಇನ್ನು ಕೂಡ ಮುಕ್ತಾಯಗೊಂಡಿಲ್ಲ. ಟಿಎಬಿ ಬ್ರದರ್ಸ್ ಖಂಡಿತವಾಗಿಯೂ ನಗುಮುಖದಿಂದಲೇ ದಾಳಿಗಾರಿಕೆಯನ್ನು ಮುಂದುವರಿಸಿದೆ. ಏಕೆಂದರೆ ದೊಡ್ಡ ಹೊಡೆತಕ್ಕೆ ಹೆಸರಾಂತ ಕ್ರೀಡಾಪಟು ನಿರ್ಗಮನವಾಗ್ತಾ ಇದೆ. ಕಾದು ನೋಡೋಣ, ದಾಳಿಗಾರಿಕೆಯಲ್ಲಿ ಕಂಬ್ಯಾಕ್ ಅನ್ನು ಮಾಡಬಹುದೇ? 5 ಚೆಂಡುಗಳ ಮುಂದೆ 7 ಬಿಟ್ಟು ಕೊಟ್ಟಾಗಿದೆ. ದಾಂಡುಗಾರಿಕೆಯಲ್ಲಿ ಮುಜೀಬ್ನವರ ಆಗಮನವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ದೊಡ್ಡ ಹೊಡೆತಗಳು ಹೆಸರನ್ನು ಮಾಡಬಹುದು, ಕಾದು ನೋಡೋಣ. ಚೆನ್ನ ಮಾತ್ರದಲ್ಲಿ ಕಿಚ್ಚಿ ಹೊಡೆಯಬಲ್ಲಂತ ಸಾಮರ್ಥ್ಯವುಳ್ಳಂತ ಆಟಗಾರ ಕೂಡ ಹೌದು ಮುಜೀಬ್. ಪವರ್ ಪ್ಲೇ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಸ್ವರ್ಗತಾಣ ಕೊಡಬೇಡಿ. ದಾಂಡುಗಾರರ ಸ್ವರ್ಗತಾಣ ಎನ್ನುವ ಪವರ್ ಪ್ಲೇ ಎನ್ನುವ ಸ್ವರ್ಗತಾಣ ಖಂಡಿತವಾಗಿ ಎಷ್ಟರ ಮಟ್ಟಿಗೆ ದೊಡ್ಡ ಹೊಡೆತಗಳು, ದೊಡ್ಡ ನಿರಾಶೆ ಎಲ್ಲವೂ ಇಡಬಹುದು, ಕಾದು ನೋಡೋಣ. ದಾಳಿಗಾರಿಕೆ ಮುಂದುವರಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಇಲ್ಲಿ ನೇರ ಗುರಿಯನ್ನು ಶೋಭಿಸುವ ಸಮಯದಲ್ಲಿ ಕ್ಲೀನ್ ಬೌಲ್ ಮುಖೇನ ನೇರವಾಗಿ ಮುಜೀಬ್ನವರ ಪೆವಿಲಿಯನ್ ಕಡೆ ಸಾಗ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕ ದಾಳಿಯೊಂದಿಗೆ 7 ಬಿಟ್ಟು ಕೊಟ್ಟಾಗಿದೆ. ಪ್ರತ್ಯೇಕವಾದ ಸ್ಥಾನವನ್ನು ತುಂಬಲು ರಹಮಾನ್ ಅವರ ಆಗಮನವಾಗ್ತಾ ಇದೆ. ಖಂಡಿತ ಜನ್ಮ ನೀಡಿದ್ದು ಅಮ್ಮನಾದರೂ ಜೀವನ ನೀಡಿದ್ದು ಅಪ್ಪ. ಜೀವನದಲ್ಲಿ ಧೈರ್ಯ ತುಂಬಿದ್ದು ಅಮ್ಮನಾದರೂ ಆ ಧೈರ್ಯಕ್ಕೆ ಸ್ಫೂರ್ತಿಯಾಗಿದ್ದು ಅಪ್ಪ. ಆ ಕೈ ತುತ್ತು ನೀಡಿದ್ದು ಅಮ್ಮನಾದರೂ ಆ ತುತ್ತಿನ ಹಿಂದಿನ ಶ್ರಮವೇ ಅಪ್ಪ. ಸೋತಾಗ ಬೆನ್ನು ತಟ್ಟಿದ್ದು ಅಮ್ಮನಾದರೂ ಬೆನ್ನೆಲುಬಾಗಿ ನಿಂತಿದ್ದು ಅಪ್ಪ. ನಮಗೆಲ್ಲ ದೇವತೆ ಅಮ್ಮನಾದರೂ ಆ ದೇವತೆಗೆ ದೇವರ ಅಪ್ಪ ಎನ್ನತಕ್ಕಂಥ ಮಾತಿನೊಂದಿಗೆ ಖಂಡಿತವಾಗಿಯೂ ಅಪ್ಪವ ಸ್ಫೋಟವೇ ಇಲ್ಲಿ ಪಂದ್ಯಾಕೂಟ ನಿರಾಸನೆಯಲ್ಲಿ ಕಾಣಿಸುತ್ತಾ ಇದೆ. ಖಂಡಿತ ಕಾದು ನೋಡೋಣ, ಎಷ್ಟರ ಮಟ್ಟಿಗೆ ವಿಫಲತೆಯನ್ನು ದಾಂಡುಗಾರಿಕೆಯನ್ನು ದಾಳಿಗಾರಿಕೆಯನ್ನು ವಿಫಲತವಾಗಬಹುದು, ಕಾದು ನೋಡೋಣ. 6 ಚೆಂಡುಗಳಾಟ ಮುಕ್ತಾಯವಾಗ್ತಾ ಇದೆ. ಇನ್ನುಳಿದ 12 ಚೆಂಡುಗಳ ಮುಂದೆ ಎಷ್ಟರ ಮೊತ್ತವನ್ನು ಗಳಿಸಬಹುದು? ನವಾಜ್ ಲೆಫ್ಟಿನವರ ಶ್ರೀಕರ್ ತುದಿಯಲ್ಲಿ ಕಾಣಿಸುತ್ತಾ ಇದೆ. ಒಂದು ಷಡಭಕ್ತವನ್ನು ಶಬ್ದಗಳು ಯಾವುದೇ ಕೂಡ ಸೆಡುತ್ತಾ ಇಲ್ಲ. ಖಂಡಿತ ನೋಡಲೇಬೇಕಾಗಿದೆ. ರೈಟ್ ಲೆಫ್ಟ್ ಆಫ್ ಓವರ್ ದ ವಿಕೆಟ್ ದಾಟುತ್ತದೆ ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿ, ಸೊಗಸಾದ ದಾಳಿ, ಅದ್ಭುತವಾಗಿತ್ತು. ಇಲ್ಲಿ ಒಂದು ಡಾಟ್ ಹ್ಯಾಂಡ್ ಡೆಲಿವರಿ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಕಾಣಿಸುತ್ತಾ ಇದೆ. 1 ವಿಕೆಟ್ ನಷ್ಟ, 2 ವಿಕೆಟ್ ನಷ್ಟಕ್ಕೆ ಕೊಡಬೇಡಿ. ದೊಡ್ಡ ಬಡಿತಕ್ಕೆ ಪ್ರಯತ್ನ, ಅದ್ಭುತವಾಗಿರತಕ್ಕಂಥ ಹೋರಾಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ. ಹೇಗೆ ಅಬ್ಬು ಸೊಗಸಾದ ಅಲ್ಲಿ ದಾಂಡಾಣಿಗೆ ದೊಡ್ಡ ಹೊಡೆದ ಪ್ರಯತ್ನ, ಇಲ್ಲಿ ಗಾಳಿ ಫೀಲಿ ಫ್ಯಾಂಟಾಸ್ಟಿಕ್ ಫೀಲಿಂಗ್ ದ ಫ್ರಮ್ ಆಫ್ ನಿಸಾ. ಅದ್ಭುತವಾಗಿರತಕ್ಕಂಥ ಶತರಕ್ಷಣೆ ಕೂಡ ಹೌದು. ದೊಡ್ಡ ಹೊಡೆದ ಪ್ರಯತ್ನ ಸಮಯದಲ್ಲಿ ಅದ್ಭುತವಾಗಿರತಕ್ಕಂಥ ದೊಡ್ಡ ಹೊಡೆತ, ಅದ್ಭುತವಾಗಿರತಕ್ಕಂಥ ದಂಡನೆಯನ್ನು ಸ್ಪಷ್ಟತೆ ನಿಸ್ಸಾರ್ ಇವರ ಕೈ ಎತ್ತಿದ ಸಮಯದಲ್ಲಿ ತಮ್ಮ ದಾಂಡುಗಾರಿಕೆಯನ್ನು ಮುಂದುವರೆತಿಲ್ಲ. ಅಪ್ಪು ಮುಂದುವರಿಸಬೇಕಾಗಿದೆ ನವಾಜ್ ಲೆಫ್ಟ್ ಕಡೆ. ಅಪ್ಪು ದೊಡ್ಡ ಹೊಡೆತಗಳ ಪ್ರಯತ್ನದ ಸಮಯದಲ್ಲಿ ಹೇಗೆ ಫೀಲ್ಡ್ಗಳ ಮಧ್ಯ ಫೀಲ್ಡ್ಗಳು ಓವರ್ ಮುಕ್ತಾಯ.
ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ 11 ಸ್ಕೋರ್ ಕಮ್ ಬ್ಯಾಕ್ ಫ್ರಮ್ ದಟ್ ಬೌಲರ್. ಖಾತೆಯಲ್ಲಿ 12 ಆನ್ ದ ಸ್ಕೋರ್ ಬೋರ್ಡ್. ಖಾತೆಯಲ್ಲಿ 12 ಚೆಂಡುಗಳ ಮುಂದೆ 12 ಬಿಟ್ಟುಕೊಟ್ಟಾಗಿದೆ. 2 ವಿಕೆಟ್ ಪತನಗೊಂಡಾಗಿದೆ. 6 ಚೆಂಡುಗಳ ಆಟ ಬಾಕಿ ಇದೆ. ಕಾದು ನೋಡೋಣ. ಲೆಫ್ಟಿ ನವಾಜ್ ಒಂದು ಕಡೆಯಲ್ಲಿ ಆದರೆ ಸಣ್ಣ ಮಾತ್ರದಲ್ಲಿ ಹೊಡೆಯಬಲ್ಲಂತ ಸಾಮರ್ಥ್ಯವುಳ್ಳಂತ ಆಟಗಾರ ಲೆಫ್ಟಿ ನವಾಜ್. ಬೆಳ್ತಂಗಡಿ ತಾಲೂಕಿನ ಅನಿವಾರ್ಯ ಪಂದ್ಯಾಕೂಟದಲ್ಲಿ ತನ್ನ ಪಂದ್ಯಾಕೂಟದಲ್ಲಿ ಹೋರವಾಗಲಿ ಅಂಡರಾಮ್ ಆಗಲಿ ತನ್ನ ಪಂದ್ಯದಲ್ಲಿ ನಿರಂತರ ಬದಲಾಯಿಸಿರತಕ್ಕಂಥ ಆಟಗಾರ ಕೂಡ ಹೌದು ಲೆಫ್ಟಿ ನವಾಜ್. ಪ್ರಥಮ ಚೆಂಡು ಅದ್ಭುತವಾಗಿರತಕ್ಕಂಥ ದಂಡನೆಯೊಂದಿಗೆ ನೇರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಿಗಳಿಗೆ ಆಗ್ತಾ ಇದೆ. ಒಟ್ಟಿಗಳಿಗೆ ಮುಖ್ಯ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ 13. 5 ಚೆಂಡು ಬಾಕಿ ಇದೆ. 5ರ ಮುಂದೆ ಎಷ್ಟರ ಮುಕ್ತವನ್ನು ದಾಖಲಿಸಬಹುದು ಕಾದು ನೋಡೋಣ. ವಿಶ್ವ ಒಂದು ಕಡೆಯಲ್ಲಿ ವಿಸ್ಫೋಟಕ ದಾಳಿಗಾರ. ಕಾದು ನೋಡೋಣ. ದಾಳಿಗಾರಿಕೆಯನ್ನು ಮುಂದುವರಿಸಬಹುದೇ? ತನ್ನ ದಾಳಿಗಾರಿಕೆಯನ್ನು ಎಷ್ಟರ ಮಟ್ಟಿಗೆ ವಿಫಲತೆಯನ್ನು ನೀಡಿಸಿರತಕ್ಕಂಥ ಪ್ರಯತ್ನಗಳ ಮೇಲೆ ಇದೆ. ಕಾದು ನೋಡೋಣ. ಇಲ್ಲಿ ತೋಡ ಹೊಡೆತ ಆದರೆ ಇಲ್ಲಿಯಂತೂ ನೇರವಾಗಿ ಕೈ ತುತ್ತಿರುವ ಸಮಯದಲ್ಲಿ ತಾ ಮಾಡಿರತಕ್ಕಂಥ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಾಳಿಗಾರಿಕೆಯಲ್ಲಿ ಇರತಕ್ಕಂಥ ವಿಶ್ವ ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಪಾಸ್ ಇಲ್ಲವರು ಕೈ ಬಗೆಸಿರತಕ್ಕಂಥ ಚೆಂಡು ಇಲ್ಲಿಯಂತೂ ನೇರವಾಗಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 2 ರನ್ ಸಂಪೂರ್ಣಗೊಳ್ಳುತ್ತಾ ಇದೆ. ವಾಟ್ ಅ ಮ್ಯಾಚ್ ಫ್ರಮ್ ದಟ್ ಬ್ಯಾಟ್ಸ್ಮನ್ ಫ್ರಮ್ ದಟ್ ರಹಮಾನ್. ಅದ್ಭುತವಾಗಿರತಕ್ಕಂಥ ಕನೆಕ್ಷನ್ ಬರುತ್ತಾ ಇಲ್ಲ ಖಂಡಿತವಾಗಿಯೂ. ರಹಮಾನ್ ಇಲ್ಲಿ ದೊಡ್ಡ ಬಡುತ್ತಾ ಅದ್ಭುತವಾಗಿರೋ ಕ್ಷೇತ್ರ ರಕ್ಷಣೆ. ಇದು ಅದ್ಭುತವಾಗಿತ್ತು. ಕಳೆದ ಕ್ಯಾಚ್ ಅನ್ನು ಬಿಟ್ಟುಕೊಟ್ಟರು ಆದರೆ ಪಂದ್ಯದ ಹಿಡಿತರುವ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ 16. 3 ಚೆಂಡು ಮುಕ್ತಾಯ. 3 ಚೆಂಡು ಮುಕ್ತಾಯದೊಂದಿಗೆ 16 ಖಾತೆಯಲ್ಲಿದೆ. 3 ಚೆಂಡು ಬಾಕಿಯಿದೆ. 3ರ ಮುಂದೆ ಎಷ್ಟರ ಮುಕ್ತವನ್ನು ದಾಖಲಿಸಬಹುದು ಕಾದು ನೋಡೋಣ. ಲೆಫ್ಟಿ ನವಾಜ್ ಒಂದು ಕಡೆಯಾದರ it's the biggest. What a shot! Pieces coming the blade of Nawaz Belal. ಹೇಳ್ತಾ ಇದ್ದ ಚುರುಕಿನ ಓಟವಲ್ಲ ಇದ್ದ ಚುರುಕಿನ ದಾಂಡುಗಾರಿಕೆ ಹೆಸರಾದ ಕ್ರೀಡಾಪಟು ಲೆಫ್ಟಿ ನವಾಜ್. It's the biggest. What a shot! The blade of coming the batsman of Nawaz Belal. ಖಂಡಿತವಾಗಿ ಶೈಮಾನಕ್ಕೆ ಗಡಿಯನ್ನು ದಾಟ್ತಾ ಇದೆ. ಮಗನ ಬಾರಿ ತೊಡ ಹೊಡೆತ ಆದರೆ ನೇರವಾಗಿ ಚೆಂಡು ತಾಪುಗಾಲಿದ ಸಮಯದಲ್ಲಿ ಕ್ಷೇತ್ರ ರಕ್ಷಣೆ ಪಾಲಿರತಕ್ಕಂಥ ಅಪ್ಪಿನವರು ಕೈ ಬಗಸೆಯೊಂದಿಗೆ ಚೆಂಡು ನೀಡುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 23 ಕಾಣ ಸಿಗ್ತಾ ಇದೆ. 24 ಕಾಣ ಸಿಗ್ತಾ ಇದೆ. ಕಾದು ನೋಡೋಣ. ಬಹುತೇಕ ದೊಡ್ಡ ಹೊಡೆತಗಳು ಬರುತ್ತಾ ಇದೆ. ಇಲ್ಲಿ ಎಂದು ಸೀಮಾರಿಕೆ ಗಡಿಯ ದಾಳಿಯ ಸಮಯದಲ್ಲಿ ಮಗನ ವಿಸ್ಪ ಇಲ್ಲಿ ಸುಂದರತೆಯ ದಾಳಿ, ಸೊಗಸಾಗಿತ್ತು ದಾಳಿ, ಅದ್ಭುತವಾದ ದಾಳಿಯೊಂದಿಗೆ 25-26 ಮಿನಿಟ್ ಬೇಕಾಗಿದೆ ಟೀಮ್ ಡಿಐಪಿ ಬ್ರದರ್ಸ್ ತಂಡದ ನಡುವೆ. ಪಂದ್ಯಾಕೂಟ ಇನ್ನೂ ಕೂಡ ರೋಚಕವಾಗಿದೆ. ಪಂದ್ಯಾಕೂಟ ಹೇಳಲು ಕೂಡ ಸಾಧ್ಯವಿಲ್ಲ. ಖಂಡಿತ ಪಂದ್ಯಾಕೂಟ ಹೇಳಲು ಕೂಡ ಸಾಧ್ಯವಿಲ್ಲ. ಯಾಕೆಂದರೆ ಈ ಪಂದ್ಯಾಕೂಟ ಯಾರ ಮಡಿಲಿಗೆ ಯಾರ ಪಾಲಿಗೆ ಎನ್ನಬಹುದು ಎನ್ನತಕ್ಕಂಥ ಪ್ರಶ್ನೆಗಳು ಕೂಡ ಇದೆ. ಖಂಡಿತವಾಗಿಯೂ ಎನ್ನತಕ್ಕಂಥ ಪ್ರಶ್ನೆಗಳೊಂದಿಗೆ ಮೂಡಿಟ್ಟು ಕಳೆದ ಒಂದು ಮಾತಿಯಲ್ಲಿದ್ದ ಜನ್ಮ ನೀಡಿದ್ದು ಅಮ್ಮನಾದರೂ ಜೀವನ ನೀಡಿದ್ದು ಅಪ್ಪ. ಜೀವನದಲ್ಲಿ ಧೈರ್ಯ ತುಂಬಿದ್ದು ಅಮ್ಮನಾದರೂ ಆ ಧೈರ್ಯಕ್ಕೂ ಸ್ಫೂರ್ತಿಯಾಗಿದ್ದು ಅಪ್ಪ. ಕೈ ತುತ್ತು ನೀಡಿದ್ದು ಅಮ್ಮನಾದರೂ ಆ ತುತ್ತಿನ ಹಿಂದಿನ ಶ್ರಮವೇ ಅಪ್ಪ. ಸೋತಾಗ ಬೆನ್ನು ತಟ್ಟಿದ್ದು ಅಮ್ಮನಾದರೂ ಬೆನ್ನೆಲುಬಾಗಿ ನಿಂತದ್ದು ಅಪ್ಪ. ನಮಗೆಲ್ಲ ದೇವತೆ ಅಮ್ಮನಾದರೂ ಆ ದೇವತೆಗೂ ದೇವರೇ ಅಪ್ಪ ಎನ್ನತಕ್ಕಂತ ಮಾತಿನೊಂದಿಗೆ ಈ ಮಾತು ಯಾವತ್ತೂ ಕೂಡ ಮರೆಯಬೇಡಿ. ಏಕೆಂದರೆ ಈ ಮಾತುಗಳು ತಮ್ಮ ಮೈ ಮುಟ್ಟಿರುವ ಸಮಯದಲ್ಲಿರತಕ್ಕಂತ ತಮ್ಮ ಮನಸ್ಸಿನ ರೋದನೆಯ ಸಮಯವಾಗ್ತಾ ಇದೆ. ಏಕೆಂದರೆ ಈ ಪಂದ್ಯಾಕೂಟ ಬಹಳಷ್ಟು ರೋಚಕವಾಗ್ತಾ ಇದೆ. ಕಾದು ನೋಡೋಣ. ಬಂದಿದ್ದೀರ ಬೆಲೆಗೆ ಮರಳಿ ಹೋಗುವಿರ ಮನೆಗೆ. ಒಂದಾದರೆ ಜಿಂಕೆ ಮರಿ, ಇಲ್ಲದಾದರೆ ಚಿರತೆ ಮರಿ. ಚಿರತೆ ಮರಳಿ ಬಾಯಲ್ಲಿ ಸಿಕ್ಕರ ಬೇಟೆ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ, ಸೋಲದೆ ಗೆದ್ದರೆ ಮಂದಾಸ, ಸೋತು ಗೆದ್ದರೆ ಇತಿಹಾಸ. ಖಂಡಿತವಾಗಿಯೂ ಈ ಕ್ರೀಡಾರಂಗದಲ್ಲಿ ಜಾತಿ ಮತ ಯಾವುದೇ ಇಲ್ಲದೆ ಒಂದೇ ತಾಯಿ ಮಕ್ಕಳಂತೆ ಆಡಿ ಇವತ್ತಿನ ದಿನ ಬೆಳಗ್ಗೆ ಪ್ರಾರಂಭಗೊಂಡು ಇವತ್ತಿನ ದಿನ ಸಂಜೆ ಮುಕ್ತಗೊಳ್ಳುತ್ತಾ ಇದೆ.
ಆದರೆ ಆಡಲು ಖಂಡಿತವಾಗಿಯೂ ಇಬ್ಬರು ಕೂಡ ಆಡಲು ಬಂದಿರತಕ್ಕಂಥ ಆಟಗಾರರು ಕ್ರಿಕೆಟಿನಲ್ಲಿ ಆಡಲು ಶತ್ರು ಮಾತ್ರ ಮುಂದಿನ ಪಂದ್ಯಾಕೂಟ ಆಗುವ ಮುಂಚೆ ಅದು ಶತ್ರು ಹೋಗಿ ಸ್ನೇಹಿತನಾಗಬಹುದು. ಖಂಡಿತವಾಗಿಯೂ ಎನ್ನತಕ್ಕಂಥ ಮಾಧ್ಯಮಗಳೊಂದಿಗೆ ಪಂದ್ಯಾಕೂಟದ ಪ್ರಶ್ನೆಗಳು ಬರುತ್ತಾ ಇದೆ. 24 ಚೆಂಡುಗಳು ಆಟ ಕಳೆದ 2 ದ್ವಿತೀಯ ಕ್ರಮಾಂಕದಲ್ಲಿ ಮುಗಿತು. ಆದರೆ 18 ಚೆಂಡುಗಳ ಮುಂದೆ ಬೇಕಾಗಿದೆ 26 ಬೆನ್ನಟ್ಟಬೇಕಾಗಿದೆ. ಕಾದು ನೋಡೋಣ. ದಾಳಿಗಾರಿಕೆಯಲ್ಲಿ ಜವಾದ್ ಜೊತೆಗೂಡು ತಮ್ಮಿಸುವ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಕ್ರಮಾಂಕದಲ್ಲಿ ಕಳೆದ ಪಂದ್ಯಾಕೂಟಕ್ಕೆ ಆಗಮಿಸಿದ್ದು. ಆದರೆ ಈ ಪಂದ್ಯಾಕೂಟ ಹಿಡಿಯಲ್ಲಿ ಎನ್ನುವ ಸಾದಿಯಲ್ಲಿ 2 or die ಮ್ಯಾಚ್ ಮಾಡು ಇಲ್ಲದ ಮಡಿ ಕ್ವಿಕ್ ಇಂಡಿಯಾ ಮೂವ್ಮೆಂಟ್ 1942ರಲ್ಲಿ ಗಾಂಧೀಜಿ ಹೇಳಿದ ಮಾತಿದೆ. ಕ್ವಿಕ್ ಮೂವ್ಮೆಂಟ್ಸ್ ಮಾಡು ಇಲ್ಲದ ಮಡಿ 2 or die ಮ್ಯಾಚ್ ಬಿಟ್ವೀನ್ ದ ಕೆಎಫ್ಸಿ ಕಿಲ್ಲೂರು ಹಾಗೂ ಟೀಮ್ ಡಿಐಪಿ ಬ್ರದರ್ಸ್. ಖಂಡಿತವಾಗಿ ನೋಡಲೇಬೇಕಾದರೆ ಪಂದ್ಯಾವಳಿಯಲ್ಲಿ ಜಯಶಾಲಿ ಆಗಿರತಕ್ಕಂಥ ತಂಡಗಳು ಯಾವುದು, ಪಂದ್ಯಾಕೂಟದ ನಿರಂತರ ವೇಳೆಯಲ್ಲಿ ಜಯಶಾಲಿ ಅನ್ನತಕ್ಕಂಥ ಪ್ರಶ್ನೆಗಳು ಮೂಡಿ ಬರುತ್ತಾ ಇದೆ. ಏಕೆಂದರೆ ಹಿಡಿಯತಕ್ಕಂಥ ಡಿಐಪಿ ಬ್ರದರ್ಸ್ ತಂಡಗಳ ಆಟಗಾರರ ಹೃದಯ ಬಡಿತ ಒಂದು ಕಡೆ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆ ಕೆಎಫ್ಸಿ ಕಿಲ್ಲೂರು ಆಟಗಾರರ ಪ್ರೇಕ್ಷಕರ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಇಲ್ಲಿ ನಡೆಯಲಿದೆ. ಕಾದು ನೋಡೋಣ. ಇಲ್ಲಿ ಅಂತೂ ಜವಾದ್ ಜೊತೆಗೂಡುತ್ತಾ ಮಿಸ್ಬನ್ ಅವರ ಆಗಮನವಾಗ್ತಾ ಇದೆ. ಎಲ್ಲಿಯಾದಲ್ಲಿ ಜವಾಬ್ ಜೊತೆಗೂಡುತ್ತಾ ಮಿಸ್ಬಾ ಅಂಟಿಕೊಂಡು ಆಡಿದಲ್ಲಿ ಪಂದ್ಯದ ಹಿಡಿತವನ್ನು ಹಿಡಿಯಬಹುದು ಟೀಮ್ ಡಿಐಪಿ ಬ್ರದರ್ಸ್. ಆದರೆ ದಾಳಿಗಾರಿಕೆಯಲ್ಲಿ ಕಾಣಸಿಗ್ತಾ ಇದೆ ಬೆಳ್ತಂಗಡಿ ತಾಲೂಕಿನ ಹೊನ್ನಲಬೆಳಕಿನಲ್ಲಿ ಅದು ಎಷ್ಟೋ ಬಾರಿ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಿರತಕ್ಕಂತ ಹಲವಾರು ಪ್ರಶಸ್ತಿಗಳನ್ನು ಪಡೆಯತಕ್ಕಂತ ಆಲ್ರೌಂಡರ್ ಪ್ರತಿಭೆ ಕೂಡ ಹೌದು ಫಾರೂಕ್ ಕಿಲ್ಲೂರು ಒಂದು ಕಡೆಯಲ್ಲಿ ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡುಗಳಲ್ಲಿ ಶುಭಾರಿಕೆಯೊಂದಿಗೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಫಾರೂಕ್ ದಾಳಿಗಾರಿಕೆಯಲ್ಲಿ ಲಾಂಗ್ ಆನ್ ತುದಿಯಲ್ಲಿ ಕಾಣಿಸುತ್ತಾ ಇದೆ. ಪವರ್ ಪ್ಲೇ ಇಲ್ಲ ಎನ್ನತಕ್ಕಂಥ ನಿಶಾನೆಯಲ್ಲಿ ಲಾಂಗ್ ಆನ್ ತುದಿಯಲ್ಲಿ ಹಿರುವರ ಆಟಗಾರ ಶತ್ರಭಕ್ಷಣೆಯಲ್ಲಿ ಇರತಕ್ಕಂಥ ಸಮಯದಲ್ಲಿ ಚುಕ್ಕಿಯೊಂದಿಗೆ ಇಲ್ಲಿ ವೈಡ್ ಎಂಬ ನಿಶಾನೆಯಾಗ್ತಾ ಇದೆ. ವೈಡ್ ಎಂಬ ನಿಯಮವಾಗ್ತಾ ಇದೆ. ತೀರ್ಪುಗಾರರ ಅಂತಿಮ ಮನವಿ, ಯಾವುದೇ ಚರ್ಚೆಗೆ ಅವಕಾಶ ನೀಡಬೇಡಿ. ಕಾದು ನೋಡೋಣ. ಇಲ್ಲಿ ಎಂದು ಸ್ಪಷ್ಟತೆಯ ದಾಳಿಯನ್ನು ನಿಭಾಯಿಸಿರ್ತಕ್ಕಂಥ ಫಾರೂಕ್ ನವರ ಇಲ್ಲಿ ತೀರ್ಪು ಹೊರಬೀಳ್ತಾ ಇದೆ. ಖಂಡಿತ ವ್ಯವಸ್ಥಾಪಕರು ಕ್ರೀಸಿನ ಒಂದು ಚೂರು ಕೆಲಸ ಬಾಕಿ ಇದೆ. ವ್ಯವಸ್ಥಾಪಕರು ಮುಸ್ತಫಾಗೊಂದು ತಿಳಿಸಬೇಕಾಗಿದೆ. So third decision is pending. ತೀರ್ಪುಗಾರರ ಮನವಿ ಅಂತಿಮ ಮನವಿಯಾಗಿದೆ. ಯಾವುದೇ ಚರ್ಚೆಗೆ ಅವಕಾಶ ನೀಡಿ ಸೌಹಾರ್ದ ಶಾಂತಿಯಿಂದ ಬಾಳುವ ಕ್ರೀಡೆಗಳಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ನೀಡಬೇಡಿ.
ಒಂದು ಕಡೆ DIP ಬ್ರದರ್ಸ್ ಅಬ್ಬು ಇವರ ಮಾಲಕತ್ವದ ತಂಡ ಬ್ಲೂ ಲೈನ್ಸ್ ಹಾಲಿಡೇಸ್ ಮ್ಯಾಂಗ್ಳೂರು ದಿಡುಪಿ ಇದರ ಮಾಲಕರಾಗಿರತಕ್ಕಂಥ ಅಬ್ಬು ಒಂದು ಕಡೆಯಲ್ಲಿದ್ದಾರೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತೀರ್ಪುಗಾರರೇ it's the third decision is pending. This is police is ತೀರ್ಪುಗಾರರೇ no wide. Yes, it's a third decision. ಬೀಳ್ತಾ ಇದೆ no wide ಎಂಬ ನಿಶಾನೆ ಆಗ್ತಾ ಇದೆ. ವಿಸ್ಪ ಒಂದು ಕಡೆಯಾದರೆ ಇನ್ನೊಂದು ಕಡೆ ಜವಾಬ್. ಸೊಗಸಾಗಿರ್ತಕ್ಕಂಥ ಸ್ಟ್ರೈಟ್ ಫಾರ್ವರ್ಡ್ ಚೆಂಡು ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. ಎರಡು ಕಾಣಸಿಗ್ತಾ ಇದೆ. ಟೀಮ್ ಮೊಬೈಲ್ ಲೈನ್ ವಿರುದ್ಧವಾಗಿ AB ಗ್ರೂಪ್ಸ್ ಕಾಜೂರು ಹಾಗೂ GM ಬ್ರದರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಮುಂದೆ ಜ್ಞಾನಚಿಮಿಕವರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. AB ಗ್ರೂಪ್ಸ್ ಕಾಜೂರು ಹಾಗೂ GM ಬ್ರದರ್ಸ್ ಸೊಗಸಾದ ದಾಳಿ, ಸೊಗಸಾಗಿದ್ದ ದಾಳಿ, ಸುಂದರತೆಯ ದಾಳಿ ಲೆಗ್ ಬಾಯ್ಸ್ ಮುಖೇನ ನೇರವಾಗಿ ಗುಂಟಿ ಕಲೆಕ್ಕೆ ಆಗ್ತಾ ಇದೆ. GM ಬ್ರದರ್ಸ್ AB ಗ್ರೂಪ್ಸ್ ಕಾಜೂರು ready again Farooq ದೊಡ್ಡ ಪ್ರಯತ್ನಗಳ ಮೇಲೆ ಇಡುವಂತ ಸಮಯದಲ್ಲಿ ಕ್ಷೇತ್ರಪಾಲಕ ಒಂಟಿ ಮಾತುಗಳಿಗೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 4-5 ಚೆಂಡು ಮುಕ್ತಾಯವಾಗ್ತಾ ಇದೆ. 5 ಚೆಂಡರ ಮುಂದೆ 4 ಬಿಟ್ಟು ಕೊಟ್ಟಾಗಿದೆ. ಮುಂದಿನ ನೆನಚಿಕೆಯನ್ನು ಐಟ್ಯಾಕ್ ಶರೀಫ್ನವರು ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸುಂದರತೆಗೆ GM ಬ್ರದರ್ಸ್ ಜಿಜಿ ವೈಡ್ ನಿಶಾನೆ ಹೋಗ್ತಾ ಇದೆ. ವೈಡ್ ಡೆಲಿವರಿ ಅಟಚ್ ನಿಶಾನೆ ಆಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪಾತ್ರೆಯಾಗ್ತಾ ಇದೆ. ಜಲೀಲ್ ಬಾಬಾನವರ ಬಾಲ್ ಆಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ತಾವೆಲ್ಲರೂ ಕೂಡ ಪ್ರಶಸ್ತಿಗೆ ಬರಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸೊಗಸಾಗಿರತಕ್ಕಂಥ ಇಲ್ಲಿ ಅಂತೂ ಸ್ಪಷ್ಟತೆಯ ತಾಳಿಯೊಂದಿಗೆ ಯಾವುದು ಕೂಡ ನಷ್ಟವಾಗ್ತಾ ಇಲ್ಲ. ಓವರ್ ಮುಕ್ತಾಯ ಪಟ್ಟಿಯಲ್ಲಿ 6 ಕಾಣಸಿಗ್ತಾ ಇದೆ. 5 ಕಾಣಸಿಗ್ತಾ ಇದೆ. ಖಾತೆಯಲ್ಲಿ 5ರೊಂದಿಗೆ ಖಂಡಿತವಾಗಿಯೂ ಓವರ್ ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಕಾಣಸಿಗ್ತಾ ಇದೆ. ಸುನಾನೆಚ್ಮಿಕೆ ಅಂದಿರತಕ್ಕಂಥ AB ಗ್ರೂಪ್ಸ್ ಕಾಜು ತಮ್ಮ ಆಯ್ಕೆ ಬಗ್ಗೆ ಅನುಸಾರವಾಗಿ ತಿಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. DIP ಬ್ರದರ್ಸ್ ಕೋಚ್ ಆಗಿರತಕ್ಕಂಥ ನಿಜಾರ್ ಬಹಳಷ್ಟು ಮಾತುಗಳನ್ನೆಲ್ಲ ಸುಮರಿಸ್ತಾ ಇದ್ದಾವೆ. ಸುದಾಲಿ ಗಾಳಿಕೆಲೆ ನವಾಸ್ ಬಿಲಾಲ್ ಒನ್ ಆಫ್ ದ ಸ್ಟ್ರಿಕ್ಟ್ಲಿ ಬೌಲರ್ ಆಫ್ ಅಂಡರ್ ಆರ್ಮ್. ಕಳೆದ ಪಂದ್ಯಾಕೂಟದ ಹಿಡಿತವನ್ನು ಹಿಡಿಯುತ್ತಿರತಕ್ಕಂಥ ಆಟಗಾರ ಕೂಡ ಹೌದು. ದೊಡ್ಡ ಹೊಡೆತ ಸ್ಟ್ರೈಟ್ ಹಿಟ್ ಫಾರ್ವರ್ಡ್ ಮಾಡಲು ಪ್ರಯತ್ನಗಳ ಮುಂದೆ ಇಲ್ಲಿ ಎಂದು ಮಿಸ್ ಬನ್ನವರ ವಿಕೆಟ್ ಕೂಡ ಪತನವಾಗ್ತಾ ಇದೆ. ಇಲ್ಲಿ ಅಂತೂ ಅತೀಬ್ನವರ ಆಗಮನವಾಗ್ತಾ ಇದೆ. ದೈತ್ಯ ಹೊಡೆತಕ್ಕೆ ದೈತ್ಯ ಹೆಸರುವಾಸಿತ ಮ್ಯಾನ್ ಇಸ್ ಬಿಗ್ ಹಿಟರ್ ಆಫ್ ಅಂಡರ್ ಆರ್ಮ್. ದಿಡುಪೆ ಪರಿಸರದಲ್ಲಿ ತಾನು ಮಾಡಿದಂತ ಸಾಧನೆಗೆ ಅದ್ಭುತವಾಗಿರತಕ್ಕಂಥ ಧೋರಣೆ ಮಾಡಿರತಕ್ಕಂಥ ಕ್ರೀಡಾಪಟು ಕೂಡ ಹೌದು. ಅತಿ ದಿಡುಪೆ ಎನ್ನತಕ್ಕಂಥ ದೈತ್ಯ ಹೊಡೆತಕ್ಕೆ ದೈತ್ಯ ಹೆಸರುವಾಸಿ ಆಗಮನವಾಗ್ತಾ ಇದೆ. ಖಂಡಿತ ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಮೈದಾನದಲ್ಲಿ ತನ್ನ ಪ್ರಶಸ್ತಿಗೆ ಭಾಜನಾಗಿರತಕ್ಕಂಥ ಕ್ರೀಡಾಪಟು ಕೂಡ ಹೌದು. ಒಂದು ಕಡೆಯಲ್ಲಿ ಜರ್ಸಿ ನಂಬರ್ 7ರ ಅತೀಬ್ನವರ ಆಗಮನವಾಗ್ತಾ ಇದೆ. ಜಲೀಲ್ ಬಾಬಾ ತಾವು ಇಲ್ಲಿದ್ರು ಕೂಡ ಸ್ಟೇಜಿಗೆ ಬರಬೇಕಾಗಿದೆ. ಜಲೀಲ್ ಬಾಬಾ ರಾಕ್ ಸ್ಟಾರ್ ಲೈವ್ ತಂಡದ ಜಲೀಲ್ ಬಾಬಾ ಬಾಲ
ಮುಂದೆ ಬಾಲ್ ಒನ್ ಬಾಲ್ ತುಟಿ ಬಾಲ್ ಪ್ರೇಕ್ಷಕರು ತಕ್ಕುನವರ ತಕ್ಕು ಬಾಲ್ ಹೊಸ ಬಾಲ್ ಕೊರ್ಲಿ ಯೂಸ್ ಬಾಲ್ ಕೊರ್ಲಿ That man is with Nawaz Bilal, one of the most dangerous bowler of Punjab cricket. Again Nawaz. Thoda vodata, it's and ಇಲ್ಲಿ ಅಂತೂ ಆದೀಪ್ನವರ ವಿಕೆಟ್ ಕೂಡ ಪತನವಾಗ್ತಾ ಇದೆ. ದೊಡ್ಡ ದೊಡ್ಡ ಹೊಡೆತಗಳ ಹೆಸರಾಂತ ಕ್ರೀಡಾಪಟು ಇಲ್ಲಿ ಅಂತೂ ವಿಕೆಟ್ಗಳ ಮಧ್ಯೆ ಈಗ ಸೆಣಸಾಟವಾಗ್ತಾ ಇದೆ. ಎರಡು ಚೆಂಡು ಆಟದ ಮುಕ್ತಾಯವಾಗ್ತಾ ಇದೆ. 4 ಚೆಂಡುಗಳ ಆಟ ಬಾಕಿವಿದೆ. ಕಾದು ನೋಡ ರೋಚಕ ಪಂದ್ಯಾಕೂಟವಿದೆ. ಇಲ್ಲಿ ಅಂತ ಆಚೋನವರ ಆಗಮನವಾಗ್ತಾ ಇದೆ. ಆರಿಸ್ ಯಾಣಿ ಆಚೋನವರನ್ನತಕ್ಕಂಥ ದಾಂಡುಗನ ಆಗಮನವಾಗ್ತಾ ಇದೆ. ನವಾಜ್ ಬಿಲಾಲ್, ಎಕ್ಸ್ಪೀರಿಯನ್ಸ್ ಬೌಲರ್ ಆಫ್ ಪಂಜಾಬ್. Aris, one of the most batsmen into the overarm play. Overarmನಲ್ಲಿ ಅದ್ಭುತವಾಗಿರತಕ್ಕಂಥ ಆಡಬಲ್ ಅಂತ ಆಟಗಾರ ಕೊಡೋದು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಅದ್ಭುತವಾಗಿತ್ತು. ತಾಲಿಯೊಂದಿಗೆ ಸ್ಪಷ್ಟತೆ. ವೈಡ್ +1 ಇದೆ. +1. ಎಸ್, ಥ್ಯಾಂಕ್ ಯು. 2 ಚೆಂಡುಗಳ ಮುಂದೆ 2 ಬಿಟ್ಟು ಕೊಟ್ಟಾಗಿದೆ. 3ನೇ ಬಾರಿ ನೇರವಾಗಿ ಬಲಸ್ತ್ರ ಕಡಗ. ಸೊಗಸಾದ ದಾಳಿ, ಸೊಗಸಾಗಿರತಕ್ಕಂಥ ದಾಳಿ ಇದು. ವಾಯಿಡ್ ನಿಶಾನೆಯಾಗ್ತಾ ಇದೆ. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ಅತಿರಿಕ್ತ ಓಟಗಳು ಲಭ್ಯದೊಂದಿಗೆ ನವಾಜ್ ಬಿಲಾಲ್. ಸುಂದರತೆಯ ದಾಳಿ. ಲೆಗ್ ಬಾಯ್ಸ್ ಮುಖ್ಯ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 9 ಆನ್ ದ ಸ್ಕೋರ್ ಬೋರ್ಡ್. Again, Nawaz. ಸೊಗಸಾದ ದಾಳಿ, ಸೊಗಸಾಗಿದ್ದ ಚೆಂಡು. ಧೂಳಿ ಹಬ್ಬಿಸಿರತಕ್ಕಂಥ ದಾಳಿ ಕೂಡ ಹೌದು. ಸ್ಪಷ್ಟತೆಯ ಕ್ಷೇತ್ರ ರಕ್ಷಣೆ 5 ಕಡೆ ಕಾಣಸಿಗ್ತ ಸಮಯದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 10 ಕಾಣಸಿಗ್ತಾ ಇದೆ. 10 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಫ್ರಮ್ ದಟ್ ಸ್ಮಾಲ್. Again, ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಚುಕ್ಕಿ ಡೆಲಿವರಿ. ಹೊಟ್ಟಿಗಳ ಯಾವುದು ಓಟಗಾಟ ಆಗ್ತಾ ಇಲ್ಲ. 7 ಚೆಂಡು ಬಾಕಿ ಇದೆ. 7ರ ಮುಂದೆ 16 ಗಳಿಸಲೇಬೇಕಾಗಿದೆ. ಕಾದು ನೋಡೋಣ ಇಷ್ಟರ ಮಟ್ಟಿಗೆ. ಇಲ್ಲಿ ಮಕ್ಕಳೆಲ್ಲ ಗೆಲ್ತಿದ್ರು. ಭಾರಿ ಅಭಿಮಾನಿ ಕೂಡವಿದೆ ನವಾಜ್ನವರಿಗೆ. ಮಕ್ಕಳೆಲ್ಲ ಗೆಲ್ತಾ ಇದ್ದಾರೆ. ಖಂಡಿತ ಎಷ್ಟರ ಮುಂದೆ ಎಷ್ಟು ಬೇಕಾಗಿದೆ ಎನ್ನತಕ್ಕಂಥ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದೆ ಮಕ್ಕಳ ನಡುವೆ. ಏಕೆಂದರೆ ಅಂಡರಾಮ್ ಪಂದ್ಯಾಕೂಟ ರೋಚಕವಾಗಿದೆ. ಇವತ್ತಿನ ದಿನ ಆದಿತ್ಯವಾರದಂದು ಮಕ್ಕಳೆಲ್ಲರೂ ಶಾಲೆಯ ರಜೆ ಇರುವ ದಿನ ಆಗಿದೆ. ಆದರೆ ಮಕ್ಕಳೆಲ್ಲ ನೇತ್ರಾವತಿ ಕ್ರೀಡಾರಂಗದಲ್ಲಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ಖಂಡಿತ ಮಕ್ಕಳು ಇಂದಿನ ಪ್ರಜೆಗಳ ಮುಂದಿನ ಪ್ರಯೋಜಕ. ಖಂಡಿತವಾಗಿಯೂ ಇಲ್ಲಿ ಅಂತೂ ನೇರವಾಗಿ ಗುರಿಗಳ ಮಧ್ಯೆ ಓಡಾಟದೊಂದಿಗೆ ಸ್ಪಷ್ಟತೆಯ ಓಡಾಟಗಳು ಯಾವುದು ಕೂಡ ನಿಶಾನೆಯಾಗ್ತಾ ಇಲ್ಲ. ಓವರ್ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 10 ಮಾತ್ರ ಕಾಣಸಿಗ್ತಾ ಇದೆ. ಆರು ಚೆಂಡು 16 ಓಟದ ಅವಶ್ಯಕತೆ. 6 to go, 6 to gaps.
6 ಚೆಂಡುಗಳ ಮುಂದೆ 16ರ ಅವಶ್ಯಕತೆ ಕೂಡವಿದೆ. ರೋಚಕವಾಗಿರತಕ್ಕಂಥ ಪಂದ್ಯಾವಳಿಯಲ್ಲಿ ಒಂದು ಕಡೆ ಚಿನ್ನ ಮಾತ್ರದಲ್ಲಿ ದಾಳಿಗಾರಿಕೆಯನ್ನು ಕೈ ಎತ್ತಿಕೊಂಡಾಗಿದೆ ಕಾಜೂರಿನ ಮುತ್ತು ಮುಜೀಬ್. ಕಾಜೂರು ಕಳೆದ ಪಂದ್ಯಾವಳಿಯಲ್ಲಿ ಅದ್ಭುತವಾಗಿರತಕ್ಕಂಥ ದಾಳಿಗಾರಿಕೆಯನ್ನು ಮುಂದುವರಿಸಿರತಕ್ಕಂಥ ದಾಳಿಗಾರ ಕೂಡ ಹೌದು ಮುಜೀಬ್ ಕಾಜೂರು. 6 ಚೆಂಡು 16 ಓಟದ ಅವಶ್ಯಕತೆ. ನೋಡೋಣ, ಪಂದ್ಯ ಕೂಡ ಇನ್ನೂ ಕೂಡ ರೋಚಕವಾಗಿದೆ. ಚೆನ್ನ ಮಾತ್ರದಲ್ಲಿ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಮುಜೀಬ್ ದಾಳಿಗಾರಿಕೆಯಲ್ಲಿ ಪ್ರಥಮ ಚೆಂಡುಗಳಲ್ಲಿ ಡೆತ್ ಓವರ್ ಎನ್ನತಕ್ಕಂಥ ದಾಳಿಗಾರಿಕೆ ಸ್ಪಷ್ಟತೆಯ ದಾಳಿಗಾರಿಕೆ. ಪ್ರಥಮ ಚೆಂಡು ವಾಯ್ಡ್ ಮನುಷ್ಯನೆಯಾಗ್ತಾ ಇದೆ. ಅಡ್ಡಗಳ ಲಭ್ಯದೊಂದಿಗೆ ಸ್ಪಷ್ಟತೆಯ ಆಟಗಾರರನ್ನು ಯಾವುದು ಸಹ ಕಟ್ಟಿಯಾಗಬಹುದು, ಕಾದು ನೋಡೋಣ. 6 ಚೆಂಡು ಬಾಕಿವಿದೆ, 15ರ ಅವಶ್ಯಕತೆ ಕೂಡವಿದೆ. ಎಷ್ಟರ ಮಟ್ಟಿಗೆ ವಿಫಲತೆಯನ್ನು ತೋರಿಸಬಹುದು, ಕಾದು ನೋಡೋಣ. 6 to go, 15 tickets. ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಸಮಯದ ಅಭಾವ ಇರುವ ಸಮಯದಲ್ಲಿ ಪಂದ್ಯ ಕೂಡ ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಮುಜೀಬ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ತನ್ನದಾದ ಶೈಲಿಯಲ್ಲಿ ದೊಡ್ಡ ಹೊಡೆದ ಪ್ರಯತ್ನ. ಇಲ್ಲಿ ಸ್ಪಷ್ಟತೆಯ ದಾಳಿ ಕ್ಷೇತ್ರರಕ್ಷಣ ಪಾಲೆಯಲ್ಲಿ ಎಂದು ಗಲಿಬಿಲಿಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಕ್ಷೇತ್ರರಕ್ಷಣ ಪಾಲೆಯಲ್ಲಿ ಗಲಿಬಿಲಿಗೊಂಡ ಅಂಕಿಅಂಶ ಪಟ್ಟಿಯಲ್ಲಿ ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. 5 ಚೆಂಡುಗಳ ಮುಂದೆ 15 ಬೇಕಾಗಿದೆ, 14 ಬೇಕಾಗಿದೆ. ಜಿಎನ್ ಬ್ರದರ್ಸ್ ಸಿದ್ಧವಾಗಿರಿ, ಎಬಿ ಗ್ರೂಪ್ ಸಿದ್ಧವಾಗಿರಿ, ತಮಗೆ ಯಾವುದೇ ಕಾರಣ ನೀಡುವುದಿಲ್ಲ. ಸ್ಪಷ್ಟತೆಯ ದಾಳಿಯೊಂದಿಗೆ ಮುಂದುವರಿಸಿದ ದಾಳಿಗಾರಿಕೆಯಲ್ಲಿ ಕಾಣಿಸುತ್ತಾ ಇದೆ. ಜವಾದಿಗೊಂದು ಲಭ್ಯ ಬಂದಿದೆ. ಜವಾದ್ ಒಂದು ಷಡ್ಕ ಬಾರಿಸಿದಲ್ಲಿ ನಮಗೆ 1,000 ನಗದು ಘೋಷಣೆವಿದೆ. 1,000 ನಗದು ಘೋಷಣೆವಿದೆ. ಖಂಡಿತ ನೋ ಬಾಲ್ ಎಂಬ ತೀರ್ಮಾನವಾಗ್ತಾ ಇದೆ. ನೋ ಬಾಲ್ ನಿಯಮ ಇಲ್ಲದಂತ ಚೆಂಡು. ಫ್ರೀ ಹಿಟ್ ಡೆಲಿವರಿ. ನೆಕ್ಸ್ಟ್ ಬಾಲ್ ಇಸ್ ಕಮಿಂಗ್ ಟು ದ ಫೋರ್ತ್ ಬಾಲ್ ಆಫ್ ಮುಜೀಬ್. ಜವಾದ್ನವರು ತಮಗೆ ಒಂದು ಲಭ್ಯ ಬಂದಿದೆ. 1 ಷಡ್ಕ ಬಾರಿಸಿದಲ್ಲಿ ತಮಗೆ 1,000 ನಗದು ಘೋಷಣೆವಿದೆ ನಿಜಾಮ್ನವರ ಪರವಾಗಿ. 1 ಷಡ್ಕ ಬಾರಿಸಿದಲ್ಲಿ ತಮಗೆ ಲಭ್ಯದ ಗುರುಗಳು ನಡೆದಿದೆ. ತಮ್ಮ ಜೇಬುಗಳು ಎಲ್ಲ ಕೂಡ ತುಂಬಿಸಬಹುದು. 1,000 ನಗದು ಘೋಷಣೆವಿದೆ, ಕಾದು ನೋಡೋಣ. ನೋ ಬಾಲ್ ಎಂಬ ನಿಯಮವಾಗ್ತಾ ಇದೆ. ಎಸ್ ಬ್ಲೂ ಲೈನ್ಸ್ ಹಾಲಿಡೇಸ್ ಇದರ ಮಾಲಕರಾಗಿರ್ತಕ್ಕಂಥ ಅಬ್ಬುನವರಿದ್ದಾರೆ. This Abbu, one of the most experienced cricket lover also. ಖಂಡಿತ ಅವಾಗ ಬಂದು ಸ್ಕೋರ್ ಅನ್ನು ಕೇಳುವುದು ತನ್ನ ತಂಡಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೆ. ತೀರ್ಪುಗಾರ ಇಸ್ಮಾಯಿಲ್ ಅವರು ಆದಷ್ಟು ಬೇಗ ಮುಂದುವರಿಸಿ ಪಂದ್ಯ ಕೂಟ. ಚರ್ಚೆಗೆ ಅವಕಾಶ ನೀಡಬೇಡಿ. ಆದಷ್ಟು ಬೇಗ ಮುಂದುವರಿಸಿ. ತೀರ್ಪುಗಾರರ ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. ಐದು ಚೆಂಡು ಬಾಕಿ ಬಿದ್ದ. ತೀರ್ಪುಗಾರಿಕೆಯಲ್ಲಿ ನೋ ಬಾಲ್ ನಿಯಮ ಇಲ್ಲದಂತ ಚೆಂಡಾಗ್ತಾ ಇದೆ. ಫ್ರೀ ಡೆಲಿವರಿ ಟು ದ ಜವಾನ್. ತಾವು ಮಾಡಿಸಿರತಕ್ಕಂತ ಪ್ರಶ್ನೆಗಳೊಂದಿಗೆ 5 ಚೆಂಡು ಬಾಕಿ ಇದೆ. 1,000 ನಗದು ಘೋಷಣೆ ಕೊಡಬೇಡಿ. 1 ಷಟ್ಕ ಬಾರಿಸಿದ್ದಾರೆ. ಸೊಗಸಾದ ದಾಳಿ, ಸೊಗಸಾಗಿರತಕ್ಕಂಥ ದಾಳಿ. ವಾಯ್ಡ್ ನಿಯಮನವಾಗ್ತಾ ಇದೆ. ಅಡ್ಡ ನಿಶಾನೆಗಳು ಹೊರ ಬೀಳ್ತಿರುವ ಸಮಯದಲ್ಲಿ ದಾಳಿಗಾರಿಕೆಯನ್ನು ಎಷ್ಟರ ಮಟ್ಟಿಗೆ ವಿಫಲತೆಯನ್ನು ದಾರಿಸಬಹುದು, ಕಾದು ನೋಡೋಣ. 5 ಚೆಂಡು 12 ಓಟದ ಅವಶ್ಯಕತೆ.
ಸೊಗಸಾದ ದಾಳಿ, ಸೊಗಸಾಗಿರತಕ್ಕಂಥ ದಾಳಿ. ಸ್ಪಷ್ಟತೆ ಈ ದಾಳಿಯೊಂದಿಗೆ ಇಲ್ಲಿ ಅಂತೂ ಹೋಟೆಗಳ ಮಧ್ಯೆ ಲೆಗ್ ಬೇಸ್ ಮುಖೇನ ಅಂಕಿ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದೆ. 15 15 ಆನ್ ದ ಸ್ಕೋರ್ ಬೋರ್ಡ್. 4 ಚೆಂಡುಗಳ ಮುಂದೆ ಬೇಕಾಗಿದೆ 11ರ ಅವಶ್ಯಕತೆ. 4 to board 11 tickets for a table match from that ball. ಒಂದು ಕಡೆಯಲ್ಲಿ ಚಿನ್ನ ಮಾತ್ರದಲ್ಲಿ ಹೊಡೆಯಬಲ್ಲಂತ ಸಾಮರ್ಥ್ಯ ಇಲ್ಲಂತ ಆಟಗಾರ ಆಚೋನ್ ಜೊತೆಗೂಡುತ್ತಲೇ ಜವಾದಿನವರ ಪರಿಶ್ರಮವನ್ನು ಇಲ್ಲಿ ಕಾಣಬಹುದು. ಆದರೆ ದಾಳಿಗಾರಿಕೆಯಲ್ಲಿ ಮುಜೀಬ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. 4 ಚೆಂಡುಗಳ ಮುಂದೆ 11ರ ಅವಶ್ಯಕತೆ ಕೂಡ ಇದೆ. ಒಂದೊಂದು ಚೆಂಡುಗಳ ಮುಂದೆ ಒಂದೊಂದು ಲಭ್ಯ ಕೂಡವಿಲ್ಲ. ಯಾಕಂದ್ರೆ ಒಂದೊಂದು ಚೆಂಡುಗಳ ಮುಂದೆ 2 ಓಟದ ಅವಶ್ಯಕತೆ ಕೂಡವಿದೆ. ಒಂದು ಬೌಂಡರಿ ಬೇಕಾಗಿದೆ. ಕಾದು ನೋಡೋಣ ಇಷ್ಟರ ಮಟ್ಟಿಗೆ ವಿಫಲತೆ ತೋರಣೆ ಎಲ್ಲವೂ ದಂಡಿಸಬಹುದು. ಕಾದು ನೋಡೋಣ. ಲೆಫ್ಟ್ ಆಫ್ ಹೋಗುತ್ತ ವಿಕೆಟ್ ದಾಟುತ್ತದೆ ನೇರವಾಗಿ ಬಲ್ಲಸ್ತ ಕಡೆ. ಇಲ್ಲಿ ದೊಡ್ಡ ಬಡ್ತ ಪ್ರಯತ್ನಗಳ ಮೇಲೆ ಪ್ರಯತ್ನ ಬಂದ ಸಮಯದಲ್ಲಿ ಇಲ್ಲಿ ಅಂತೂ ಆಚೋನ್ನವರ ನಿರ್ಗಮನವಾಗ್ತಾ ಇದೆ. 3 ಚೆಂಡು ಮುಕ್ತಾಯ. 3ರ ಮುಂದೆ ಬೇಕಾಗಿದೆ 11 ಓಟದ ಅವಶ್ಯಕತೆ. ಅಪ್ಪಿನವರ ಆದಷ್ಟು ಬೇಗ ಮುಂದುವರಿಸಿ ಅಪ್ಪಿ. ದಾಳಿಗಾರಿಕೆಯಲ್ಲಿ ಲಾಸ್ಟ್ 3 ಬಾಲ್ ರಿಮೈನಿಂಗ್ ಫ್ರಮ್ ದಟ್ ಲಾಸ್ಟ್ 2 ಓವರ್ ಅಗೇನ್ ಮುಜೀಬ್. ಸೊಗಸಾದ ದಾಳಿ, ಸೊಗಸಾದ ದಾಳಿ, ಸೊಗಸಾಗಿತ್ತು. ಡಿಸೈಡ್ ಡೆಲಿವರಿ ಖಂಡಿತ ಇಲ್ಲಿ ಒಂದು ಪರಿಶ್ರಮ ಎಲ್ಲವನ್ನು ಇಡಬೇಕಾಗಿದೆ. ಡಿಸೈಡೆಡ್ ಡೆಲಿವರಿ 2 ಚೆಂಡು ಬಾಕಿ ಇದೆ. 11ರ ಅವಶ್ಯಕತೆ. 11 to get from the remains ball. 2 ಚೆಂಡುಗಳ ಮುಂದೆ 11ರ ಅವಶ್ಯಕತೆ ಇದು. ಡಿಸೈಡ್ ಇನ್ ಡೆಲಿವರಿ ಬಟ್ ಹಿಟ್ಸ್ ಗಾನ್ ಟು ದ ವೈಡ್ +1. ಯಾವುದಾದಲ್ಲಿ ಒಂದು ಚುಕ್ಕಿಯಾದಲ್ಲಿ ಪಂದ್ಯದ ಹಿಡಿತವನ್ನು ಹಿಡಿಯಬಹುದು ಮುಜೀಬ್ ಕಾಜೂರು. ತಾವೊಮ್ಮೆ ಎಚ್ಚರಗೊಳ್ಳಲೇಬೇಕಾಗಿದೆ. ಏಕೆಂದರೆ ಇಂತಹ ಪಂದ್ಯಾವಳಿ ಎಷ್ಟರ ಮೊತ್ತವನ್ನು ಗಳಿಸಿರತಕ್ಕಂಥ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಖಂಡಿತವಾಗಿ ಮುಜೀಬ್ನವರೇ ತಾವೊಮ್ಮೆ ಎಚ್ಚರಗೊಳ್ಳಲೇಬೇಕಾಗಿದೆ. ಪಂದ್ಯಾಕೂಟ ಡೂ ಆರ್ ಐ ಮ್ಯಾಚ್. ಬಾಡು ಇಲ್ಲದ ಮಾಡಿ ಪಂದ್ಯಾಕೂಟವಿದು. ನಾಡು ನಡೆ ಇಲ್ಲದಿದ್ದರೆ ಸಾಯಿ ಎನ್ನತಕ್ಕಂಥ ಪ್ರಶ್ನೆಗಳ ಸಮಯ ಸಂದರ್ಭ ಎಲ್ಲವನ್ನೂ ಅರಿತುಕೊಂಡು ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಕಾದು ನೋಡೋಣ. 2 ಚೆಂಡು ಆಟಗಳ ಬಾಕಿವಿದೆ. ಕೊನೆಯ ಡೆತ್ ಓವರ್ ಎನ್ನತಕ್ಕಂಥ ದಾಳಿಗಾರ ಮುಜೀಬ್ ಎನ್ನತಕ್ಕಂಥ ದಾಳಿಗಾರನು ಸ್ಪರ್ಧೆಯನ್ನು ಇಟ್ಟು ನೇರವಾಗಿ ಬಲಸ್ತರ ಕಡೆ ರೂಪದಲ್ಲಿ ನೇರವಾಗಿ ಏರಿಸಬೇಕಾಗಿದೆ. ಮುಜೀಬ್ ಕಡೆಗೆ ಸೊಗಸಾಗಿರತಕ್ಕಂಥ ದಂಡನೆ. ಲಾಂಗ್ ಆನ್ ತುದಿಯಲ್ಲಿರತಕ್ಕಂಥ ಚೆಂಡು ನೇರವಾಗಿ ನವಾಜ್ ಬೆಲಾಲ್ ಎನ್ನತಕ್ಕಂಥ ಕ್ಷೇತ್ರ ಪಾಲಕರ ಭದ್ರಬೋಗಸೆಯಾಗ್ತಾ ಇದೆ. ಪಂದ್ಯದ ಹಿಡಿತವನ್ನು ಹಿಡಿತಾ ಇದೆ. 99.9 ಸೆಕೆಂಡದಷ್ಟು 99.9 ಸೆಕೆಂಡದಷ್ಟು ಪಂದ್ಯಕೂಟದ ಹಿಡಿತವನ್ನು ಹಿಡಿತಾ ಇದ್ದಾರೆ ಟೀಮ್. 8 ಬೇಕಾಗಿದೆ. ಟೀಮ್ ಕ್ಯಾಪ್ ಸಿಕ್ಕಿಲ್ಲ ತನ್ನ ಹಿಡಿತವನ್ನು ಇಡಬೇಕಾಗಿದೆ. 8 ಬೇಕಾಗಿದೆ. ಕೊನೆಯ ಬಾರಿಗೆ ನೇರವಾಗಿ ಬಲಸ್ತರ ಕಡೆಗೆ ಇಲ್ಲಿ ಒಂದು ಸ್ಪಷ್ಟತೆಯ ದಾಳಿ. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ವೈಡ್ ಡೆಲಿವರಿ. ಖಂಡಿತವಾಗಿ ಇಲ್ಲಿ ಪಂದ್ಯಾಕೂಟ ಯಾವತ್ತು ರೋಚಕ ಸ್ಥಿತಿಯಲ್ಲಿ ಪಂದ್ಯಾಕೂಟ ನಡೆಸಬಹುದು. ಕಾದು ನೋಡೋಣ. ಒಂದು ಚೆಂಡು ಹೇಳರ ಅವಶ್ಯಕತೆ. ಒಂದು ಚೆಂಡು ಹೇಳು ಓಟ. ಕಾದು ನೋಡೋಣ. ರೋಚಕ ರೋಮಾಂಚಕ ಮಗದೊಮ್ಮೆ ಕೊನೆಯ ಕ್ಷಣದಲ್ಲಿ ಇಲ್ಲಿ ಅಂತೂ ಮಗದೊಮ್ಮೆ ವೈಡ್ ಡೆಲಿವರಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಮುಜೀಬ್. ಎಚ್ಚರಗೊಳ್ಳಲೇಬೇಕಾಗಿದೆ. ಒಂದು ಚೆಂಡು ಬಾಕಿವಿದೆ. ಇಲ್ಲಿ ಅಂತೂ ಜವಾಬ್ ದಾಂಡುಗಾರಿಕೆಯನ್ನು ದೊಡ್ಡ ಹೊಡೆತ ಬರಲಿದೆ. ಕಾದು ನೋಡೋಣ. ರೋಚಕವಾಗಿದೆ. ರೋಮಾಂಚದಲ್ಲಿ ಪಂದ್ಯಾಕೂಟದಲ್ಲಿ ಇಂಥ ಪಂದ್ಯಾಕೂಟ ನೋಡಲು ನಿಂತ ಜಾಗದಿಂದ ತೆರಳಬೇಡಿ. ಪಂದ್ಯಾಕೂಟ ಲೋಕಚಾರವಾಗಿದೆ. 1 ಚೆಂಡುಗಳ ಮುಂದೆ 6ರ ಅವಶ್ಯಕತೆಗೆ ಇಲ್ಲಿ ಒಂದು ದೊಡ್ಡ ಹೊಡೆತವಿಲ್ಲಂತೂ ಕ್ಷೇತ್ರ ಪಾಲಕರ ತಂಡ ಟೀಮ್ KFC ತಂಡ ಜಯಶಾಲಿ ಆಗ್ತಾ ಇದೆ. ಎಲ್ಲ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. 2 ತಂಡಕ್ಕೂ ಅಭಿನಂದನೆಗಳು. ಆಡಿರತಕ್ಕಂಥ DF ಬ್ರದರ್ಸ್ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಕೂಟ AB ಮೂವ್ಸ್ ಕಾಜೂರು ಹಾಗೂ
ಎಬಿ ಗ್ರೂಪ್ಸ್ ಕಾಜೂರು ಹಾಗೂ ಸಿಎಂ ಬ್ರದರ್ಸ್ ಮುಂದಿನ ವೀಕ್ಷಕ ವಿವರಣೆಗಾರರಲ್ಲಿ ಬದಲಾವಣೆ. ಎಸ್ ಕಳೆದ ಪಂದ್ಯ ಮ್ಯಾನ್ ಆಫ್ ದ ಮ್ಯಾಚ್ ನವಾಜ್ ಬಿಲಾಲ್ ಅವರ ಬಾಲ್ ಆಗ್ತಾ ಇದೆ. ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಫಾರೂಕ್ ನವರು ಕೊಟ್ಟು ಪ್ರಶಸ್ತಿಯನ್ನು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಮುಂದಿನ ವೀಕ್ಷಕ ವಿವರಣೆಗಾರ ಮಿಸಾಫಾತ್ ಮುನ್ಸಾ. ನವಾಜ್ ಬಿಲಾಲ್ ಒಂದು ಬನ್ನಿ. ಮ್ಯಾನ್ ಆಫ್ ದ ಮ್ಯಾಚ್. ನಂತರದ ಪಂದ್ಯಾಟ ಜಿಎನ್ ಬ್ರದರ್ಸ್ ವಿರುದ್ಧವಾಗಿ ಎಬಿ ಗ್ರೂಪ್ ಆಫ್ ಕಾಜೂರು ತಂಡಗಳು ನಡುವೆ ಈ ಪಂದ್ಯಾಟ ಸೆಣಸಾಡಲಿಕ್ಕಿದೆ. ಎರಡು ತಂಡಗಳು ಕೂಡ ಮೈದಾನಕ್ಕೆ ಈ ಪ್ರಶಸ್ತಿಯನ್ನು ಫಾರೂಕ್ ನವರು ಕೊಟ್ಟು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೆ. ಜಿಎನ್ ಬ್ರದರ್ಸ್ ವಿರುದ್ಧವಾಗಿ ಪಂದ್ಯಾಟ ಸಿಗ್ತಾ ಇದೆ. ಎಬಿ ಗ್ರೂಪ್ ಆಫ್ ಕಾಜೂರು ಎರಡು ತಂಡಗಳು ಕೂಡ ಮೈದಾನಕ್ಕೆ ಬಂದು ಸಹಕರಿಸಬೇಕಾಗಿದೆ. ಒಂದೆಡೆಯಲ್ಲಿ ಎಬಿ ಗ್ರೂಪ್ ಆಫ್ ಕಾಜೂರು ತಂಡ ಕ್ಷೇತ್ರ ಅಪಹರಣೆಯನ್ನು ಆಯೋಜನೆಗೊಳ್ಳುವಂತ ವೇಳೆಯಲ್ಲಿ ಜಿಎನ್ ಬ್ರದರ್ಸ್ ತಂಡ ಇರುವ ದಾಳಿಗಳನ್ನು ಕಲಿಸಿಕೊಡಬೇಕಾಗಿದೆ. ಜೊತೆ ಆಟದಲ್ಲಿ ಖಂಡಿತವಾಗಿಯೂ ಕೂಡ ಜಿಎನ್ ಬ್ರದರ್ಸ್ ತಂಡ ಎರಡು ಆಟಗಾರರನ್ನು ಕಲಿಸಿಕೊಡಲೇಬೇಕಾಗಿದೆ. ಜಿಎನ್ ಬ್ರದರ್ಸ್ನ ಮಾಲಕರಾದಂತಹ ಸಿರಾಜ್ನವರು ಜಿಎನ್ ಬ್ರದರ್ಸ್ ಪರವಾಗಿ ಇರುವ ದಾಂಡುಗಾರನಿಗೆ ಕಳಿಸಿಕೊಡಲಾಗ್ತಾ ಇದೆ. ಒಂದೆಡೆಯಲ್ಲಿ ಜೊತೆಯಾಟದಲ್ಲಿ ಅಚ್ಚು ಭಂಗಿಯರಿಕಟ್ಟ ಜೊತೆಯನ್ನು ಆಟವನ್ನು ನಿಭಾಯಿಸಬೇಕಾಗಿದೆ. ಜಿಎನ್ ಬ್ರದರ್ಸ್ ಪರವಾಗಿ ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ಅಚ್ಚು ಭಂಗಿಯರಿಕಟ್ಟ ಜೊತೆಯನ್ನು ಆಟವನ್ನು ನಿಭಾಯಿಸಬೇಕಾಗಿ ದೇವೇಂದ್ರ ಯಾನೆಗುಟ್ಟರ್ ಅವರನ್ನು ಕಳಿಸಿಕೊಡಲಾಗ್ತಾ ಇದೆ. ಓಪನಿಂಗ್ ಬ್ಯಾಟ್ಸ್ಮನ್ ಆದ ಆರಂಭಿಕ ದಾಂಡುಗಾರನಿಗೆ ಆಗಮನಗೊಂಡಾಗಿದೆ. ದಾಳಿಗಾರಿಕೆಯಲ್ಲಿ ತೀರ್ಪುಗಾರರಷ್ಟು ಬೇಗ ಬಂದು ಸಹಕರಿಸಬೇಕಾಗಿದೆ. ತೀರ್ಪುಗಾರರೇ ಆದಷ್ಟು ಬೇಗ ಬಂದು ಸಹಕರಿಸಬೇಕಾಗಿದೆ. ತೀರ್ಪುಗಾರರು ಬಂದು ಸಹಕರಿಸಬೇಕು ಆದಷ್ಟು ಬೇಗ. ಸಮಯದ ಅಭಾವ ಖಂಡಿತವಾಗಿ ಕೂಡ ಇದೆ. ತೀರ್ಪುಗಾರರಾದಷ್ಟು ಬೇಗ ಬಂದು ಸಹಕರಿಸಬೇಕು. ಆಟಗಾರರು ಬಂದು ಸಹಕರಿಸಿದ್ದಾರೆ. ಮುಂದುವರಿಸಿ. ತೀರ್ಪುಗಾರ ಬರಲಿಲ್ಲ ಯಾರು ಕೂಡ. ತೀರ್ಪುಗಾರರ ಆಯೋಜಕರ ತೀರ್ಪುಗಾರ ಕಳಿಸಿಕೊಡಿ.
ತೀರ್ಪುಗಾರ ಆದಷ್ಟು ಬೇಗ ಬಂದು ಸಹಕರಿಸಿ. ತೀರ್ಪುಗಾರಿಕೆಯನ್ನು ಸ್ಥಾನಕ್ಕಾಗಿ ತೀರ್ಪುಗಾರರು ಮುಂದುವರಿಸಿ ಆದಷ್ಟು ಬೇಗ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸತಕ್ಕಂಥ ಅತಿಥಿ ಅಭ್ಯರ್ಥಿಗಳಲ್ಲಿ ಓರ್ವರು ಶ್ರೀಮತಿ ವಿಜಯಲಕ್ಷ್ಮಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಿತ್ತಬಾಗಿಲು. ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿದ್ದೀರಾ, ಆತ್ಮೀಯವಾಗಿ ಪಂದ್ಯಕೂಟಕ್ಕೆ ಸ್ವಾಗತಗಳು ಮೇಡಮ್. ಇವರು ಹೇಳಿದ್ರು ಕೂಡ ವೇದಿಕೆ ಬಂದು ಕೂಡ ಆಸೀನರಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅಶ್ಫಾಕ್ ಅವರ ಪದಿಗೆ ಒಂದು ಸಹಕರಿಸಬೇಕು. ತೀರ್ಪುಗಾರರಷ್ಟು ಬೇಗ ಮುಂದುವರಿಸಬೇಕು. ಸಿದ್ದಿಕ್ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಅಚ್ಚು ಬಂಗೇರಿಕಟ್ಟ ದಾಳುಗಾರಿಕೆಯಲ್ಲಿ ಸೊಗಸಾಗಿರ್ತಕ್ಕಂಥ ಚೆಂಡು, ಪ್ರಥಮ ಚೆಂಡು ಸೊಗಸಾಗಿ ದಾಳಿಯನ್ನು ಸಂಘಟಿಸಿದ್ರು. ಆದ್ರೆ ಆ ಚೆಂಡುವಿನ ಬಳಿಕವಾಗಿ ಒಂಟಿ ಓಟಗಳನ್ನು, ಒಂದು ಚೆಂಡುಗಳ ಮುಕ್ತಾಯದ ಬಳಿಕ ಒಂದು ಓಟಗಳು ಕೂಡ ಕಾಣಿಸುತ್ತಾ ಇದೆ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಸೊಗಸಾಗಿರತಕ್ಕಂಥ ಚೆಂಡು ಈ ಮಾತೆ ಕ್ಲೀನ್ ಬಾಲ್. ತನ್ನ ಬಾದಾಳಿಕೆಯಿಂದ ಬಿಟ್ಟವಾನ ಎದುರಾಳಿ ಎದೆ ಸೀಳುವಂತ ರೀತಿಯಲ್ಲಿ ನೇರವಾಗಿ ಬಂದದಾರಿಗೆ ಸೂಕ್ತವಿಲ್ಲ ಎನ್ನತಕ್ಕಂಥ ರೀತಿಯಲ್ಲಿ ಪ್ರವೀಣ್ ದಾಪುಗಾರನ್ನು ಇರುವಂತ ವೇಳೆಯಲ್ಲಿ ಪ್ರಥಮ ಚೆಂಡು ಎಸೆತಕ್ಕಂಥ ಪ್ರಥಮ ಚೆಂಡು ಒಂಟಿಯಾಗಿತ್ತು. ಎಸೆತಕ್ಕಂಥ ದ್ವಿತೀಯ ಚೆಂಡು ನೇರವಾಗಿ ಪ್ರವೀಣ್ ಕಡೆಗೆ ದಾಪುಗಾರನ್ನು ಇಡುವಂತ ವೇಳೆಯಾಗಲಿಕ್ಕಿದೆ ಈ ಪಂದ್ಯಾಟದಲ್ಲಿ. ಶ್ರೀಮತಿ ವಿಜಯಲಕ್ಷ್ಮಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಿತ್ತಬಾಗಿಲು ಆಗಮಿಸಿದ್ದಾರೆ. ಪಂದ್ಯಕೂಟಕ್ಕೆ ಶುಭ ಹಾರೈಕೆಯನ್ನು ನೀಡಿದ್ದಾರೆ, ಪಂದ್ಯಕೂಟ ಸ್ವಾಗತವನ್ನು ನೀಡಿದ್ದಾರೆ. ಇವರಿಗೆ ಶರೀಫ್ ಐಟೆಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೇರವಾಗಿ ಪಂದ್ಯಕೂಟಕ್ಕೆ ನೋಡುವುದಾದರೆ ಕಣ್ಣನ್ನು ಆಯಿಸುವುದಾದರೆ ಇಲ್ಲಿ ಎರಡು ಚೆಂಡುಗಳ ಮುಕ್ತಾಯದ ಬಳಿಕ ಒಂದು ಓಟ, ಒಂದು ಹುದ್ದರಿಗಳ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ತೃತೀಯ ಬಾರಿ ಎಸೆತಕ್ಕಂಥ ಚೆಂಡು ಸೊಗಸಾಗಿತ್ತು. 3 ಚೆಂಡು ಮುಕ್ತಾಯವಾಗಿದೆ. ನಾಲ್ಕನೇ ಬಾರಿ ಸಿದ್ದಿಕ್ ನೇರವಾಗಿ ಹೊಸ ತಾಣಗಳಿಗೆ ಸೊಗಸಾಗಿರತಕ್ಕಂಥ ಚೆಂಡು ಉದ್ದಾರಿಗಳ ಮಧ್ಯೆ ಓಡಾಟಗಳೊಂದಿಗೆ ಲೆಗ್ ಬೈಸ್ ಮುಖೇನವಾಗಿ ಒಂಟಿ ಓಟಾಟಗಳೊಂದಿಗೆ ಅಂಕಿಅಂಶ ಪಟ್ಟಿಗಳು ಕೂಡ ಎರಡರಲ್ಲಿ ಪಂದ್ಯಾಟ ಸಾಗಿಕೊಂಡು ಬರುತ್ತಾ ಇದೆ. 4 ಚೆಂಡು ಮುಕ್ತಾಯದ ಬಳಿಕ 2 ಓಟಗಳನ್ನು ಕಳೆಯಾಗಿರತಕ್ಕಂಥ ಈ ಪಂದ್ಯಾಟ ಅಚ್ಚು ಬಂಗೇರಿಕಟ್ಟ ಸ್ಟ್ರೈಕರ್ ಪರವಾಗಿ ಕಾಣುವುದಾದರೆ ದಾಳಿಗಾರಿಕೆಯಲ್ಲಿ ಸಿದ್ದಿಕ್ ಮುಂದುವರಿಸಬೇಕಾಗಿದೆ. ಪ್ರಥಮ ಓವರಿನ ದಾಳಿಗಾರಿಕೆಯಲ್ಲಿ ಸಿದ್ದಿಕ್ ಮುಂದುವರಿಸುತ್ತಾ ಅಚ್ಚು ಬಂಗೇರಿಕಟ್ಟವರಿಗೆ ತೀರ್ಪುಗಾರ ಅಲ್ತಾಫ್ ಕೊಕ್ಕಡರವನ್ನು ದಾಟುತ್ತಾ ಬಲಹಸ್ತ ರೀತಿಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು ಈ ತಾನ್ ಮಾಧ್ಯ ವೈಡ್ ಅಂಡ್ ಡೆಲಿವರಿ ಚೌಕಿ ಚೆಂಡು ವೈಡ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಚೆಂಡು ವೈಡ್ ಅಂಡ್ ಡೆಲಿವರಿ ಆಗುವಂತ ವೇಳೆಯಲ್ಲಿ 3 ಓಟಗಳು ಕೂಡ ಸಮಯ ಆಗ್ತಾ ಇದೆ. 3 ಓಟಗಳು ಸಮಯ ಆಗುವಂತ ವೇಳೆಯಲ್ಲಿ ಸಿದ್ದಿಕ್ ಮುಂದುವರಿಸಬೇಕಾಗಿದೆ. ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಂತೂ ಡೀಪ್ ಎಕ್ಸ್ಟ್ರಾ ಕವರ್ ಲಾಂಗ್ ಆಫ್ ತುದಿಯಲ್ಲಿ ಚೆಂಡು ಒಂದರ ಬಳಿಕ ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗ್ತಾ ಇದೆ. ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಕಾಣಸಿಗುವಂತ ವೇಳೆಯಲ್ಲಿ 5 ಚೆಂಡು ಮುಕ್ತಾಯದ ಬಳಿಕ 5 ಓಟಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. 5 ಚೆಂಡು ಮುಕ್ತಾಯದ ಬಳಿಕ 5 ಓಟವನ್ನು ಬಿಟ್ಟುಕೊಟ್ಟತಕ್ಕಂತಹ ಈ ತಂಡವಾಗಲಿಕ್ಕಿದೆ. ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. ಸಿದ್ದಿಕ್ ನೇರವಾಗಿ ಸಾಜಿದ್ ಅವರ ಕಡೆಗೆ ಸುಂದರತೆ ದಾಳಿ, ಉರಿಮಿಚ್ಚ ದಾಳಿ ದಾಂಡಿಸಿದ್ರು. ಆದರೆ ಇಲ್ಲಿ ನೇರವಾಗಿ ಕಾದುಕೊಳ್ತ ಗಿಡುಗಳಂತೆ ಚೆಂಡು ಕೈಗೆ ಅಪ್ಪಚ್ಚಾಗುವ ರೀತಿಯಲ್ಲಿ ಇಲ್ಲಿ ಕ್ಷೇತ್ರಪಾಲಕ ಆ ಚೆಂಡನ್ನು ತಡೆ ಹಿಡಿದುಕೊಂಡು ಇಲ್ಲಿ ನೇರವಾಗಿ ಹುದ್ದಾರಿಗಳು ಕೂಡ ನೆಲಕ್ಕೆ ಉರುಳಿ ಬೀಳುತ್ತಾ ಇದೆ. ಚೆಂಡು ಬಲು ವೇಗವಾಗಿತ್ತು. ಆ ಚೆಂಡುವಿಗೆ ತಕ್ಕಂತೆ ಹೊಡೆತಗಳು ಕೂಡ ಲಭ್ಯವಾಗಿತ್ತು. ಆದರೆ ಇಲ್ಲಿ ನೇರವಾಗಿ ಅಚ್ಚು ಬಂಗೇರಕಟ್ಟೆ ಎನ್ನತಕ್ಕಂಥ ಬಲಿಷ್ಠ ಬಲಾಢ್ಯ ದಾಂಡುಗಾರ ಇಲ್ಲಿ ವೀಕ್ಷ
ವೀಕ್ಷಕನಾಗ್ತಾ ಇದ್ದಾನೆ. ಕಾರಣ ಪ್ರೆವಿಲಿಯಂ ಕಡೆಗೆ ದಾಪುಗಾರರು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಟ್ಟುಕೊಂಡು ಪ್ರೆವಿಲಿಯಂ ಕಡೆಗೆ ದಾಪುಗಾರರು ಇಡಲೇಬೇಕಾಗಿದೆ. ಕಾರಣ ಉದ್ದರಿಯನ್ನು ಬಿಟ್ಟುಕೊಟ್ಟಾಗಿದೆ. ಉದ್ದರಿ 2, ಉದ್ದರಿ ಸಂಖ್ಯೆ 2 ಕೂಡ ಇಲ್ಲಿ ನೆಲಕ್ಕೆ ಉರುಳಿ ಬೀಳುವಂತ ವೇಳೆಯಲ್ಲಿ ಓವರ್ ಸಂಖ್ಯೆ 1 ಮುಕ್ತಾಯವಾಗಿದೆ. 5 ಓಟಗಳು ಕೂಡ ಜಮಾವಣೆಯಲ್ಲಿದೆ. 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಮಿಡ್ ಆನ್ ಪರ್ ವಿಭಾಗದಲ್ಲಿ ಚೆಂಡು, ಆದರೆ ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ನೀಡಿಕೊಡುತ್ತಾ ಇಸ್ಮಾಯಿಲ್ ದ್ವಿತೀಯ ಸ್ಥಿತಗೊಂಡಾಗಿದೆ. ದಾಳಿಗಾರಿಕೆಯಲ್ಲಿ ಇಸ್ಮಾಯಿಲ್ ಕಾಣಸಿಗುವುದಾದರೆ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಸೊಗಸಾಗಿರತಕ್ಕಂತ ನೇರವಾಗಿ ವೈಡ್ ಅಂಡ್ ಡೆಲಿವರಿ ಚೆಂಡು 1+1 ಜೊತೆ ಆಟವನ್ನು ಸೇರಿಸಿಕೊಳ್ಳುತ್ತಾ ಅಂಕಿಅಂಶ ಪಟ್ಟಿಯಲ್ಲಿದೆ 8-1. ಶ್ರೀಮತಿ ವಿಜಯಲಕ್ಷ್ಮಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಿತ್ರವಾಗಿಲು ಆತ್ಮೀಯವಾಗಿ ಪಂದ್ಯಾಟಕ್ಕೆ ಆಗಮಿಸಿದ್ದೀರಾ, ಧನ್ಯವಾದಗಳನ್ನು ಕೋರಿಸಿಕೊಳ್ಳುತ್ತಾ ಒಂಟಿ ಓಟಗಳ ಲಭ್ಯವಾಗ್ತಾ ಇಸ್ಮಾಯಿಲ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಸೊಗಸಾಗಿರತಕ್ಕಂಥ ಚೆಂಡು ಈ ಮಾದರಿಯಲ್ಲಿ ಅಗ್ಗಗಣ್ಯಕ್ಕೆ ಚೆಂಡು ಹಾಯಿಸುವುದಾದರೆ ಇಲ್ಲಿ ಕ್ಷೇತ್ರಪಾಲಕ ಚೆಂಡು ಕ್ಯಾಚಿಗೆ ಅವಕಾಶವಿತ್ತು. ಕ್ಷೇತ್ರಪಾಲಕ 4 ಕ್ಷೇತ್ರಪಾಲಕರು ಆ ಮುಖಾಮುಖ ನೋಡಿಯೇ ಬಾಕಿಯಾಗಿದ್ರು. ಕಾರಣ ಇಲ್ಲಿ ಕ್ಯಾಚಿಗೆ ಬಹಳಷ್ಟು ಅವಕಾಶವನ್ನು ನೀಡಿದ್ರು. ಆದ್ರೂ ದಾಂಡುಗಾರ ತಂಡ ಯಾವುದೇ ಅಪಾಯಕಾರಿಗೆ ಒಳಪಡುತ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿದೆ 1 ಸಿಗುತ್ತಾ 2. 3 ಚೆಂಡುಗಳ ಆಟ ಬಾಕಿ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 11 ಜಮೆಯಾಗಿದೆ. 1.3 ಚೆಂಡುಗಳ ಮುಕ್ತಾಯವಾಗಿದೆ. 11 ಓಟಗಳು ಕೂಡ ಜಮೆಯಾಗ್ತಾ ಇದೆ. ಎಸ್ ಪಂದ್ಯಾಕೂಟದ ವೀಕ್ಷಣೆಯಲ್ಲಿರತಕ್ಕಂಥ ಬದ್ರುದ್ದೀನ್ ಕಾಜೂರ್ನವರು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಾವು ಎಲ್ಲಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ. ಬದ್ರುದ್ದೀನ್ ಕಾಜೂರು, ತಾವು ಅಲ್ಲಿ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಿದ್ದೀರಾ. ತಾವು ಎಲ್ಲಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕು ಎಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಓವರ್ ಟು ದ ಕಮೆಂಟೇಟರ್ ಬಿಸಾಪ್. ಎಸ್, ಥ್ಯಾಂಕ್ ಯು. 2 ಚೆಂಡುಗಳು ಬಾಕಿ ಇದೆ. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಇದೆ. 4ನೇ ಚೆಂಡಿಗೆ ಹುದ್ದರಿಯನ್ನು ಬಿಟ್ಟುಕೊಡುವಂತಹ ದಾಂಡುಗಾರ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾರನ್ನು ಇಡುವುದು ಕಣ್ಣಾಯಿಸುವುದಾದರೆ ಇಲ್ಲಿ ವೀಕ್ಷಕನಾಗ್ತಾ ಇದ್ದಾನೆ ದಾಂಡುಗಾರನಾಗಿ ಹೊಸ ದಾಂಡುಗಾರನಾಗಿ ಅಶ್ಫಾಕ್ ರವರ ಆಗಮನಗೊಳ್ಳುತ್ತಾ ಇದೆ. ಇಸ್ಮಾಯಿಲ್ ಸೊಗಸಾಗಿರುವ ದಾಳಿ, ಜಾಲ್ಮೇರಿಯ ದಂಡನೆ ಇಲ್ಲಂತೂ ಅವಕಾಶ ಇದ್ದೇ ಇತ್ತು. ರನ್ಔಟಿಗೆ ಬಹಳಷ್ಟು ಅವಕಾಶವಿತ್ತು. ಆ ದಾಳಿಗಾರಕ್ಕೆ ಚೆಂಡನ್ನು ನೀಡಿದ್ದೆ ಆದಲ್ಲಿ ಇಲ್ಲಿ ಹುದ್ದರಿಗಳನ್ನು ಬಿಟ್ಟುಕೊಡಬಹುದಿತ್ತು. ಆದರೆ ಕ್ಷೇತ್ರಪಾಲಕ ಅವಕಾಶವಿತ್ತು. ಆದರೆ ಒಂಟಿ ಓಟಗಳೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 12 ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ. ಸೊಗಸಾಗಿರತಕ್ಕಂಥ ಚೆಂಡು ದಂಡಿಸಿದ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರಪಾಲಕ ಚೆಂಡನ್ನು ಕೈಗೆ ಎತ್ತಿಕೊಳ್ಳುವಂತ ವೇಳೆಯಲ್ಲಿ 2 ಇಲ್ಲಿ ಹುದ್ದರಿಗಳ ಮೇಲೆ ಹುದ್ದರಿಗಳನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ 4 ಹುದ್ದರಿಗಳು ಕೂಡ ನಷ್ಟವಾಗ್ತಾ ಇದೆ. 12 ಖಾತೆಯಲ್ಲಿ ಜಮೆಯಾಗ್ತಾ ಇದೆ. 4 ಹುದ್ದರಿಗಳು ಕೂಡ ನೆಲಕ್ಕೆ ಉರುಳಿ ಬೀಳುವಂತ ಸಾಧ್ಯತೆಗಳು ಕೂಡ ಕಾಣಸಿಗ್ತಾ ಇದೆ. ಇವರ ದೃಢವಾದ ಸ್ಥಾನ ತುಂಬಲು ಜರ್ಸಿ ನಂಬರ್ 5 ಆಟಗಾರ ಅನಸ್ ರವರ ಮುಖ ಪರಿಚಯವಾಗ್ತಾ ಇದೆ. ಆಡುವ ತುದಿಯಲ್ಲಿ ಅನಸ್ ರವರಾದರೆ ನಾನ್ ಸ್ಟ್ರೈಕರ್ ಪರವಾಗಿ ಅಶ್ಫಾಕ್. 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟಗಳನ್ನು ಕಲೆ ಹಾಕಿದ್ರು. ಒಂದೊಂದು ಚೆಂಡುಗಳ ಮಧ್ಯೆ ಒಂದೊಂದು ಓಟಗಳಂತೆ 12 ಎಸೆತಗಳ ಮಧ್ಯೆ 12 ಓಟಗಳನ್ನು ಕೂಡ ಬಿಟ್ಟುಕೊಡ್ತಾ ಇದ್ದಾರೆ. ಹಲವಾರು ಹುದ್ದರಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ದಾಳಿಗಾರಿಕೆಯಲ್ಲಿ ಸಿದ್ದೀಕ್ ದಾಳಿಗಾರಿಕೆಯಲ್ಲಿ ಅಶ್ಫಾಕ್ ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ
ಪ್ರಥಮ ಚೆಂಡು ಓಹೋ ಬಲು ವೇಗವಾಗಿತ್ತು ಆ ಚೆಂಡುವಿನ ಅರಿತುಕೊಂಡು ದಂಡಿಸತಕ್ಕಂಥ ಪ್ರಯತ್ನದಲ್ಲಿದ್ರು ಆ ಕ್ಷೇತ್ರ ಪಾಲಕ ಆ ಚೆಂಡನ್ನು ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾದಲ್ಲಿ ಹುದ್ದರಿಗಳು ಕೂಡ ನಷ್ಟವಾಗ್ತಿತ್ತು. ಆದರೆ ಕ್ಷೇತ್ರ ಪಾಲಕ ಮಾಡಿದ ತಪ್ಪಿನ ಬಳಿಕ ಆ ಚೆಂಡನ್ನು ಸೇವ್ ಮಾಡಿದ್ರು, ಬಚಾವ್ ಮಾಡಿದ್ರು. 1 ಓಟಗಳಿಗೆ ಮಾತ್ರ ಸೀಮಿತಗೊಂಡಿರತಕ್ಕಂಥ ಚೆಂಡು 1 ಎಸೆತ ಕಂಪ್ಲೀಟ್ ಪೂರ್ಣಗೊಂಡಂತ ವೇಳೆಯಲ್ಲಿ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಸೊಗಸಾಗಿರ್ತಕ್ಕಂಥ ಚೆಂಡು ಇಲ್ಲಂತೂ ಈ ಮಧ್ಯೆ ಫಾರ್ವರ್ಡ್ ವಿಭಾಗದಲ್ಲಿತ್ತು ಚೆಂಡು. ಆದರೆ 2 ಓಟಗಳನ್ನು ಕಂಪ್ಲೀಟ್ ಆಗಿ ಪೂರ್ಣಗೊಳಿಸತಕ್ಕಂಥ ದಾಂಡುಗಾರದಲ್ಲಿ 15 ಓಟಗಳು ಕೂಡ ಸಮಯವಾಗ್ತಾ ಇದೆ. 2.2 ಓವರ್ಗಳು ಕೂಡ ಮುಕ್ತಾಯವಾಗ್ತಾ ಇದೆ. ಮೂರನೇ ಎಸೆತ ಎಸೆಯಬೇಕಾಗಿದೆ. ಸಿದ್ದಿಕ್ ಟು ಅಶ್ಫಾಕ್. ಸೊಗಸಾಗಿರತಕ್ಕಂಥ ಪ್ರತಿಭೆ, ಸುಂದರತೆ, ಜಾಲ್ಮೆಯ ದಂಡನೆ. 1ರ ಬದಿ 2 ಕೂಡ ಕಂಪ್ಲೀಟ್ ಸಂಪೂರ್ಣಗೊಳ್ಳುತ್ತಾ ಇದೆ. ಜಾಲ್ಮೆಯ ರೀತಿಯ ದಂಡನೆ, ಜಿಂಕೆ ಮರಿಯ ಓಡಾಟದೊಂದಿಗೆ 1ರ ಬಳಿಕ 2 1 ಸೇರುತ್ತಾ 2 ಪಂದ್ಯಾಟ 17. ಇನ್ನೂ ಕೂಡ 3 ಚೆಂಡುಗಳು ಬಾಕಿ. ಅಶ್ಫಾಕ್ ಕಾಜೂರು ದಾಂಡುಗಾರಿಕೆ ಶ್ರೀಕರ ಪರವಾಗಿ ಸಿದ್ದಿಕ್ ದಾಳಿಯನ್ನು ಮುಂದುವರಿಸಬೇಕಾಗಿದೆ. 4ನೇ ಚೆಂಡು ಎಸೆತಕ್ಕಂಥ ಎಸೆತಗಾರ ಸಿದ್ದಿಕ್, ದಾಂಡುಗಾರಿಕೆಯಲ್ಲಿ ಅಶ್ಫಾಕ್. ಸೊಗಸಾಗಿರ್ತಕ್ಕಂಥ ಪರಿಗತೆ. ಇಲ್ಲಂತೂ ಉದ್ದಾರಿಗಳ ಮಧ್ಯೆ ಓಡಾಟದೊಂದಿಗೆ ಒಂಟಿ ಸುಲಭ ಅವಳಿಗೆ ಕರೆ. ಯಾವುದೇ ಓಟಗಳು ಇಲ್ಲ. ಒಂಟಿಯ ಬಳಿಕವಾಗಿ 18 ಸಮಯ ಆಗ್ತಾ ಇದೆ. 2 ಚೆಂಡುಗಳು ಬಾಕಿ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 4 ಉದ್ದಾರಿಗಳು ಕೂಡ ಡಗ್ಔಟ್ ನಲ್ಲಿ ವೀಕ್ಷಕನಾಗ್ತಾ ಇದ್ದಾರೆ. 4 ಹುದ್ದರಿ ಡಗ್ಔಟ್ ನಲ್ಲಿ ವೀಕ್ಷಕನಾಗ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪಂಚಮಿ ಬಾರಿ ಸೊಗಸಾಗಿರತಕ್ಕಂಥ ಪ್ರಯತ್ನ. ಈ ತನ್ಮಾತೆಯಲ್ಲಿ ಹುದ್ದಾರಿಗಳ ಮಧ್ಯೆ ಓಡಾಟ ಅವಕಾಶ ಇಲ್ಲಂತೂ ಹುದ್ದಾರಿಗಳ ತೀರ್ಪುಗಾರರ ತೀರ್ಮಾನವೇ ಮೂರನೇ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದ್ದೀನಿ. ಥರ್ಡ್ ಅಂಪೈರ್ ಡಿಸಿಷನ್ ಇಸ್ ಅ ಪೆಂಡಿಂಗ್. Yes. ಅಂಪೈರ್ ಪಂಡ್ರನಲ್ಲ. ಎಸ್. ಸೊಗಸಾಗಿರ್ತಕ್ಕಂಥ ದಂಡನೆ. ಇಲ್ಲಂತೂ ಘೋಷಿತ ವಲಯಕ್ಕೆ ಚೆಂಡು ಧುಮುಕಿಕೊಂಡು ಹೋಗುವಂತ ವೇಳೆಯಲ್ಲಿ ಅಂತಿಮ 1 ಚೆಂಡುಗಳು ಮಾತ್ರ ಬಾಕಿ ಇತ್ತು. ಆದರೆ ಆ ಚೆಂಡುವಿನಲ್ಲಿ ದಂಡಿಸತಕ್ಕಂಥ ಪ್ರಯತ್ನ ಘೋಷಿತ ವಲಯಕ್ಕೆ ಚೆಂಡನ್ನು ಅಟ್ಟಿಸಿದ್ರು. ಆದರೆ 19 ಸಮಯ ಆಗ್ತಾ ಇದೆ. 19 20 20 21 21 ಓಟಗಳಿಗೆ ಬೆನ್ನಟ್ಟಬೇಕಾಗಿದೆ. 18 ಚೆಂಡು 21 ಓಟದ ಅವಶ್ಯಕತೆ ಇದೆ. ಮುಂದಿನ ನಾಣ್ಯ ಚಿಮಿಕೆಯನ್ನು ನೀಡುತ್ತಾ ಇದ್ದೇನೆ. ಸ್ವಾಗತ್ ಮುಂಜೋಟಿ ಹಾಗೂ ಬಂಗಾಡಿ ಶೇಖರ್ ತಂಡದ ನಾಣ್ಯ ಚಿಮಿಕೆಯಾಗಿ ಆದಷ್ಟು ಬೇಗ ಬರಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತಿದ್ದೇನೆ. ತಮ್ಮ ಇದು ಕೊನೆಯಿದ್ದಾರೆ. ಸ್ವಾಗತ್ ಮುಂಜೋಟಿ ತಂಡದ ಕಪ್ತಾನ ತಮಗಾಗಿ ಬಂಗಾಡಿ ಶೇಖರ್ ತಂಡ ಕಪ್ತಾನ ಕಾಯ್ದಿದ್ದಾರೆ. ಆದಷ್ಟು ಬೇಗ ಬನ್ನಿ. ಸ್ವಾಗತ್ ಮುಂಜೋಟಿ ಗಫ್ರುಬೈ. ಈ ನನ್ನ ಚಿಮಿಕೆಯನ್ನು
ಎಸ್ ಪಂದ್ಯಾಕೂಟದ ಆಗಮಿಸಿರತಕ್ಕಂತ ನಮ್ಮ ಆತ್ಮೀಯ ಮುಖ್ಯ ಅತಿಥಿಗಳಾಗಿರತಕ್ಕಂತ ಇವರು ಕೂಡ ಆಗಿರ್ತಕ್ಕಂತ ವಸೀರ್ ಬಂಗಾಡಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಾವು ಹೇಳಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಪಂದ್ಯಾಕೂಟದ ವೀಕ್ಷಣೆ ಇರತಕ್ಕಂತ ವಸೀರ್ ಬಂಗಾಡಿನವರು ಪಂದ್ಯಾಕೂಟಕ್ಕೆ ಆಗಮನವಾಗ್ತಾ ಇದೆ. ಇವರಿಗೆ ಆತ್ಮೀಯವಾಗಿ ಕೆಪಿಎಲ್ ಸೀಸನ್ 5 ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಪಂದ್ಯದ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರತಕ್ಕಂಥ ಬದ್ರುದ್ದೀನ್ ಕಾಜೂರು ಇವರು ಕೂಡ ಆಗಮಿಸಿದ್ದಾರೆ. ನಮ್ಮ ಭವ್ಯ ವೇದಿಕೆಯಲ್ಲಿದ್ದಾರೆ. ವೀಕ್ಷಣೆ ಮಾಡ್ತಿರುವಂತಹ ಸಮಯದಲ್ಲಿ ಇವರಿಗೆ ಪ್ರಥಮವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಿರುವಂತಹ ಸಮಯವಾಗ್ತಾ ಇದೆ. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರತಕ್ಕಂಥ ನಮ್ಮ ಬಂಗಾಡಿಯ ಇನ್ನೊಬ್ಬ ಕ್ರೀಡಾಪಟು, ಹಲವಾರು ಮೈದಾನದಲ್ಲಿ ಆಟಿಕೊಕ್ಕು ಮೈದಾನದಲ್ಲಿ ಆಗಿರತಕ್ಕಂಥ ಅನುಭವದ ಓರ್ವ ಮುಖ್ಯ ಅತಿಥಿಯಾಗಿರತಕ್ಕಂಥ ನಮ್ಮ ವಸೀರ್ ಬಂಗಾಡಿ, ನಮ್ಮ ಅದ್ದಿನ ಮುದ್ದಿನ ಮುಖ್ಯ ಅತಿಥಿಗಳಾಗಿರತಕ್ಕಂತ ವಸೀರ್ ಬಂಗಾಡಿ ಅವರಿದ್ದಾರೆ. ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮ್ಯಾಚ್ ಸ್ಟಾರ್ಟ್ಸ್ ಓವರ್ ದಿ ಅಲ್ತಾಫ್ ಕೂಡ ತೀರ್ಪುಗಾರಿಕೆಯಲ್ಲಿ ಕಾಣಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮೀರ್ ಬಂಗಾಡಿ ಪಂದ್ಯಾಕೂಟದ ಆಗಮನವಾಗ್ತಾ ಇದೆ. ನಮ್ಮ ಮುಖ್ಯ ಅತಿಥಿಗಳು ವಸೀರ್ ಬಂಗಾಡಿ ಪಂದ್ಯಾಕೂಟದಲ್ಲಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದೆ. ಸಿದ್ದಿಕ್ ಲಾಡಿ, ಒನ್ ಆಫ್ ದ ಡೇಂಜರಸ್ ಬ್ಯಾಟ್ಸ್ಮನ್, ಒನ್ ಆಫ್ ದ ಜಡ್ಜಿಂಗ್ ಬ್ಯಾಟ್ಸ್ಮನ್ ಆಫ್ ಅಂಡರಾಮ್. ಸಿದ್ದಿ ಲಾಡಿ ವಿರುದ್ಧವಾಗಿ ಕಾಣಸಿಗ್ತಾ ಇದೆ. ಒಂದು ಕಡೆಯಲ್ಲಿ ಕ್ಷಣಮಾತ್ರದ ಆಟಗಾರ ಇಸ್ಮಾಯಿಲ್ ಜೊತೆಗೂಡಿದ ಸಿದ್ದಿನವರ ಆಗಮನವಾಗ್ತಾ ಇದೆ. ಜಲೀಲ್ ಬಾಬಾ ಎಲ್ಲಿದ್ರು ಕೂಡ ಪಂದ್ಯ ಪುರುಷ ಪ್ರಶಸ್ತಿಗೆ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕಳೆದ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯಾಕೂಟಕ್ಕೆ ಪ್ರಾಸಗಿರತಕ್ಕಂತ ಆಟಗಾರ ಕೂಡ ಹೌದು ಜಲೀಲ್ ಬಾಬಾ. ಜಲೀಲ್ ಬಾಬಾ ತಾವು ಎಲ್ಲಿದ್ರು ಕೂಡ ಸ್ಟೇಜಿನ ಬಳಿ ಬರಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಜಲೀಲ್ ಬಾಬಾ ಹಾಗೂ ನಮ್ಮ ಭವ್ಯ ವೇದಿಕೆಯಲ್ಲಿರತಕ್ಕಂತ ಮುಖ್ಯ ಅತಿಥಿಯಾಗಿರತಕ್ಕಂತ ವಸೀರ್ ಬಂಗಾಡಿ ಅವರಿಗೆ ಒಂದು ಚಿಕ್ಕದಾದಂತಹ ಗೌರವ ಸ್ಮರಣಿಕೆಯನ್ನು ನೋಡಿ ಅದ್ಭುತ ಮೊತ್ತವನ್ನು ತಾವು ಕಲಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿರುತ್ತೇನೆ. ಒಂದು ಈ ಪ್ರಶಸ್ತಿ, ಈ ಗೌರವ ಸ್ಮರಣಿಕೆಯನ್ನು ಅಬುಸೋಲಿನವರು ನೀಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಗೌರವ ಸ್ಮರಣಿಕೆಯನ್ನು ಅಬುಸೋಲಿನವರು ವಜೀರ್ನವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸೊಗಸದಾಗಿರತಕ್ಕಂಥ ದಂಡನೆಗಳಿಗೆ ಸ್ಪಷ್ಟತೆ ಹೊಡೆತಗಳು ಯಾವುದು ಕೂಡ ನಿಶಾನೆಯಾಗ್ತಾ ಇರುವಂತಹ ಸಮಯದಲ್ಲಿ 2 ಕೂಡ ಲಭ್ಯವಾಗ್ತಾ ಇದೆ. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಐಟಾಕ್ ಶರೀಫ್ ಅವರಿದ್ದಾರೆ. ಇವರಿಗೆ ಶಾಕಿರ್ ನವರು ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕೆಂದು ತಮ್ಮ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಶಾಕಿರ್ ನವರು ನೀಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಖಾತೆಯಲ್ಲಿ 5 ಕಾಣಿಸುತ್ತಾ ಇದೆ. 5 ಆನ್ ದ ಸ್ಕೋರ್ ಬೋರ್ಡ್. ಲಾಸ್ಟ್ ಬಾಲ್ ರಿಮೈನಿಂಗ್. ಕೊನೆಯ 1 ಚೆಂಡು ಬಾಕಿ ಇದೆ. ಅಚ್ಚು ಬಂಗೇರ್ ಕಟ್ಟ ಚಿದ್ದಿ ಡೇಂಜರಸ್ ಬ್ಯಾಟ್ಸ್ಮನ್. ಸೊಗಸಾದ ದಾಳಿ, ಸೊಗಸಾಗಿದ್ದ ಚೆಂಡು, ಅದ್ಭುತವಾಗಿರತಕ್ಕಂಥ ದಾಳಿಯೊಂದಿಗೆ ಸ್ಪಷ್ಟತೆಯ ದಾಳಿ ಮುಕ್ತಾಯಗೊಳ್ಳುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಾಯ. ಕ್ಯಾಂಪ್ಸ್ ಪಟ್ಟಿಯಲ್ಲಿ 5 ಕಾಣಿಸುತ್ತಾ ಇದೆ. ಲಾಸ್ ಆಫ್ 0 ವಿಕೆಟ್ಸ್. ಇಲ್ಲಿ ನೇರ ಪ್ರಸಾರ ನೋಡಬಹುದು. ಅದ್ಭುತವಾದಂತ ನೇರ ಪ್ರಸಾರ, ಎಷ್ಟೊಂದು ಕ್ಲಿಯರ್ ಇದೆ. ಅಲ್ಲಿ ನೋಡುವ ಮುಖ್ಯನ ಇಲ್ಲಿ ನೋಡ್ತಾ ಇದೆ. ಅದ್ಭುತವಾದಂತ ನೇರ ಪ್ರಸಾರ ಕೂಡ ಹೌದು. ಅಭಿಮತ ಟಿವಿ ಲೈವ್ ಚಾನಲ್. ತಾವು ಮೈಕ್ರೋಫೋನ್ ತಾವು ಒಂದೊಮ್ಮೆ ಸೂಚನೆ ನೀಡ್ತಾ ಇದ್ದೇನೆ. ತಾವು ತಮ್ಮ ಮೈಕ್ರೋಫೋನ್ ಅಲ್ಲಿ ಒಮ್ಮೆ ಎತ್ತಿಕೊಳ್ಳಿ, ಏಕೆಂದ್ರೆ ನಮ್ಮ ಈ ಪಂದ್ಯಾಕೂಟ ನೇರ ಪ್ರಸಾರ ನಡೀತಾ ಇದೆ. ಅಭಿಮತ ಟಿವಿ ತಾವು ಒಂದೇ ಸಬ್ಸ್ಕ್ರೈಬ್ ಅನ್ನು ಮಾಡಿಬಿಡಿ, ಏಕೆಂದರೆ ನಮ್ಮ ಸಬ್ಸ್ಕ್ರೈಬ್ ಮುಂದಿನ ದಿನಗಳಲ್ಲಿ ಇವರು ಬಹಳಷ್ಟು ರೈಸಬಹುದು. ಖಂಡಿತವಾಗಿಯೂ ಒಂದು ಕಡೆಯಲ್ಲಿ ನೇರ ಪ್ರಸಾರ, ಅದ್ಭುತವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಅಭಿಮತ ಟಿವಿ ಲೈವ್ ಫ್ರಮ್ ಎಬಿ ಕ್ಲಬ್ಸ್ ಕಾಜೂರು ಹಾಗೂ ಜಿಎಂ ಬ್ರದರ್ಸ್. ನಿಜಾಮ್ ದಾಳಿಗಾರಿಕೆಯಲ್ಲಿ ಕಿಲ್ಲೂರು ಪರಿಸರದ ಅತ್ಯಂತ ಪ್ರಮುಖ ದಾಳಿಗಾರ, ಲೆಗ್ ಸ್ಪಿನ್ನಿಗೆ ಪಾತ್ರರಾಗತಕ್ಕಂಥ ದಾಳಿಗಾರ ಕೂಡ ಹೌದು ಈ ನಿಜಾಮ್ ಕಿಲ್ಲೂರು. ಇಲ್ಲಿ ನೋಡಬಹುದು ಖಾತೆಯಲ್ಲಿ ಇಸ್ಮಾಯಿಲ್ ಗಳಿಸಿದ್ದು 4 ರ ಮುಂದೆ 4. ಸಿದ್ದಿಕ್ ಲಾಡಿನವರು
2 ಮುಂದೆ 1 ಗಳಿಸಾಗಿದೆ. ಇಲ್ಲಿ 1 ಓವರ್ ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 5 ಕಾಣು ಸಿಗ್ತಾ ಇದೆ. ಖಾತೆಯಲ್ಲಿ ಅವರು ದಾಟಿಸಿದ್ದು 21. ಕಾದು ನೋಡೋಣ. ನಿಜಾಮ್ ಕಿರೂರು ದಾಳಿಗಾರಿಕೆಯಲ್ಲಿ ಮುಂದುವರಿಸಿದ ದಾಳಿಗಾರಿಕೆಯಲ್ಲಿ ನಿಜಾಮ್ ಟು ಬ್ಯಾಟ್ಸ್ಮನ್ ಇಸ್ಮಾಯಿಲ್. ಸೊಗಸಾಗಿರತಕ್ಕಂಥ ಒಂಟಿ ಲಾಭದೊಂದಿಗೆ ಸ್ಪಷ್ಟತೆಯ ಯಾವುದು ಕೂಡ ಸಾಗ್ತಾ ಇಲ್ಲ. ಈ ದಿನದಲ್ಲಿ 11 ಸಿಕ್ಸ್ ಹಾಗೂ 4 ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. 11 ಸಿಕ್ಸ್ ಹಾಗೂ 11 ಬೌಂಡರಿಯೊಂದಿಗೆ ಪಂದ್ಯ ಕೂಡ ನಡೀತಾ ಇದೆ. ಅದ್ಭುತವಾಗಿರತಕ್ಕಂಥ ದಾಳಿಗಾರಿಕೆಯನ್ನು ಮುಂದುವರಿಸ್ತಾ ಇದೆ. ಸೊಗಸಾದ ದಾಳಿ ರಿವರ್ಸಿಪ್ ಮಾಡಲು ಯತ್ನಗಳೊಂದಿಗೆ ಸ್ಪಷ್ಟತೆಯ ಹೊಡೆತಗಳು ಯಾವುದಕ್ಕೂ ನಿಶಾನೆಯಾಗ್ತಾ ಇಲ್ಲ. ಇಲ್ಲಿ ಅಂತೂ ಅದ್ಭುತವಾಗಿರತಕ್ಕಂಥ ದಂಡನೆಯೊಂದಿಗೆ ಸ್ಪಷ್ಟತೆಯ ಹೊಡೆತಗಳು ಯಾವುದು ಕೂಡ ನಿರಾಶೆಲ್ಲ ಒಟ್ಟಿ ಕಲಿಕೆ ಆಗ್ತಾ ಇದೆ. Again, ನಿಜಾಮ್ ರೈಟ್ ಓವರ್ ದ ವಿಕೆಟ್ ದಾಟುತ್ತಾರೆ. ಸೊಗಸಾಗಿ ತಂಡದ ರಿವರ್ಸಿಪ್ ಮಾಡಲ್ ಪ್ರಯತ್ನ ಅದ್ಭುತವಾಗಿರತಕ್ಕಂಥ ದಂಡನೆಯೊಂದಿಗೆ ಸ್ಪಷ್ಟತೆಯ 2 ರನ್ ಕೂಡ ಹೊಡೆತದೊಂದಿಗೆ 2 ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಅದ್ಭುತವಾಗಿರತಕ್ಕಂಥ ಹೊಡೆತಗಳು ಕೂಡ ಇಲ್ಲಿ ಬರುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು ಮುಕ್ತಾಯ 9 ಗಳಿಕೆ ಆಗಿದೆ. ಕಾದು ನೋಡೋಣ ಎಷ್ಟರ ಮುಕ್ತವನ್ನು ಗಳಿಸಬಹುದು. ಕಾದು ನೋಡೋಣ. ತನ್ನ ದಾಳಿಗಾರಿಕೆಯನ್ನು ಮುಂದುವರಿಸಬಹುದಿರತಕ್ಕಂಥ ದಾಳಿಗಾರ ಕೂಡ ಹೌದು ಇಸ್ಮಾಯಿಲ್. ಕಳೆದ 2 ವಾರದ ಹಿಂದಿನಲ್ಲಿ ಕಿಲ್ಲೂರು ಮೈದಾನದಲ್ಲಿ 6 ಚೆಂಡುಗಳ ಮುಂದೆ 12 ಬೇಕಾಗಿರುವ ಸಮಯದಲ್ಲಿ 3 ಚೆಂಡುಗಳ ಮುಂದೆ 6 ಬೇಕಾಗಿರುವ ಸಮಯದಲ್ಲಿ ತನ್ನ ಷಟ್ಕವನ್ನು ಬಾರಿಸಿ ಪಂದ್ಯಾಕೂಟದ ವೀಕ್ಷಣೆ ಮಾಡಿರತಕ್ಕಂಥ ಕ್ರೀಡಾಪಟು ಹೌದು ನಮ್ಮ ಇಸ್ಮಾಯಿಲ್ ನಾಫೋರ್. ಇಲ್ಲಿ ಒಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನದೊಂದಿಗೆ ಸ್ಪಷ್ಟತೆ ಹೊಡೆತಗಳು ಯಾವುದು ಕೂಡ ಶಬ್ದರಿ ಆಗ್ತಾ ಇಲ್ಲ. 2 ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 11 ಕಾಣ ಸಿಗ್ತಾ ಇದೆ. 4 ಚೆಂಡು ಮುಕ್ತಾಯಗೊಂಡಾಗಿದೆ. 8 ಚೆಂಡು ಬಾಕಿ ಬಿದೆ. 10 ಅವಶ್ಯಕತೆ. 8 to go, 10 to get. 8 ಚೆಂಡು 10 ಅವಶ್ಯಕತೆ. ಎಂಟು ಚೆಂಡು 10 ಅವಶ್ಯಕತೆ. ಎಸೆದು ಪಂದ್ಯ ಕೂಡ ರೋಚಕವಾಗ್ತಾ ಇದೆ. 8 ಚೆಂಡುಗಳ ಮುಂದೆ 10 ಅವಶ್ಯಕತೆ ಕೂಡವಿದೆ. ಬಾಲೇಶ್ವರ್ ಕಣಕ್ಕನ ಮಾತ್ರವಲ್ಲಕ್ಕಂತ ಪಂದ್ಯಾಕೂಟವಿದು. ವೀಕ್ಷಣೆ ಮಾಡಿರತಕ್ಕಂಥ ಪಂದ್ಯಾವಳಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಒಂದು ಪ್ರಮುಖ ದಾಂಡಗನಾಗಿ ಅವಗಿಸಿರತಕ್ಕಂಥ ಪ್ರಯತ್ನಗಳ ಮೇಲೆ ಪ್ರಯತ್ನಿಸುವಂತ ಸಮಯದಲ್ಲಿ ಪಂದ್ಯಾವಳಿಯಲ್ಲಿ ಹಿಡಿತವನ್ನು ನೀಡುತ್ತಾ ಇದ್ದಾರೆ ಟೀಮ್ ಎಬಿ ಗ್ರೂಪ್ಸ್ ಕಾಜೂರು. ಇಲ್ಲಿ ಒಂದು ತಾಳಂಪೇರೆಗೆ ಹೊರಬೀಳುತ್ತಾ ಇದೆ. ವಾಟ್ ಅ ಮ್ಯಾಚ್ ಫ್ಯಾಂಟಾಸ್ಟಿಕ್ಲಿ ದಿಸ್ ಮ್ಯಾಚ್ ಇಸ್ ವೆರಿ ಫ್ಯಾಂಟಾಸ್ಟಿಕ್ ಮ್ಯಾಚ್. ಖಂಡಿತ ಇಲ್ಲಿ ಒಂದು ಪ್ರಯತ್ನಗಳ ಮೇಲೆ ಪ್ರಯತ್ನಿಸಿರತಕ್ಕಂಥ ಓಪನ್ ಮಲ್ಲದಾಡಿಗ ಇಸ್ಮಾಯಿಲ್ ಜೊತೆಗೂಡುತ್ತಲೇ ಚಿದ್ದಿ ಎನ್ನತಕ್ಕಂಥ ದಾಂಡಿಗಾರನ್ನು ಕಲಿಸಿಕೊಡಲಾಗಿದೆ. ಕಾದು ನೋಡೋಣ ಎಷ್ಟರ ಮತ್ತು ಮಕ್ಕಳು ಕಲಿಸಬಹುದು. ಕಾದು ನೋಡೋಣ. ತೀರ್ಪುಗಾರ ಹೊರಬೀಳ್ತಾ ಇದೆ. ಕಾದು ನೋಡೋಣ ಎಷ್ಟು ಮತ್ತೆ ನೋಟ್ ಔಟ್ ಎಂಬ ನಿಯಮವಾಗ್ತಾ ಇದೆ. 2 ರನ್ ಕೂಡ ಸಂಪೂರ್ಣವಾಗ್ತಾ ಇದೆ. ಕಾದು ನೋಡೋಣ ಪಂದ್ಯಾಕೂಟದ ಹಿಡಿತಗಳನ್ನು ಹಿಡಿಯಬಹುದೇ. ಕಾದು ನೋಡೋಣ. 1 ಚೆಂಡು ಬಾಕಿ ಇದೆ. ಕೊನೆಯ 1 ಚೆಂಡುಗಳ ಮುಂದೆ ಎಷ್ಟರ ಗತ್ತವನ್ನು ಕಲಿಸಬಹುದು. ಪಂದ್ಯಾಕೂಟದ ವೀಕ್ಷಣೆ ಇರತಕ್ಕಂತ ಸಾಹುಲ್ ಅಮಿತ್ ನಾವೂರು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಾ. ತಾವು ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕು. ತಮ್ಮಲ್ಲಿ
ಹಾಗೂ ಬಸೀರ್ ಕಲಸನವರಿದ್ದಾರೆ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ. ತಾವು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸಾವುಲ್ ಅಮೀದ್ ಹಾಗೂ ಬಸೀರ್ ಕಲಸ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಅಂಪೈರ್ ಆಲ್ಸೋ. ಖಂಡಿತವಾಗಿಯೂ ನಾವರ ಪರಿಸರದಲ್ಲಿ ತೀರ್ಪುಗಾರಿಕೆಯನ್ನು ಅನುಭವದ ತೀರ್ಪುಗಾರಿಕೆ ಕೊಡುವುದು ಒಂದು ಕಡೆಯಲ್ಲಿ ಸಾವುಲ್ ಅಮೀದ್ ಹಾಗೂ ಬಸೀರ್ ಕಲಸನವರಿದ್ದಾರೆ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ. ತಾವು ಒಂದೊಮ್ಮೆ ಭವ್ಯ ವೇದಿಕೆ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸೊಗಸಾದ ದಾಳಿ, ಸೊಗಸಾಗಿರತಕ್ಕಂಥ ದಾಳಿ, ಇಲ್ಲಿ ಸ್ಪಷ್ಟತೆಯ ದಾಳಿಯೊಂದಿಗೆ ಓವರ್ ನಂಬರ್ 2 ಮುಕ್ತಾಯ. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರತಕ್ಕಂತ ಅಬ್ಸೊಳ್ಳಿ ಇವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇವರಿಗೆ ಸಿದ್ದಿಕಿನವರು ಗೌರವದ ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕಥೆಯಲ್ಲಿ 14 ಕಾಣ ಸಿಗ್ತಾ ಇದೆ. ಕಾದು ನೋಡೋಣ. ಹೇಳು ಬೇಕಾಗಿದೆ 6 ಚೆಂಡುಗಳ ಮುಂದೆ 6 ಚೆಂಡು ಬೇಕಾಗಿದೆ. ಹೇಳರ ಅವಶ್ಯಕತೆ ರೋಚಕವಿದೆ, ರೋಮಾಂಚಕನವಿದೆ. ಕಾದು ನೋಡೋಣ. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ಆಫ್ ಅಂಡರ್ ಆರ್ಮ್ ಫಾರೂಕ್ ಕೈ ಎತ್ತಿಕೊಂಡಾಗಿದೆ. ಧನ್ಯವಾದಗಳು ಸೋಲಿನವರಿಗೆ. ಥ್ಯಾಂಕ್ ಯು. ತನ್ನ ಚಿಕ್ಕ ಮಗುವಿನ ಪ್ರಶಸ್ತಿಯೊಂದಿಗೆ ಆ ಮಗುವಿನ ನಗುದೊಂದಿಗೆ ತಮ್ಮ ಗೌರವದ ಸ್ಮರಣಿಕೆ ನೀಡ್ತಾ ಇದ್ದಾರೆ ಅಬ್ಸೋಲ್ನವರು. ಥ್ಯಾಂಕ್ ಯು ಟು ಓವರ್ ಟು ದ ಸಿದ್ದಿಕ್ಸ್. 6 ಚೆಂಡು ಬೇಕಾಗಿದೆ. ಹೇಳರ ಅವಶ್ಯಕತೆ. ಇಂಥ ಪಂದ್ಯಾಕೂಟ ನೋಡಲು ಕೂತ ಜಾಗದಿಂದ ನಿಂತ ಜಾಗದಿಂದ ತೆರಳಬೇಡಿ. ತಮ್ಮ ಮೈಕ್ರೋಫೋನ್ ಅನ್ನು ಎತ್ತಿಕೊಳ್ಳಿ. ಏಕೆಂದ್ರೆ ಪಂದ್ಯಾಕೂಟದ ವೀಕ್ಷಣೆ ಇರತಕ್ಕಂಥ ಸಮಯದಲ್ಲಿ ಜಲೀಲ್ ಬಾಬಾ ಎಸ್ ಕಳೆದ 3ನೇ ಪಂದ್ಯಾಕೂಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬಾಕಿತ್ತು. ಆ ಸಮಯದಲ್ಲಿ ಪ್ರಶಸ್ತಿಗಳನ್ನು ಬಾಜರಾಗತಕ್ಕಂಥ ಜಲೀಲ್ ಬಾಬಾ ಬೆಳ್ತಂಗಡಿ ತಾಲೂಕಿನ ಅವರು ಅದ್ಭುತ ಕ್ರೀಡಾಪಟು. ಇವರಿಗೆ ಬದ್ರುದ್ದೀನ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೊಟ್ಟು ಸಹಕರಿಸಬೇಕೆಂದು ಮೇಲೆ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು. ಬಹಳಷ್ಟು ರೋಚಕವಿದೆ. ಕೂತ ಜಾಗದಿಂದ ನಿಂತ ಜಾಗದಿಂದ ತೆರಳಬೇಡಿ. ಏಕೆಂದರೆ ಪ್ರಶ್ನೆಗಳೆಲ್ಲವೂ ತಮ್ಮ ಮೇಲೆ ಆಗ್ತಾ ಇದೆ. ಏಕೆಂದರೆ 5 ಚೆಂಡುಗಳ ಮುಂದೆ 7ರ ಅವಶ್ಯಕತೆ ಕೂಡವಿದೆ. ಪಂದ್ಯಾಕೂಟ ಒಂದಾದಲ್ಲಿ GM ಬ್ರದರ್ಸ್ ಹಿಡಿದಾದಲ್ಲಿ ಪಂದ್ಯಾಕೂಟದ ಟಾಪರ್ 10ಕ್ಕೆ ತಲುಪ್ತಾ ಇದೆ ಟೀಮ್ GM ಬ್ರದರ್ಸ್. ಆದರೆ ಇನ್ನೊಂದು ಕಡೆಯಲ್ಲಿ ಇತ್ತ ಕಡೆಗೆ ಅತ್ತ ಕಡೆ ಸಾಗುತ್ತಿದೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ನಿಯಮ ಇಲ್ಲದಂತ ಕ್ಷೇತ್ರಪಾಠದಲ್ಲಿ ಕ್ಷೇತ್ರಪಾಲಕ ದಾಂಡುಗಾರ ಎಲ್ಲವನ್ನು ಅರಿತುಕೊಂಡು ತನ್ನ ದಾಂಡುಗಾರಿಕೆ ಬಿಚ್ಚಬೇಸಬೇಕಾಗಿದೆ. ಏಕೆಂದರೆ ಟೈಟ್ ವಿತ್ ದ ಫೀಲ್ಡರ್ ಆಫ್ GM ಬ್ರದರ್ಸ್. ಖಂಡಿತ ನೋಡಲೇಬೇಕಾಗಿದೆ. 30 ಗಜಗಳ ಇರತಕ್ಕಂಥ ಆಟಗಾರರು ಖಂಡಿತ ಕ್ಷೇತ್ರಪಾಲಕ ಎಲ್ಲವೂ ನಿಯಮ ಇರಬೇಕಾಗಿದೆ. ಏಕೆಂದರೆ ಪಂದ್ಯಾವಳಿ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. 5 ಚೆಂಡು ಬಾಕಿವಿದೆ. 5-6ರ ಅವಶ್ಯಕತೆ ಕೂಡವಿದೆ. ದೊಡ್ಡ ಹೊಡೆತಗಳು ಹೇಳುವಂತ ಸಮಯದಲ್ಲಿ ನಮ್ಮ ದಾಂಡುಗಾರಿಕೆಯಲ್ಲಿ ವಿಪುಲತೆಯೊಂದಿಗೆ ಇಲ್ಲಿ ಸ್ಪಷ್ಟತೆಯ ಹೋರಾಟದೊಂದಿಗೆ ಅದ್ಭುತವಾಗಿರತಕ್ಕಂತಹ ಸ್ಪಷ್ಟತೆಯು ಆಗ್ತಾ ಇದೆ. ಅದ್ಭುತವಾದಂತ ಓಟದೊಂದಿಗೆ ಪಂದ್ಯದ ಹಿಡಿತವನ್ನಿಡುತ್ತಾ ಇದೆ. ಪಂದ್ಯಾವಳಿಯಲ್ಲಿ ರೋಚಕವಿದೆ. 4 ಚೆಂಡು ಬಾಕಿವಿದೆ. 4ರ ಅವಶ್ಯಕತೆವಿದೆ. ಕಾದು ನೋಡೋಣ. 2 ರನ್ ಕೂಡ ಓಡಾಟದೊಂದಿಗೆ ಇಸ್ಮಾಯಿಲ್ ದ ಮ್ಯಾನ್ ಆಫ್ AB ಗ್ರೂಪ್ಸ್ ಕಾಜೂರ್. ಖಂಡಿತ ಈತನ ಆಟ ಮೆಚ್ಚಬೇಕಾಗಿದೆ. ಏಕೆಂದರೆ ಒಂದೊಂದು ಮಾತ್ರ ಹೇಳಬಲ್ಲೆ ಇಸ್ಮಾಯಿಲ್ ಹಲವಾರು ಮೈದಾನದಲ್ಲಿ ಲೈಲಾ ಮೈದಾನ ಆಗಲಿ, ನಾವೂರು ಮೈದಾನ ಆಗಲಿ, ಇಂದಬೆಟ್ಟು ಮೈದಾನ ಆಗಲಿ, ಕಾಜೂರು, ಕಿಲ್ಲೂರು, ಬಂಗಾಡಿ ಎನ್ನತಕ್ಕಂಥ ಮೈದಾನದಲ್ಲಿ ತನ್ನ ಪ್ರಶಸ್ತಿಗೆ ಮೇಲೆ ಬಾಜನಾಗಿರತಕ್ಕಂಥ ಕ್ರೀಡಾಪಟು ಕೂಡ ಹೌದು. ಎಲ್ಲಿದ್ದ ಪಂದ್ಯ ಎಲ್ಲಿಗೆ ತರುತ್ತಾನೋ, ಬಾಗಿದ್ದ ಪಂದ್ಯ ಎದುರಾಳಿ ತಂಡವನ್ನು ಬಾಯಿಗೆ ತರುತ್ತಾನೆ. ಅಂತಹ ಆಟಗಾರ ಕೂಡ ಹೌದು ಇಸ್ಮಾಯಿಲ್. ಖಂಡಿತ ಹೇಳ್ತಾ ಇದೆ, ಆಟಗಾರನ ಪರಿಚಿತ ನಾಮಗೊಂಡಿರತಕ್ಕಂಥ ನಾವೂರ ಪರಿಸರದಲ್ಲಿ ತನ್ನ ತೊಡಗಿಸಿರತಕ್ಕಂಥ ಕ್ರೀಡಾಪಟುಗಳಲ್ಲಿ ತನ್ನ ಜವಾಬ್ದಾರಿತ ಹೆಗಲಿಗೆ ಮೇಲೆಗೆ ಇಡಂತ ಆಟಗಾರ ಕೂಡ ಹೌದು ಇಸ್ಮಾಯಿಲ್. ಜವಾಬ್ದಾರಿತ ಭರವಸೆ ಎಲ್ಲವನ್ನು ಅರಿತುಕೊಂಡು ದಾಂಡುಗಾರಿಕೆಯನ್ನು ಹೆಸರಾಂತ ಕ್ರೀಡಾಪಟು ಒಂದು ಕಡೆಯಲ್ಲಿ ಇಸ್ಮಾಯಿಲ್ ಚಿದಿ ಅದ್ಭುತವಾಗಿರತಕ್ಕಂಥ ದಂಡನೆಯೊಂದಿಗೆ ಸ್ಪಷ್ಟತೆಯಾಗ್ತಾ ಇದೆ. 4 ಚೆಂಡು ಮುಕ್ತಾಯ. 2 ಚೆಂಡು ಬಾಕಿ. ಯಾವುದಾದಲ್ಲಿ ಒಂದು ಚೆಂಡು ಚುಕ್ಕಿ ಆದಲ್ಲಿ ಪರಿಣಾಮಗೊಂಡಾದಲ್ಲಿ ಪಂದ್ಯದ ಸೆಕೆಂಡ್ಗಳು ಎಲ್ಲವೂ ತಿರುಗಿಸಬಹುದು. ಪಂದ್ಯಾಕೂಟ ಟರ್ನ್ ಆಗಬಹುದು. ಕಾದು ನೋಡೋಣ. 2 ಚೆಂಡು ಬಾಕಿವಿದೆ. 2 ಓಟದ ಅವಶ್ಯಕತೆ ಕೂಡವಿದೆ.
ಏಕೆಂದರೆ ಒಂದು ಕಡೆಯಲ್ಲಿ ಜಿಎನ್ ಬ್ರದರ್ಸ್ ತಂಡದ ಆಟಗಾರರ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಎಬಿ ಗ್ರೂಪ್ಸ್ ಕಾಜೂರು ತಂಡದ ಆಟಗಾರರ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಇಂತಹ ಪಂದ್ಯಾಕೂಟದ ಕಳೆದ ಪಂದ್ಯಾಕೂಟದಲ್ಲಿ ನಾನು ನೋಡಿದ್ದೆ, 2 ಚೆಂಡುಗಳ ಮುಂದೆ 2 ಬೇಕಾಗಿದ್ದ ಸಮಯದಲ್ಲಿ ಕೆಎಫ್ಸಿ ತಂಡ ಹಾಗೂ ಇದೇ ಜಿಎಂ ಬ್ರದರ್ಸ್ ತಂಡ ಒಂದು ಲಾಭದೊಂದಿಗೆ ಮ್ಯಾಚ್ ಟೈ ಆಗಿತ್ತು. ಕಾದು ನೋಡೋಣ, 2 ಚೆಂಡು ಬಾಕಿವಿದೆ, 2 ಓಟದ ಅವಶ್ಯಕತೆವಿದೆ. ಇಂತಹ ಪಂದ್ಯಾಕೂಟ ನೋಡಲು ನಿಂತ ಜಾಗದಿಂದ ಕೂತ ಜಾಗದಿಂದ ತೆರಳಬೇಡಿ, ಏಕೆಂದರೆ ಹೈ ವೋಲ್ಟೇಜ್ ಮ್ಯಾಚ್. ಖಂಡಿತವಾಗಿಯೂ ಸಂಜೆ ಹೊತ್ತಿನಲ್ಲಿ ಮೈದಾನಕ್ಕೆ ತೆರಳತಕ್ಕಂಥ ಪ್ರೇಕ್ಷಕರು ಒಂದೊಮ್ಮೆ ತಿಳಿಸಿಕೊಳ್ಳಿ, ಕಾದು ನೋಡೋಣ. ಸುಂದರತೆಯ ದಾಳಿಯನ್ನು, ಸ್ಪಷ್ಟತೆಯ ದಾಳಿಯನ್ನು ನಿಭಾಯಿಸ್ತಾ ಇದ್ದಾರೆ. 1 ಚೆಂಡು 1 ಬೇಕಾಗಿದೆ. ಮ್ಯಾಚ್ ಈಸ್ ಟೈಡ್, ಮ್ಯಾಚ್ ಈಸ್ ಟೈಡ್. ಖಂಡಿತ ಇಂತಹ ಪಂದ್ಯಾಕೂಟ ನೋಡಲು ಇನ್ನೋರ್ವ ಕಣ್ಣಿನಲ್ಲಿ, ಇನ್ನೋರ್ವ ಕ್ಷಣ ಮಾತ್ರದಲ್ಲಿ ತಾವಿದ್ದೀರಾ, ಕಾದು ನೋಡೋಣ. ಚಿದ್ದಿ ಕಳೆದ ಪಂದ್ಯಾಕೂಟದ ಅದ್ಭುತವಾದ ದಾಂಡುಗಾರನ ಕೂಡ ವಹಿಸಿದ್ದಿ, ಕಾದು ನೋಡೋಣ. 1 ಚೆಂಡು ಬಾಕಿವಿದೆ, 1 ಚೆಂಡು ಬಾಕಿವಿದೆ. ಒಂದು ಚೆಂಡು ಬಾಕಿವಿದೆ, 1 ಬೇಕಾಗಿದೆ. ಇಲ್ಲಿ ಎಬಿ ಗ್ರೂಪ್ಸ್ ತಂಡ ನೇರವಾಗಿ ಟಾಪ್ ಹಂತಕ್ಕೆ ತಲುಪ್ತಾ ಇದೆ. ಒಡ ಮ್ಯಾಚ್ ಖಂಡಿತವಾಗಿಯೂ ಇಲ್ಲಿ ಪಂದ್ಯ ಕೂಡ ಜಯಶಾಲಿ ಆಗ್ತಾ ಇದೆ. ಟೀಮ್ ಜಿಎನ್ ಬ್ರದರ್ಸ್ ಹಾಗೂ ಎಬಿ ಗ್ರೂಪ್ಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಸ್, ಒಂದು ಸೂಚನೆ ಬಂದಿದೆ, ಒಂದೊಂದು ಸೂಚನೆ ಬಂದಿದೆ. ಈ ಲೀಗ್ ಪಂದ್ಯಾಕೂಟ ಆದ ತಕ್ಷಣ ಮುಂದಿನ ಪಂದ್ಯಾಕೂಟ ಎಲ್ಲವೂ ಕೂಡ 2 ಓವರ್ಗೆ ಸೀಮಿತವಾಗ್ತಾ ಇದೆ. ಈ ಲೀಗಿನ ಪಂದ್ಯಾಕೂಟ ಮುಕ್ತಾಯಗೊಂಡ ಸಮಯದಲ್ಲಿ ಕೇವಲ 2 ಓವರ್ ಸೀಮಿತವಾಗಿದೆ. ಸೆಮಿಫೈನಲ್, ಎಲಿಮಿನೇಟರ್, ಸೆಮಿಫೈನಲ್ 2 ಎಲ್ಲವೂ ಕೂಡ 2 ಪಂದ್ಯಾಕೂಟವಾಗಿದೆ. ಎಸ್, ಇಲ್ಲಿ ಇಲ್ಲಿ ಹೊರ ಬೀಳ್ತಾ ಇದೆ ಫಲಿತಾಂಶ. ಪ್ರಥಮ ಪಂದ್ಯಾವಳಿಯಲ್ಲಿ ಎಬಿ ಗ್ರೂಪ್ಸ್ ಕಾಜೂರು ತಂಡ ಪ್ರಥಮ ಸ್ಥಾನದಲ್ಲಿ 0.09 ರಲ್ಲಿ ನಿಂತಿದೆ. ದ್ವಿತೀಯ ಸ್ಥಾನದಲ್ಲಿ ಜಿಎನ್ ಬ್ರದರ್ಸ್ ತಂಡ 4 ಅಂಕದೊಂದಿಗೆ ಎಬಿ ಗ್ರೂಪ್ಸ್ ತಂಡವಿದೆ. ಜಿಎಂ ಬ್ರದರ್ಸ್ ತಂಡ 3 ಅಂಕದೊಂದಿಗೆ 0.364 ಎಂಬ ನಿಯಮದಲ್ಲಿದೆ. ಕೆಎಫ್ಸಿ ಕಿಲ್ಲೂರು ತಂಡ 3 ಅಂಕದೊಂದಿಗೆ 0.364 ಅಲ್ಲಿದೆ. ಹಾಗೂ ಡಿಎಪಿ ಬ್ರದರ್ಸ್ ತಿಡುಪು ತಂಡ 2 ಅಂಕದ ಮುಂದೆ -0.818 ಅಲ್ಲಿದೆ. ಕಾದು ನೋಡೋಣ. ಎಸ್, ಮುಂದಿನ ಪಂದ್ಯಾಕೂಟ ಸ್ವಾಗತ್ ಮುಂಚೆಟ್ಟಿ ಹಾಗೂ ಟೀಮ್ ಬಂಗಾಡಿ ಸ್ಟ್ರೈಕರ್ಸ್. ಮಿಸ್ಸಾಬ್ನವರ ಆದಿಷ್ಟ ಬರಬೇಕಾಗಿದೆ. ಮಿಸ್ಸಾಬ್ ಎಸ್, ಲೀಗಿನ ಪಂದ್ಯಾಕೂಟ ಖಂಡಿತವಾಗಿಯೂ ನೀಡಲೇಬೇಕಾಗಿದೆ. ರೋಚಕ ಪಂದ್ಯಾಕೂಟ. ಇಲ್ಲಿಯಂತೂ ರಾಕ್ ಸ್ಟಾರ್ ಲಾಯ್ಲಾ ಪ್ರಥಮ ಸ್ಥಾನದಲ್ಲಿ 5 ಅಂಕದಲ್ಲಿ ಮುನ್ನಡೆ ಇರ್ತಾ ಇದೆ. ಟೀಮ್ ಮೊಬೈಲ್ ಲೈನ್ ತಂಡ 2 ಅಂಕದಲ್ಲಿದೆ, -0.171 ನಲ್ಲಿದೆ. ಬಂಗಾಡಿ ಸ್ಟ್ರೈಕರ್ಸ್ ತಂಡ ಗೆಲ್ಲಲೇಬೇಕಾದ ಅನಿವಾರ್ಯತೆ ಖಂಡಿತ 2 ಅಂಕದಲ್ಲಿದೆ, -0.698 ದಲ್ಲಿದೆ. ಸ್ವಾಗತ್ ಮಂಜೋಟಿ 1 ಅಂಕದೊಂದಿಗೆ -2.0000 ದಲ್ಲಿದೆ. ಕಾದುಂಡೋಣ. 2 ತಂಡಕ್ಕೂ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಕೆ ಅಬೂಬಕರ್ ಅವರಿದ್ದಾರೆ, ಪಂದ್ಯಾಕೂಟದಲ್ಲಿದ್ದಾರೆ. ತಾವು ನಮ್ಮ ಭವ್ಯ ವೇದಿಕೆ ಬಂದು ಸ್ವಾಗತಿಸಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.
ಲೀಗ್ ಮಾದರಿಯ ಅಂತಿಮ ಪಂದ್ಯಾಟವಿದು. ಲೀಗ್ ಮಾದರಿಯ ಅಂತಿಮ ಪಂದ್ಯಾಟದಲ್ಲಿ ಕಾಣಸಿಗ್ತಾ ಇರತಕ್ಕಂಥ ತಂಡವಾಗಲಿಕ್ಕಿದೆ ಬಂಗಾಡಿ ಸ್ಟ್ರೈಕರ್ಸ್ ವಿರುದ್ಧವಾಗಿ ಕಾಣಸಿಗ್ತಾ ಇದೆ. ಮುಂದಿನ ಪಂದ್ಯಾಟ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟವಾಗಲಿಕ್ಕಿದೆ. ಸಿಎನ್ ಬ್ರದರ್ಸ್ ವಿರುದ್ಧವಾಗಿ ರಾಕ್ ಸ್ಟಾರ್ ಲಾಯ್ಲಾ ನಾಣ್ಯ ಸೀಮೆಗೆ ಬರಬೇಕು. ರಾಕ್ ಸ್ಟಾರ್ ಲಾಯ್ಲಾ ವಿರುದ್ಧವಾಗಿ ಸಿಎನ್ ಬ್ರದರ್ಸ್. ಪ್ರಥಮ ಚೆಂಡು ಈ ಒಂದು ಪಂದ್ಯಾಟಕೂಟಕ್ಕೆ ಅಬೂಬಕರ್ ಕುಕ್ಕಾವು ಆಗಮಿಸಿದ್ದಾರೆ. ಆತ್ಮೀಯವಾಗಿ ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಅಬ್ದುಲ್ ಅಜೀಜ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ರಫೀಕ್ ರವರಾದರೆ ದಾಂಡುಗಾರಿಕಾ ನಾನ್ ಸ್ಟ್ರೈಕರ್ ಪರವಾಗಿ ಸಲೀಂ ಸಲ್ಲಿಕಟ್ಟ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ತೀರ್ಪುಗಾರರು ದಾಟುದ ಬಲವಸ್ತ ರೀತಿಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು ಈ ತನ್ಮಾತೆಯಲ್ಲಿ ವೈಡ್ ಅಂಡ್ ಡೆಲಿವರಿ ಅಗಲ ಚೆಂಡಾಗ್ತಾ ಇದೆ. ಅಗಲ ಚೆಂಡಾಗಿ ಪರಿಣಮಿಸ ಬಂದಂತ ಖಾತೆಯಲ್ಲಿ 4-0 ಚೆಂಡುಗಳ ಮುಕ್ತಾಯವಾಗಿ ಪ್ರಥಮ ಚೆಂಡು ಎಸೆತಕ್ಕಂಥ ದಾಳಿಗಾರ ನೇರವಾಗಿ ಅಸೈನಾರ್ ರಫೀಕ್ ರವರ ಕಡೆಗೆ ಸೊಗಸಾಗಿರತಕ್ಕಂತ ಪ್ರಯತ್ನ. ಚೆಂಡು ಚುಕ್ಕಿಯ ವೈಡ್ ಆಗ್ತಾ ಇದೆ, ಅಗಲ ಚೆಂಡಾಗ್ತಾ ಇದೆ. ಪದೇ ಪದೇ ತಪ್ಪುಗಳ ಮೇಲೆ ತಪ್ಪನ್ನು ಅಸೈನಾರ್ ಬಿಟ್ಟು ಕೊಡ್ತಾ ಇದ್ದಾರೆ. ಅಸೈನಾರ್ ಎದುರಾಳಿ ತಂಡದ ಆಟಗಾರರಿಗೆ ಸ್ಟ್ರೈಕ್ ಇಲ್ಲಿ ಖಾತೆಗಳ ಮುಖೇನವಾಗಿ ಅಂಕಗಳನ್ನು ನೀಡಿಕೊಡುತ್ತಾ ಸ್ಟ್ರೈಕರ್ ಪರವಾಗಿ ರಫೀಕ್ ಸೊಗಸಾಗಿರತಕ್ಕಂತ ಪ್ರಯತ್ನ. ಇಲ್ಲಂತೂ ಹೊಂಟಿ ರಕ್ಷಣಾತ್ಮಕ ಶೈಲಿ ಹೊಡೆತದೊಂದಿಗೆ ಹೊಂಟಿ ರಫೀಕ್ ಹೊಂಟಿ ಓಟಗಳೊಂದಿಗೆ ಪ್ರಯತ್ನವನ್ನು ಪಡುವಂತ ವೇಳೆಯಲ್ಲಿ ಮುಂದುವರಿಸಬೇಕಾಗಿದೆ. ನೇರವಾಗಿ ದಾಳಿಗಾರಿಕೆಯಲ್ಲಿ ಸೊಗಸಾಗಿರತಕ್ಕಂಥ ಚೆಂಡು. ಇಲ್ಲೊಂದು ಲಾಂಗ್ ಆನ್ ವಿಭಾಗದಲ್ಲಿತ್ತು ಕ್ಷೇತ್ರ ಪಾಲನೆಯಲ್ಲಿ ಚೆಂಡು 1-1 ಬಳಿಕ ಅವಳಿಗಳು ಕೂಡ ಸಂಪೂರ್ಣ ಹೊಂದುತ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 6 ತೋರಿಸ್ತಾ ಇದೆ. 1 ಹುದ್ದರಿಗಳು ಕೂಡ ನಷ್ಟವಾಗ್ತಾ ಇದೆ. ಹುದ್ದರಿಗಳ ಸ್ವಾಗತ್ ಮಂಜಟ್ಟಿ ಪರವಾಗಿ ರಫೀಕ್ ರವರ ಹುದ್ದರಿಗಳು ಕೂಡ ನಷ್ಟವಾಗ್ತಾ ಇದೆ. ಇವರ ತೆರವಾದ ಸ್ಥಾನಕ್ಕೆ 2 ಚೆಂಡುಗಳ ಮುಕ್ತಾಯವಾಗಿದೆ. 7 ಜಮೆಯಾಗಿದೆ. 1 ಹುದ್ದರಿಗಳು ಕೂಡ ನಷ್ಟವಾಗಿದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಂತೂ ಲೆಗ್ ಸ್ಕ್ವೇರ್ ವಿಭಾಗದಲ್ಲಿ ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನ. ರಿಯಾಸ್ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಸೊಗಸಾಗಿರತಕ್ಕಂತಹ ಪ್ರಯತ್ನ. 1+1 ಅಂಕಿಅಂಶ ಪಟ್ಟಿಯಲ್ಲಿ ತೋರ್ಪಡೆಯಾಗ್ತಾ ಇದೆ. ಎಂಟು ಸಮಯ ಆಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ಅಸೈನಾರ್ ಮುಂದುವರಿಸಬೇಕಾಗಿದೆ. ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಸಲೀಂ ಸೆಲ್ಲಿ ಕಟ್ಟೆ ಸೊಗಸಾಗಿರತಕ್ಕಂಥ ಪ್ರಯತ್ನ. ಹಲಿ ತಪ್ತಾ ಇದೆ ಚೆಂಡು. ಇಲ್ಲಿ ತೀರ್ಪುಗಾರ ಕೈ ಸನ್ನೆ ಅಗಲವಾಗ್ತಾ ಇದೆ. ವೈಡ್ ಅಂಡ್ ಡೆಲಿವರಿ ಆಗ್ತಾ ಇದೆ. ಪದೇ ಪದೇ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿಕೊಂಡು 9 ಅಂಕಾಂಶ ಪಟ್ಟಿಯಲ್ಲಿ ಕಾಣಿಸುತ್ತಾ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 9 4ನೇ ಬಾರಿ ಎಸೆಯಬೇಕಾಗಿದೆ.
ಓಕೆ 10. ಎಸ್ ಸರ್. ಓಕೆ 11. ಎಸ್ 11 ಸಮಯ ಆಗ್ತಾ ಇದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 11 ಓಟ. 4ನೇ ಬಾರಿ ಎಸೆಯಂತ ಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಮಗದೊಮ್ಮೆ ಚೆಂಡು ಅಲ್ಲಿ ತಪ್ತಾ ಇದೆ. ಪದೇ ತಪ್ಪುಗಳ ಮೇಲೆ ತಪ್ಪುಗಳನ್ನು ಬಿಟ್ಟು ಕೊಡ್ತಾ 3 ಚೆಂಡು ಎಸೆತಕ್ಕಂತ 3 ಚೆಂಡು ಬಿಟ್ಟು ಕೊಟ್ಟದ್ದು 12 ಓಟ. 3 ಓವರ್ಗೆ ಪಂದ್ಯಾಟ ಸೀಮಿತಗೊಂಡಿರತಕ್ಕಂತ ಪಂದ್ಯಾಟ 3 ಚೆಂಡುಗಳು ಮುಕ್ತಾಯವಾಗಿದೆ. 12 ಓಟ ಬಿಟ್ಟು ಕೊಟ್ಟಿದ್ದಾರೆ. 1 ಉದ್ದರಿಗಳನ್ನು ತೆಗೆದುಕೊಂಡಿದ್ದಾರೆ. ಅಸೈನಾರ್ ತನ್ಕೂಟದ 4ನೇ ಚೆಂಡು ಚೆಲ್ಲಿರವರ ಕಡೆಗೆ. ಅದ್ಭುತ ರೀತಿಯ ದಾಂಡುಗಾರ, ಐಕನ್ ಮಾದರಿಯ ಆಟಗಾರ, ಸೊಗಸಾಗಿರತಕ್ಕಂಥ ರಕ್ಷಣಾತ್ಮಕ ಶೈಲಿ ಹೊಡಿತಾ ಇಲ್ಲಿ ಅಂತೂ ಚೆಂಡು ಘೋಷಿತ ವಲಯಕ್ಕೆ ಚೆಂಡು 20 ಓಟಗಳ ಲಭ್ಯಾನುಸಾರವಾಗಿ ಒಂದು ಜೊತೆಯಾಟದಲ್ಲಿ ಸೇರಿಕೊಂಡು ಬರುವಂತ ವೇಳೆಯಲ್ಲಿ 13 ಸಮಯ ಆಗ್ತಾ ಇದೆ. 4 ಚೆಂಡುಗಳ ಮುಕ್ತಾಯದ ಬಳಿಕ 13 ಸಮಯ ಆಗ್ತಾ ಇದೆ. ಅಸೈನಾರ್ ದಾಳಿಯಲ್ಲಿ ಮುಂದುವರಿಸಬೇಕಾಗಿದೆ. ನೇರವಾಗಿ ರಿಯಾಜ್ ಅವರ ಕಡೆಗೆ ಸೊಗಸಾಗಿರತಕ್ಕಂಥ ಚೆಂಡು ಈ ತನ್ಮಾದಿ ಯಾವುದೇ ಓಟವಿಲ್ಲದ ರೀತಿಯಲ್ಲಿ ಮುಖ್ಯ ತೀರ್ಪುಗಾರ ಕಣ್ಣನ್ನು ಆಯಿಸುವುದಾದರೆ ಚೆಂಡು ವೈಟ್ ಹ್ಯಾಂಡ್ ಡೆಲಿವರಿ. ಅಗಲ ಚೆಂಡು ಆಗ್ತಾ ಇದೆ. ಇಲ್ಲಿ ನಿಯಮ ಯಾವುದೇ ಖಂಡಿತವಾಗಿ ಕೂಡ ತಪ್ಪುಗಳ ಮೇಲೆ ತಪ್ಪನ್ನು ಮಾಡುವಂತ ವೇಳೆಯಲ್ಲಿ ಇಲ್ಲಂತೂ ಚೆಂಡು ಚೆಂಡು ಚುಕ್ಕಿ ಆಗ್ತಾ ಇದೆ. ಚುಕ್ಕಿ ಆಗುವಂತ ವೇಳೆಯಲ್ಲಿ ಅಂತಿಮ 1 ಚೆಂಡುಗಳು ಬಾಕಿ. ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಂತೂ ಈ ತರ್ಬಾದೆಯಲ್ಲಿ ಘೋಷಿತ ರಕ್ಷಣಾತ್ಮಕ ಶೈಲಿ ಹೊಡೆತಗಳನ್ನು ನಿಭಾಯಿಸಿಕೊಂಡು 20 ಓಟಗಳಿಗೆ ಹೆಸರಾಗ್ತಾ ಇದೆ. ಇಲ್ಲಿ ತಾಳಿ ಓವರ್ ಸಂಖ್ಯೆ 1 ಮುಕ್ತಾಯವಾಗ್ತಾ ಇದೆ. 6 ಚೆಂಡುಗಳ ಮುಕ್ತಾಯ ಬಳಿಕ 15 ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. 6 ಚೆಂಡು 15 ಓಟಗಳನ್ನು ಬಿಟ್ಟು ಕೊಡುವಂತ ವೇಳೆಯಲ್ಲಿ 1 ಹುದ್ದರಿಗಳು ಪತನವಾಗ್ತಾ ಇದೆ. 12 ಚೆಂಡುಗಳ ಆಟ ಬಾಕಿ ಇದೆ. ದಾಳಿಗಾರಿಕೆಯಲ್ಲಿ ಅಲ್ತಾಫ್ ಕೊಕ್ಕಳ ದ ಬೆಸ್ಟ್ ಬೌಲರ್ ಆಫ್ ಖಂಡಿತವಾಗಿ ಕೂಡ ಒಳ್ಳೆ ಅದ್ಭುತ ರೀತಿಯ ದಾಳಿಗಾರ ಕೂಡ ಹೌದು, ಅದ್ಭುತ ರೀತಿಯ ದಾಂಡುಗಾರ ಕೂಡ ಹೌದು. ಅಲ್ತಾಫ್ ಕೊಕ್ಕಡರವರ ಕೈಯಲ್ಲಿದೆ ಚೆಂಡು. ದಾಂಡುಗಾರಿಕೆ ಸ್ಟ್ರೈಕರ್ ಪರವಾಗಿ ರಿಯಾಜ್ ರವರ ಕೈಯಲ್ಲಿದೆ ದಂಡು. ದಾಳಿಗಾರಿಕೆಯಲ್ಲಿ ಕೊಕ್ಕಡರವರ ಕೈಯಲ್ಲಿದೆ ಚೆಂಡು. ಸೊಗಸಾಗಿರತಕ್ಕಂತ ಚೆಂಡು ಊರಿ ಮಿಂಚಿನ ದಾಳಿ ಆಗ್ತಾ ಇದೆ. ಇಲ್ಲಿ ನೇಲಚಕ್ರದ ರೀತಿಯಲ್ಲಿತ್ತು ಚೆಂಡು, ಆದರೆ ಚೆಂಡು ಡಾಟ್ ಅಂಡ್ ಡೆಲಿವರಿ ಮಾಡ್ಲಿಕ್ಕಿದ್ದಾರೆ. ದ್ವಿತೀಯ ಚೆಂಡು ಸೊಗಸಾಗಿರತಕ್ಕಂಥ ಚೆಂಡು ಕ್ಷೇತ್ರಪಾಲಕ ಘೋಷಿತ ರಕ್ಷಣಾತ್ಮಕ ಶೈಲಿ ಹೊಡೆತಗಳಿಗೆ 1 ಓಟಗಳನ್ನು ಮಾತ್ರ ಬಿಟ್ಟುಕೊಡುವಂತ ವೇಳೆಯಾಗಲಿಕ್ಕಿದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 14. 2 ಎಸೆತಗಳ ಮುಕ್ತಾಯದ ಬಳಿಕ 3ನೇ ಎಸೆತ ಎಸೆಯಬೇಕಾಗಿದೆ. ಅಲ್ತಾಫ್ ಟು ಐಕಾನ್ ಆಟಗಾರ ಅಲ್ತಾಫ್ ಜೊತೆ ಆಟದಲ್ಲಿ ಸಲೀಂ ಚಲೆ ದಂಡಿಸಿದ್ರು. ಇಲ್ಲಂತೂ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರಪಾಲಕನ ಭದ್ರ ಬೊಗಸೆಗಳಿಗೆ ನವಾಜ್ ರವರ ಭದ್ರ ಬೊಗಸೆಗಳಿಗೆ ಚೆಂಡನ್ನು ಇಡುವುದಾದರೆ ಇಲ್ಲಿ ಸೆಲ್ಲೆ ಎನ್ನತಕ್ಕಂಥ ದಾಂಡುಗಾರನ ಹುದ್ದಾರಿ ಒಳಬಿಡ್ತಾ ಇದೆ. ದಾಂಡುಗಾರ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾರನ್ನು ಕಣ್ಣಾಯಿಸುವುದಾದರೆ ಇಲ್ಲಿ ಸಲೀಂ ರವರು ವೀಕ್ಷಕನಾಗ್ತಾ ಇದ್ದಾನೆ. ಈ ದಾಂಡುಗಾರಿಕೆಯಲ್ಲಿ ಸ್ವಾದೀಕ್ ರವರ ಆಗಮನವಾಗ್ತಾ ಇದೆ. ಸ್ವಾದೀಕ್ ರವರ ಮುಖ ಪರಿಚಯವಾಗ್ತಾ ಇದೆ. ಅಲ್ತಾಫ್ ಮುಂದುವರಿಸಬೇಕಾಗಿದೆ. ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಂತೂ 20 ಓಟಗಳನ್ನು ಮಾತ್ರ ಅಲ್ತಾಫ್ ರವರು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡುವಂತ ವೇಳೆಯಾಗಲಿಕ್ಕಿದೆ. 17 ಸಮಯ ಆಗ್ತಾ ಇದೆ. 4 ಚೆಂಡುಗಳ ಮುಕ್ತಾಯವಾಗಿದೆ. 17 ಸಮಯ ಆಗಿದೆ. 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಇನ್ನೂ ಕೂಡ 1 ಓಟಗಳು ಕೂಡ ಬಾಕಿ ಇದೆ. ನಿಯಮಾವಳಿ ಅನುಸಾರವಾಗಿ 1 ಓಟಗಳು ಕೂಡ ಮಾತ್ರವಾಗಲಿಕ್ಕಿದೆ. ಆತ್ಮೀಯರೇ, ಪಂದ್ಯಾಟಕ್ಕೆ ಅತಿಥಿ ಅಭ್ಯಾಗತರಲ್ಲಿ ಓರ್ವರು GHS ನಿಜಾಮುದ್ದೀನ್ ಕಾಜೂರು ಆಗಮಿಸಿದ್ದಾರೆ. ಆತ್ಮೀಯವಾಗಿ ಈ ಪಂದ್ಯಾಟಕ್ಕೆ ಸ್ವಾಗತಗಳು ಸರ್. ಭವ್ಯ ವೇದಿಕೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎರಡು ಓವರ್ಗಳು ಕೂಡ ಮುಕ್ತಾಯವಾಗ್ತಾ ಇದೆ. 19 ಖಾತೆಯಲ್ಲಿ ಸಮಯ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 19 ಸಮಯ ಆಗಿದೆ. ಅಂತಿಮ 1 ಓವರ್ಗಳು ಬಾಕಿ ಇದೆ. ಅಂದರೆ 6 ಎಸೆತಗಳ ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ,
ದಾಳಿಗಾರಿಕೆಯಲ್ಲಿ ಅಮೀರ್ ಮುಂದುವರಿಸಬೇಕಾಗಿದೆ. ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಸ್ವಾದಿಕ್ ಅಮೀರ್ ತಂದ್ಕೊಡದ ಪ್ರಥಮ ಚೆಂಡು ನೇರವಾಗಿ ಕೆಲವಾಗಿ ಸೊಗಸಾಗಿರತಕ್ಕಂಥ ಪ್ರಯತ್ನ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಅಲ್ತಾಫ್ ಕೊಕ್ಕಡರವರ ಕೈಯಲ್ಲಿದೆ ಚೆಂಡು. ಇಲ್ಲಂತೂ ಉದ್ದರಿಗಳ ಮಧ್ಯೆ ಹೋರಾಟದೊಂದಿಗೆ ದುಡುಕಿ ನಿರ್ಧಾರ ತಪ್ಪುಗಳನ್ನು ದಾಂಡುಗಾರ ತಂಡ ಅವಕಾಶವಿರದ ಓಡಾಟಗಳನ್ನು ನಿಭಾಯಿಸಿಕೊಳ್ಳುತ್ತಾ ಸ್ವಾಧೀಕ ಅವರ ಉದ್ದರಿಗಳು ಕೂಡ ನೆಲಕ್ಕೆ ಉರುಳಿ ಬೀಳುವಂತ ವೇಳೆಯಲ್ಲಿ ಇನ್ನು ಬರುವ ನೂತನ ಕ್ರಮಾಂಕದ ಆಟಗಾರನಾಗಿ ಜೈಶಾನ್ ರವರ ಆಗಮನಗೊಳ್ಳುತ್ತಾ ಇದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ನೂತನ ಕ್ರಮಾಂಕದ ದಾಂಡುಗಾರನೇ ಆಗಮಿಸತಕ್ಕಂಥ ಜೈಶನ್ ರವರ ಆಗಮನಗೊಳ್ಳುತ್ತಾ ಇದೆ. ನೇರವಾಗಿ ಮುಂದುವರಿಸಬೇಕಾಗಿರತಕ್ಕಂಥ ದಾಳಿಗಾರ ಅದ್ಭುತ ರೀತಿಯಾಗಿತ್ತು ಚೆಂಡು ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿತ್ತು ಚೆಂಡು. ಆದರೆ ಅಲ್ತಾಫ್ ಕೊಕ್ಕಡರವರ ಕೈಯಲ್ಲಿದೆ ಚೆಂಡು. ಕ್ಷೇತ್ರಪಾಲನೆ ಅದ್ಭುತ ರೀತಿಯ ಕ್ಷೇತ್ರಪಾಲನೆ ನಿಭಾಯಿಸಿಕೊಂಡು ಒಂಟಿ ಓಡಾಟಗಳಿಗೆ ಪಂದ್ಯಾಟ ಮಾತ್ರ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಾಗಲಿಕ್ಕಿದೆ. ಮುಂದುವರಿಸಬೇಕಾಗಿದೆ. 2 ಚೆಂಡುಗಳು ಮುಕ್ತಾಯದ ಬಳಿಕ 21 ಖಾತೆಯಲ್ಲಿ ಜಮೆಯಾಗಲಿಕ್ಕಿದೆ. 3 ಹುದ್ದರಿಗಳು ಕೂಡ ಡಕ್ಔಟ್ನಲ್ಲಿ ಕೂತುಕೊಂಡು ಬಂದಿದೆ. 4ನೇ ಬಾರಿ ಸೊಗಸಾಗಿರತಕ್ಕಂಥ ಪ್ರಯತ್ನ ಈ ಮಧ್ಯೆಯಲ್ಲಿ ನಿಜಾಮ್ ಅಜಯ್ ಎಚ್ ರವರಿಗೆ ಅನಸ್ ರವರು ಗೌರವದ ಸ್ಮರಣೆಗೆ ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಾಗಿ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿ 4ನೇ ಬಾರಿ ಎಸೆತಕ್ಕಂಥ ದಾಳಿಗಾರ ಅಮೀರ್ ತನಕ ಸೊಗಸಾಗಿರತಕ್ಕಂಥ ಚೆಂಡು ಆಕಾಶದೆತ್ತರದಲ್ಲಿದ್ದ ಚೆಂಡು. ಇಲ್ಲಂತೂ ಇಲ್ಲಿ ಅಲ್ತಾಫ್ ಕೊಕ್ಕಡರವರ ಪಾತ್ರ ಬೊಗಸೆಯೊಳಗೆ ಚೆಂಡನ್ನು ಇಡುವುದಾದರೆ ಇಲ್ಲಿ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡುವಂತ ಜೈಸಾನ್ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡಲೇಬೇಕಾಗಿದೆ. ವೀಕ್ಷಕನತ್ತ ಮುಖವನ್ನು ಮಾಡಲೇಬೇಕಾಗಿದೆ. ಅದ್ಭುತ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಂಡಂತಹ ಅಲ್ತಾಫ್ ಕೊಕ್ಕಡ ಒಂದು ರೀತಿಯಲ್ಲಿ ಮಿಂಚತಕ್ಕಂಥ ರಾರಾಜಿಕೆ ಸಂತೋಷದಿಂದ ನೇರವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡು ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ಇಲ್ಲಿ ಅಮೀರ್ ದಾಂಡುಗಾರಿಕೆಯಲ್ಲಿ ಹೊಸ ದಾಂಡುಗಾರ ಸೊಗಸಾಗಿರತಕ್ಕಂಥ ಪ್ರಯತ್ನ ಉಲ್ಟ ತಂಡರಿಗೆ ಅವಕಾಶವನ್ನು ಉಲ್ಟ ತಂಡಗಳಿಗೆ ಪರಿವರ್ತನೆ ಮಾಡಿಕೊಂಡು ಒಂಟಿ ಓಟಗಳಿಗೆ ಮಾತ್ರ ಸೀಮಿತಗೊಂಡಿರತಕ್ಕಂಥ ಅಂತಿಮ 1 ಚೆಂಡುಗಳ ಆಟ ಬಾಕಿ ಇದೆ. 1 ಚೆಂಡು ಬೇಕಾಗಿದೆ. ಅಂತಿಮ ಇನ್ನಿಂಗ್ಸಿನ 1 ಚೆಂಡು ಅಂಕಾಂಶ ಪಟ್ಟಿಯಲ್ಲಿದೆ 23 4 ಉದ್ದಾರಿಗಳ ನಷ್ಟಕ್ಕೆ. 1 ಚೆಂಡು ತೃತೀಯ ಓವರಿನ ಅಂತಿಮ ಚೆಂಡು ಚಾಲ್ತಿಯಲ್ಲಿ ತೀರ್ಪುಗಾರನ ಬಿಟ್ಟು ಬಲಹಸ್ತ ರೀತಿಯಲ್ಲಿ ಅಮೀರ್. ಮುಂದಿನ ಪಂದ್ಯಾಟ ಎಬಿ ಜಿಎನ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡ ಆಡಬೇಕಾಗಿದೆ. ನಾಣ್ಯ ಚಿಮಿಕಾಗಿ ದಯಮಾಡಿ ಬನ್ನಿ. ಎಬಿ ವಿರುದ್ಧವಾಗಿ ಜಿಎನ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡ ಆಡಲಿಕ್ಕಿದೆ. ಇದರೊಂದಿಗೆ ಪಂದ್ಯಾಟ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಲಿಕ್ಕಿದೆ. 24-25 ಓಟಕ್ಕೆ ಬೆನ್ನಟ್ಟಬೇಕಾಗಿದೆ. 18 ಚೆಂಡು 25 ಎನ್ನತಕ್ಕಂಥ ವಿಜಯದ ಗುರಿ. 25 ವಿಜಯದ ಗುರಿ 18 ಚೆಂಡುಗಳ ಮುಂದೆ. ಜಿಎನ್ ವಿರುದ್ಧವಾಗಿ ಕೆಎಫ್ಸಿ ಕಿಲ್ಲೂರು ತಂಡ ಆಡಬೇಕಾಗಿದೆ. ಬೇಗ ಬನ್ನಿ. 2 ತಂಡಗಳು ಸಮಯದ ಅಭಾವ ಇರುವುದರಿಂದ ಖಂಡಿತವಾಗಿ ಕೂಡ ಪಂದ್ಯಾಟ ಬಲು ವೇಗವಾಗಿ ಮುಗಿಸಬೇಕು. ಸಮಯದ ಅಭಾವ ಖಂಡಿತವಾಗಿ ಕೂಡ ಕಾಣ ಸಿಗ್ತಾ ಇದೆ. ನೀನು ಎತ್ತರ ಮ್ಯಾಚ್ ಕಲ್ಚವ ಗೊತ್ತಿಲ್ಲ ಅಲ್ಲ ನಿಕ್ಕು ಗೊಂತಿಲ್ಲ ನವಾಜೆ ನಿಕ್ಕು ಗೊಂತಿಲ್ಲೇ ಅಲ್ಲ ನಿಕ್ಕು ಗೊಂತಿಲ್ಲೇ ಎಸ್ ಪಂದ್ಯ ಊಟ ಆದಷ್ಟು ಬೇಗ ಮುಂದುವರಿಸಬೇಕಾಗಿದೆ. 18 ಚೆಂಡುಗಳ ಮುಂದೆ 25 ಮಿನಿಟ್ ಬೇಕಾಗಿದೆ. ಟೀಮ್ ಸ್ವಾಗತ ಮಂಜುಟ್ಟಿ.
18 ಚೆಂಡುಗಳ ಮುಂದೆ ಬೇಕಾಗಿದೆ 25. ಎಸ್, ಅಲ್ಲೊಮ್ಮೆ ವೀಕ್ಷಕರ ಒಂದು ಬೇಕಾಗಿದೆ. ಸಾದಿಕ್ ಅಣ್ಣ, ಓ ಅಪ್ಪಿ ಸುಧಾಲಿಗಾರಿಕೆಯಲ್ಲಿ ಮುಂದುವರಿಸ್ತಾ ಇದೆ. The man is of ಅಂಡರಾಮಿನ ದೈತ್ಯಶಾಲಿ ದಾಳಿಗಾರ ಅಲ್ತಾಫ್ ಜೊತೆಗೂಡುತ್ತ ನವಾಸ್ ಬಂಗಾಡಿನವರ ಆಗಮನವಾಗ್ತಾ ಇದೆ. ಮೊಣಗಾಲಲ್ಲಿ ಹೊಡೆಯತಕ್ಕಂಥ ಸಾಮರ್ಥ್ಯ ಇಲ್ಲಂತ ಆಟಗಾರ ಕೂಡ ಹೌದು ಅಲ್ತಾಫ್ ಕೊಗ್ಡ. ಒಂದು ಕಡೆಯಲ್ಲಿ ಚಿನ್ನ ಮಾತ್ರದಲ್ಲಿ ಆಟಗಾರತಕ್ಕಂಥ ಆಟಗಾರ ಕೂಡ ಹೌದು. ವೈಡ್ ಎಂಬ ನಿಶಾನೆಯಾಗ್ತಾ ಇದೆ. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ಪ್ರಥಮ ಚೆಂಡು ದ್ವಿತೀಯ ಬಾರಿಗೆ ಸುಂದರತೆಯ ದಾಳಿ, ಸುಂದರತೆಯ ಹೊಡೆತಗಳು ಹೋರಾಟದೊಂದಿಗೆ ಸ್ಪಷ್ಟತೆಯ ಕ್ಷೇತ್ರ ರಕ್ಷಣೆ, ರಿಯಾಸು ಚುರುಕಿನ ಕ್ಷೇತ್ರ ಪಾಲನೆ ಕಾಣು ಸಿಗ್ತಾ ಇದೆ. ಈಗ ದೊಡ್ಡ ಹೊಡೆತ ನವಾಸ್ ಕ್ಷೇತ್ರ ಪಾಲಕ ಹುದ್ದಿ ಸೇರ್ಪಡೆಯಾಗ್ತಾ ಇದೆ. ಸ್ಪಷ್ಟತೆಯ ದಾಳಿಯೊಂದಿಗೆ ಮುಖದೊಮ್ಮೆ ಭಾರಿ ಸಾಧಿ. ಸುಂದರತೆಯ ಹೊಡೆತಗಳು ಯಾವುದು ಕೂಡ ಕನಸನ್ನು ಮಾತ್ರ ಇಲ್ಲ. ಒಂಟಿಗಳೇ ಆಗ್ತಾ ಇದೆ. ಪಂದ್ಯಾಕೂಟದ ಕೊನೆಯಲ್ಲಿ ಕೂಡ ಆಗ್ತಾ ಇದೆ. ಕೊನೆಯಲ್ಲಿ ಪಂದ್ಯಾಕೂಟ ಅಲ್ತಾಫ್ ಜೊತೆಗೂಡುತ್ತಾ ಸಿದ್ದಿಕ್ನವರ ತೀರ್ಪುಗಾರಿಕೆ ಮುಂದುವರಿಸ್ತಾ ಇದೆ. ಅಲ್ಲಿ ಬಂಗಾರಿ ಸ್ಟ್ರೈಕರ್ಸ್ ಪರವಾಗಿ ಇರ್ಷಾದ್ ಆಶಿಕ್ ನವರು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದೀರಾ. ಬಂಗಾಡಿ ಸ್ಟ್ರೈಕರ್ಸ್ ಪರವಾಗಿ ಖಂಡಿತ ಅದ್ಭುತವಾದಂತಹ ಸಹಕಾರ ನೀಡಿರತಕ್ಕಂತ ಕೋಚ್ ದೇವೇಂದ್ರಯಾನ ಕುಟ್ಟ ಹಾಗೂ ಮೆಂಟೋರ್ ಆಗಿ ಬಂದಿರತಕ್ಕಂತ ಅರ್ಷಾದ್ ಹಾಗೂ ಆಶಿಕ್ ನವರು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದೀರಾ. ಪಂದ್ಯಕೂಟಕ್ಕೆ ಬಹಳ ಶ್ರಮವನ್ನು ಬರ್ತಾ ಇದ್ದಾರೆ ಬಂಗಾಡಿ ಸ್ಟ್ರೈಕರ್ಸ್ ತಂಡ. ಅಲ್ತಾಫ್ ಕೋಕಡ ಒಂದು ಕಡೆಯಲ್ಲಿ ಆಧಾರ 4 ಚೆಂಡು ಮುಕ್ತಾಯಗೊಂಡಾಗಿದೆ. 5 ಖಾತೆಯಲ್ಲಿದೆ. ಜಿಎನ್ ಬ್ರದರ್ಸ್ ಹಾಗೂ ಎಫ್ಸಿ ಗೆಲ್ಲೂರು ತಂಡದ ನಡಚುಮಿಕೆ. ಸುಂದರತೆಯ ದಾಳಿ ಹೊಡಿತಾ ಇದೆ. ಇನ್ನಾನ್ ಚಿಮಿಕೆಯನ್ನು ಅಬುಬಕರ್ನವರು ಮಾಡಿ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ನೆನಚಿಮಿಕೆಯನ್ನು KM ಅಬುಬಕರ್ನವರು ನೆನಚಿಮಿಕೆಯನ್ನು ಮಾಡಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ವಾಯ್ ಡೆಲಿವರಿ ಅಂತ ಸಮಯದಲ್ಲಿ ವಾಯ್ ಡೆಲಿವರಿ ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ಅಡ್ಡ ಚೆಂಡುಗಳು ಮುಖ್ಯ ಅಂಕಿ ಪಟ್ಟಿಯಲ್ಲಿ 7 ಕಾಣಸಿಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ನವಾಸ್ ಅದ್ಭುತವಾಗಿರತಕ್ಕಂಥ ದಾಳಿ. ಇದು ಸ್ಪಷ್ಟತೆ ಹೊಡೆತಗಳು ಯಾವುದು ಕೂಡ ಕಾಣಸಿಗ್ತಾ ಇಲ್ಲ. ಓವರ್ ನಂಬರ್ 6 ಓವರ್ ನಂಬರ್ 1 ಮುಕ್ತಾಯಗೊಂಡಾಗ್ತಾ ಇದೆ. ಅಂಕಿ ಪಟ್ಟಿಯಲ್ಲಿ 8 ಕಾಣಸಿಗ್ತಾ ಇದೆ. ಹಿಟ್ ಆನ್ ದ ಸ್ಕೋರ್ ಬೋರ್ಡ್. ದ ಮೂಸಿಂಗ್ ಆಫ್ ಫಸ್ಟ್ ಓವರ್. ಇನ್ನುಳಿದ 12 ಚೆಂಡುಗಳ ಮುಂದೆ ಬೇಕಾಗಿದೆ. ನನ್ನ ಚಿಮಿಕೆಯನ್ನು GM ಬ್ರದರ್ಸ್ ಗೆದ್ದಿದ್ದಾರೆ. ನಮ್ಮ ಆಯ್ಕೆಯನ್ನು ತಿಳಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸಾದಷ್ಟು ಬೇಗ ಬರಿ. ಸಾದಷ್ಟು ಬೇಗ ಮುಂದುವರಿಸಿ. ಗಫೂರ್ನವರ ದಾಳಿಗಾರಿಕೆಯಲ್ಲಿ ಕಳೆದ ಪಂದ್ಯಗಳು ಮ್ಯಾನ್ ಆಫ್ ದ ಮ್ಯಾಚ್ ಇಸ್ಮಾಯಿಲ್. ತಾವೆಲ್ಲರೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಗೆ ಪ್ರಶಸ್ತಿಗೆ ಭಾಗವಹಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನನ್ನ ಚಿಮ್ಮಿಗೆ ಬರಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಗಫೂರ್ ದಾಳಿಗಾರಿಕೆಯಲ್ಲಿ ಅದ್ಭುತವಾಗಿ ದಾಳಿಯೊಂದಿಗೆ ಪ್ರಥಮ ಚೆಂಡು ನೇರವಾಗಿ ಪೈಲಿಂಗ್ ಕಟ್ಟಿಸ್ತಾ ಇದ್ದಾರೆ ನವಾಸ್ನವರು. ಬ್ಯಾಟ್ಸ್ಮನ್ ಆದಷ್ಟು ಬೇಗ ಮುಂದುವರಿಸಬೇಕು. ಅಮೀರ್ ಅವರ ತಮ್ಮ ತಂಡದ ಆಟಗಾರ ಆದಷ್ಟು ಬೇಗ ಬಂಗಾಡಿ ಸ್ಟ್ರೈಕರ್ಸ್ ತಂಡದ ಆಟಗಾರ ಕಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ.
ಎಸ್ ದಾಳಿಗಾರಿಕೆಯಲ್ಲಿ ಮುಂದುವರಿಸ್ತಾ ಗಫೂರ್ ಸೊಗಸಾದ ದಾಳಿ, ಅದ್ಭುತವಾಗಿರತಕ್ಕ ದಾಳಿಯಾಗಿತ್ತು. ಆದ್ರೆ ವಾಯ್ ಡೆಲಿವರಿ ಅಡ್ಡಚರಣೆ ನಿಶಾನೆಯಾಗ್ತಾ ಇದೆ. ಕಥೆಯಲ್ಲಿ 9 ಕಾಣ ಸಿಗ್ತಾ ಇದೆ. ವಾಯ್ಡ್ ಎಂಬ ನಿಯಮವಾಗ್ತಾ ಇದೆ. ಹದಿನಾರು ಆಗಬೇಕಾಗಿದೆ. 11 ಕ್ಷಣಗಳ ಮುಂದೆ 16 ಬೇಕಾಗಿದೆ. 11 to go 16 ಟಿಕೆಟ್ಸ್. ಅದ್ಭುತವಾಗಿರತಕ್ಕಂಥ ತಂಡನಿಗೆ ನಿಭಾಯಿ ಆಗ್ತಾ ಇದ್ದಾರೆ ಮುಸ್ತಫಾದ ಪರಿಪೂರ್ಣತೆ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 10 ಕಾಣಿಸುತ್ತಾ ಇದೆ. 1 ವಿಕೆಟ್ ನಷ್ಟಕ್ಕೆ ಕೂಡವಿದೆ. ಗಫೂರ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಸುಂದರತೆಯ ದಾಳಿ, ಅದ್ಭುತವಾಗಿರತಕ್ಕಂಥ ದಾಳಿ ಕೂಡ ಹೌದು. ಸ್ಪಷ್ಟತೆಯ ದಾಳಿಯೊಂದಿಗೆ 1 ರನ್ ಗಳಿಕೆ ಆಗ್ತಾ ಇದೆ. ಖಾತೆಯಲ್ಲಿ 11. ಕಥೆಯಲ್ಲಿ 11 ಮಗ ಮುಂದುವರಿಸ ಸುಂದರತೆಯ ಅದ್ಭುತವಾಗಿರತಕ್ಕಂಥ ನನಗೆ ಆಗ್ತಾ ಇದೆ. ಹೆಸರು ಖಂಡಿತ ನೋಡ್ಲೇಬೇಕಾಗಿರತಕ್ಕಂಥ ಪಂದ್ಯಾಕೂಟ ಒಂದು ಹೆಸರು ಇಸ್ಮಾಯಿಲ್ ಅವರು ಎಬಿ ಗ್ರೂಪ್ಸ್ ತಂಡದ ಇಸ್ಮಾಯಿಲ್ ಅವರು ಎಲ್ಲಿದ್ದೀರಾ? ತಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಬದ್ರುದ್ದೀನ್ ಅವರು ಪ್ರಶಸ್ತಿಯನ್ನು ನೀಡಿ ಸಹಕರಿಸಬೇಕು ಎಂದು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಬಾಧ್ಯನಾಗ್ತಾ ಇದ್ದಾರೆ ಇಸ್ಮಾಯಿಲ್ ಅವರು. ಖಂಡಿತ ನೋಡಲೇಬೇಕಾಗಿದೆ. ಅನಿವಾರ್ಯತೆ ಪಂದ್ಯಾಕೂಟದಲ್ಲಿ ವೀಕ್ಷಣೆ ಮಾಡಿರುವ ಸಮಯದಲ್ಲಿ ಇಲ್ಲಿ ಅಲ್ತಾಫ್ ಕುಕ್ಕಡೆ ಅನ್ನತಕ್ಕಂಥ ದಾಂಡುಗಾರ ನಿರ್ಗಮನವಾಗ್ತಾ ಇದೆ. ಅಮೀರ್ ಅನ್ನತಕ್ಕಂಥ ಆಗಮನವಾಗ್ತಾ ಇದೆ. ಖಂಡಿತ ಪ್ರೇಮ ಲೋಕದಲ್ಲಿ ಮುಳುಗಿ ಹೋಗಿರುವ ಪ್ರೇಮಿಗಳಿಗೆ ಒಂದು ಮಾತು, ಯಾರೊಬ್ಬರಾಗಿ ನೀವು ಅಲಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಹೋಗ್ಯಾರಲ್ಲ, ಯಾರು ನಿಮ್ಮ ಕಣ್ಣೀರಿಗೆ ಹೋಗ್ಯರು ಅವರು ನಿಮ್ಮನ್ನು ಅಲ್ಲಲು ಬಿಡುವುದಿಲ್ಲ. ಪ್ರೀತಿಸಿದ ಒಲಗಿಯಾಗಿ ಕಣ್ಣೀರು ಹಾಕುವ ಬದಲು ನಿಮ್ಮನ್ನು ಎತ್ತುಕೊಂಡ ತಂದೆ ತಾಯಿಯನ್ನು ಪ್ರೀತಿಸಿ. ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲಾರದ ಪ್ರೀತಿ ಎಂದರೆ ಅದು ತಂದೆ ತಾಯಿಯ ಪ್ರೀತಿ ಮಾತ್ರ ಎನ್ನತಕ್ಕಂಥ ಮಾತಿನೊಂದಿಗೆ ಪಂದ್ಯಾಕೂಟದ ಮುಂದುವರಿತಾ ಇದೆ. ಒಂದು ಗಡಿಯಲ್ಲಿ ಚಿನ್ನ ಮಾತ್ರದ ದ್ವಿತೀಯ ಓವರ್ ಕೈ ಎತ್ತಿರತಕ್ಕಂಥ ದಾಳಿಗಾರ ಗಫೂರ್. ಇಲ್ಲಿ ಅಂತೂ ಓವರ್ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ಕಾಣ ಸಿಗ್ತಾ ಇದೆ. ಓವರ್ ಮುಕ್ತಾಯಗೊಂಡಾಗ ಖಾತೆಯಲ್ಲಿ 13, 2 ವಿಕೆಟ್ ನಷ್ಟಕ್ಕೆ ಕೂಡವಿದೆ. ದೊಡ್ಡ ಹೊಡೆತಗಳ ನಿರಾಶನೆಯನ್ನು ಕಾಣಸಿಗ್ತಾ ಇದೆ ಇಲ್ಲಿ ಅಂತೂ. ಸ್ಪಷ್ಟತೆಯ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಪ್ರಥಮ ಚಿಹ್ನೆಗಳ ಮುಂದೆ 7 ರನ್ಗಳಿಗೆ ಆಗ್ತಾ ಇದೆ. ದೊಡ್ಡ ಹೊಡೆತಗಳು ಪ್ರಯತ್ನಗಳ ಮೇಲೆ ಪ್ರಯತ್ನ ಇರುವಂತಹ ಸಮಯದಲ್ಲಿ ಇಲ್ಲಿ ಅಂತೂ ನಾಲ್ಕು ಚಿಹ್ನೆಗಳ ಮುಂದೆ 10 ಓಟದ ಅವಶ್ಯಕತೆವಿದೆ.
ದೊಡ್ಡ ಹೊಡೆತ ಸಿನಾನ್ ಅವರ ಭದ್ರ ಬೊಗಸೆಯಾಗ್ತಾ ಇದೆ. ಬ್ಯಾಟ್ಸ್ಮನ್ ಆದಷ್ಟು ಬೇಗ ತಿಳಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿದ್ದೇನೆ. ಬ್ಯಾಟ್ಸ್ಮನ್ ಆದಷ್ಟು ಬೇಗ ನಿಲ್ಲಿಸಬೇಕಾಗಿದೆ. ಇಬ್ಬಿನವರ ಆಗಮನವಾಗ್ತಾ ಇದೆ. ವಾಯ್ಡ್ ಡೆಲಿವರಿ, ಅಡ್ಡ ಚೆಂಡು, ಸುಂದರತೆಯ ದಾಳಿ, ಸ್ಪಷ್ಟತೆಯ ದಾಳಿಯೊಂದಿಗೆ ಜವಾಬ್ದಾರಿತ ದಾಳಿಯನ್ನು ಮುಗಿಸ್ತಾ ಇದ್ದಾರೆ ನಮ್ಮ ರಫೀಕ್ ಕೊನೆಯ 2 ಸತವಾಕ್ಯವಿದೆ. ಥೋಡ ಹೊಡೆತ, ಆದರೆ ನೇರವಾಗಿ ಲಾಂಗ್ ತುದಿಯಲ್ಲಿ ಚೆಂಡು ದಾಬಲಾಗ್ತಾ ಇದೆ. ಇಲ್ಲಿ ಸಿನಾನ್ ಅವರ ಆಗಮನವಾಗ್ತಾ ಇದೆ. ಕೊನೆಗೆ 1 ಚೆಂಡು ಬಾಕಿವಿದೆ. ಕಳಂದರ್ ಥೋಡ ಹೊಡೆತ ಮಾಹಿತಿ ಅಂಡ್ ಗಾನ್ ಟು ದ ಪೆವಿಲಿಯನ್. ಅದ್ಭುತವಾಗಿದೆ ಕರೆಕ್ಷನ್ ಮುಖ್ಯನ ಸ್ವಾಗತ್ ಮಂಜೂರಿ ತಂಡ ಜಯಶಾಲಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ದ ಔಟ್ ದ ಮ್ಯಾಚ್. ಎಸ್ 2 ಓವರ್ ಪಂದ್ಯಕೂಟವಾಗಿದೆ. 2 ಓವರ್ ಪಂದ್ಯಕೂಟ ಆದಷ್ಟು ಬೇಗ ಮುಂದುವರಿಸುವಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಆಯೋಜಿಸಬೇಕಾಗಿದೆ ಜಿಎನ್ ಬ್ರದರ್ಸ್ ತಂಡ. ಜಿಎನ್ ಬ್ರದರ್ಸ್ ತಂಡ ಆದಷ್ಟು ಬೇಗ ಎರಡು ಓವರಿಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಿದು. ಮುಂದುವರಿಸಬೇಕಾಗಿದೆ ತೀರ್ಪುಗಾರರ ದಾಳಿಗಾರಿಕೆಯನ್ನು ನಿಭಾಯಿಸತಕ್ಕಂಥ ಅದ್ಭುತ ರೀತಿಯ ದಾಳಿಗಾರಿಕೆಯನ್ನು ಒಂದೆಡೆಯಲ್ಲಿ ಅಚ್ಚು ಭಂಗಿಯರಕಟ್ಟೆ ದಾಳಿಗಾರಿಕೆಯನ್ನು ನಿಭಾಯಿಸಿದರೆ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಲೆಫ್ಟಿ ನವಾಜ್ ದಾಂಡುಗಾರಿಕೆಯಲ್ಲಿ ಲೆಫ್ಟಿ ನವಾಜ್ ಅವರ ಕಂಡು ಸಿಗ್ತಾ ಇದ್ದಾರೆ. ದಾಳಿಗಾರಿಕೆಯಲ್ಲಿ ಮುಂದುವರಿಸತಕ್ಕಂಥ ಅದ್ಭುತ ರೀತಿಯ ದಾಳಿಗಾರ ಅಚ್ಚು ಭಂಗಿಯರಕಟ್ಟೆ ಜೊತೆಯಾಟವನ್ನು ನಿಭಾಯಿಸಬೇಕಾಗಿರತಕ್ಕಂಥ ನವಾಜ್ ಅವರಿಗೆ ಜೊತೆಯಾಟದಲ್ಲಿ ಫಾರೂಕ್ ಬಿಯಾ ರವರು ಕೂಡ ಇದ್ದಾರೆ. ಎದುರಾಳಿ ತಂಡಕ್ಕೆ ಸೊಗಸಾಗಿರತಕ್ಕಂಥ ರಕ್ಷಣಾತ್ಮಕ ಶೈಲಿ ಹೊಡೆತಗಳು ಕೂಡ ಒಂದರ ಬಳಿಕ ಅವಳಿಗೆ ಕರೆ ನೀಡಿದ್ರು. ಅವಳಿಗಳು ಕೂಡ ಸಂಪೂರ್ಣ ಹಾದಿಗೆ ಯಶಸ್ವಿಗೊಳ್ಳುತ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದ ಬಳಿಕ 2 ಓಟಗಳು ಕೂಡ ಸಂಪೂರ್ಣವಾಗಿ ಹಿಡಿತದಲ್ಲಿ ಸಂಪೂರ್ಣವಾಗಿ ಸೇರ್ಪಡೆ ಹೊಂದಿದ್ದ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ನೋಡುವುದಾದರೆ 2 ಕಾಣಸಿಗ್ತಾ ಇದೆ. ಅಚ್ಚು ದ್ವಿತೀಯ ಚೆಂಡು ಎಸೆಯತಕ್ಕಂಥ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ದ್ವಿತೀಯ ಬಾರಿ ಅಚ್ಚು ಬಂಗೇರುಕಟ್ಟೆ ಎಸೆಯತಕ್ಕಂಥ ಶೈಲಿ ದಾಂಡುಗಾರಿಕಾ ಪರವಾಗಿ ನವಾಜ್ ರವರ ಕಡೆಗೆ ಅಚ್ಚು ಟು ನವಾಜ್. ದ್ವಿತೀಯ ಬಾರಿ ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲ ಅಂತೂ
ವೈಟ್ 1+1 ಸೇರುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 4 ಕಾಣ ಸಿಗ್ತಾ ಇದೆ. ಒಂದು ಜೊತೆಯಾಟದಲ್ಲಿ 4 ಒಂದು ಎಸೆತ ಮುಕ್ತಾಯದ ಬಳಿಕ ಎರಡನೇ ಎಸೆತ ಎಸೆಯಬೇಕಾಗಿದೆ. ಅಚ್ಚು ನೇರವಾಗಿ ಫಾರೂಕ್ ಅವರ ಕಡೆಗೆ ಸೊಗಸಾಗಿರತಕ್ಕಂಥ ಪ್ರಯತ್ನ ಈ ಬಾಧೆಯಲ್ಲಿ ವೈಟ್ ಅಂಡ್ ಡೆಲಿವರಿ +1 ಅತಿರಿಕ್ತ ಓಟಗಳು ಅಚ್ಚು ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರಿಕಾ ತಂಡ KFC ಕಿಲ್ಲೂರು ಪರವಾಗಿ 6 ಓಟಗಳು ಬಂದಾಗಿದೆ. ಒಂದು ಎಸೆತಗಳು ಮುಕ್ತಾಯದ ಬಳಿಕ 6 ಓಟಗಳು ಬಂದಾಗಿದೆ. 2 ಓವರ್ಗೆ ಸೀಮಿತಗೊಂಡಿರತಕ್ಕಂಥ ಪಂದ್ಯಾಟವಿದು. ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಿ ಕ್ಲೀನ್ ಬೌಟ್ ಬಾದಳಿಕೆಯಿಂದ ಬಿಟ್ಟ ಬಾಣ ಎದುರಾಳಿ ಎದೆಸೀಲುವಂತೆ ರೀತಿಯಲ್ಲಿ ನೇರವಾಗಿ ಲೆಫ್ಟಿ ನವಾಜ್ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡಲೇಬೇಕಾಗಿದೆ. ಲೆಫ್ಟಿ ನವಾಜ್ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡುವಂತಹ ಸಮಯದಲ್ಲಿ ಇವರ ತೆರವಾದ ಸ್ಥಾನಕ್ಕೆ ಇನ್ನೋರ್ವ ಹುಡುಬಡಿ ಆಟಗಾರ ರಹಮಾನ್ ರವರ ಆಟಗಳು ಕೂಡ ಕಾಣಸಿಗ್ತಾ ಇದೆ. ರಹಮಾನ್ ಮೈದಾನ ಒಳಭಾಗಕ್ಕೆ ಆಗಮನಗೊಂಡಂತ ಆಟಗಾರ ಈ ರಹಮಾನ್. ಆದರೆ ಲೆಫ್ಟಿ ನವಾಜ್ ರವರ ಹುದ್ದರಿಗಳು ಕೂಡ ನೆಲಕ್ಕೆ ಉರುಳಿ ಬೀಳುವಂತ ಸಾಧ್ಯತೆ ಇದೆ. ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. 2 ಚೆಂಡು ಬಿಟ್ಟು ಕೊಟ್ಟದ್ದು 6 ಓಟ, 1 ಹುದ್ದರಿಗಳ ನಷ್ಟಕ್ಕೆ. 1 ಹುದ್ದರಿಗಳ ನಷ್ಟಕ್ಕೆ 3ನೇ ಬಾರಿ ಎಸೆಯಬೇಕಾಗಿದೆ. ಅಚ್ಚು ಬಂಗೇರಘಟ್ಟ ತೀರ್ಪುಗಾರನ್ನು ಬಿಟ್ಟುತ್ತಾ ಬಲಹಸ್ತ ರೀತಿಯಲ್ಲಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖ್ಯವಾಗಿ 3ನೇ ಎಸೆತ 3ನೇ ಬಾರಿಗೆ ರಹಮಾನ್ ರವರ ಕಡೆಗೆ ಸೊಗಸಾಗಿರತಕ್ಕಂಥ ಪ್ರಯತ್ನ ಈ ಬಾಧೆಯಲ್ಲಿ ವೈಡ್ ಡೆಲಿವರಿ ಆಗ್ತಾ ಇದೆ. ತಪ್ಪುಗಳ ಮೇಲೆ ತಪ್ಪುಗಳನ್ನು ಅಚ್ಚು ಬಂಗೇರಘಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ. ದಾಂಡುಗಾರಿಕೆಯಲ್ಲಿ KFC ಕಿಲ್ಲೂರು ಪರವಾಗಿ ರಹಮಾನ್ ರವರಾದರೆ ದಾಳಿಗಾರಿಕೆಯಲ್ಲಿ ಅಚ್ಚು. ಮೊದಲನೇ ಬಾರಿ ಸೊಗಸಾಗಿರತಕ್ಕಂಥ ಪ್ರಯತ್ನ ಇಲ್ಲಂತೂ ಆ ಚೆಂಡು ನೇರವಾಗಿ ವೈಟ್ 1+1 ಕೂಡ ಕಾಣಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾಟಕ್ಕೆ ಅತಿಥಿ ಅಭ್ಯಾಗತರಲ್ಲಿ ಹೊರವರು ಶ್ರೀನಿಧಿ ಸೌಂಡ್ ಲೈಟ್ಸ್ ದಿಡುಪೆ, ಅದೇ ರೀತಿಯಾಗಿ ರಾಜೇಂದ್ರ ಇವೆಂಟ್ಸ್ ದಿಡುಪೆ ಇವರು ಆಗಮಿಸಿದ್ದೀರಾ. ಆತ್ಮೀಯವಾಗಿ ಪಂದ್ಯಾಟಕ್ಕೆ ಸ್ವಾಗತಗಳು ಮತ್ತು ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಶ್ರೀನಿಧಿ ಸೌಂಡ್ ಲೈಟ್ಸ್ ದಿಡುಪೆ ಹಾಗೂ ರಾಜೇಂದ್ರ ಇವೆಂಟ್ಸ್ ದಿಡುಪೆ ಇವರು ವೇದಿಕೆ ಬಂದು ಸಹಕರಿಸಬೇಕು. ಆತ್ಮೀಯವಾಗಿ ಪಂದ್ಯಟಿಗೆ ಸ್ವಾಗತವನ್ನು ಬಯಸುವ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಗೆ ಕಣ್ಣಾಯಿಸಿದರೆ 10 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಬಾರಿ ಎಸೆಯಬೇಕಾಗಿದೆ ದಾಳಿಗಾರ ಅಚ್ಚು. ಸೊಗಸಾಗಿರತಕ್ಕಂಥ ದಾಳಿ ಇಲ್ಲಂತೂ 1 ಓಟಗಳು ಕೂಡ ಮಾತ್ರ ಜಮಾವಣೆಗೊಳ್ಳುತ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಂಡಿದೆ. 11 ಓಟಗಳು ಕೂಡ ಬಂದಾಗಿದೆ. ಅಚ್ಚು ಬಂಗೇರಘಟ್ಟ ಎದುರಾಳಿ ತಂಡಕ್ಕೆ ಕೊಡುಗೆಗಳ ಮುಖೇನವಾಗಿ ಹಲವಾರು ಅಂಕಗಳನ್ನು ಕೊಟ್ಟಾಗಿದೆ. ಖಂಡಿತವಾಗಿ ಕೂಡ ಇಲ್ಲಂತೂ ಲೆಗ್ ಬಾಯ್ಸ್ ಮುಖೇನವಾಗಿ 1 ಓಡಾಟಗಳೊಂದಿಗೆ ಸಂಪೂರ್ಣ ಹಿಡಿತದಲ್ಲಿ 12 ಕಾಣ ಸಿಗ್ತಾ ಇದೆ. ಅಂತಿಮ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ರಹಮಾನ್ ರವರ ಕಡೆಗೆ ಸೊಗಸಾಗಿರತಕ್ಕಂಥ ಪ್ರಯತ್ನ. ಇಲ್ಲಿ ಗೂಟ ಪಾಲಕ ಮತ್ತು ದಾಳಿಗಾರ ಮಾಡಿರತಕ್ಕಂಥ ತಪ್ಪುಗಳು ಕೂಡ ಬಹಳಷ್ಟು ಇದೆ. 13 ಜಮಾವಣೆಗೊಳ್ಳುತ್ತಾ ಇದೆ. ಓವರ್ ಸಂಖ್ಯೆ 1 ಮುಕ್ತಾಯದ ಬಳಿಕ 6 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 6 ಚೆಂಡು ಇನ್ನೂ ಕೂಡ ಈ ಮೈದಾನದಲ್ಲಿ ಬಾಕಿ ಇದೆ. ಜೈಯನ್ ಬ್ರದರ್ಸ್ ತಂಡಕ್ಕಾಗಿ ಯಾವ ದಾಳಿಗಾರ ಮುಂದುವರಿಸಬೇಕಾಗಿದೆ ನೋಡಬೇಕಾಗಿದೆ. ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ರಹಮಾನ್ ಅವರೇ, ನಾನ್ ಸ್ಟ್ರೈಕರ್ ಪರವಾಗಿ ಫಾರೂಕ್ ಬಿಯಾ. ಇರುವ ದಾಂಡುಗಾರರು ಅಪಾಯಕಾರಿ ಆಟಗಾರರು. ಕಾರಣ ಸಿಕ್ಸರ್ ಹೊಡೆಯಲು ಬಹಳಷ್ಟು ಸಾಮರ್ಥ್ಯ ಹೊಂದಿರತಕ್ಕಂಥ ಆಟಗಾರರು. ನಾನ್ ಸ್ಟ್ರೈಕರ್ ಪರವಾಗಿ ನೋಡುವುದಾದರೆ ಈ ಫಾರೂಕ್ ಎನ್ನತಕ್ಕಂಥ ದಾಂಡುಗಾರ ಖಂಡಿತವಾಗಿ ಬಲಾಢ್ಯ ದಾಂಡುಗಾರ ಕೂಡ ಹೌದು. ದೊಡ್ಡ ಕಳೆದ ಪಂದ್ಯದಲ್ಲಿ 2 ಸಿಕ್ಸರ್ ಬಾಲಿಸತಕ್ಕಂಥ ಅದ್ಭುತ ರೀತಿಯ ಆಟಗಾರ. ತಿಳಿಸಿದ್ದೆ ಇಲ್ಲಂತೂ ಇಲ್ಲಿ ರಹಮಾನ್ ನೇರವಾಗಿ ಪ್ರೆವಿಲಿಯಂ ಕಡೆಗೆ ದಾಪುಗಾಲನ್ನು ಇಡುವಂತಹ ವೇಳೆಗಳು ಕೂಡ ಸಣ್ಣ ಹೆಜ್ಜೆಗಳ ಮುಖೇನವಾಗಿ ರಹಮಾನ್ ರವರ ಆಟಕ್ಕೆ ಅಂತ್ಯ ಕಾಣ ಸಿಗ್ತಾ ಇತ್ತು. ದಂಡಿಸಿದ್ರು ನೋಡಿ. ಆದರೆ ಕೆಲವಾರು ಗಾಳಿಯಲ್ಲಿ ಇನ್ನೇನು ಮಾರೇಕೆ ಹೊರಭಾಗಕ್ಕೆ ಚೆಂಡು ಚಲಾವಣೆ ಗೊಳ್ಳಾಯಿತು ಎನ್ನುವಂತ ವೇಳೆಯಲ್ಲಿ ಕ್ಷೇತ್ರ ಪಾಲಕ ಚೆಂಡನ್ನು ಕ್ಯಾಚ್ ಹಿಡಿದು
ಇಲ್ಲಿ ರಹಮಾನ್ ರವರ ಆಟಕ್ಕೆ ಅಂತ್ಯ ಕಾಣ ಸಿಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ತೋರ್ಪಡೆ ಆಗ್ತಾ ಇದೆ 2 ಹುದ್ದಾರಿಗಳ ನಷ್ಟಕ್ಕೆ. 2 ಬಲಿಷ್ಠ ಹುದ್ದಾರಿಗಳೇ ಮೈದಾನದ ಹೊರಭಾಗದಲ್ಲಿ ವೀಕ್ಷಕನತ್ತ ಮುಖವನ್ನು ಮಾಡುವುದಾದರೆ ದಾಂಡುಗಾರಿಕಾ ಸ್ಟ್ರೈಕರ್ ಪರವಾಗಿ ಜರ್ಸಿ ನಂಬರ್ 1 ಮುಜೀಬ್ ರವರ ಆಗಮನವಾಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ನಿಭಾಯಿಸತಕ್ಕಂಥ ಅದ್ಭುತ ರೀತಿಯ ದಾಳಿಗಾರ ಫಾರೂಕ್ ಮುಜೀಬ್ ಸೊಗಸಾಗಿ ಸುಂದರತೆ ದಾಳಿ. ಚೆಂಡು ಇಲ್ಲಂತೂ ಇಲ್ಲಿ ತನ್ನ ಬದ್ದಲಿಕೆಯಿಂದ ಬಿಟ್ಟ ಬಾಣ ಎದುರಾಳಿ ಹೆದೆಸೀಲುವಂತೆ ಸತತವಾಗಿ ಕೂಡ 2 ಹುದ್ದಾರಿಗಳನ್ನು ಒಪ್ಪಿಸ್ತಾ ಇದೆ. ಇಲ್ಲಿ KFC ಕಿಲ್ಲೂರು ತಂಡ 2 ಹುದ್ದಾರಿಗಳನ್ನು ಒಪ್ಪಿಸುತ್ತಾ ಇಲ್ಲಿ ನೇರವಾಗಿ ಇನ್ನೋರ್ವ ಇವರ ಆಟಕ್ಕೆ ಅಂತ್ಯವನ್ನು ಕಾಣುವಂತ ವೇಳೆಯಲ್ಲಿ ಜರ್ಸಿ ನಂಬರ್ 7 ಜಾಬೀರ್ ಅವರ ಆಗಮನಗೊಳ್ಳುತ್ತಾ ಇದೆ. ಜಾಬೀರ್ ನೋಡಬೇಕಾಗಿದೆ ದಾಳಿಗಾರಿಕೆಯಲ್ಲಿ ಫಾರೂಕ್ ಟು ಜಾಬೀರ್ ಅವರಿಗೆ ದಾಳಿಗಾರಿಕೆಯಲ್ಲಿ ಸುಂದರತೆ ದಾಳಿ, ಅದ್ಭುತ ರೀತಿಯ ದಾಳಿ. ಇಲ್ಲಂತೂ ಇಲ್ಲಿ ಇಲ್ಲಿ ಹುದ್ದಾರಿಗಳ ಮಧ್ಯೆ ಒಂಟಿ ಓಡಾಟದೊಂದಿಗೆ 3 ಚೆಂಡುಗಳ ಮುಕ್ತಾಯವಾಗಿದೆ. 3 ಚೆಂಡುಗಳ ಮುಖ್ಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 14 ತೋರ್ಪಡೆಯನ್ನು ಕೊಡ್ತಾ ಇದೆ. 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಫಾರೂಕ್ ನೇರವಾಗಿ ಫಾರೂಕ್ ರವರಿಗೆ ಕಡೆಗೆ ಫಾರೂಕ್ ಸೊಗಸಾಗಿರತಕ್ಕಂಥ ಪ್ರಯತ್ನ. ಈತನ್ ಮಾದೆಯಲ್ಲಿ ಇಲ್ಲಂತೂ ಅವಕಾಶಗಳು ದಾಳಿಗಾರಿಕಾ ತಂಡಕ್ಕೆ ಆ ಸ್ಟಂಪ್ ಔಟ್ ಬಹಳಷ್ಟು ಸೊಗಸಾಗಿ ಕಾಣ ಸಿಗ್ತಾ ಇತ್ತು. ಫಾರೂಕ್ ತಂಡದ ಆಧಾರ ಸ್ತಂಭನಾಗಿ ತಂಡದ ಕ್ಯಾಪ್ಟನ್ ನಾಯಕ ಮೈದಾನದ ಹೊರಭಾಗದಲ್ಲಿ ಚೆಂಡು ಚಲಾವಣೆಗೊಳ್ಳುವಂತ ವೇಳೆಯಲ್ಲಿ ವೈಡ್ಗೆ ಸ್ಟಂಪ್ ಔಟ್ ಮುಖೇನವಾಗಿ ಇಲ್ಲಿ ಅಂತೂ ಫಾರೂಕ್ ರವರ ಹುದ್ದಾರಿ ಕೂಡ ನೆಲಕ್ಕೆ ಉರುಳಿ ಬೀಳುವಂತ ಸಾಧ್ಯತೆಗಳು ಇಲ್ಲಿ ಕಾಣ ಸಿಗ್ತಾ ಇದೆ. ಇವರ ತೆರವಾದ ಸ್ಥಾನಕ್ಕೆ ಇನ್ನೋರು ಆಟಗಾರ ಆರೀಫ್ ರವರನ್ನು ಕಾಣ ಸಿಗ್ತಾ ಇದೆ. ತಟ್ಟಿ ಮುಟ್ಟಿ ಆಟ, ಇಲ್ಲಿ ರಕ್ಷಣಾತ್ಮಕ ಶೈಲಿ ಹೊಡೆದ ಒಂಟಿ ಓಟಗಳಿಗೆ ಮಾತ್ರ ಪ್ರಯತ್ನವನ್ನು ಬಿಟ್ಟುಕೊಡುವಂತ ವೇಳೆಯಲ್ಲಿ ಅಂತೂ ಇಲ್ಲಿ ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು ಫಾರೂಕ್ ಹೊಸ ದಾಂಡುಗಾರನ ಕಡೆಗೆ ಸೊಗಸಾಗಿರತಕ್ಕಂಥ ಚೆಂಡು. ಇಲ್ಲಂತೂ ಹುದ್ದಾರಿಗಳ ಮಧ್ಯೆ ಓಡಾಟದೊಂದಿಗೆ ಕ್ಷೇತ್ರ ಪಾಲಕ ಮಾಡಿರತಕ್ಕಂಥ ತಾಪು ಇಲ್ಲಿ ಕಾಣ ಸಿಗ್ತಾ ಇದೆ. ರನ್ಔಟ್ಗೆ ಬಹಳಷ್ಟು ಅವಕಾಶವಿತ್ತು, ಆದರೆ ಇಲ್ಲಂತೂ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 17 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. 17 ಜಮಾವಣೆಗೊಂಡಿದೆ ಖಾತೆಯಲ್ಲಿ. 17 ಹುದ್ದಾರಿ. ಅಂತಿಮ 1 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಸೊಗಸಾಗಿರ್ತಕ್ಕಂಥ ಚೆಂಡು ಇಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಒಂಟಿ ಓಟಗಳೊಂದಿಗೆ ಅವಳಿ ಓಟಕ್ಕೆ ಕೃಪೆಯನ್ನು ನೀಡಿದ್ದು, ಅವಳಿ ಓಟಗಳು ಕೂಡ ಸಂಪೂರ್ಣವಾಗಿ ಹಿಡಿತದೊಂದಿಗೆ ಸಾಧಿಸಿಕೊಂಡು ಈದಾರೊಂದಿಗೆ ಪ್ರಥಮ ಇನ್ನಿಂಗ್ಸ್ಗಳು ಕೂಡ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ನಾಂದಿ ಆಡುವ ಮುಖೇನವಾಗಿ 12 ಚೆಂಡುಗಳ ಮುಂದೆ ಬಿಟ್ಟುಕೊಟ್ಟದು 19 ಓಟ 20 ಓಟದ ವಿಜಯದ ಗೋಲಿದೆ. ಪಂದ್ಯಕೂಟದ ವೀಕ್ಷಣೆ ಇರತಕ್ಕಂತ NM ಯಾಕೂಬ್ ತಾವೆಲ್ಲರೂ ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸ್ವಾಗತಿಸಬೇಕು. ತಾವು ಪಂದ್ಯವನ್ನು ವೀಕ್ಷಿಸಿದ್ದೀರಾ, ತಮಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಾವು ಎಲ್ಲರೂ ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸ್ವಾಗತಿಸಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ಟಾಪರ್ ಪಂದ್ಯ, ಸೆಮಿಫೈನಲ್ ಪಂದ್ಯ. ಟೀಮ್ AB ಗ್ರೂಪ್ಸ್ ಕಾಜೂರು ರಾಕ್ಸ್ಟಾರ್ ಲೈಲಾ ತರದ ಕಪ್ತಾನ್ ಆದಷ್ಟು ಬೇಗ ಕರೆಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರಾಕ್ಸ್ಟಾರ್ ಲೈಲಾ ಹಾಗೂ AB ಗ್ರೂಪ್ಸ್ ಕಾಜೂರು ಬನ್ನಿ. NM ಯಾಕುಬಾಕ ತಾವು ಎಲ್ಲಿದ್ರು ಕೂಡ ನಮ್ಮ ಭವ್ಯ ವೇದಿಕೆ ಬಂದು ಸ್ವಾಗತಿಸಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕಾಜೂರಿನ ನೇರ ಪ್ರಸಾರ ಕೂಡ ನೋಡಬಹುದು. ಅಭಿಮತ ನೇರ ಪ್ರಸಾರದಲ್ಲಿ ಅದ್ಭುತವಾದಂತ ವ್ಯೂ ಕೂಡ ಕಾಣ ಸಿಗ್ತಾ ಇದೆ. ನಮ್ಮೊಂದು ಊರು ಬಹಳಷ್ಟು ಸೊಬಗಿನ ಊರು. ಆ ಊರಿನಲ್ಲಿ ನೋಡ್ತಿರ್ತ ಸಮಯದಲ್ಲಿ ಚಂದ್ರನ ಸೂರ್ಯನ ಚನ ಮಾತ್ರ ಇರ್ತಕ್ಕಂಥ ಸಮಯದಲ್ಲಿ ಹನ್ನೆರಡು ಚೆಂಡುಗಳ ಮುಂದೆ 20 ಅವಶ್ಯಕತೆ ಕೂಡ. ಅಚ್ಚುನವರ ಆದಷ್ಟು ಬೇಗ ತೇವು
ಎಸ್ ಮುಂದಿನ ಪಂದ್ಯಾಕೂಟ ಎಲ್ಲವೂ ಕೂಡ ಒಂದೊಂದು ಓವರ್ಗೆ ಸೀಮಿತವಾಗಿದೆ. ತಮಗೆ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ, ಒಂದೊಂದು ಓವರ್, ಕೇವಲ ಒಂದೊಂದು ಓವರ್ ಮಾತ್ರವಾಗಿದೆ ಕಳೆದ ಪಂದ್ಯ. ಎಲ್ಲ ಪಂದ್ಯಾಕೂಟ ಸೆಮಿಫೈನಲ್ ಟು ಫೈನಲ್ ಪಂದ್ಯಾಕೂಟ ಎಲ್ಲ ಕೇವಲ ಒಂದೊಂದು ಪಂದ್ಯಾಕೂಟ ಮಾತ್ರ. ಅಶ್ವಕ್ನವರೊಂದು ಸೈಡ್ ಬಣ್ಣಿಯಲ್ಲಿ ದಾಳಿಗಾರಿಕೆಯಲ್ಲಿ ಕೈ ಎತ್ತಿಕೊಂಡಾಗಿದೆ. ಫಾರೂಕ್ ದಾಳಿಗಾರಿಕೆಯಲ್ಲಿ ಅಚ್ಚು ಬಗ್ಗೆ ಪ್ರಥಮ ಚೆಂಡು ದೊಡ್ಡ ಹೊಡೆತಾ ಆದರೆ ಇಲ್ಲಿ ನವರ ಕೈ ಬೊಗಸೆ ಆಗ್ತಾ ಇದೆ. ಶಬ್ದ ತಂಟುಗಳು ಎಲ್ಲವೂ ಇಲ್ಲಿ ಹೊರಬೀಳ್ತಾ ಇದೆ. ಅಚ್ಚು ಬಂಗೇರಗಟ್ಟೆ ಎನ್ನತಕ್ಕಂಥ ಆಟಗಾರ ಇಲ್ಲಿ ಹೊರಬೀಳ್ತಾ ಇದೆ. ಇಲ್ಲೇ ಎನ್ನತಕ್ಕಂಥ ಆಟಗಾರ ನೇರವಾಗಿ ಪೆವಿಲಿಯನ್ ಕಡಸಾಗ್ತಾ ಇದೆ. ವಾಟ್ ಅ ಮ್ಯಾಚ್! ಎಲ್ಲಿದ್ದ ಪಂದ್ಯಾಕೂಟ ಎಲ್ಲಿದ್ದ ಬರ್ತಾ ಇದೆ. ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಎನ್ನತಕ್ಕಂಥ ಪ್ರಶ್ನೆಗಳ ಸಮಯದಲ್ಲಿ ಅತ್ತೆಯ ಕಾಲ ಮುಕ್ತಾಯಗೊಂಡಾಗಿದೆ, ಸೊಸೆಯ ಕಾಲ ಆಗಮನವಾಗ್ತಾ ಇದೆ. ಖಂಡಿತವಾಗಿಯೂ ನೋಡಲೇಬೇಕಾಗಿರತಕ್ಕಂಥ ಪಂದ್ಯಾವಳಿ ಕೂಡ ಹೌದು. 11 ಚೆಂಡುಗಳ ಮುಂದೆ 20 ಬೇಕಾಗಿದೆ. ಮುಸ್ತಫನವರು ಆದಷ್ಟು ಬನ್ನಿ. ಮುಸ್ತಫನವರು ತಾವೆಲ್ಲರೂ ಕೂಡ ನಮ್ಮ ಮೈಕ್ ಪಾಯಿಂಟ್ ಹತ್ರ ಬರುವ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಸ್ತಫಾ ನಮ್ಮ ಮುಖ್ಯ ಅತಿಥಿಗಳಾಗಿರತಕ್ಕಂಥ NM ಯಾಕೂಬ್ನವರಿಗೆ ನಿಜಾಮ್ನವರು ಒಂದು ಚುರುಸ್ಮಾನಿಕೆಯನ್ನು ಕೊಟ್ಟು ಸಹಕರಿಸಬೇಕು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಫಾರೂಕ್ ಇಸ್ ದ ಮ್ಯಾನ್. ಫಾರೂಕ್ ಟು ಫಾರೂಕ್. ವಾಟ್ ಅ ಮ್ಯಾಚ್! ಎಳ್ಳಿದ್ದ ಪಂದ್ಯಾಕೂಟವನ್ನು ಎಲ್ಲಿಗೆ ಪ್ರಾಪ್ತ ಇದೆ. ಖಂಡಿತವಾಗಿಯೂ ಆಟಗಾರರ ಮಧ್ಯಗಳ ಹೋರಾಟದೊಂದಿಗೆ ಸ್ಪಷ್ಟತೆ ಆಗ್ತಾ ಇದೆ. Y+1 ಎನ್ನುವ ನಿಶಾನೆವಾಗ್ತಾ ಇದೆ. थोड़ा बड़ा ಇಲ್ಲಿ ಅದು ಸ್ಪಷ್ಟತೆಯ ಕ್ಷೇತ್ರಲಕ್ಷದ ನವಾಸ್ ಯು ಬ್ಯೂಟಿ. ಇಲ್ಲಿ ವಿಸಿಗಳ ಶಬ್ದ, ವಿಸಿಲುಗಳ ಶಬ್ದ, ಕಟ್ಟಿ ಮುಟ್ಟಿಗಳ ಶಬ್ದ, ಕ್ಲಾಪಿನ ಶಬ್ದ ಎಲ್ಲವೂ ಕೇಳಿ ಬರುತ್ತಾ ಇದೆ. ಎಚ್ಚರಗೊಳ್ಳುತ್ತಾ ಇದೆ ಯಾಕೆಂದ್ರೆ ಕ್ಯಾಪ್ಸಿಕ್ಯುಲರ್ ಆನ್ ದ ಫೈರ್. ಖಂಡಿತ ಇಲ್ಲಿ ಎಂದು ದಾಳಿಗಾರ ಎಲ್ಲರೂ ಎಚ್ಚರಗೊಳ್ಳಬೇಕಾಗಿದೆ. ಹೊರಟಿದ್ದ ಪಂದ್ಯಾಕೂಟದಲ್ಲಿ ಆ ಪಂದ್ಯಾಕೂಟದ ವೀಕ್ಷಣೆ ಮಾಡಿರತಕ್ಕಂಥ ಆಟಗಾರರನ್ನು ಸೊಬಗನ್ನು ನೀಡಿರತಕ್ಕಂಥ ಪಂದ್ಯಾವಳಿಯಲ್ಲಿ ಒಂದೊಂದು ಮಾತು ಹೇಳಬಲ್ಲ. ಪಂದ್ಯಾಕೂಟ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಕ್ಯಾಪ್ಸಿಕ್ಯುಲರ್ನವರೇ ಒಮ್ಮೊಮ್ಮೆ ತಾವು ಸಂತೋಷ ಪಡಬೇಡಿ. ತಾವೊಮ್ಮೆ ಕಳೆದ 2-3 ಪಂದ್ಯಾಕೂಟದಲ್ಲಿ ತಾನು ವೀಕ್ಷಿಸಿ ಮಾಡಿದ ಸಮಯದಲ್ಲಿ ಒಂದೊಮ್ಮೆ ನೆನಪಿಸಿಕೊಳ್ಳಿ. ಏಕೆಂದರೆ ಕಳೆದ 2 ಪಂದ್ಯಾಕೂಟದಲ್ಲಿ ತಾವು ಇದೇ ಶೈಲಿಯಲ್ಲಿ ವಿಸಿಲ್ ಅನ್ನು ಹಾಕಿ ಪಂದ್ಯದ ಸೋಲಿಗೆ ನಿಭಾಯಿಸಿದ್ದು. ಆದರೆ ಪಂದ್ಯ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. GN ಬ್ರದರ್ಸ್ ಕಡೆಗೆ ಒಂದು ಕಡೆಯಲ್ಲಿ ಚೆನ್ನ ಮಾತ್ರದಲ್ಲಿ ಪಂದ್ಯಾವಳಿಯನ್ನು ಮುಂದುವರಿಸಿ ನೋಡಲೇಬೇಕಾಗಿದೆ. ಯಾಕೆಂದರೆ ಅಂಡರ್ ಆರ್ಮ್ ಜಗತ್ತಿನಲ್ಲಿ ಎಷ್ಟೋ ಬಾರಿ ನಿಲ್ಲಿಸಿರತಕ್ಕಂತ, ದಂಡಿಸಿರತಕ್ಕಂತ ಅನುಭವ ಎಲ್ಲವೂ ಕೂಡ ಇದೆ. ಇತಿಹಾಸಗಳನ್ನು ಮೆರೆಯಬಹುದು. ಖಂಡಿತ ಇತಿಹಾಸವನ್ನು ನಿಲ್ಲಿಸಬಹುದು ಎನ್ನುವ ಶ್ರೇಷ್ಠ ಗುರುಂದಿಗೆ Y+1 ಖಾತೆಯಲ್ಲಿ 5 ಕಾರಣ ಸಿಗ್ತಾ ಇದೆ. 5 ಆನ್ ದ ಸ್ಕೋರ್ ಬೋರ್ಡ್. ಫ್ಯಾಂಟಾಸ್ಟಿಕ್ ಮ್ಯಾಚ್, ಬ್ರಿಲಿಯಂಟ್ ಮ್ಯಾಚ್. ಖಂಡಿತ ಇನ್ನುಳಿದಂತ ಚೆಂಡುಗಳ ಮುಂದೆ 15 ಬೇಕಾಗಿದೆ. 2 ಚೆಂಡು ಮುಕ್ತಾಯಗೊಂಡಿದೆ. 3ನೇ ಬಾರಿ ದೊಡ್ಡ ಬಡತಕ ಪ್ರಯತ್ನ ಅದ್ಭುತವಾಗಿರತಕ್ಕಂಥ ತನ್ನಣಿಯೊಂದಿಗೆ ಸ್ಪಷ್ಟತೆಯ ಕ್ಷೇತ್ರರಕ್ಷಣೆ 5 ನವರ ಬಗ್ಗೆ ದೋಸೆಯಲ್ಲಿ ಸೇರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 6 ಖಾತೆಯಲ್ಲಿ ಮಗದೊಮ್ಮೆ ಸಾಜಿದ್ ಶ್ರೇಷ್ಠ ಮಟ್ಟದ ಕ್ಷೇತ್ರರಕ್ಷಣೆಯೊಂದಿಗೆ ಹುಟ್ಟಪಾಲಕ ಯಾವುದು ಕೂಡ ಸಿಗುತ್ತಾ ಇಲ್ಲ. ವಾಯ್ ಡೆಲಿವರಿ. ಅಡ್ಡ ಚೆಂಡು ನಿಶಾನೆಯಾಗ್ತಾ ಇದೆ. ವೈಡ್ ನಿಶಾನೆಯಾಗ್ತಾ ಇದೆ. ಮೂರು ಚೆಂಡು ಮುಕ್ತಾಯಗೊಂಡಾಗಿದೆ. ಖಾತೆಯಲ್ಲಿ 7 ಕಾರಣ ಸಿಗ್ತಾ ಇದೆ. 7 ಆನ್ ದ ಸ್ಕೋರ್ ಬೋರ್ಡ್.
ವೈಟ್ ಡೆಲಿವರಿ ಅಡ್ಡ ಚೆಂಡು ಮತ್ತುಗಳ ಹುಡುಗಾಗ್ತಾ ಇದೆ. ಸುಂದರತೆಯ ದಾಳಿ, ಸ್ಪಷ್ಟತೆ, ಹೊಡೆತಗಳು, ಕ್ಷೇತ್ರ ರಕ್ಷಣೆಯೊಂದಿಗೆ ಯಾವುದು ಕೂಡ ಕಾಣಸಿಗ್ತಾ ಇಲ್ಲ. ಒಂಟಿಗಳಿಗೆ ಆಗ್ತಾ ಇದೆ. ಖಾತೆಯಲ್ಲಿ 9 ಕಾಣಸಿಗ್ತಾ ಇದೆ. 4 ಚೆಂಡು ಮುಕ್ತಾಯ. 8 ಚೆಂಡುಗಳ ಮುಂದೆ ಬೇಕಾಗಿದೆ. 11ರ ಅವಶ್ಯಕತೆ. ಸುಂದರತೆಯ ದಾಳಿ, ಸ್ಪಷ್ಟತೆಯ ದಾಳಿ, ಯಾವುದು ಕೂಡ ಸೋಗ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಖಾತೆಯಲ್ಲಿ 10 ಕಾಣಸಿಗ್ತಾ ಇದೆ. ಅಶ್ವಥ್ ದಾಂಡ್ಗಾರಿಕೆಯಲ್ಲಿ ಓವರ್ ಮುಕ್ತಾಯ. 6 ಚೆಂಡುಗಳ ಮುಂದೆ 9 ಬೇಕಾಗಿದೆ. ರೋಚಕ ಸ್ಥಿತಿಯಲ್ಲಿದೆ ಪಂದ್ಯ. 6 ಚೆಂಡು ಬೇಕಾಗಿದೆ. 9ರ ಅವಶ್ಯಕತೆ. ಒಡ ಮ್ಯಾಚ್. ಖಂಡಿತ ಪಂದ್ಯ ಕೂಡ ನೋಡಲು ಬೇಕಾಗಿದೆ. 6 ಚೆಂಡುಗಳ ಮುಂದೆ 9ರ ಅವಶ್ಯಕತೆ. 6 to go, 9 to get. ನವಾಜ್ ಕೈ ಎತ್ತಿಕೊಂಡಾಗಿದೆ. ನವಾಜ್ ಬೆಲಾಲ್ ಕಳೆದ ಪಂದ್ಯಾಕೂಟದಲ್ಲಿ ಟೈ ಅನ್ನು ಮಾಡಿಸಿರತಕ್ಕಂಥ ಆಟಗಾರ, ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಗೆ ಬಾಜಿನಾಗಿರತಕ್ಕಂಥ ಆಟಗಾರ ಕೂಡ ಹೌದು. 6 ಚೆಂಡು 9ರ ಅವಶ್ಯಕತೆ. ಪಂದ್ಯಾಕೂಟ ರೋಚಕವಾಗಿದೆ. ಕಾದು ನೋಡೋಣ. ಒಂದು ಕಡೆಯಲ್ಲಿ ನವಾಜ್ ಬೆಲಾಲ್ ತಾಲೂಕಿನ ಅತ್ಯಂತ ಪ್ರಮುಖ ದಾಳಿಗಾರ, ಇನ್ನೊಂದು ಕಡೆಯಲ್ಲಿ ಅಶ್ವಥ್ ಕಾಚೂರ್. ಪ್ರಥಮ ಬಾರಿಗೆ ರೈಟ್ ಆಫ್ ಓವರ್ ದ ವಿಕೆಟ್ ದಾಟುತ್ತಾರೆ. ಫುಲ್ ಟಾಸ್ ಡೆಲಿವರಿ ಇಲ್ಲಿ ಅಂತೂ ಮುಜೀಬ್ನವರ ಕೈ ಬಗಸೆಯಾಗ್ತಾ ಇದೆ. ಚೆಂಡುಗಳ ಗದ್ದಿಗಳಲ್ಲಿ ಸಮಬಲಗೊಳ್ಳುತ್ತ ಸಮಯದಲ್ಲಿ ಇಲ್ಲಿ ಅಂತೂ ನೇರವಾಗಿ ಅಶ್ವಥ್ ಎನ್ನತಕ್ಕಂಥ ದಾಂಡಿಗನನ್ನು ನಿರ್ಗಮನವಾಗ್ತಾ ಇದೆ. ಖಂಡಿತ 5 ಚೆಂಡು ಬಾಕಿ ಇದೆ. 9ರ ಅವಶ್ಯಕತೆ ಕೂಡ ಇದೆ. 5 to go, 9 to get. ಅನ್ನಸ್ನವರು ಆದಷ್ಟು ಬೇಗ ಮುಂದುವರಿಸಿ. ಅನಸ್ 5 ಚೆಂಡು ಬಾಕಿ ಇದೆ. 9ರ ಅವಶ್ಯಕತೆ. 5 to go, 9 to get. ಸೊಗಸಾದ ದಾಳಿ. What a catch! The catch of the day, catch of the tournament. Absolutely, this was the brilliant. I want to see the replay. This was brilliantly taken the catch of the beginning of Nawaz. ಅದ್ಭುತವಾಗಿರತಕ್ಕಂಥ ಕ್ಯಾಚ್ ಔಟ್ ಮುಖ್ಯನ ಇಲ್ಲಿ ಅಂತೂ ನಿರ್ಗಮನವಾಗ್ತಾ ಇದೆ. ಖಂಡಿತವಾಗಿಯೂ ನವಾಜ್ನವರ ಶೈಲಿ ಬಿಟ್ಟಂತ ಶೈಲಿ ಒಂದು ದಾಳಿಗಾರಿಕೆಯಲ್ಲಿ ದಂಡಿಸಿರತಕ್ಕಂಥ ಶೈಲಿಯೊಂದಿಗೆ ಆ ದಾಂಡ್ಗಾರ ಅದ್ಭುತವಾಗಿರತಕ್ಕಂಥ ದಾಂಡ್ಗಾರ ಇಲ್ಲಿ ನಿರ್ಗಮನ ಸಮಯದಲ್ಲಿ ಇಲ್ಲಿ ಅಂತೂ ಸಾದಿಕ್ನವರ ಆಗಮನವಾಗ್ತಾ ಇದೆ. ಸಾದಿಕ್ ಆನ್ ಟು ದ ಮ್ಯಾನ್. What a fantastic catch. The replying we see that fantastic catch from that Nawaz. ಸೊಗಸಾದ ದಂಡನೆ, ಸೊಗಸಾಗಿರತಕ್ಕಂಥ ದಂಡನೆಯೊಂದಿಗೆ ಸ್ಪಷ್ಟತೆ, ಹೋಟಗಳೊಂದಿಗೆ ಎಂತ ಚುರುಕಿನ ಹೋರಾಟ, ಚುರುಕಿನ ಕ್ಷೇತ್ರಪಾಲಕ ಫಾರೂಕ್ ಕಿಲ್ಲೂರು. ಹಲವಾರು ವರ್ಷಗಳಿಂದ ತನ್ನ ಕ್ಷೇತ್ರ ರಕ್ಷಣಾ ಪಾಲೆಯಲ್ಲಿ ಪ್ರಶಸ್ತಿಯನ್ನು ಪಡೆಯಿರತಕ್ಕಂಥ ಕ್ರೀಡಾಪಟು ಕೂಡ ಹೌದು ಫಾರೂಕ್ ಕಿಲ್ಲೂರು. 3 ಚೆಂಡು ಬಾಕಿ ಇದೆ. 3ರ ಮುಂದೆ 8 ಬೇಕಾಗಿದೆ. ಪಂದ್ಯಾವಟ ಇನ್ನು ಕೂಡ ರೋಚಕ ಸ್ಥಿತಿಯಲ್ಲಿದೆ. 3 to go, 8 to get from the reminds for the Nawaz. ದೊಡ್ಡ ಹೊಡೆತ ಲೋಂಗ ತುದಿಯಲ್ಲಿ ಚೆಂಡು ಸೀಮಾರೇಖೆ ಗಡಿಯನ್ನು ದಾಟಿದ ಸಮಯದಲ್ಲಿ ಸ್ಪಷ್ಟತೆ ಹೋರಾಟದೊಂದಿಗೆ 7 ರನ್ ಕೂಡ ಚುರುಕಿನ ಹೋರಾಡ್ತಾ ಇದೆ. ಖಂಡಿತವಾಗಿ ಇಲ್ಲಿ ಅಂತೂ 2 ಚೆಂಡು ಬಾಕಿ ಇದೆ. 6ರ ಅವಶ್ಯಕತೆ ಕೂಡ ಇದೆ. 2 to go, 6 to bat. The Farooq is the big man of underarm. 2 ಚೆಂಡು ಬಾಕಿ ಇದೆ. 6ರ ಅವಶ್ಯಕತೆ. ಕೂತ ಜಾಗದಿಂದ ನಿಂತ ಜಾಗದಿಂದ ತೆರಳಬೇಡಿ. ಈ ಪಂದ್ಯಾಕೂಟ ಇಷ್ಟೊಂದು ರೋಚಕ ಸ್ಥಿತಿಯಲ್ಲಿ ಇರತಕ್ಕಂಥ ಪಂದ್ಯಾವಳಿಯಲ್ಲಿ ತಾವಿದ್ದೀರಾ? ಕಾದು ನೋಡೋಣ. ಎಷ್ಟರ ಮಟ್ಟಿಗೆ ದೊಡ್ಡ ಹೊಡೆತಗಳು ನಿಶಾನೆಯಾಗಬಹುದು. ಇಲ್ಲಿ ದೊಡ್ಡ ಹೊಡೆತ ಉಳ್ಳ ಸಮಯದಲ್ಲಿ ಕ್ಷೇತ್ರ ಪಾಲಕ ಕೇವಲ ಇಲ್ಲಿ ಅಂತೂ
ದಿಸ್ ಇಸ್ ದ ಡಿಸಿಷನ್ ಪೆಂಡಿಂಗ್. ಒಂದು ಗಳಿಕೆ ಆಗ್ತಾ ಇದೆ, ಒಂದರ ಮುಂದೆ 5 ಬೇಕಾಗಿದೆ. ಒನ್ಸ್ ಗೋ 5 ಟಿಕೆಟ್ಸ್. ಒಂದು ಚೆಂಡು ಬೇಕಾಗಿದೆ, 5ರ ಅವಶ್ಯಕತೆ. ಪಂದ್ಯ ರೋಚಕವಾಗ್ತಾ ಇದೆ. ಲಾಂಗ್ ಆನ್ ತುಡಿ, ಲಾಂಗ್ ಆಫ್ ತುಡಿ ಎಲ್ಲವೂ ಸಿದ್ಧವಾಗಿರಬೇಕಾಗಿದೆ. ಕಾನೂನು ಒಂದು ಚೆಂಡುಗಳ ಮುಂದೆ 5 ಬೇಕಾಗಿದೆ. ರೋಚಕ ಪಂದ್ಯಾಕೂಟವಿದು. ಒಂದು ಚೆಂಡು 5 ಬೇಕಾಗಿದೆ. ಒಂದು ಷಡ್ಕ ಬಾರಿಸಿದಲ್ಲಿ 1,000 ನಗದು ಘೋಷಣೆವಿದೆ ಸಾರಣ ಅವರ ಕಡೆಯಿಂದ. ಒಂದು ಷಡ್ಕ 1,000 ಕಾದು ನೋಡೋಣ. ಒಂಟಿಗೋ 5 ಟಿಕೆಟ್ಸ್. ಇದರ ಬಾಸ್ ಇಲ್ಲಿ ಪಂದ್ಯದ ಜಯಶಾಲಿ ಆಗ್ತಾ ಇದೆ. KFC ಕಿಲ್ಲೂರು ತಂಡ ಮುಂದಿನ ಹಂತಕ್ಕೆ ತಲುಪ್ತಾ ಇದೆ. 2 ತಂಡಕ್ಕೂ ಅಭಿನಂದನೆಗಳು. ಎಸ್ ಬನ್ನಿ ರಾಕ್ ಸ್ಟಾರ್ ರಾಯಲ್ ಹಾಗೂ AB ಗ್ರೂಪ್ಸ್ ಕಾಜೂರು. AB ಗ್ರೂಪ್ಸ್ ಕಾಜೂರು ಹಾಗೂ ರಾಕ್ ಸ್ಟಾರ್ ಲೈಲಾ. Yes, sir. ಕ್ವಾಲಿಫೈಯರ್ ಎಲಿಮಿನೇಟರ್
ಕೊನೆಯ ಪಂದ್ಯಾಟ, ಇವತ್ತಿನ ಕೊನೆಯ ಪಂದ್ಯಾಟ ಈಗ ನಡೆಯಲಿದೆ. ಬಾಕಿದ ಎಲ್ಲ ಸುಬೈ ಗಲಾಟೆ ಬಂದ್ರೆ ಅವಳು ಚೆಲ್ಲಂಡಲ್ಲ. ಮುಸ್ತಫಾ ಮುಸ್ತಫಾ ಸ್ಪೆಕ್ಸ್ വെച്ചല്ല ಎಂದಿಗಿಲ್ಲ ಎಲ್ಲ ಓರ್ವರೆ ಕಲಿ आता आता ini
ಇದು ಕಲಿಕೆ ಹೆಂಗ್ ಕಲಿಕೆ ಆಗ್ತದೆ ಜಂಡು ಆರು ಮೇಲೆ ಜಂಡು ಆರು ಕಲಿಕೆ ಕಲಿಕೋದು ಜಂಡು ಟೀಮ್ ಓದ್ಕೊಂಡೆ ಮಾತ್ರ ಜಂಡು ಆರು ಕಲಿಕೆ ಬಾಕಿ ಟಾಸ್ ಬೇಡ ಅಂಜು ಮಿನಿಟ್ ಒಳ್ಳೆ ಅಮ್ಮಿ ಎಲ್ಲ ಟಾಸ್ ಎಸ್ ಒಂದು ಸೂಚನೆ ಹೊರಬೀಳ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ಮಾತ್ರ 2 ಓವರ್ ಆಡಲು ಸೀಮಿತ. ಮತ್ತೆ 3 ಪಂದ್ಯಾಕೂಟ ಎಲ್ಲವೂ ಟಾಸಿಗಾಗಿ ಆಗಿದೆ. ತಮಗೊಂದು ವಿನಂತಿ ಮಾಡ್ತಿದ್ದೇನೆ, ಈ ಓವರ್ ಪಂದ್ಯಾಕೂಟ ಮಾತ್ರ. ಈ ಪಂದ್ಯಾಕೂಟ ಇವತ್ತೇ ಮುಗಿದುಕೊಳ್ಳಬೇಕಾಗಿದೆ. ಸಮರ ಎಷ್ಟೋ ತಡವಾದ್ರೂ ಕೂಡ ಸಮಾರೋಪ ತಡೆಯಲಿದೆ. ಆದ್ರೂ ಕೂಡ ತಮ್ಮ ಈ ಶ್ರಮ ಪ್ರಥಮ ಪಂದ್ಯಾಕೂಟ ಕೇವಲ ಮಾತ್ರ 2 ಓವರ್ ಆಡಲು ಅವಕಾಶ. ಮುಂದಿನ ಪಂದ್ಯಾಕೂಟ ಎಲ್ಲ ನಾಣ್ಯಕ್ಷಮಿಗಾಗಿ ತಮ್ಮಲ್ಲಿ ಸಹಕರಿಸಬೇಕು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕ್ರೀಡಾರಂಗದಲ್ಲಿರ್ತಕ್ಕಂಥ ಆಟಗಾರರು ಹಾಗೂ ರಿವ್ಯೂ ಕೂಡ ಇಲ್ಲ, ಯಾವುದೇ ರಿವ್ಯೂ ಕೂಡ ಇಲ್ಲ. ಕ್ರೀಡಾರಂಗದಲ್ಲಿರ್ತಕ್ಕಂಥ ಆಟಗಾರರು ಒಂದೊಮ್ಮೆ ಅಲ್ಲಿ ಸಜ್ಜುಗೊಳಿಸಬೇಕಂತ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ತೀರ್ಪುಗಾರ ಮುಸ್ತಫನ ಬಾರೆ ಆದಷ್ಟು ಬೇಗ ಕಳಿಸಬೇಕು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕ್ಷೇತ್ರ ರಕ್ಷಣೆಯಲ್ಲಿ ರಾಕ್ ಸ್ಟಾರ್ ಲೈಲಾ ಆಯ್ದುಕೊಂಡಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಆದಷ್ಟು ಬೇಗ ಕಳಿಸಬೇಕು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಖಾಜೂರ್ ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಕ್ರಿಕೆಟ್ ಪಂದ್ಯಾಟವು ಬಹಳ ಅದ್ದೂರಿಯಾಗಿ ಈ ಕ್ರೀಡಾಂಗಣದಲ್ಲಿ ಸಾಗಿ ಬರ್ತಾ ಇದೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಶಾಹುಲ್ ಐಡಿಯಲ್ ನಾವರು ಇವರು ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಬಲಭಾಗದಲ್ಲಿ ಎಲ್ಲ ಆಟಗಾರರು, ವೇದಿಕೆಯ ಬಲಭಾಗದಲ್ಲಿ ಒಂದು ಕ್ಯಾಮೆರಾ ಇದೆ, ದಯವಿಟ್ಟು ಯಾರು ಕೂಡ ಅದಕ್ಕೆ ಅಡ್ಡವಾಗಿ ನಿಂತುಕೊಳ್ಬಾರದು. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಬಶೀರ್ ಕಳಸಾನ್ ಅವರು ಇವರು ಕೂಡ ನಮ್ಮ ಈ ಕ್ರೀಡಾ ಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ಶ್ರೀನಿಧಿ ಸೌಂಡ್ಸ್ ಬಿಡಪೆ ಇದರ ಮಾಲಕರಾದ ಶ್ರೀನಿಧಿ ಇವರು ವೇದಿಕೆಗೆ ಬಂದು ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ರಾಜೇಂದ್ರ ಬಿಡಪೆ ಇವರು ಕೂಡ ವೇದಿಕೆಗೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸೆಮಿಫೈನಲ್ ಕದನ, ಪ್ರಥಮ ಸೆಮಿಫೈನಲ್ ಕದನದಲ್ಲಿ ಒಂದು ಕಡೆಯಲ್ಲಿ ರಾಕ್ ಸ್ಟಾರ್ ಲಾಯಲ್ ವಿರುದ್ಧವಾಗಿ ನಡೀತಾ ಇದೆ ಟೀಮ್ ರೂಪ್ಸ್ ಕಾಜೂರು. 1+1 ಹೋಗಿನ ಅಂಕಾಂಶ ಪಟ್ಟಿಗೆಯಲ್ಲಿ ಕಾಣಿಸುತ್ತಾ ಇದೆ. ಸೌಕತ್ ಅಲಿ ಕಾಜೂರ್ 3 ಕಾಣಿಸುತ್ತಾ ಇದೆ. ಅದೇ ರೀತಿ ಮುಸ್ತಫಾ ಕಾಜೂರ್ ವ್ಯವಸ್ಥಾಪಕರು. ಇದು ಮೈಕ್ ಪಾಯಿಂಟ್ ಇರತಕ್ಕಂತ ಇದರಲ್ಲಿ ಇರತಕ್ಕಂತ ಆಟಗಾರರು ಒಂದು ಮುಗಿಸಬೇಕಾಗಿದೆ.
ಸೊಗಸಾಗಿರತಕ್ಕಂಥ ದಂಡನೆಯೊಂದಿಗೆ ಸ್ಪಷ್ಟತೆ ಹೋರಾಟದೊಂದಿಗೆ ಇಳ್ಳಿಯಂತೆ ಹುಂಡಿಗಳಿಗೆ ಆಗ್ತಾ ಇದೆ. 3 ಚೆಂಡು ಮುಕ್ತಾಯಗೊಂಡಾಗಿದೆ. 3ರ ಬಳಿಕದೊಂದಿಗೆ 5 ಗಳಿಕೆ ಆಗ್ತಾ ಇದೆ. ಕ್ಯಾಶ್ ಪಟ್ಟಿಯಲ್ಲಿ 1 ವಿಕೆಟ್ ಕೂಡ ನಷ್ಟಕವಿಲ್ಲ. ಜಲೀಲ್ ಬಾಬಾ ಮುಂದುವರಿಸಬೇಕಾಗಿದೆ. ಓಡಾಟ, ಆದರೆ ಇಲ್ಲಿ ಅಂತೂ ಸ್ಪಷ್ಟತೆಯ ಓಡಾಟಗಳು ಕಾಣಿಸುತ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಎರಡು ಚೆಂಡು ಬಾಕಿ. ಸೊಗಸಾಗಿರತಕ್ಕಂಥ ನಡೆಯೊಂದಿಗೆ ಕೊನೆಯ ಚೆಂಡು ಬಾಕಿ. ದ ಲಾಸ್ಟ್ ಡೆಲಿವರಿ ಫ್ರಮ್ ದಟ್ ಸೆಮಿಫೈನಲ್. 1 ಬಾಲ್ ರಿಮೈನ್. ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ವಿಶೇಷವಾಗಿ ನಮಗೆ ಸಹಕರಿಸಿದವರು ಶ್ರೀನಿಧಿ ಸೌನ್ಸ್ ದಿಲೀಪ ಇದರ ಮಾಲಕರಾದಂತಹ ಶ್ರೀನಿಧಿ ದಿಲೀಪಯ್ಯವರು. ಇವತ್ತಿನ ಈ ಕ್ರೀಡಾಕೂಟಕ್ಕೆ ಸೌಂಡ್ ಸೇಫ್ ವ್ಯವಸ್ಥೆಯನ್ನು ಉಚಿತವಾಗಿ ನೀಡಿ ನಮಗೆ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳು ದಯವಿಟ್ಟು ಒಂದು ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀನಿಧಿ ದಿಲೀಪ ಇವತ್ತಿನ ಈ ಕ್ರೀಡಾಕೂಟದ ಸೌಂಡ್ ವ್ಯವಸ್ಥೆಯನ್ನು ಉಚಿತವಾಗಿ ನೀಡಿ ಸಹಕರಿಸಿದ್ದಾರೆ. ಇವರಿಗೆ ಈ ಕ್ರೀಡಾಕೂಟದ ಆಯೋಜಕರಾದಂತಹ ಮುಸ್ತಫಾ ಕಾಜೂರಿಯವರು ಸ್ಮರಣಿಕೆಯನ್ನು ಹಾಗೂ ಶಾಲನ್ನು ಹೊರಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಫೋಟೋ ಫೋಟೋ ಬೌಲರ್ ನೇಮ್ ಅಭಿನಂದನೆಗಳು. ಅದೇ ರೀತಿ ಮತ್ತೋರ್ವ ಶ್ರೀ ಈವೆಂಟ್ಸ್ ಇದರ ಮಾಲಕರಾದಂತಹ ರಾಜೇಂದ್ರ ದಿಡಪ್ಪ ಇವರು ಕೂಡ ನಮ್ಮ ಇವತ್ತಿನ ಈ ಕ್ರೀಡಾಕೂಟಕ್ಕೆ ಉತ್ತಮ ಸಹಕಾರವನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ನಮಗೆ ಉತ್ತಮ ಸಹಕಾರವನ್ನು ನೀಡಿ ಇವತ್ತಿನ ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಿದ್ದಾರೆ. ಇವರಿಗೆ ವ್ಯವಸ್ಥಾಪಕರಾದಂತಹ ಟಿ.ಎ. ಮೊಹಮ್ಮದ್ ಇವರು ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಯೇಸು ಚಿದ್ದಿಲಾಡಿ ಕೈ ಎತ್ತುಕೊಂಡಾಗಿದೆ. 12 ಚೆಂಡುಗಳ ಮುಂದೆ 15 ಬೇಕಾಗಿದೆ. ಸೆಮಿಫೈನಲ್ ಕದನ ಆರಂಭದ ದಾಳಿಗಾರಿಕೆಯಲ್ಲಿ ಮುಂದುವರಿಸಬೇಕಾಗಿದೆ. ವೈಟ್ +1 ಎಂಬ ನಿಶಾನೆ ಆಗ್ತಾ ಇದೆ. ವೈಟ್ +1 ಖಾತೆ ಆರಂಭವಾಗ್ತಾ ಇದೆ. ಸುಂದರತೆಯ ಹೊಡೆತಗಳು, ಸ್ಪಷ್ಟತೆಯ ಸೇತು ರಕ್ಷಣೆಯಲ್ಲಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಮಿಸಾ ಪದ್ಮುಂಜ ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸತಕ್ಕಂಥ ಅದ್ಭುತ ರೀತಿ ದಾಳಿ ಆಗ್ತಾ ಇದೆ. ಇಲ್ಲಿ ದಾಳಿಗಾರಿಕೆಯಲ್ಲಿ ಸಿದ್ದಿಕ್ ವಾಟ್ ಅ ಬೌಲಿಂಗ್, ಫ್ಯಾಂಟಾಸ್ಟಿಕ್. ಅದೇ ರೀತಿ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತಿನ ಕ್ರೀಡಾಕೂಟದ ಎಲ್ಲ ಬಹುಮಾನದ ಆಯೋಜಕರು. ಬಹುಮಾನವನ್ನು ನಮಗೆ ನೀಡಿದಂತಹ ಆರ್ಕೆ ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇದರ ಮಾಲಕರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ರು. ಸಿದ್ದಿಕ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ನೇರವಾಗಿ ಗುರು ಎನ್ನತಕ್ಕಂಥ ದಂಡುಗಾರಗಳಿಗೆ ಸೊಗಸಾಗಿರತಕ್ಕಂಥ ಚೆಂಡು ಇಲ್ಲಂತೂ ಹುದ್ದಾರಿಗಳ ಮಧ್ಯೆ ಓಡಾಟದೊಂದಿಗೆ ಇಲ್ಲಿ ಹುದ್ದಾರಿ ರನ್ ಔಟ್ ಮುಖೇನವಾಗಿ ಆರಂಭಿಕ ಬಂದಂತಹ ದಾಂಡುಗಾರ ಗುರು ಎನ್ನತಕ್ಕಂಥ ದಾಂಡುಗಾರ ನೇರವಾಗಿ ಪೆವಿಲಿಯಂ ಕಡೆಗೆ ತಾಪುಗಳನ್ನು ಇಡಲೇಬೇಕಾಗಿದೆ. ರನ್ ಔಟ್ ಮುಖೇನವಾಗಿ ಈ ಗುರು ಎನ್ನತಕ್ಕಂಥ ದಾಂಡುಗಾರನು ಸಿದ್ದಿಕ್ ಎನ್ನತಕ್ಕಂಥ ದಾಳಿಗಾರ ಕಟ್ಟಿ ಹಾಕಿದ್ರು. ಆದ್ರೂ 12 ಚೆಂಡುಗಳ ಆಟ ಪಂದ್ಯಾಟ 2 ಓವರಿಗೆ ಸೀಮಿತಗೊಂಡಿರತಕ್ಕಂಥ ಈ ಪಂದ್ಯಾಟದಲ್ಲಿ 4 3 ಚೆಂಡುಗಳು ಮುಕ್ತಾಯವಾಗಿದೆ. 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಸಿದ್ದಿಕ್ ನೇರವಾಗಿ ಜಲೀಲ್ ರವರ ಕಡೆಗೆ ಐಕಾನ್ ಮಾದರಿಗೆ ಆಟಗಾರ ಈ ಜಲೀಲ್ ಖಂಡಿತವಾಗಿ ಸಿದ್ದಿಕ್ ನೋಡಬೇಕಾಗಿದೆ. 4ನೇ ಬಾರಿ ಸೊಗಸಾಗಿರತಕ್ಕಂಥ ಚೆಂಡು ಈ ಮಾದೆಯಲ್ಲಿ ವೈಟ್ +1 1+1 ಜೊತೆಗೆ ಆಟದಲ್ಲಿ ಅಂಕಪಟ್ಟಿ ಪಟ್ಟಿಯಲ್ಲಿ ಗಮನಿಸುವುದಾದರೆ 6 ಜಮೆಯಾಗ್ತಾ ಇದೆ. ಮುಸ್ತಫಾ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಬೆಟ್ಟಿಂಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಟ ಬಹಳ ಅದ್ದೂರಿಯಾಗಿ ಕ್ರೀಡಾಂಗಣದಲ್ಲಿ ಬೆಳಗ್ಗೆಯಿಂದ ಸಾಗಿ ಬರ್ತಾ ಇದೆ. ಇದೀಗ ನಾವು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭದ ವೇದಿಕೆಗೆ ಸಾಗಲಿದ್ದೇವೆ. ನಮ್ಮ ಇವತ್ತಿನ ಈ ಕ್ರೀಡಾಕೂಟಕ್ಕೆ ವಿಶೇಷವಾದ ಸಹಕಾರವನ್ನು ನೀಡಿದ ಓರ್ವ ಕೊಡುಗೈ ದಾನಿಗಳಾದಂತಹ ಆರ್ಕೆ ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇದರ ಮಾಲಕರು ನಮ್ಮ ಇವತ್ತಿನ ಈ ಕ್ರೀಡಾಕೂಟದ ಎಲ್ಲ ಬಹುಮಾನವನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆರ್ಕೆ ಜಾಗ್ವಾರ್ ಕನ್ಸ್ಟ್ರಕ್ಷನ್ ಇದರ ಮಾಲಕರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ಕ್ರೀಡಾಕೂಟದ ಆಯೋಜಕರಾದಂತಹ ಮುಸ್ತಫಾ ಕಾಜೂರು ಇವರು ಸ್ಮರಣಿಕೆ ಹಾಗೂ ಸಾಲನ್ನು ಒದಗಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರ್, ನಮಗೆ ಉತ್ತಮವಾದ ಸಹಕಾರವನ್ನು ನೀಡಿದ್ದೀರಾ. ಇನ್ನು ಮುಂದೆ ಕೂಡ ಈ ಕ್ರೀಡಾಂಗಣದಲ್ಲಿ ಹಲವಾರು ಕ್ರೀಡಾಕೂಟಗಳು ನಡೆಯಲಿವೆ. ತಮ್ಮ ಸಹಕಾರವನ್ನು ಇನ್ನು ಮುಂದಕ್ಕೂ ಕೂಡ ನಾವು ಬಯಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕರಿಸಿದ್ದಕ್ಕಾಗಿ ತಮಗೆ ಕೆಪಿಎಲ್ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಎಲ್ಲ ಆಯೋಜಕರ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ನವಾಜ್ ಅವರೇ.
ಅದೇ ರೀತಿಯಾಗಿ ಒಂದು ಚೆಂಡುಗಳ ಆಟ ಮುಕ್ತಾಯವಾಗಿದೆ. 9 ಓಟಗಳು ಕೂಡ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 6 ಚೆಂಡು ಮುಕ್ತಾಯವಾಗಿದೆ. 9 ಖಾತೆಯಲ್ಲಿ ಜಮಾವಣೆಗೊಂಡಿದೆ. 3 ಹುದ್ದಾರಿಗಳು ನಷ್ಟವಾಗಿದೆ. 6 ಚೆಂಡುಗಳಿವೆ. 6 ಚೆಂಡುಗಳ ಮುಂದೆ 6 ಓಟಗಳು ಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಇಸ್ಮಾಯಿಲ್ ನಿಲ್ಲಿಸಬಹುದೇ? ದಾಂಡುಗಾರಿಕೆಯಲ್ಲಿ ಜಲೀಲ್ ಐಕಾನ್ ಆಟಗಾರ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಂತಹ ಶ್ರೀ ಬದ್ರುದ್ದೀನ್ ಕಾಜೂರಿ ಯುವ ಉದ್ಯಮಿಗಳು ಹಾಗೂ ಉಪಾಧ್ಯಕ್ಷರು ಯುವ ಮೋರ್ಚಾ ಅಲ್ಪಸಂಖ್ಯಾತ ಘಟಕ ಬೆಳ್ತಂಗಡಿ ಇವರು ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಕೂಡ ಪ್ರತಿಯೊಂದು ವಿಷಯದಲ್ಲಿ ನಾವು ಯಾವುದೇ ಕ್ರೀಡಾಕೂಟ ಆಯೋಜನೆ ಮಾಡುವಾಗ ನಮ್ಮ ಜೊತೆ ಪ್ರತಿ ವರ್ಷವೂ ವಿಶೇಷ ಸಹಕಾರದ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಸದಾ ಯುವಕರೊಂದಿಗೆ ಬೆರೆಯುತ್ತಾ ಇರುವಂತಹ ಓರ್ವ ಉದ್ಯಮಿ. ಇವರನ್ನು ಕ್ರೀಡಾಕೂಟದ ಆಯೋಜಕರಲ್ಲಿರುವಂತಹ ಟಿ.ಎ. ಮೊಹಮ್ಮದ್ ಇವರು ಸ್ಮರಣಿಕೆ ಹಾಗೂ ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬದ್ರುದ್ದೀನ್ ಸರ್ ಅವರು ವಿಶೇಷವಾಗಿ ನಮಗೆ ಸಹಕರಿಸಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು. ಎಲ್ಲ ಕ್ರೀಡಾಕೂಟಕ್ಕೆ ಸಹಕರಿಸಿದಂತವರು ವಿಶೇಷವಾದ ವ್ಯಕ್ತಿ ಬದ್ರುದ್ದೀನ್ ಕಾಜೂರು. ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ನವಾಜ್ ಅವರೇ. ಅದ್ಭುತ ರೀತಿಯ ಓಡಾಟಗಳೊಂದಿಗೆ ಜಿಂಕೆ ಮಾರಿ ಜಾಲ್ಮೆ ರೀತಿಯ ಓಡಾಟಗಳನ್ನು ಕಾಣಿಸುತ್ತಾ ಇರಲಿ. ಹುದ್ದಾರಿಗಳು ಕೂಡ ನಷ್ಟವಾಗ್ತಾ ಇದೆ. ಇದರಲ್ಲಿ 3 ಚೆಂಡುಗಳಿವೆ. 2 ಓಟದ ವಿಜೇತ ಗುರಿ. 3 to go, 2 to get. 2 ಬೇಕಾಗಿದೆ 3 ಚೆಂಡುಗಳ ಮುಂದೆ. 3 ಚೆಂಡುಗಳ ಮುಂದೆ 2 ಓಟಗಳು. ಇಸ್ಮಾಯಿಲ್ ನಿಲ್ಲಿಸಬಹುದೇ? ಖಂಡಿತವಾಗಿಯೂ ಕೂಡ ನೋಡಬೇಕಾಗಿದೆ. ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಅಂತಿಮ 1 ಚೆಂಡಿನಲ್ಲೂ ಕೂಡ ಫಲಿತಾಂಶ ಕೊಡುವಂತ ಕ್ರೀಡೆ ಇದ್ದಾರೆ. ಅದು ಖಂಡಿತವಾಗಿಯೂ ಕೂಡ ಕ್ರಿಕೆಟ್. ಹುಚ್ಚಿ ಕ್ರೀಡೆ ಕ್ರಿಕೆಟ್ ಆಗ್ತಾ ಇದೆ. ಇಲ್ಲಿ ಇಸ್ಮಾಯಿಲ್ ದಾಳಿಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. ಜಲೀಲ್ ಅಂತಿಮವರೆಗೆ ಆಡಬೇಕಾಗಿದೆ. ಇಸ್ಮಾಯಿಲ್ ಟು ಜಲೀಲ್ ನೇರವಾಗಿ ತನ್ಕೂಟದ ಚೆಂಡು. 4ನೇ ಚೆಂಡು ಸೊಗಸಾಗಿರ್ತಕ್ಕಂಥ ಚೆಂಡು. ಈ ಮಾದೆಯಲ್ಲಿ ಉದ್ದಾರಿಗಳ ಮಧ್ಯೆ ಓಡಾಟಗಳೊಂದಿಗೆ ಒಂಟಿ ಓಟ ಸುಲಭವಾಗಿ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 2 ಚೆಂಡು 1 ಓಟ. 2 ಬೇಕಾಗಿದೆ. 2 ಚೆಂಡುಗಳ ಮಧ್ಯೆ 1 ಓಟಗಳು ಬೇಕಾಗಿದೆ. 2 to go, 1 to get. 2 ಚೆಂಡು 1 ಓಟ ಬೇಕಾಗಿದೆ. ತೀರ್ಪುಗಾರೆ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಯಾವುದು ಫಿಟ್ ಲೈಟ್ ಮಾದರಿಯ ಅವಕಾಶವಿರುವುದಿಲ್ಲ. ಸೊಗಸಾಗಿರ್ತದೆ ತಂಡನೆ ಇಲ್ಲ ಅಂದರೆ ಇದರೊಂದಿಗೆ ಪಂದ್ಯಾಟ ಗೆದ್ದು ಬೀಗ್ತಾ ಇದೆ. ಇದರೊಂದಿಗೆ ಪಂದ್ಯಾಟ ಗೆದ್ದು ಬೀಗ್ತಾ ಇದೆ ರಾಕ್ ಸ್ಟಾರ್ ಲಾಯ್ಲಾ ತಂಡ. ಎಸ್, ಮುಂದೆ ಫೈನಲ್ ನ ಕದನ ಆಡ್ಲಿಕ್ಕಿದೆ 2 ತಂಡಗಳು. ರಾಕ್ ಸ್ಟಾರ್ ಲಾಯ್ಲಾ ಫೈನಲ್ ಹಂತಕ್ಕೆ ತಲುಪ್ತಾ ಇದೆ. ಅಭಿವಂದನೆಗಳು ಆಡಿರತಕ್ಕಂತ 2 ತಂಡಗಳಿಗೂ, ಸರ್ವ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತ್ ಮಂಜೋಟಿ ಎಲ್ಲಿದ್ರು ವೇದಿಕೆ ಬಂದು ಸಹಕರಿಸಬೇಕು. ಸ್ವಾಗತ್ ಮಂಜೋಟಿ ತಂಡದ ಕ್ಯಾಪ್ಟನ್ ನಾಣ್ಯಶ್ರೀಮಿಕೆಯಾಗಿ ಬನ್ನಿ. ಸ್ವಾಗತ್ ಮಂಜೋಟಿ ತಂಡದ ನಾಯಕ ಕ್ಯಾಪ್ಟನ್ ಆದಷ್ಟು ಬೇಗ ಬರಬೇಕು.
ಜೀಡಗರ ಪ್ರಥಮ ಅಶ್ಫಾಕ್ ಇರ್ಸಾದ್ ಮುರಾ ವೇದಿಕೆ ಹತ್ರ ಬರಬೇಕು. ಲಾಯ್ಲಾ ತಂಡದ ಕಪ್ತಾನರು ಮಾಲಕರು ದಯವಿಟ್ಟು ವೇದಿಕೆ ಬಳಿ ಬಂದು ಸಹಕರಿಸಬೇಕು. ಲಾಯ್ಲಾ ತಂಡದ ಮಾಲಕರು ಹಾಗೂ ಕಪ್ತಾನ ಸೌಕತ್ ಅಲಿ ಕ್ರೀಡಾಕೂಟದ ಆಯೋಜಕರು ಸೌಕತ್ ಅಲಿ ವೇದಿಕೆಯ ಬಳಿ ಬಂದು ಸಹಕರಿಸಬೇಕು. ಅದೇ ರೀತಿ ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಈ ಕ್ರೀಡಾಕೂಟ ಇವತ್ತು ಬೆಳಗ್ಗೆಯಿಂದ ಬಹಳ ಯಶಸ್ವಿಯಾಗಿ ಈ ಕ್ರೀಡಾಂಗಣದಲ್ಲಿ ಸಾಗಿ ಬಂದಿದೆ. ಈ ಕ್ರೀಡಾಕೂಟದ ಅವರ ಮುಖ್ಯ ಅತಿಥಿಯಾದಂತಹ ಡಾಕ್ಟರ್ ಪ್ರದೀಪ್ ಆರೋಗ್ಯ ಕ್ಲಿನಿಕ್ ನಾವರು ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕ್ರೀಡಾಕೂಟದ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸ್ವಾಗತ್ ಮಂಜೆಟ್ಟಿ ಹಾಗೂ KFC ಕಿಲ್ಲೂರು ತಂಡದ ಕ್ಯಾಪ್ಟನ್ KFC ಕಿಲ್ಲೂರು ತಂಡದ ಕ್ಯಾಪ್ಟನ್ KFC ಗಿಲ್ಲೂರು ಹಾಗೂ ಸ್ವಾಗತ್ ಮಂಜೆಟ್ಟಿ ತಂಡದ ಕಪ್ತಾನ ಆದಷ್ಟು ಬೇಗ ಅನನಿಶ್ಚಿತಕ್ಕೆ ಬರಬೇಕು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡ್ತಾ ಇದ್ದೇನೆ. KFC ಕಿಲ್ಲೂರು ತಂಡದ ಕಪ್ತಾನ ದಯವಿಟ್ಟು ಆದಷ್ಟು ಬೇಗ ಸಮಯದ ಅಭಾವವಿದೆ. KFC ಕಿಲ್ಲೂರು ತಂಡದ ಕಪ್ತಾನ ಕೇವಲ ಕಪ್ತಾನ ಬರಲು ಮಾತ್ರ ಅವಕಾಶ. ಪಂದ್ಯಕೂಟದಲ್ಲಿ ನಾವೂರಿನ ಅತ್ಯಂತ ಮುಖ್ಯ ಅತಿಥಿಗಳಾಗಿರತಕ್ಕಂತ ಎಲ್ಲ ಪಂದ್ಯಕೂಟ ಕೂಡ ನಾನಿಚ್ಛಿಕೆ ಆಗಿದೆ. ಸಮಯದ ಅಭಾವದಿಂದ ಮುಂದಿನ ಪಂದ್ಯಾಟ ನಡೆಸಲು ಅನಾನುಕೂಲವಾದ್ದರಿಂದ ಆಯೋಜಕರ ತೀರ್ಮಾನದಂತೆ ಮುಂದಿನ ಎಲ್ಲಾ ಪಂದ್ಯಕ್ಕೆ ಟಾಸ್ ಮುಖಾಂತರ ವಿಜಯಿಯನ್ನು ಘೋಷಣೆ ಮಾಡಲಾಗುತ್ತಿದೆ. ಪ್ರಥಮವಾಗಿ ಸ್ವಾಗತ್ ಮಂಜೆಟ್ಟಿ ಹಾಗೂ KFC ಗಿಲ್ಲೂರು ತಂಡ. KFC ಗಿಲ್ಲೂರು ಆಗಿ ನಮ್ಮ ಜಿಯಾದ್ ನವರು ಬಂದಿದ್ದಾರೆ. ಇಲ್ಲಿ ಅದ್ವರಿಯ ಹುತಾನ ಇದರಲ್ಲಿ ಗೆದ್ದವರು ಮುಂದಿನ ಅಂತ, ಸೋತವರಿಗೆ 4th ಪ್ಲೇಸ್ ಎನ್ನುವ ನಿಶಾನೆಯಾಗ್ತಾ ಇದೆ ನನ್ನ ಚಿಮಿಕೆಯಲ್ಲಿ. KFC ತಂಡ ಮುಂದಿನ ಹಂತಕ್ಕೆ ತಲುಪ್ತಾ ಇದೆ. KFC ಕಿಲ್ಲೂರು ಹಾಗೂ AB ಗ್ರೂಪ್ಸ್ ಕಾಜುರ್ಬಂಡಿ. ಫ್ಯಾಂಟಾಸ್ಟಿಕ್, ದಿಸ್ ವಾಸ್ ಅ ಬ್ರಿಲಿಯನ್ಸ್. ಬನ್ನಿ, ಪ್ರಥಮ ಪಂದ್ಯಕೂಟದ ಜ್ಞಾನ ಚಿಮಿಕೆಯನ್ನು KFC ಕಿಲ್ಲೂರಿಗೆ ಆಗ್ತಾ ಇದೆ. ದ್ವಿತೀಯ ಒಂದು ನಿಮಿಷ ಇದೀರ ವಿನ್ನರ್ಸ್ ಫೈನಲ್ಗೆ, ಸೋತವರು 3rd ಪ್ಲೇಸ್. ಓಕೆ ಎಸ್ ಜ್ಞಾನ ಚಿಮಿಕೆಯಲ್ಲಿ ಪ್ರದೀಪ್ ಇವರು ಮಾಡಬೇಕಾಗಿದೆ ಮುಂದಿನ. ಎಸ್ ತಮ್ಮ ಆಯ್ಕೆ ಕಿಂಗ್. ನನ್ನ ಚಿಮಿಕೆಯನ್ನು ಗೆದ್ದಿದ್ದಾರೆ. AB ಗ್ರೂಪ್ಸ್ ಕಾಜೂರು ಫೈನಲ್ಗೆ ತಲುಪ್ತಾ ಇದೆ. ರಾಕ್ ಸ್ಟಾರ್ ಲೈಲಾ ತಂಡ ಹಾಗೂ AB ಗ್ರೂಪ್ಸ್ ಫೈನಲ್. AB ವರ್ಸಸ್ ಲೈಲಾ ಫೈನಲ್. ಲೈಲಾ, ರಾಕ್ ಸ್ಟಾರ್ ಲೈಲಾ.
ರಾಕ್ ಸ್ಟಾರ್ ಲೈಲಾ ತಮಗೆ ಅಂತಿಮ ಕರೆ. ಎಸ್ ಜಲೀಲ್ ಬಾಬಣ್ಣವರು ಭಾರಿ ನಗುಮುಖದಿಂದ ನಾನು ಚಿಮಿಕೆ ಬರ್ತಾ ಇದೆ. ಖಂಡಿತ ಎಸ್ ಇಲ್ಲಿ ಚಾಂಪಿಯನ್ ಪಟ್ಟವರನ್ನು ಅಲಂಕರಿಸ್ತಾ ಇದೆ. ಎಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಟೀಮ್ ರಾಕ್ ಸ್ಟಾರ್ ಲೈಲಾ ತಂಡ. ನಾನಾ ಚಿಮ್ಮಿಗೆದು ನೇರವಾಗಿ ಇಲ್ಲಿ ಅಂತೂ ಚಾಂಪಿಯನ್ ಪಟ್ಟಕ್ಕೆ ಅಲಂಕರಿಸ್ತಾ ಇದೆ. ಎಸ್ ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆಯ ಮೇಲೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಗ ಇನ್ನು ಕೇವಲ ಬಹುಮಾನಗಳ ವಿತರಣೆ ಮಾತ್ರ ಬಾಕಿ ಇದೆ. ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಇವತ್ತಿನ ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ ಪ್ರದೀಪ್ ಆರೋಗ್ಯ ಕ್ಲಿನಿಕ್ ನಾವೂರು, ಈ ಪರಿಸರದಲ್ಲಿ ನಾವೂರ ಡಾಕ್ಟರ್ ಎಂದು ಪ್ರಖ್ಯಾತಿಯನ್ನು ಪಡೆದಿರುವಂತಹ
ನನ್ನ ಆತ್ಮೀಯ ಮಿತ್ರವೂ ಆಗಿರುವಂತಹ ಓರ್ವ ಮಾರ್ಗದರ್ಶಿಯೂ ಆಗಿರುವಂತಹ ಡಾಕ್ಟರ್ ಪ್ರದೀಪ್ ನಾಯರ್ ಇವರು ನಮ್ಮ ಈ ಕ್ರೀಡಾಕೂಟದ ವೇದಿಕೆಗೆ ಆಗಮಿಸಿದ್ದಾರೆ. ಇವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದ ಕ್ರೀಡಾಕೂಟಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಕ್ರೀಡಾಕೂಟದ ಆಯೋಜಕರಾದಂತಹ ಅಜೀಜ್ ಜಿ ನಗರ ಇವರು ಸ್ಮರಣಿಕೆ ಹಾಗೂ ಶಾಲೆಯನ್ನು ಓದಿಸಿ ಗೌರವಿಸಬೇಕಾಗಿ ತನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ವಾಗತ. ಇವರಿಗೆ ನೌಷಾದ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಪ್ರದೀಪ್ ನಾಯರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳಿಗೂ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ KPL ಲೀಗ್ ಸೀಸನ್ 5 ಇದರ ಅಂತಿಮ ಭಾಗದಲ್ಲಿ ನಾವೆಲ್ಲ ಇದ್ದೇವೆ. ಸಂಜೆ ವೇಳೆ ಇಳಿ ಹಗಲು ಸೂರ್ಯಾಸ್ತಮಾನ ಆಗಿ ಎಲ್ಲ ಕಡೆ ಕತ್ತಲು ಆವರಿಸಿದರೂ ನಮ್ಮ ಕ್ರೀಡಾ ಸ್ಫೂರ್ತಿಗೆ ಕತ್ತಲು ಆವರಿಸಲಿಲ್ಲ. ಕೊನೆಯ ಹಂತದ ಕ್ರೀಡೆಯನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗದಿದ್ದರೂ ಇವತ್ತು ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯುವುದರ ಮೂಲಕ ಇವತ್ತು ಕ್ರೀಡೆ ಗೆದ್ದಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಬಹುದು. ಇದರ ಹಿಂದೆ ಬಹಳಷ್ಟು ದಿನಗಳಿಂದ ಅನೇಕ ಯುವಕರು ಕೆಲಸ ಮಾಡಿದ್ದಾರೆ. ನಮ್ಮ ಜೊತೆ ವೇದಿಕೆಯಲ್ಲಿ ಬದ್ರುದ್ದೀನ್ ಇದ್ದಾರೆ, ಹಾಗೆ RK ಜಾಗ್ವಾರ್ ಇದ್ದಾರೆ, ಹಾಗೆ ಎಲ್ಲ ಸಂಘಟಕರಿದ್ದೀರಿ. ಎಲ್ಲರಿಗೂ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲ ಕ್ರೀಡಾಪಟುಗಳಿಗೂ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಭಾಗದ ಕ್ರೀಡಾ ಆಯೋಜಕರು ಬಹಳ ಉತ್ಸಾಹದಿಂದ ಕ್ರೀಡೆಯನ್ನು ಪ್ರತಿ ವರ್ಷ ಆಯೋಜಿಸ್ತಾ ಬಂದಿದ್ದಾರೆ. ಇದು 5ನೇ ವರ್ಷದ ಕ್ರೀಡಾಕೂಟವನ್ನು ಸಮರ್ಥವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಿರಿ. ಇಷ್ಟು ಸುಂದರವಾಗಿ ಕ್ರೀಡಾಕೂಟವನ್ನು ನಿರ್ವಹಿಸಿರುವ ಎಲ್ಲ ತಂಡದ ಸಂಯೋಜಕರಿಗೆ ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಕ್ರೀಡಾಭಿಮಾನ ಇದೇ ರೀತಿ ಮುಂದುವರಿಬೇಕು. ನಿರಂತರವಾಗಿ ಈ ಭಾಗದಲ್ಲಿ ಯುವ ಕ್ರೀಡಾಭಿಮಾನಿಗಳಿಗೆ, ಯುವ ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕ ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳಿಗೆ ಒಳ್ಳೆಯ ವೇದಿಕೆಯನ್ನು ತಯಾರುಗೊಳಿಸ್ತಾ ಇದ್ದೀರಿ. ನಮಗೆ ಗೊತ್ತಿದೆ, ಕ್ರಿಕೆಟ್ ಅಂದ್ರೆ ಸ್ನೇಹ ಬರದೆ, ಕ್ರಿಕೆಟ್ ಅಂದ್ರೆ ಸೌಹಾರ್ದತೆ, ಕ್ರಿಕೆಟ್ ಅಂದ್ರೆ ನಮ್ಮ ಮಟ್ಟಿಗೆ ಅದು ಸ್ವಾಭಿಮಾನ. ಕ್ರಿಕೆಟ್ ಅಂತ ಹೇಳಿದ್ರೆ ಎಲ್ಲರನ್ನು ಒಂದು ಕಡೆ ಸೇರಿಸುವಂತಹ ಮಾಂತ್ರಿಕ ಶಕ್ತಿ ಹೊಂದಿರುವಂತಹ ಒಂದು ಶಕ್ತಿ ಅದು. ಈ ಎಲ್ಲ ಒಂದೇ ಕಡೆ ಸೇರಿಸಿಕೊಂಡು ಈ ಭಾಗದಲ್ಲಿ ಸೌಹಾರ್ದಯುತವಾದ ವಾತಾವರಣ ಜೊತೆಯಲ್ಲಿ ಎಲ್ಲ ಯುವಕರನ್ನು ಸಂಘಟಿಸುವಂತಹ ಪ್ರಯತ್ನ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಜಯಿ ತಂಡಕ್ಕೆ ಮತ್ತೆ ಶುಭಾಶಯಗಳನ್ನು ಹೇಳ್ತಾ, ಮತ್ತೆ ಇವತ್ತು ಕ್ರೀಡಾಪಟುಗಳು ಗೆದ್ದದ್ದಲ್ಲ, ಇವತ್ತು ಕ್ರೀಡೆ ಗೆದ್ದಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಅಭಿನಂದನೆಗಳು ಸರ್. ಎಲ್ಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ಹುರಿದುಂಬಿಸಿದಂತಹ ಡಾಕ್ಟರ್ ಪ್ರದೀಪ್ ನಾಯರ್ ಅವರಿಗೆ ಮತ್ತೊಂದು KPL ಕಾಜೂರು ಪ್ರೀಮಿಯರ್ ಲೀಗ್ ಸೀಸನ್ 5 ಇದರ ಎಲ್ಲ ಆಯೋಜಕರು ಹಾಗೂ ಬರೆದಿರುವಂತಹ ಎಲ್ಲ ತಂಡದ ಕಪ್ತಾನರು, ಮಾಲಕರು ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ಒಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಂಚಿತವಾಗಿ ಈ KPL ಸೀಸನ್ 5 ಈ ಒಂದು ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿಯಾಗಲು ನಮ್ಮ ಜೊತೆ ಸಂಪೂರ್ಣವಾಗಿ ಸಹಕರಿಸಿದಂತಹ ಹಲವಾರು ಪರದೆಯ ಹಿಂದಿನ ಕಾಣದ ಕೈಗಳಿವೆ. ಇವರೆಲ್ಲರನ್ನು ವೇದಿಕೆಯಲ್ಲಿ ಗುರುತಿಸುವಂತಹ ಒಂದು ಕಾರ್ಯವಿದೆ. ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಪ್ರಿಯ ಮೊಹಮ್ಮದ್ ಇವರು ಈ ಕಾರ್ಯಕ್ರಮಕ್ಕೆ ಈ ಕ್ರೀಡಾಕೂಟ ಯಶಸ್ಸಿಗೆ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ. ವೇದಿಕೆಯಲ್ಲಿರುವ ಅತಿಥಿಗಳು ಇವರಿಗೆ ಈ ಸ್ಮರಣಿಕೆಯನ್ನು ಎಲ್ಲ ಅತಿಥಿಗಳು ದಯವಿಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಮತ್ತೋರ್ವ ಆಯೋಜಕರು ತೌಫೀಕ್ ಕಾಜೂರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಶೌಕತ್ ಅಲಿ ಕಾಜೂರು, ತೌಫೀಕ್ ಕಾಜೂರು, ಅದೇ ರೀತಿ ಶೌಕತ್ ಅಲಿ ಕಾಜೂರು, ಆತೀಫ್ ಬಿಡುಪೆ, ಎಲ್ಲ ಹೆಸರು ಕೊಂಡಂತ ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಆದಷ್ಟು ಬೇಗ ಬಂದು ಸಹಕರಿಸಬೇಕು. ಅದೇ ರೀತಿ ಬೆಳಿಗ್ಗೆಯಿಂದ ನಮ್ಮ ಈ ಕ್ರೀಡಾಕೂಟದ ವೀಕ್ಷಕ ವಿವರಣೆಯನ್ನು ಮಾಡಿದಂತಹ ಜಾಬೀರ್ ಕಿಲ್ಲೂರು ದಯವಿಟ್ಟು ವೇದಿಕೆಯ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಮತ್ತೋರ್ವ ಮುಖ್ಯ ಆಯೋಜಕರಾದಂತಹ ಮುಸ್ತಫಾ ಕಾಜೂರು, ಮತ್ತೋರ್ವ ವೀಕ್ಷಕ ವಿವರಣೆಗಾರ ಮಿಸಾದ್ ಪದ್ಮುಂಜ, ಮತ್ತೋರ್ವ ಆಮೀರ್ ಕಾಜೂರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅಜೀಜ್ ಜಿಎನ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಅಶ್ಫಾಕ್ ಕಾಜೂರ್, ಮುಜೀಬ್ ಕಾಜೂರ್, ಸಲೀಂ ಕಾಜೂರ್, ಅನಸ್ ಕಾಜೂರ್, ಉದೈಫಾ ಕಾಜೂರ್. ಅದೇ ರೀತಿ ಇವತ್ತಿನ ಕ್ರೀಡಾಕೂಟದ ನೇರ ಪ್ರಸಾರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಅಭಿಮತ ಚಾನಲ್ ಇದರ ವ್ಯವಸ್ಥಾಪಕರು ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸೈಯದ್ ಕಾಜೂರ್, ರಿಯಾಜ್ ಕಾಜೂರ್, ಶಾಕಿರ್ ಕಾಜೂರ್, ದಯವಿಟ್ಟು ಆದಷ್ಟು ಬೇಗ ಬಂದು ಸಮಯದ ಅಭಾವವಿದೆ. ಇನ್ನು ಹಲವಾರು ವೈಯಕ್ತಿಕ ಬಹುಮಾನಗಳು ಹಾಗೂ ಚಾಂಪಿಯನ್ ಟ್ರೋಫಿಗಳನ್ನು ಕೂಡ ವಿತರಣೆ ಮಾಡಲಿಕ್ಕಿದೆ. ಜಹರಾನ್ ಜಿಎನ್, ನೌಶಾದ್ ಜಿಎನ್, ಅದೇ ರೀತಿ ಹಮ್ಜದ್ ಕಿಲ್ಲೂರು, ಸುಹೇಬ್ ಕಾಜೂರ್, ಸಲೀಂ ಕಾಜೂರ್, ಅದೇ ರೀತಿ ಮುಸ್ತಫಾ ಕಾಜೂರ್ ಇವತ್ತಿನ ನಮ್ಮ ಈ ಕ್ರೀಡಾಕೂಟದ ಮುಖ್ಯ ಆಯೋಜಕರಲ್ಲಿರುವರಾದಂತಹ ಮುಸ್ತಫಾ ಕಾಜೂರ್ ನಮ್ಮ ಬಹಳ ಹಿರಿಯ ಆಟಗಾರರು ಕೂಡ ಹೌದು. ಹಲವಾರು ವರ್ಷಗಳಿಂದ ಕ್ರೀಡಾಕೂಟವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಓರ್ವ ಹಿರಿಯ ಆಟಗಾರ ಮುಸ್ತಫಾ ಕಾಜೂರ್. ಅದೇ ರೀತಿ ಮುಸ್ತಾಕ್ ಹಾಗೂ ಬೆಳಗ್ಗೆಯಿಂದ ನಮ್ಮ ಜೊತೆಗೂಡುತ್ತಾ ವೀಕ್ಷಣೆ ಮಾಡುತ್ತಾ ಎಲ್ಲರಿಗೆ ತಮ್ಮ ಮಾತುಗಳನ್ನು ಮಾಡಿರ್ತಕ್ಕಂಥ ನವಾಜ್ ಕಾಜೂರ್ ಇವರಿಗೆ ಕೂಡ ಒಂದು ಚಿಕ್ಕದಾದಂತಹ ಗೌರವದ ಸ್ಮರಣಿಕೆ ನೀಡಿ ಸಹಕರಿಸಬೇಕೆಂದು ನಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನವಾಜ್ ಜಿನಗರ, ನೌಶಾದ್ ಜಿನಗರ,
ಆಸಿರ್ ಜಿಎನ್ ಎಲ್ಲಿದ್ರು ಕೂಡ ಬರಬೇಕಾಗಿದೆ. ಆಸಿರ್ ಫಯಾಸ್ ಕಾಜೂರು, ಫಯಾಸ್ ಕಾಜೂರು, ಬನ್ನಿ. ಶಾಯಿಲ್ ಕಾಜೂರು, ಮಹೇಶ್ ಕುಮಾರ್ ಇದ್ದೀರಾ? ಮಹೇಶ್ ಎಸ್ ಕಾಜೂರು ಪ್ರೀಮಿಯರ್ ಲೀಗ್ ಕೆಪಿಎಲ್ ಸೀಸನ್ 5 ಡಾಕ್ಟರ್ ದಿವಂಗತ ಸುಗುಣ ಕುಮಾರ್ ವೇದಿಕೆಯಲ್ಲಿ ಆಯೋಜಿಸಿದಂತಹ 8 ತಂಡಗಳ ಬಿಡ್ಡಿಂಗ್ ಮಾದರಿಯ ಕ್ರೀಡಾಕೂಟ ಈ ಕ್ರೀಡಾಂಗಣದಲ್ಲಿ ಬೆಳಗ್ಗೆಯಿಂದ ಬಹಳ ಯಶಸ್ವಿಯಾಗಿ ಸಾಗಿ ಬಂದು ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿದ್ದೇವೆ. ಇದೀಗ ಮೊದಲನೇದಾಗಿ ವೈಯಕ್ತಿಕ ಬಹುಮಾನಗಳನ್ನು ನೀಡಲಿದ್ದೇವೆ. ಆದಷ್ಟು ಬೇಗ ಎಲ್ಲ ತಂಡದ ಆಟಗಾರರು ಹಾಗೂ ತಂಡದ ಮಾಲಕರು, ಕಪ್ತಾನರು ಆದಷ್ಟು ಬೇಗ ಬಂದು ತಮ್ಮ ಬಹುಮಾನಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಾಯುತ್ತಿರತಕ್ಕಂತ ವೈಯಕ್ತಿಕ ಬಹುಮಾನಗಳು ತಾವು ಕಾಯ್ತಿದ್ದೀರಾ? ತಾವು ಕಾಯ್ತಿರತಕ್ಕಂತ ಬಹುಮಾನಗಳ ನಿರಾಧಾರದೊಂದಿಗೆ ಇವತ್ತಿನ ದಿನ ತಾವು ಕಾಯ್ತಿರತಕ್ಕಂತ ಯಾರ ಮಡಿಲಿಗೆ ವೈಯಕ್ತಿಕ ಬಹುಮಾನಗಳ ಪಾತ್ರ ಎನ್ನುವುದು ತಾವು ಕಾಯ್ತಿದ್ದೀರಾ? ಎಸ್, ಇವತ್ತಿನ ದಿನದ ಬೆಸ್ಟ್ ಬ್ಯಾಟ್ಸ್ಮನ್ ಪಾಲಾಗ್ತಾ ಇದೆ. ಎಲ್ಲ ತಂಡದ 8 ಐಕಾನ್ ಆಟಗಾರರು, ತಾಲೂಕಿನಿಂದ ಆಗಮಿಸಿದಂತಹ ಎಲ್ಲ 8 ಐಕಾನ್ ಆಟಗಾರರು ದಯವಿಟ್ಟು ವೇದಿಕೆಗೆ ಬಂದು ಸಹಕರಿಸಬೇಕು. ಎಲ್ಲ ತಂಡದ 8 ತಂಡದ ಐಕಾನ್ ಆಟಗಾರರು ದಯವಿಟ್ಟು ಆದಷ್ಟು ಬೇಗ ವೇದಿಕೆಯಲ್ಲಿ ಸೇರಿಕೊಳ್ಳಿ. ಅದೇ ರೀತಿ ನಮ್ಮ ಇವತ್ತಿನ ಈ ಕ್ರೀಡಾಕೂಟದ ಯಶಸ್ವಿಗೆ ನಮ್ಮ ಜೊತೆ ವಿಶೇಷವಾಗಿ ಸಹಕರಿಸಿದಂತಹ ಮತ್ತೊಬ್ಬ ವ್ಯಕ್ತಿ ಕಿಲ್ಲೂರಿನ ಮೊಹಮ್ಮದ್ ಕುತ್ಮಾನಕ ನಮ್ಮ ಇವತ್ತಿನ ಈ ಕ್ರೀಡಾಂಗಣದ ಅನುಮತಿಗೆ ಬೇಕಾಗಿ ನಮ್ಮ ಜೊತೆ ಸೇರಿಕೊಂಡು ನಮಗೆ ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಬನ್ನಿ, 8 ತಂಡಗಳ 8 ಆಟಗಾರರು, ಐಕಾನ್ ಆಟಗಾರರು ಬರಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 4 ಇನ್ನು ಕೂಡ 4 ಆಟಗಾರರು ಬಾಕಿ ಇದ್ದೀರಾ? ಸಲೀಂ ಶೆಲ್ಲಿ, ಅಚ್ಚು ಬಂಗೇರ್ಗಟ್ಟೆ. ಎಸ್, ಇವತ್ತಿನ ದಿನದಲ್ಲಿ ಇಂಡಿವಿಜುವಲ್ ಗೆ ಕಾಯ್ತಿದ್ದೀರಾ ತಾವು? ಅದಕ್ಕಿಂತ ಮುಂಚೆ ಒಂದು ಗೌರವದ ಸ್ಮರಣೆ ಕೂಡವಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಐಕಾನ್ ಆಟಗಾರರಿಗೆ, ಎಲ್ಲ ಅತಿಥಿಗಳು ಸೇರಿಕೊಂಡು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಸ್, ಕಾಯುತ್ತಿರತಕ್ಕಂತ ಇಂಡಿವಿಜುವಲ್ ಬಹುಮಾನಗಳ ವಿತರಣೆಯು ಕೂಡ ಇಲ್ಲಿ ನಡೀತಾ ಇದೆ. ಇವತ್ತಿನ ದಿನದ ಬೆಸ್ಟ್ ಬ್ಯಾಟ್ಸ್ಮನ್ ನನ್ ಹೆದರ್ ಜಿಎನ್ ಬ್ರದರ್ಸ್ ತಂಡದ ಐಕಾನ್ ಆಟಗಾರ ಅಚ್ಚುನವರ ಪಾಲಾಗ್ತಾ ಇದೆ. ಚೋರಾದ ಸುಪ್ಪಲವರಲ್ಲಿ ಅಚ್ಚು ಬಂಗೇರಘಟ್ಟನವರ ಪಾಲಾಗ್ತಾ ಇದೆ. ಇವತ್ತಿನ ದಿನದ ವೈಯಕ್ತಿಕ ಮುಕ್ತ 30ದೊಂದಿಗೆ 73 ಪಾಯಿಂಟ್ ಗಳಿಸಿಕೊಂಡು ಅಚ್ಚು ಬಂಗೇರಘಟ್ಟೆ
ಹಾಗೂ ಇವತ್ತಿನ ದಿನದ ಬೆಸ್ಟ್ ಬೌಲರ್ ಗೋಸ್ಟು ನನ್ ಅದರ್ ದನ್ ಡಿಐಪಿ ಭದ್ರಸ್ಥಾನದ ಸಮೀರ್ನವರ ಪಾಲಾಗ್ತಾ ಇದೆ. ಸಮೀರ್ನವರ ಪಾಲಾಗ್ತಾ ಇದೆ. ಆದಷ್ಟು ಬೇಗ ಬರಬೇಕಾಗಿದೆ ಡಿಐಪಿ ಭದ್ರಸ್ಥಾನದ ಸಮೀರ್ ಅಬ್ಬು. ಕಾಯುತ್ತಿರತಕ್ಕಂಥ ಸಮಯದಲ್ಲಿ ಅಚ್ಚು ಬಂಗೇರ್ಘಟ್ಟ ಬನ್ನಿ. ಇವತ್ತಿನ ದಿನದ ಬೆಸ್ಟ್ ಬ್ಯಾಟ್ಸ್ಮನ್ ನನ್ ಅದರ್ ದನ್ ಅಚ್ಚು ಬಂಗೇರ್ಘಟ್ಟನ ಪಾಲಾಗ್ತಾ ಇದೆ. ಜಿಎನ್ ಬ್ರದರ್ಸ್ ಪರವಾಗಿ ಆಡಿರತಕ್ಕಂಥ ಕಳೆದ 3 ಪಂದ್ಯಾಕೂಟದಲ್ಲಿ ತನ್ನ ವೈಯಕ್ತಿಕ ಮೊತ್ತವನ್ನು ಗಮನಿಸಿ ಪಂದ್ಯದ ಕೂಟದ ವಿಸ್ತರಣೆಯಲ್ಲಿ ಮಾಡಿರತಕ್ಕಂಥ ಆಟಗಾರ ಕೂಡ ಅವರು. ಚೋರ ಚಪ್ಪಳೆ ಬರಲಿ ಕೊನೆಯ ಕ್ಷಣದಲ್ಲಿ ಸೋಲುಗಳನ್ನು ನೀಡತಕ್ಕಂಥ ತಂಡ ಆದ್ರೂ ಕೂಡ ತನ್ನ ತಂಡಕ್ಕೆ ಆಶ್ರಯ ನೀಡುತ್ತಾ ಇದ್ದಾರೆ ಅಚ್ಚು ಬಂಗೇರ್ಘಟ್ಟೆ. ಥ್ಯಾಂಕ್ ಯು. ಇವತ್ತಿನ ದಿನದ ಫೈನಲ್ ಮ್ಯಾಚ್ ಆಡ್ಲಿಲ್ಲ, ಆದ್ರೂ ಕೂಡ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಆಡಿದ್ವಿ. ಆ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರ ಪಾಲಾಗಿರಬಹುದು? ಒಂದು ಗೆಸ್ ಇದೆಯಾ? ಮ್ಯಾನ್ ಆಫ್ ದ ಮ್ಯಾಚ್ ಎನಿ ಗೆಸ್? Yes, is none other than Jalil Baba. ಖಂಡಿತ ಇವತ್ತಿನ ದಿನದ ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಜಲೀಲ್ ಬಾಬಾನವರ ಪಾಲಾಗ್ತಾ ಇದೆ. ಜೋರಾದ ಚಪ್ಪಲೆ ಬರಲಿ. ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಇಸತ್ತಕ್ಕೂ ಸೈ, ದಾನ್ಗಾರ ಸೈ, ಪಂದ್ಯದ ಆಟಗಾರ ಕೊಡೋದು. ಥ್ಯಾಂಕ್ ಯು. ಹಾಗೂ ಇವತ್ತಿನ ದಿನದ ಬೆಸ್ಟ್ ವಿಕೆಟ್ ಕೀಪರ್ ಎನಿಗೇಸ್ ಕಾಜೂರ್ ಪ್ಲೇಯರ್, ಯು ಆಲ್ಸೋ ಕಾಲ್ ಕಾಜೂರ್ ಪ್ಲೇಯರ್. ಎಸ್ ಎಸ್ ನನ್ ಅದರ್ ದನ್ ಅನಸ್ ನವರ ಬಾಲಾಗ್ತಾ ಇದೆ. ಇವತ್ತಿನ ದಿನದ ವಿಕೆಟ್ ಕೀಪರ್ ಗೋಸ್ ಟು ಅನಸ್. ಬೆಸ್ಟ್ ವಿಕೆಟ್ ಕೀಪರ್ ಹಿಂಭಾಗದಲ್ಲಿರತಕ್ಕಂಥ ಆಟಗಾರ ಕೊಡೋದು. ಹಾಗೂ ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಗೋಸ್ ಟು ನನ್ ಅದರ್ ದನ್ ಯಾರಾಗಿರ್ಬೋದು? ನೋ ಯಾರಿದ್ಯಾ? ಗೆಸ್ ಇದೆಯಾ? ಇಸ್ ನನ್ ಅದರ್ ದನ್ ಜಲೀಲ್ ಬಾಬಾ. ಪಂದ್ಯಾಕೂಟದ ಬೆಸ್ಟ್ ಫೀಲ್ಡರ್ ಖಂಡಿತವಾಗಿ. ಯಾಕೆಂದರೆ ರನ್ ರೇಟ್ ಮುಖೇನ ತಾವು ಲೈವ್ ಪ್ರಸಾರ ನೋಡುವ ಸಮಯದಲ್ಲಿ ಅದರಲ್ಲಿ ಬಂದಂತ ಆಟಗಾರ ಬೆಸ್ಟ್ ಫೀಲ್ಡರ್ ಗೋಸ್ಟು ಅದು ಜಲೀಲ್ ಅವರ ಪಾಲಾಗ್ತಾ ಇದೆ. ಥ್ಯಾಂಕ್ ಯು. ಹಾಗೂ ಇವತ್ತಿನ ದಿನದ ಮ್ಯಾನ್ ಆಫ್ ದ ಸೀರೀಸ್ ಇಂಡಿವಿಜುವಲಿನ ರಾಜ ಯಾರಿಗೆ? ಪ್ಲೇಯರ್ ಆಫ್ ದ ಸೀರೀಸ್ ಎನಿಗೇಸ್ ದ ಬಿಗ್ ಆಫ್ ದ ಇಂಡಿವಿಜುವಲ್ ಯಾರ ಪಾಲಾಗ್ತಾ ಇದೆ? ಇಸ್ ನನ್ ಅದರ್ ದನ್ ಕೆಎಫ್ಸಿ ಕಿಲ್ಲೂರಿನ ನವಾಜ್ ಅವರ ಪಾಲಾಗ್ತಾ ಇದೆ. ಖಂಡಿತ ಇವತ್ತಿನ ದಿನದ ಪ್ಲೇಯರ್ ಆಫ್ ದ ಮ್ಯಾನ್ ಆಫ್ ದ ಸೀರೀಸ್ ಪಾಲಾಗ್ತಾ ಇದೆ ನವಾಜ್ ಬೆಲಾಲ್. ವೈಯಕ್ತಿಕ ಮುಕ್ತಗಳನ್ನು ಸರದಾರ ಮಾಡಿರತಕ್ಕಂಥ ನವಾಜಿನವರಿಗೆ ಧನ್ಯವಾದಗಳು. ಎಸ್ ಇಂಡಿವಿಜುವಲ್ ಮುಕ್ತಾಯಗೊಂಡಾಗಿದೆ. ಎಸ್ ಇವತ್ತಿನ ದಿನ 4ನೇ ಸ್ಥಾನವನ್ನು ಪಡೆಯುತ್ತಾ ಇದೆ. ನಾನು ಚಿಮಿಕೆಯಲ್ಲಿ ಸೋಲು ಕೊಲೆಯ ಕ್ಷಣದಲ್ಲಿ ಸೋತಿರತಕ್ಕಂಥ ಸ್ವಾಗತ್ ಮಂಜೋಟಿ ತಂಡ 4ನೇ ಸ್ಥಾನವನ್ನು ಪಡೆದು ಕೆಪಿಎಲ್ನ 4ನೇ ಟ್ರೋಫಿಯನ್ನು ಮುಡಿಗಿರಿಸುತ್ತಿದೆ. ಸ್ವಾಗತ್ ಮಂಜೋಟಿ ತಂಡದ ಎಲ್ಲ ಆಟಗಾರರನ್ನು ಬಂದು ಸಹಕರಿಸಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೆಪಿಎಲ್ನ 4ನೇ ಸ್ಥಾನ ಟೀಮ್ ಸ್ವಾಗತ್ ಮಂಜೋಟಿ ಪರವಾಗ್ತಾ ಇದೆ. ಬನ್ನಿ ಎಲ್ಲ ಆಟಗಾರರು, ರಫೀಕ್ ಅನಾಮ್, ಸಾದಿಕ್ ಎಲ್ಲ ಬನ್ನಿ ಒಂದೊಮ್ಮೆ. ಜೋರ ಚಪ್ಪಾಳೆ ಇಲ್ಲ, ಚಪ್ಪಾಳೆಯನ್ನು ಮುಡಿಸತಕ್ಕಂತ ತಂಡವಾಗಿದೆ. ಇವತ್ತಿನ ದಿನದ 4ನೇ ಸ್ಥಾನವನ್ನು ಪಡೆದ ಟೀಮ್ ಸ್ವಾಗತ್ ಕ್ರಿಕೆಟರ್ಸ್ ಮಂಜೋಟಿ. ಎಸ್ ತೃತೀಯ ಸ್ಥಾನವನ್ನು ಪಡೆಯುತ್ತಾ ಇದೆ. ನಾನು ಚಿಮಿಕೆಯಲ್ಲಿ ಕೊನೆಯ ಕ್ಷಣದಲ್ಲಿ ಸೋಲಿ ಹಾಗೂ ತಮ್ಮ ಶ್ರಮವನ್ನು ಪಟ್ಟಿರತಕ್ಕಂತ ತೃತೀಯ ಸ್ಥಾನ ಕೆಎಫ್ಸಿ ಕಿಲ್ಲರ್ ಪರವಾಗ್ತಾ ಇದೆ. ಎಸ್ ಇವತ್ತಿನ ದಿನದ ತೃತೀಯ ಸ್ಥಾನ ಕೆಎಫ್ಸಿ ಕಿಲ್ಲರ್. ಎಲ್ಲ ಆಟಗಾರರೊಮ್ಮೆ ಸ್ಟೇಜಿಗೆ ಬಂದು ಸಹಕರಿಸಬೇಕು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೆಕೆಂಡ್ ಫಸ್ಟ್ ರನ್ನರ್ಸ್ ಆಫ್ ದಿಸ್ ಟೂರ್ನಮೆಂಟ್ ಕೆಎಫ್ಸಿ ಕಿಲ್ಲರ್. ಥ್ಯಾಂಕ್ ಯು. ಎಸ್ ಇವತ್ತಿನ ದಿನದ ರನ್ನರ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಟೀಮ್ ಹೇಬಿ ಗ್ರೂಪ್ಸ್ ಕಾಜೂರು ತಂಡ. ರನ್ನರ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಈ ಮಣ್ಣಿನ ಆಡಿರತಕ್ಕಂಥ ಅನುಭವಗಳ ತಂಡವಾಗಿದೆ ಹೇಬಿ ಗ್ರೂಪ್ಸ್ ಕಾಜೂರು.
ఎస్ ఉంట్లే లెప్పుగా రవి అన్నగా ఆత్ అర్జెంట్ ರವಿ ಅನ್ನಗ ಆತ ಅರ್ಜೆಂಟ್ ಚೂರು ಉಂಟ್ಲೆ ಅಣ್ಣ ಅಕ್ಲು ಬಾಡಿ ಸ್ಕೂಲ್ ಬಿಡ್ಬಿಚ್ಚಿ ಎಸ್ ಇವತ್ತಿನ ದಿನದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ 2025ರ ಚಾಂಪಿಯನ್ ಪಟ್ಟ ಅಲಂಕರಿಸ್ತಾ ಇದೆ ಟೀಮ್ ರಾಕ್ ಸ್ಟಾರ್ ಲೈಲಾ ದಂಡ. ಎಸ್ ಬಂದಿರತಕ್ಕಂತ ಆಟಗಾರರು ಬಂದಿರತಕ್ಕಂತ ಪ್ರೇಕ್ಷಕರಿಗೆ ಪ್ರಥಮವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ದಿನವನ್ನು ಶ್ರಮವನ್ನು ಪಟ್ಟಿರತಕ್ಕಂತ ನಮ್ಮ ಪಂದ್ಯಾವಳಿಯಲ್ಲಿ ಮುಸ್ತಫಾ ಕಾಜೂರು ಹಾಗೂ ಸೌಕತ್ ಹಾಗೂ ನವಾಜ್ ಜಿಎನ್ ಅಜೀಜ್ ಜಿಎನ್ ಅವರು ಪಂದ್ಯಾಕೂಟದ ಶ್ರಮವನ್ನು ಪಟ್ಟಿದ್ದಾರೆ. ಇವರಿಗೆ ಕೂಡ ಈ ಪಂದ್ಯಾವಳಿಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಬಂದಿರತಕ್ಕಂತ ನನ್ನ ಜೊತೆ ವೀಕ್ಷಕ ವಿವರಣೆ ಮಾಡಿರತಕ್ಕಂತ ಮಿಸಾಫ್ ಮುಂಚಿನವರಿಗೆ ಕೂತಿದ್ದಾರೆ. ಆತ್ಮೀಯವಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ 8 ತಂಡಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಪಂದ್ಯಾಕೂಟದ ಮುಂದಿನ ವರ್ಷ ನೋಡೋಣ. ಎಸ್ ಥ್ಯಾಂಕ್ ಯು ಆನ್ ಅಂಡ್ ಆಲ್. ಅವಕಾಶಕ್ಕೆ ನೀಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ಹಾಗೂ ಇವತ್ತಿನ ದಿನ ನಮ್ಮಲ್ಲಿ ನೇರ ಪ್ರಸಾರ ಮಾಡಿರತಕ್ಕಂತ ಅಭಿಮತ ಟಿವಿ ಇವರು ಕೊಟ್ಟಿದ್ದಾರೆ. ಇವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಇರತಕ್ಕಂತ ವೈಯಕ್ತಿಕ ಆಟಗಾರ ಎಲ್ಲ ಕ್ಷಣದಲ್ಲಿ ನಮ್ಮ ಧನ್ಯವಾದ ಮಾಡುವ ಸಮಯದಲ್ಲಿ ಇವತ್ತಿನ ದಿನದ ಮುಖ್ಯ ಅತಿಥಿಯಾಗಿರತಕ್ಕಂತ ಬದ್ರುದ್ದೀನ್ ಕಾಜೂರ್ನವರಿದ್ದಾರೆ. ಇವರಿಗೆ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಯಾಗಿರತಕ್ಕಂತ ಪ್ರದೀಪ್ ನಾವೂರು ಆರೋಗ್ಯ ಕ್ಲಿನಿಕ್, ನಮ್ಮ ಅತ್ಯಂತವಾದ ಆರೋಗ್ಯ ಕ್ಲಿನಿಕ್ ಆಗಿರತಕ್ಕಂತ ಪ್ರದೀಪ್ ಕ್ಲಿನಿಕ್ ನವರಿದ್ದಾರೆ. ಇವರಿಗೆ ಕೂಡ ಆತ್ಮೀಯವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಎಸ್ ಆರ್ ಕೆ ಇವರು ಕೊಟ್ಟಿದ್ದಾರೆ. ಪಂದ್ಯಾಕೂಟದ ವೀಕ್ಷಣೆ ಮಾಡಿರ್ತಕ್ಕಂಥ ಸಮಯದಲ್ಲಿ ಇವರಿಗೆ ಕೂಡ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಆಪರ್ಚುನಿಟೀಸ್ ಕೊಟ್ಟಕ್ಕೆ ಧನ್ಯವಾದಗಳು. ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು.